ಹಲೋ ಮಕ್ಕಳ, ನಮಸ್ಕಾರ ಎಲ್ರಿಗೂ. ಗುಡ್ ಈವ್ನಿಂಗ್ ಆಲ್. ಗುಡ್ ಈವ್ನಿಂಗ್ ಮೈ ಡಿಯರ್ ಸ್ಟೂಡೆಂಟ್ಸ್. ನಮಸ್ಕಾರ ಎಲ್ರಿಗೂ. ನಮಸ್ಕಾರ ಎಲ್ರಿಗೂ. ನಮಸ್ಕಾರ. ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್. ನಮಸ್ಕಾರ ಮಕ್ಕಳ, ಎಲ್ರಿಗೂ ಕೂಡ ನಮಸ್ಕಾರ. ಗುಡ್ ಈವ್ನಿಂಗ್ ಆಲ್. ಹೇಗಿದ್ದೀರಿ ಎಲ್ರು? ಹೌ ಆರ್ ಯು ಆಲ್ ಡೂಯಿಂಗ್ ಮೈ ಡಿಯರ್ ಸ್ಟೂಡೆಂಟ್ಸ್? ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ ಮಕ್ಕಳ? ಹೇಗಿದ್ದೀರಿ ಎಲ್ರು? ಹೌ ಆರ್ ಯು ಆಲ್ ಡೂಯಿಂಗ್ ಮೈ ಡಿಯರ್ ಸ್ಟೂಡೆಂಟ್ಸ್? ನಮಸ್ಕಾರ ಎಲ್ರಿಗೂ. ಹೇಗಿದೆ ಪ್ರಿಪರೇಷನ್ಸ್? ಇನ್ನೊಂದು 3-4 ದಿನ ಉಳ್ಕೊಂಡಿದೆ. ಸೊ ನಿಮ್ಮೆಲ್ಲರಿಗೂ ಕೂಡ ಯಾವತ್ತಿದೆ ಮಕ್ಕಳ FA1? ಸೊ ಒಂದು ಸಲ ಅಟೆಂಡೆನ್ಸ್ ಹಾಕಿ. ಯಾರೆಲ್ಲ ಪ್ರೆಸೆಂಟ್ ಇದ್ದೀರಿ? ಎಸ್ ಸರ್, ವಿ ಆರ್ ಆಲ್ ಪ್ರೆಸೆಂಟ್. ಆ್ಯಂಡ್ ಸಖತ್ತಾಗಿ ಓದ್ತಾ ಇದ್ದೀವಿ ಅಂತ ಹೇಳಿದರೆ ಸಖತ್ತಾಗಿ ಓದ್ತಾ ಇದ್ದೀವಿ ಅಂತ ಹೇಳಿ, ಇಲ್ಲ ಓದಿಲ್ಲ ಏನೂ ಓದಿಲ್ಲ ಅಂತಂದರೆ ಅದನ್ನು ಕೂಡ ಇನ್ಫಾರ್ಮ್ ಮಾಡಿ ಮಕ್ಕಳ. ಸೊ ಗೊತ್ತಾಗುತ್ತೆ ನಮ್ಮ ಸ್ಟೂಡೆಂಟ್ಸ್ ಯಾವ ಲೆವೆಲ್ ಪ್ರಿಪ್ರೇಷನ್ಸ್ ಮಾಡ್ಕೊಂಡಿದ್ದಾರೆ ಅಂತ. ಅಟ್ಲೀಸ್ಟ್ ನನಗೆ ಕ್ಲಾರಿಟಿ ಸಿಗುತ್ತೆ. ಸೊ ಗುಡ್ ಈವ್ನಿಂಗ್ ಎಲ್ರಿಗೂ ಕೂಡ. ಸೊ ಎಲ್ರಿಗೂ ಕೂಡ ನಮಸ್ಕಾರ. ಹಲೋ ನಮಸ್ಕಾರ ಮಕ್ಕಳ. ಲಕ್ಷ್ಯ ಬ್ಯಾಚ್ ಸ್ಟೂಡೆಂಟ್ಸ್, ಪ್ರಗತಿ ಬ್ಯಾಚ್ ಸ್ಟೂಡೆಂಟ್ಸ್, ನಮಸ್ಕಾರ ಎಲ್ರಿಗೂ ಕೂಡ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ಹೇಗಿದ್ದೀರಾ ಮಕ್ಕಳ? ಪ್ರಿಪ್ರೇಷನ್ಸ್ ಹೇಗಿದೆ? ಹೌಸ್ ದ ಪ್ರಿಪ್ರೇಷನ್ಸ್ ಗೋಯಿಂಗ್ ಆನ್? ಹೌಸ್ ದ ಜೋಶ್? ಎಸ್, ಜೋಶ್ ಹೇಗಿದೆ ಮಕ್ಕಳ? ಹೇಗಿದೆ ಪ್ರಿಪ್ರೇಷನ್ಸ್? ಹೇಗಿದೆ? ಸೊ ಐ ಕಂಪ್ಲೀಟೆಡ್ ಡಿಟರ್ಮಿನೆಂಟ್ಸ್ ಆ್ಯಂಡ್ ಮ್ಯಾಟ್ರಿಸಸ್. 2 ಚಾಪ್ಟರ್ ಕಂಪ್ಲೀಟ್ ಮಾಡಿದ್ಯಾ ಕಂದ? ಅದತ್ರ 10, 12 to 13 ಮಾರ್ಕ್ಸ್, 15 ಮಾರ್ಕ್ಸ್ ಬಂದಿದೆ. 15 to 16 ಮಾರ್ಕ್ಸ್ ಆಲ್ರೆಡಿ ಬಂದಾಗಿದೆ ನನಗೆ. ಎಸ್, ಫುಲ್ ಪ್ರಿಪೇರ್ ಆಗಿಲ್ಲ, ಪರವಾಗಿಲ್ಲ, ಇಟ್ಸ್ ಓಕೆ, ಐ ಆಮ್ ದೇರ್ ಅಲ್ಲ. ಸೊ ಪಕ್ಕನಾ? ಓದಿದ್ರೆ ಖಂಡಿತ ಪಕ್ಕ ಕಂದ. ನಾನು ಹೇಳ್ಕೊಡೋದು ಪಕ್ಕ ಮಂಜುಳಾ. ನಾನು ಹೇಳ್ಕೊಡೋದಂತೂ ಪಕ್ಕ ಕಂದ. 40 to 40 ಮಾರ್ಕ್ಸ್ಗೆ ನಾನು ಹೇಳ್ಕೊಡೋದು ಪಕ್ಕ. ಬಟ್ ನೀನು ಓದಿದ್ರೆ 40 out of 40 ಬರೋದು ಕೂಡ ಪಕ್ಕ. ಓದಲಿಲ್ಲ ಅಂದರೆ ನಾನೇನೂ ಮಾಡೋದಕ್ಕಾಗಲ್ಲ ಕಂದ. ಸೊ ನೀವು ಓದೋಕೆ ರೆಡಿ ಇದ್ದೀರಾ? ನಾನು ಹೇಳ್ಕೊಡೋಕೆ ರೆಡಿ ಇದ್ದೀನಿ ಮಂಜುಳಾ. ಆರ್ ಯು ರೆಡಿ ಟು ಲರ್ನ್? ಆರ್ ಯು ರೆಡಿ ಟು ಸ್ಟಡಿ? ಆರ್ ಯು ರೆಡಿ ಟು ರಿವೈಸ್? ಸರ್ ನಾನು ಏನೂ ಓದಿಲ್ಲ ಸರ್. ವೆರಿ ಗುಡ್ ಕಂದ. ಏನು ಮಾಡ್ತಿದ್ದೆ ಕಂದ ಇಷ್ಟು ದಿನ? ಸರ್ ವಿ ಕಂಪ್ಲೀಟೆಡ್ 4th ಚಾಪ್ಟರ್ ಬಟ್ ನಾಟ್ ಪರ್ಫೆಕ್ಟ್. ಓಕೆ ಫೈನ್. ಸೊ ಪರ್ಫೆಕ್ಟಾಗಿ ಓದಿಲ್ಲ, ಆಯಿತು, ತೊಂದರೆ ಇಲ್ಲ. ಇವತ್ತು ಪರ್ಫೆಕ್ಟ್ ಮಾಡಿಸೋಣ. ಸೊ ಏನು ಓದಬೇಕಂದ್ರೂ ಗೊತ್ತಿದೆಯಾ? ಯಾವ್ದ್ಯಾವುದು ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಆದರೂ ಗೊತ್ತಿದೆಯಾ ಮಕ್ಕಳ? ಡಿ ಆಲ್ ನೋ ವಿಚ್ ಆರ್ ದ ಇಂಪಾರ್ಟೆಂಟ್ ಕ್ವಶನ್ಸ್ ಯು ನೀಡ್ ಟು ಗೋ ಥ್ರೂ? ಯಾವ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಫಸ್ಟ್ ಓದಿ ಮುಗಿಸ್ಬೇಕು? ಯಾವುದೆಲ್ಲ 5 ಮಾರ್ಕ್ಸ್ ಕ್ವಶನ್ಸ್ಗಳು ಬರುತ್ತೆ, ಇದೆಲ್ಲರೂ ಕೂಡ ಕ್ಲಾರಿಟಿ ಇದೆಯಾ? ಸರ್ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್, ಮ್ಯಾಟ್ರೇಸ್, ಕಾಂಟಿನ್ಯೂಟಿ, ಡಿಫ್ರೆನ್ಷಿಯಬಿಲಿಟಿ, ಇನ್ವರ್ಸ್ ಟ್ರಿಗೊನೋಮೆಟ್ರಿಕ್ ಫಂಕ್ಷನ್ಸ್ ಗೊತ್ತಿದೆ ಕಂದ? ನಿಖಿಲ್ ಖಂಡಿತ ಗೊತ್ತಿದೆ ಕಣೋ. ಸೊ ಯಾವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಓದಬೇಕು ಅಂತ ಆದರೂ ಕೂಡ ಗೊತ್ತಿದೆಯಾ ಮಕ್ಕಳ ನಿಮಗೆ? ಸರ್ ಮಾಡೆಲ್ ಪೇಪರ್ ರಿಲೀಸ್ಡ್. ಎಸ್ ಸರ್, ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ ಚಾಪ್ಟರ್ ಸರ್ ಮಾಡೋಣ ಕಂದ, ಎಲ್ಲನೂ ಮಾಡೋಣ. ಸೊ ಫಸ್ಟ್ ಈಸಿ ಇರೋದು ಮುಗಿಸ್ಕೊಂಡು ಹೋಗೋಣ. ಫಸ್ಟ್ ಈಸಿಯೆಸ್ಟ್ ಅಂದರೆ ಯಾವ್ದು ಮಕ್ಕಳ ನಿಮ್ಮ ಪ್ರಕಾರ? ವಿಚ್ ಇಸ್ ದ ಈಸಿಯೆಸ್ಟ್ ಒನ್? ಡಿಟರ್ಮಿನೆಂಟ್ಸ್ಗೆ ಎಲ್ಲರಿಗೂ ಕೂಡ ಶಾರ್ಟ್ಕಟ್ ಗೊತ್ತಿದೆಯಾ? ಎಸ್ ವಿನಾಯಕ್. ಸೊ ಫ್ರಮ್ ಲಕ್ಷ್ಯ ಬ್ಯಾಚ್ ಕಂಪ್ಲೀಟೆಡ್. ಫೈನ್ ಕಂದ. ಸೊ MCQ ಮಾಡಿಸಿ ಸರ್. ಖಂಡಿತ MCQs ಕೂಡ ಮಾಡಿಸೋಣ, ಖಂಡಿತ MCQ ಮಾಡಿಸೋಣ. ಸೊ ಫಸ್ಟ್ ಐ ವೇಟೇಜ್ ಮುಗಿಸೋಣ ಮಕ್ಕಳ. ಸರ್ ನಮ್ಮ ಕಾಲೇಜಲ್ಲಿ ಬ್ಲೂ ಪ್ರಿಂಟ್ ಕೊಟ್ಟಿದ್ದಾರೆ. ಫೈನ್ ಕಂದ, ಫೈನ್ ಇರಲಿ. ಬ್ಲೂ ಪ್ರಿಂಟ್ ಎಲ್ಲರಿಗೂ ಕೂಡ ಸಿಕ್ಕಿರುತ್ತಲ್ವಾ, ಅದ್ರ ಪ್ರಕಾರನೇ ಮಾಡಿಸೋಣ, ಡೋಂಟ್ ವರಿ. ಸೊ ಲೆಟ್ಸ್ ಗೋ. ಎಸ್ ಮಂಜುಳಾ, ಖಂಡಿತ ಲೆಟ್ಸ್ ಗೋ, ಹೋಗೋಣ, ಖಂಡಿತ ಶುರು ಮಾಡೋಣ. ಸೊ ಏನು ಓದಿಲ್ಲ ಸರ್, ಪಾಸ್ ಆಗೋದು ಹೆಂಗೆ? ಓದಿದ್ರೆ ಪಾಸ್ ಆಗ್ತೀಯಾ? ಕಿಶಾನ್ ಗೇಮಿಂಗ್ ಆಡೋದು ಸ್ವಲ್ಪ ನಿಲ್ಲಿಸಿ ಓದೋಕ್ಕೆ ಶುರು ಮಾಡೋಕಂದ. ಸೊ ಕಿಶಾನ್ ಗೇಮಿಂಗ್ ಬದಲು ಕಿಶಾನ್ ಸ್ಟಡಿ ಅಂತ ಹಾಕೋ, ಖಂಡಿತ ಓದೋಕ್ಕೆ ಶುರು ಮಾಡ್ತೀಯಾ. ಚೇಂಜ್ ಯುವರ್ ನೇಮ್ ಫಸ್ಟ್ ದರ್. ಸರ್ ಇವತ್ತು ನೀವು ಪ್ರೀವಿಯಸ್ ಇಂಪಾರ್ಟೆಂಟ್ ಕ್ವಶನ್ಸ್ ವಿಡಿಯೋದಿಂದ ಕ್ವಶನ್ಸ್ ಇವತ್ತು ಮಾಡ್ತೀರಾ? ಹೌದು ಕಂದ, ಖಂಡಿತ. ಓಕೆ, ಹಾಗಾದರೆ ಮಕ್ಕಳ ಡಿಟರ್ಮಿನೆಂಟ್ಸಲ್ಲಿ ಒಂದು ಇಂಪಾರ್ಟೆಂಟ್ ಈಸಿಯೆಸ್ಟ್ ಕ್ವಶನ್ ಇದೆ. ಡಿಟರ್ಮಿನೆಂಟಲ್ಲಿ ಮಕ್ಕಳ ಒಂದು ಕ್ವಶನ್ ಬರುತ್ತೆ, ಯಾರ್ಯಾರಿಗೆಲ್ಲ ಕೂಡ ಗೊತ್ತಿದೆ ಮಕ್ಕಳ ಅದು. ಸೊ 5 ಮಾರ್ಕ್ಸ್ ಕ್ವಶನ್ಸ್ ಯಾವ್ದ್ಯಾವ್ದ್ರಿಂದ ಬರುತ್ತೆ? 5 ಮಾರ್ಕ್ಸ್ ಕ್ವಶನ್ಸ್ ಯಾವ್ದ್ಯಾವ್ದ್ರಿಂದ ಬರುತ್ತೆ ಮಕ್ಕಳ? ಸೊ 5 ಮಾರ್ಕ್ಸ್ ಕ್ವಶನ್ಸ್ ಯಾವುದೆಲ್ಲದ್ರಿಂದನೂ ಬರುತ್ತೆ. ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್. ಸೊ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್, ಹೌದಲ್ಲ? ಸೊ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸಿಂದ ಬರುತ್ತೆ. ನೆಕ್ಸ್ಟ್ ಮಕ್ಕಳ ಮ್ಯಾಟ್ರಿಸಸ್ಸಿಂದ ಬರುತ್ತೆ. ಎಸ್, ಯು ಕ್ಯಾನ್ ಎಕ್ಸ್ಪೆಕ್ಟ್ ಫ್ರಮ್ ಮ್ಯಾಟ್ರಿಸಸ್. ಓಕೆ, ನೆಕ್ಸ್ಟ್ ಮಕ್ಕಳ ಡಿಟರ್ಮಿನೆಂಟ್ಸಿಂದನೂ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಯು ಕ್ಯಾನ್ ಎಕ್ಸ್ಪೆಕ್ಟ್ ಫ್ರಮ್ ಡಿಟರ್ಮಿನೆಂಟ್ ಸ್ಟೂಡೆಂಟ್ಸ್ ಆ್ಯಂಡ್ ಕಂಟಿನ್ಯೂಟಿ. ಸೊ ಡಿಟರ್ಮಿನೆಂಟ್ಸ್ ಮತ್ತು ಕಂಟಿನ್ಯೂಟಿ. ಸೊ ಇದರಲ್ಲಿ ಓಕೆ, ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿ. ಎಸ್, ಸೊ ಇಷ್ಟು ಟಾಪಿಕ್ಕಿಂದ ಮಕ್ಕಳ ನಿಮಗೆ ಪ್ರಾಬ್ಲಮ್ಸ್ ಬರುತ್ತೆ. ಇದರಲ್ಲಿ ಈಸಿಯೆಸ್ಟ್, ಸೊ ಇದರಲ್ಲಿ ನಾನು ಹೇಳೋದು ಮಕ್ಕಳ, ದಿಸ್ ಈಸ್ ದ ಈಸಿಯೆಸ್ಟ್ ಒನ್. ಫಸ್ಟ್, ಸೆಕೆಂಡ್, ಥರ್ಡ್, ಈ 3 ಕ್ವಶನ್ ಮಾಡಿದ್ರು ಓಕೆ. ಸೊ ಈ 3 ಕ್ವಶನ್ನ ಪ್ರಿಪೇರ್ ಆದರೂ ಸಾಕು ಮಕ್ಕಳ. ಸೊ ಮ್ಯಾಟ್ರಿಸಸ್ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ. ಫಸ್ಟ್ ಡಿಟರ್ಮಿನೆಂಟ್ಸ್ ಪ್ರಿಪೇರ್ ಆಗಿ.
ಡಿಟರ್ಮಿನೆಂಟ್ಸಲ್ಲಿ ಡ್ಯೂ ನೋ ದ ಶಾರ್ಟ್ಕಟ್ ಫಾರ್ ಡಿಟರ್ಮಿನೆಂಟ್ಸ್? ಎಸ್, ನಾನು ಕೇಳೋದು ಮಕ್ಕಳ ಶಾರ್ಟ್ಕಟ್ ಏನಾದ್ರು ಗೊತ್ತಿದೆಯಾ ಡಿಟರ್ಮಿನೆಂಟ್ಸ್ ಫೈಂಡ್ ಔಟ್ ಮಾಡೋದು ಡಿಟರ್ಮಿನೆಂಟ್ಸಲ್ಲಿ ಮಕ್ಕಳ? ಓಕೆ, ಸೊ ಟು ಫೈಂಡ್ ಎಕ್ಸ್ ವೈ ಝೆಡ್ ವ್ಯಾಲ್ಯೂಸ್, ಟು ಫೈಂಡ್ ಎಕ್ಸ್ ವೈ ಆ್ಯಂಡ್ ಝೆಡ್ ಶಾರ್ಟ್ಕಟ್ ಗೊತ್ತಿದೆಯಾ ಇದಕ್ಕೆ? ನಾನು ಕೇಳ್ತಾ ಇದ್ದೀನಿ ಮಕ್ಕಳ, ಇದರಲ್ಲಿ ಶಾರ್ಟ್ಕಟ್ ಏನಾದರೂ ಗೊತ್ತಿದೆಯಾ ಹೇಳಿ ಮಕ್ಕಳ? ಅದರಲ್ಲಿ ನಿಮಗೆ ಮೇಜರ್ ಪ್ರಾಬ್ಲಮ್ ಆಗೋದೇ ಕೋಫ್ಯಾಕ್ಟರ್ ಫೈಂಡ್ ಔಟ್ ಮಾಡೋದಕ್ಕೆ. ಮೇಜರ್ ಪ್ರಾಬ್ಲಮ್ ಆಗೋದು ಕೋಫ್ಯಾಕ್ಟರ್ ಫೈಂಡ್ ಔಟ್ ಮಾಡೋದಕ್ಕೆ. ಅದಕ್ಕೆ ಶಾರ್ಟ್ಕಟ್ ಏನಾದ್ರು ಗೊತ್ತಿದೆಯಾ? ಶಾರ್ಟ್ಕಟ್ ಏನಾದ್ರು ಗೊತ್ತಿದೆಯಾ ಮಕ್ಕಳ? ಕಾಲೇಜಲ್ಲಿ ಹೇಳಿದ್ದಾರೆ, ಏನು ಹೇಳಿದ್ದಾರೆ ಕಂದ? ಹೇಳ್ರಪ್ಪ, ಬೇಗ ಬೇಗ ರಿಪ್ಲೈ ಮಾಡಿ. ಡು ಯು ನೋ ದ ಶಾರ್ಟ್ಕಟ್ ಸ್ಟೂಡೆಂಟ್ಸ್? ನೋ. ಈಸಿಯೆಸ್ಟ್ ಮೆಥಡ್ ಇದೆ, ಗೊತ್ತಿದೆಯಾ ಅದು? ಎಸ್, ಈಸಿಯೆಸ್ಟ್ ಮೆಥಡ್ ಹೇಳ್ಕೊಡ್ಲಾ ಮಕ್ಕಳ? ಶಾರ್ಟ್ಕಟ್ ಗೊತ್ತಿದೆ, ಫೈನ್, ವೆರಿ ಗುಡ್. ಸೊ ಯಾರಿಗಾರು ಗೊತ್ತಿಲ್ಲ ಮಕ್ಕಳ, ಈಸಿಯೆಸ್ಟ್ ವೇ ಟು ಫೈಂಡ್ ದ ಅಡ್ಜಾಯಿಂಟ್ ಗೊತ್ತಿದೆಯಾ ನಿಮ್ಗೆ ಎಲ್ಲರಿಗೂ ಕೂಡ? ಸೊ ಹೇಳ್ಕೊಡ್ಲಾಗಾದ್ರೆ ಹೌ ಟು ಫೈಂಡ್ ದ ಅಡ್ಜಾಯಿಂಟ್ ಇನ್ ಅ ಈಸಿಯೆಸ್ಟ್ ವೇ. ಸರ್, ಮ್ಯಾಟ್ರಿಸಸ್ ಮತ್ತು ಡಿಟರ್ಮಿನೆಂಟ್ ಒಂದೇ ಚಾಪ್ಟರಾ? ಎರಡು ಡಿಫ್ರೆಂಟ್ ಚಾಪ್ಟರ್ ಅಲ್ವಾ ಕಂದ? ಎರಡು ಡಿಫ್ರೆಂಟ್ ಚಾಪ್ಟರ್ ಅಲ್ಲ? ಸೊ ಖಂಡಿತ ಮಕ್ಕಳ ಹೇಳ್ಕೊಳ್ಳೋಣ. ಸೊ ವಾಚ್ ಹಿಯರ್ ಸ್ಟೂಡೆಂಟ್ಸ್, ವಾಚ್ ಹಿಯರ್. ಸೊ ವಾಚ್ ಹಿಯರ್ ಸ್ಟೂಡೆಂಟ್ಸ್, ಲೆಟ್ ಮೀ ರೈಟ್ ಹಿಯರ್. ಇಫ್ ಎ ಈಸ್ ಈಕ್ವಲ್ ಟು, ಕೇಳಿಸ್ಕೊಳ್ಳಿ ಎಲ್ಲರೂ ಕೂಡ. ಓಕೆ, ಸೊ ಇಫ್ ಎ ಈಸ್ ಈಕ್ವಲ್ ಟು ಸ್ಟೂಡೆಂಟ್ಸ್, ಇಫ್ ಎ ಈಸ್ ಈಕ್ವಲ್ ಟು ಸಪೋಸ್ 3, 4, 5. Okay, so 2, 3, 1. Okay, so then here it is, yeah, so then it is 3 students, 3, 6, 2. Okay, ಈ ರೀತಿ ಏನೋ ಇದೆ ಅಂತ ಅನ್ಕೊಳ್ಳಿ ಮಕ್ಕಳ. ಸಪೋಸ್ ಇಫ್ ಯು ಹ್ಯಾವ್ ಗಾಟ್ ಲೈಕ್ ದಿಸ್. ಸೊ ಇದನ್ನು ನಾನು ಅಡ್ಜಾಯಿಂಟ್ ಫೈಂಡ್ ಔಟ್ ಮಾಡ್ಬೇಕು ಮಕ್ಕಳ. ನಾನು ಇದಕ್ಕೆ ಅಡ್ಜಾಯಿಂಟ್ ಫೈಂಡ್ ಔಟ್ ಮಾಡ್ಬೇಕು. ನೆನ್ಪಿಟ್ಕೊಳ್ಳಿ ಮಕ್ಕಳ ಇದನ್ನು. ರಿಮೆಂಬರ್ ದಿಸ್. ಓಕೆ, ರಿಮೆಂಬರ್ ದಿಸ್ ಸ್ಟೂಡೆಂಟ್ಸ್. ಮ್ಯಾಟ್ರಿಕ್ಸ್ ಮೆಥಡ್ ಏನಿದೆ ಮಕ್ಕಳ? ಟು ಫೈಂಡ್ ಸೊಲ್ಯೂಷನ್ಸ್, ಟು ಫೈಂಡ್ ಸೊಲ್ಯೂಷನ್ ಯೂಸಿಂಗ್ ಮ್ಯಾಟ್ರಿಕ್ಸ್ ಮೆಥಡ್, ಟು ಫೈಂಡ್ ಸೊಲ್ಯೂಷನ್ ಯೂಸಿಂಗ್ ಮ್ಯಾಟ್ರಿಕ್ಸ್ ಮೆಥಡ್ ಅಂತ ಒಂದು ಪ್ರಾಬ್ಲಮ್ ಇದೆ ಮಕ್ಕಳ. ನೆನಪಿದೆಯಾ ಡಿಟರ್ಮಿನೆಂಟ್ಸಲ್ಲಿ? ಟು ಫೈಂಡ್ ಸೊಲ್ಯೂಷನ್ ಯೂಸಿಂಗ್ ಮ್ಯಾಟ್ರಿಕ್ಸ್ ಮೆಥಡ್, ಇದೆಲ್ಲರಿಗೂ ಕೂಡ ಗೊತ್ತಿದೆಯಾ? ಟು ಫೈಂಡ್ ಸೊಲ್ಯೂಷನ್ ಯೂಸಿಂಗ್ ಮ್ಯಾಟ್ರಿಕ್ಸ್ ಮೆಥಡ್. ಇದಕ್ಕೆ ಮಕ್ಕಳ 5 ಮಾರ್ಕ್ಸ್. ಇದಕ್ಕೆ ಎಷ್ಟು ಮಾರ್ಕ್ಸ್? ಇದಕ್ಕೆ 5 ಮಾರ್ಕ್ಸ್. ಸೊ 5 ಮಾರ್ಕ್ಸ್ ಕ್ವಶನ್ ಇದು 5 ಮಾರ್ಕ್ಸ್ ಕ್ವಶನ್. ಓಕೆ, ಸೊ ಇದಕ್ಕೆ 5 ಮಾರ್ಕ್ಸ್ ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಆಗಿದೆ? 5 ಮಾರ್ಕ್ಸ್ ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಆಗಿದೆ ತಿಳ್ಕೊಳ್ಳಿ ಮಕ್ಕಳ. 5 ಮಾರ್ಕ್ಸ್ ಡಿಸ್ಟ್ರಿಬ್ಯೂಟ್ ಆಗಿರೋದು ಯಾವ ರೀತಿ ಅಂತಂದರೆ, ಮೊದಲನೇದಾಗಿ 1 ಮಾರ್ಕ್. ಓಕೆ, 1 ಮಾರ್ಕ್ ಆ್ಯಂಡ್ ದೆನ್ ಸ್ಟೂಡೆಂಟ್ಸ್ 2 ಮಾರ್ಕ್. ಓಕೆನಾ? ಸೊ ದೆನ್ ಒಂದು ನಿಮಿಷ, ಇಲ್ಲಿ 2 ಮಾರ್ಕ್, ಇಲ್ಲಿ 2 ಮಾರ್ಕ್, 1 ಮಾರ್ಕ್ ಆ್ಯಂಡ್ ದೆನ್ ಸ್ಟೂಡೆಂಟ್ಸ್ ಅಗೇನ್ 1 ಮಾರ್ಕ್. ಯಾವುದಕ್ಕೆ ಮಕ್ಕಳ ಇದಕ್ಕೆ? ಸೊ ಇದು 1 ಮಾರ್ಕ್ ಯಾವುದಕ್ಕೆ ಅಂದರೆ ಟು ಫೈಂಡ್ ಡಿಟರ್ಮಿನೆಂಟ್ ಆಫ್ ಎ. ಓಕೆ, ಶೋ ದ್ಯಾಟ್ ಡಿಟರ್ಮಿನೆಂಟ್ ಆಫ್ ಎ ಇಸ್ ನಾಟ್ ಈಕ್ವಲ್ ಟು 0 ಆ್ಯಂಡ್ ಕನ್ಕ್ಲೂಡ್ ಎ ಇನ್ವರ್ಸ್ ಎಕ್ಸಿಸ್ಟ್. ಓಕೆ, ಇಷ್ಟು ಮಾಡಿದ್ರೆ ಮಕ್ಕಳ 1 ಮಾರ್ಕ್ ಸಿಗುತ್ತೆ. ಡಿಟರ್ಮಿನೆಂಟ್ ಆಫ್ ಎ ಫೈಂಡ್ ಔಟ್ ಮಾಡೋಕ್ಕೆ ಎಲ್ಲರಿಗೂ ಕೂಡ ಬರುತ್ತಾ? ಸೊ ಡಿಟರ್ಮಿನೆಂಟ್ ಆಫ್ ಎ ಫೈಂಡ್ ಔಟ್ ಮಾಡೋದಕ್ಕೆ ಎಲ್ಲರಿಗೂ ಕೂಡ ಬರುತ್ತಲ್ವಾ? ಸೊ ಡಿಟರ್ಮಿನೆಂಟ್ ಆಫ್ ಎ ಫೈಂಡ್ ಔಟ್ ಮಾಡಿ ಆ್ಯಂಡ್ ಕನ್ಕ್ಲೂಡ್ ಮಾಡೋದಕ್ಕೆ ಮಕ್ಕಳ ಎ ಇನ್ವರ್ಸ್ ಎಕ್ಸಿಸ್ಟ್ ಆಗುತ್ತೆ ಅಂತ, ಅದಕ್ಕೆ 1 ಮಾರ್ಕ್ ಸಿಗುತ್ತೆ. ಆ್ಯಂಡ್ ದೆನ್ ಸ್ಟೂಡೆಂಟ್ಸ್ ಕಮಿಂಗ್ ಟು ದಿಸ್, ಇಲ್ಲಿಗೆ ಬರೋಣ. ಓಕೆ, ಆ್ಯಂಡ್ ದೆನ್ ಕಮಿಂಗ್ ಟು ದಿಸ್ ಸ್ಟೂಡೆಂಟ್ಸ್ 2 ಮಾರ್ಕ್ಸ್. ಎಲ್ಲಿಗೆ 2 ಮಾರ್ಕ್ಸ್ ಸಿಗುತ್ತೆ? ಯಾವುದಕ್ಕೆ 2 ಮಾರ್ಕ್ಸ್ ಸಿಗುತ್ತೆ? ಟು ಫೈಂಡ್ ಅಡ್ಜಾಯಿಂಟ್ ಆಫ್ ಎ. ಯಾವುದಕ್ಕೆ ಮಕ್ಕಳ? ಟು ಫೈಂಡ್ ಅಡ್ಜಾಯಿಂಟ್ ಆಫ್ ಎ. ಟು ಫೈಂಡ್ ಅಡ್ಜಾಯಿಂಟ್ ಆಫ್ ಎ. ಸೊ ಇದರಲ್ಲಿ ಮೆಥಡ್ ಇಸ್ ನಾಟ್ ರಿಕ್ವೈರ್ಡ್. ಮೆಥಡ್ ಯಾವುದಾದ್ರೂ ಮಾಡಿ ಮಕ್ಕಳ. ಮೆಥಡ್ ಇಸ್ ನಾಟ್ ಮ್ಯಾಂಡಿಟರಿ. ಓಕೆ, ಯಾವ್ದು ಮೆಥಡ್ ಇಸ್ ನಾಟ್ ಮ್ಯಾಂಡಿಟರಿ ಅಂದ್ರೆ ಅರ್ಥ? ಮೆಥಡ್ ಇಸ್ ನಾಟ್ ಕಂಪಲ್ಸರಿ. ಓಕೆ, ಸೊ ಏನಕ್ಕೆ ಮಕ್ಕಳ ಮೆಥಡ್ ಇಸ್ ನಾಟ್ ಕಂಪಲ್ಸರಿ? ಸೊ ಯೂಶಲಿ ನೀವೇನು ಮಾಡ್ತೀರಿ? ಫಸ್ಟು ಮೈನರ್ಸ್ ಫೈಂಡ್ ಔಟ್ ಮಾಡಿ, ಮೈನರ್ಸ್ ಫೈಂಡ್ ಔಟ್ ಮಾಡಿದ್ಮೇಲೆ ಕೋಫ್ಯಾಕ್ಟರ್ಸ್ ಫೈಂಡ್ ಔಟ್ ಮಾಡಿ, ಕೋಫ್ಯಾಕ್ಟರ್ಸ್ ಫೈಂಡ್ ಔಟ್ ಮಾಡಿದ್ಮೇಲೆ ಅಡ್ಜಾಯಿಂಟ್ ಫೈಂಡ್ ಔಟ್ ಮಾಡೋದು, ಆ ರೀತಿ ಮಾಡ್ತೀರಿ. ಸೊ ನಮಗಿಲ್ಲಿ ಮಕ್ಕಳ ಅಡ್ಜಾಯಿಂಟ್ ಫೈಂಡ್ ಔಟ್ ಮಾಡೋದು ಅಷ್ಟೇ ಮುಖ್ಯ ಆಗುತ್ತೆ. ನಿಮಗೆ ಯಾವ ಮೆಥಡ್ ಮಾಡ್ತೀರಿ ಅನ್ನೋದು ಯಾರೂ ಕೇಳೋದಿಲ್ಲ. ಯಾವ ಮೆಥಡ್ ಮಾಡ್ತೀರಿ ಅಂತ ಯಾರೂ ಕೇಳೋದಿಲ್ಲ ಮಕ್ಕಳ. ಸ್ಟ್ರೈಟ್ ಅವೇ ಮ್ಯಾಟ್ರಿಕ್ಸ್ನ ಬರೆದ್ರೆ ಸಾಕು, ಯು ವಿಲ್ ಬಿ ಗೆಟಿಂಗ್ ದ ಮಾರ್ಕ್ಸ್. ಸೊ ಅದಾದಮೇಲೆ ನೆಕ್ಸ್ಟ್ 1 ಮಾರ್ಕ್ಸ್ ಬಂದು ಮಕ್ಕಳ, ಇಟ್ ಈಸ್ ನಥಿಂಗ್ ಬಟ್ ಫಾರ್ ಎ ಇನ್ವರ್ಸ್, ಟು ಫೈಂಡ್ ಎ ಇನ್ವರ್ಸ್. ಏನಕ್ಕೆ? ಟು ಫೈಂಡ್ ಎ ಇನ್ವರ್ಸ್. ಸೊ ಎ ಇನ್ವರ್ಸ್ ಫಾರ್ಮುಲಾ ಏನು ಮಕ್ಕಳ? ವಾಟ್ ಈಸ್ ದ ಎ ಇನ್ವರ್ಸ್ ಫಾರ್ಮುಲಾ? ಎ ಇನ್ವರ್ಸ್ ಇಸ್ ನಥಿಂಗ್ ಬಟ್ 1 by determinant of A into adjoint of A. This is your A inverse. And lastly students, and lastly 1 marks ಯಾವುದಕ್ಕೆ ಅಂತಂದರೆ ಮಕ್ಕಳ, ಲಾಸ್ಟಲ್ಲಿ ಟು ಫೈಂಡ್ XYZ ವ್ಯಾಲ್ಯೂ. ಸೊ ಇದರಲ್ಲಿ ನಿಮಗೆ ಕಷ್ಟ ಅಂತಂದರೆ ಯಾವ್ದು ಮಕ್ಕಳ? ವಿಚ್ ಇಸ್ ಮೋರ್ ಡಿಫಿಕಲ್ಟ್ ಇಯರ್? ಸೊ ನಿಮಗೆ ಮೇಜರ್ ಡಿಫಿಕಲ್ಟ್ ಆಗಿರೋದು ಅಡ್ಜಾಯಿಂಟ್ ಆಫ್ ಎ ಫೈಂಡ್ ಔಟ್ ಮಾಡೋದಕ್ಕೆ, ಹೌದಲ್ವೇನ್ರೋ? ಅಡ್ಜಾಯಿಂಟ್ ಆಫ್ ಎ ಫೈಂಡ್ ಔಟ್ ಮಾಡೋದಕ್ಕೆ ತುಂಬ ಜನ ಮಕ್ಕಳು ಕಷ್ಟಪಡ್ತೀರಿ. ಸೊ ನಾನು ಹೇಳೋದು ಮಕ್ಕಳ ಇದಕ್ಕೆ ಮಾಡ್ಬೋದು, ಖಂಡಿತ ಅದನ್ನೇ ಹೇಳ್ತಾ ಇರೋದು. ಸೊ ಅದೇ ನಾನು ಹೇಳ್ತಾ ಇರೋದು ಮಕ್ಕಳ, ಶಾರ್ಟ್ಕಟ್ ಮೆಥಡ್ ಮಾಡಿ ಕೂಡ, ಶಾರ್ಟ್ಕಟ್ ಮೆಥಡ್ ಯೂಸ್ ಮಾಡಿಕೊಂಡು ಕೂಡ ಯು ಕ್ಯಾನ್ ಫೈಂಡ್ ದ ಅಡ್ಜಾಯಿಂಟ್. ಓಕೆನಾ? ಸೊ ಫೈನ್. ಸೊ ಹಾಗಾದರೆ
ಹಾಗಾದರೆ ಮಕ್ಕಳ ಇದರಲ್ಲಿ ಅಡ್ಜಾಯಿಂಟ್ ಫೈಂಡ್ ಔಟ್ ಮಾಡೋದಕ್ಕೆ ನೋಡಿ ಮಕ್ಕಳ ಅಡ್ಜಾಯಿಂಟ್ ಫೈಂಡ್ ಔಟ್ ಮಾಡೋದಕ್ಕೆ ನಾನು ಸ್ಟ್ರೈಟ್ ಅವೇ ಈ ಥರ ಬರೆದ್ಬಿಡ್ತೀನಿ ಮಕ್ಕಳ. ನೋಡಿ ಸ್ಟ್ರೈಟ್ ಅವೇ ನಾನು ಈ ಥರ ಬರೆದ್ಬಿಡ್ಬೋದು. ಕೇಳಿಸ್ಕೊಳ್ಳಿ ಎಲ್ಲರೂ ಕೂಡ. ಸ್ಟ್ರೈಟ್ ಅವೇ ಸ್ಟೂಡೆಂಟ್ಸ್ ಐ ಕ್ಯಾನ್ ರೈಟ್ ಲೈಕ್ ದಿಸ್. ಮೈಂಡಲ್ಲಿ ಕ್ಯಾಲ್ಕುಲೇಟ್ ಮಾಡಿ ಕೂಡ ನಾನು ಬರಿಬೋದು ಮಕ್ಕಳ. ನಾನು ಮೈಂಡಲ್ಲಿ ಕ್ಯಾಲ್ಕುಲೇಟ್ ಮಾಡಿ ಕೂಡ ಬರಿಬೋದು. ಸೊ ಯಾರೂ ಕೂಡ ನಿಮ್ಮನ್ನು ಯಾವ ಮೆಥಡ್ ಮಾಡಿದ್ರಿ ಅಂತ ಕೇಳಂಗಿಲ್ಲ ಮಕ್ಕಳ. ನಾನು ಸ್ಟ್ರೈಟ್ ಅವೇ ಇಲ್ಲಿ ಏನಿದೆ ಮಕ್ಕಳ, ಎಲ್ಲಿಂದ ನಾನು ಡೈರೆಕ್ಟಾಗಿ ಅಡ್ಜಾಯಿಂಟ್ ಫೈಂಡ್ ಔಟ್ ಮಾಡೋದಕ್ಕೆ ನನಗೆ ಬರುತ್ತೆ. ಐ ಕ್ಯಾನ್ ಡೂ ಇಟ್ ಇನ್ ಮೈಂಡ್ ಕ್ಯಾಲ್ಕುಲೇಷನ್ಸ್ ಮಾಡ್ತೀನಿ. ಯಾರೂ ಕೂಡ ಏನೂ ಕೇಳೋಂಗಿಲ್ಲ. ಈವನ್ ಇಫ್ ದ ಟೀಚರ್ ಆಸ್ಕ್ ಯು ಕ್ಯಾನ್ ಟೆಲ್ ದ್ಯಾಟ್ ಎಸ್ ಐ ಹ್ಯಾವ್ ಕ್ಯಾಲ್ಕುಲೇಟೆಡ್ ಇನ್ ಮೈಂಡ್ ಆ್ಯಂಡ್ ಐ ಹ್ಯಾವ್ ರಿಟರ್ನ್. ವಾಟ್ಸ್ ಅ ಬಿಗ್ ಡೀಲ್ ಇಯರ್? ಏನು ತಪ್ಪಿದೆ? ಸೊ ಡೈರೆಕ್ಟಾಗಿ ನೀವು ಬರಿಬೋದು. ಬಟ್ ಐ ವಿಲ್ ಟೀಚ್ ಯು ಅ ಶಾರ್ಟ್ಕಟ್ ಮೆಥಡ್. ಸ್ಟೂಡೆಂಟ್ಸ್ ವಾಚ್ ಇಯರ್. ನಾವೆಲ್ಲರೂ ಕೂಡ ನೋಡಿ, ಎಲ್ಲರೂ ಕೂಡ ಕೇಳಿಸ್ಕೊಳ್ಳಿ ಮಕ್ಕಳ. ಸೊ ಇದರಲ್ಲಿ ನೋಡಿ 3 4 5. ಓಕೆ, ದೆನ್ ಸ್ಟೂಡೆಂಟ್ಸ್ 2 3 1 ಆ್ಯಂಡ್ ದೆನ್ 3 6 2. ಸೊ ಇದೇನಿದೆ ಮಕ್ಕಳ, 9 ಎಲಿಮೆಂಟ್ಸ್ ಏನಿದೆ, ವಾಟ್ ಎವರ್ ದಿಸ್ 9 ಎಲಿಮೆಂಟ್ಸ್, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಮಕ್ಕಳ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಸೊ ರಿಪೀಟ್ ಮಾಡಿ ಅಂತ ಹೇಳಿದ್ರೆ ಮತ್ತೆ ರಿಪೀಟ್ ಮಾಡಲ್ಲ. ಕಾನ್ಸಂಟ್ರೇಟ್ ನಾವು ಆ್ಯಂಡ್ ಲಿಸನ್ ಟು ವಾಟ್ ಐ ಆಮ್ ಟೆಲಿಂಗ್ ನಾವು ಸ್ಟೂಡೆಂಟ್ಸ್. ಇಫ್ ಯು ಕಾನ್ಸಂಟ್ರೇಟ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಇಟ್ ವೆರಿ ಕ್ಲಿಯರ್ಲಿ. ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಸೊ ಏನಾಗುತ್ತೆ ಮಕ್ಕಳ, ಇದರಲ್ಲಿ ಈ 9 ಎಲಿಮೆಂಟ್ಸ್ ಏನಿದೆ 3 4 5 2 3 1 3 6 2 ಡೈರೆಕ್ಟಾಗಿ ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಏನಾಗುತ್ತೆ ಇದರಲ್ಲಿ, ದೀಸ್ 6 ಎಲಿಮೆಂಟ್ಸ್ ಐ ಆಮ್ ರೈಟಿಂಗ್ ಇಟ್ ಅಗೇನ್ 3 4 5 2 3 1. ಓಕೆ, ಏನು ಮಾಡಿದ್ದೀನಿ ಮಕ್ಕಳ, 3 4 5 2 3 1 ಮತ್ತೆ ಬರ್ಕೊಂಡಿದ್ದೀನಿ. ಅದಾದಮೇಲೆ ಏನು ಬರುತ್ತೆ, ಅದಾದಮೇಲೆ ಮಕ್ಕಳ ಬರೋದು ಈ ಕಾಲಮ್ ಎಲಿಮೆಂಟ್ಸ್. ಸೊ ಇಲ್ಲಿರೋ ಕಾಲಮ್ಸ್ ಏನಿದೆ ಮಕ್ಕಳ, ಈ ಎಲಿಮೆಂಟ್ಸ್ನ ಮತ್ತೆ ಈ ಕಡೆ ಬರ್ಕೊಳ್ತಾ ಇದ್ದೀನಿ. ಫಸ್ಟ್ 9 ಎಲಿಮೆಂಟ್ಸ್ ಬರ್ಕೊಂಡೆ. ಅದಾದಮೇಲೆ ಈ ಎರಡು ರೋನ ಇಲ್ಲಿ ಬರ್ಕೊಂಡೆ. ನೆಕ್ಸ್ಟ್ ಮಕ್ಕಳ ಈ ಎರಡು ಕಾಲಮ್ನ ಇಲ್ಲಿ ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ 3 2 3. ಓಕೆ, 3 2 ಆ್ಯಂಡ್ ದೆನ್ ಸ್ಟೂಡೆಂಟ್ಸ್ 4 3 6 4 3. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಅರ್ಥ ಆಗ್ತಿದೆಯೇನ್ರಿ ಎಲ್ಲರಿಗೂ? ಸೊ ಹಾಗಾದರೆ ನೋಡಿ ಮಕ್ಕಳ, ಇಷ್ಟು ಎಲ್ಲರಿಗೂ ಕ್ಲಾರಿಟಿ ಸಿಕ್ಕಿದ ಮೇಲೆ ಜಸ್ಟ್ ಫಾರ್ಗೆಟ್ ಅಬೌಟ್ ದಿಸ್ ಪರ್ಟಿಕ್ಯುಲರ್ ರೋ. ಓಕೆ, ಈ ರೋ ಮತ್ತು ಈ ಕಾಲಮ್ನ ಮರ್ತ್ಬಿಡಿ. ಓಕೆ, ಫಸ್ಟ್ ರೋ ಮತ್ತು ಫಸ್ಟ್ ಕಾಲಮ್ನ ಮರ್ತ್ಬಿಡಿ. ಇಷ್ಟು ಅರ್ಥ ಆಗಿದೆ ಮಕ್ಕಳ ಎಲ್ಲರಿಗೂ ಕೂಡ ಇಷ್ಟು ಅರ್ಥ ಆಗಿದೆಯಾ? ಆಸ್ ಎವ್ರಿ ಒನ್ ಅಂಡರ್ಸ್ಟುಡ್ ಅಪ್ ಟು ಇಯರ್? ರಿಪ್ಲೈ ಮೀ ಫಾಸ್ಟ್. ಸೊ ಯಾರೆಲ್ಲ ಮಕ್ಕಳು ಅನ್ವಾಂಟೆಡ್ ಚಾಟ್ ಮಾಡ್ತಾ ಇದ್ದೀರಿ ಅವ್ರಿಗೆಲ್ಲರಿಗೂ ಕೂಡ ಮಕ್ಕಳ ಖಂಡಿತ ಕಷ್ಟ ಆಗುತ್ತೆ ಎಕ್ಸಾಮ್ಸಲ್ಲಿ. ಸೊ ಖಂಡಿತ ಹೇಳ್ತಾ ಇದ್ದೀನಿ, ಅಪ್ಪ ಅಮ್ಮ ನಂಬಿಕೆ ಇಟ್ಟು ಓದಿ ಅಂತ ಹೇಳ್ಬಿಟ್ಟು ಮೊಬೈಲ್ ಕೊಟ್ಟಿರ್ತಾರೆ ಆ್ಯಂಡ್ ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ಆರ್ ಮಿಸ್ಯೂಸಿಂಗ್ ಇಟ್. ಸೊ ಕೈಂಡ್ಲಿ ಸ್ಟೂಡೆಂಟ್ಸ್, ಇಫ್ ಯು ವಾಂಟ್ ಟು ಡೂ ಆಲ್ ದೀಸ್ ಸ್ಟೆಪ್ಸ್, ಗೋ ಔಟ್ ಆಫ್ ದಿ ಕ್ಲಾಸ್. ಐ ರಿಕ್ವೆಸ್ಟ್ ಯು ಆಲ್. ಆ್ಯಂಡ್ ಯಾರು ಮಕ್ಕಳ ಪಾಠ ಮಾಡೋಕ್ಕೆ ಕೇಳ್ತಿದ್ದೀರಿ, ಎಸ್ ಪಾಠ ಕೇಳೋದಕ್ಕೆ ರೆಡಿ ಇದ್ದೀರಿ, ಜಸ್ಟ್ ಕೇಳಿಸ್ಕೊಳ್ಳಿ. ಓಕೆ, ಸೇಮ್ ಮೆಥಡ್ ಹೇಳಿದ್ದಾರೆ. ಫೈನ್ ಕಂದ, ಫೈನ್. ಸೊ ಈಗ ಏನಾಗುತ್ತೆ ಮಕ್ಕಳ, ನೋಡಿ, ಐ ವಿಲ್ ಬಿ ಫೈಂಡಿಂಗ್ ದ ಡಿಟರ್ಮಿನೆಂಟ್ ಆಫ್ ದೀಸ್ 4 ಎಲಿಮೆಂಟ್ಸ್ ಮಕ್ಕಳ. ಈ 4 ಎಲಿಮೆಂಟ್ದು ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡ್ತೀನಿ ಆ್ಯಂಡ್ ಇಲ್ಲಿ ಬರ್ಕೊಳ್ತೀನಿ. ಏನಾಗುತ್ತೆ, 6 - 6 0 ಆಯಿತು, ಹೌದಲ್ಲ ಮಕ್ಕಳ? 3 × 2 6, 6 - 6 0 ಆಯಿತು. ನೆಕ್ಸ್ಟ್ ಇಲ್ಲಿರೋ ಎಲಿಮೆಂಟ್ಸ್ಗಳನ್ನ ಫೈಂಡ್ ಔಟ್ ಮಾಡ್ತೀನಿ ಮಕ್ಕಳ. ಬಟ್ ನೋಡಿ, ನಾನು ಫೈಂಡ್ ಔಟ್ ಮಾಡ್ತಿರೋದು ಹಿಂಗೆ, ಕೇಳಿಸ್ಕೊಳ್ಳಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನಾನು ಫೈಂಡ್ ಔಟ್ ಮಾಡ್ತಿರೋದು ಹಿಂಗೆ, ಬಟ್ ಬರ್ಕೊಳ್ತಿರೋದು ಹಿಂಗೆ ಮಕ್ಕಳ. ಏನಾಗುತ್ತೆ ಇದು, 3 - 4 ಇಟ್ ಇಸ್ ನಥಿಂಗ್ ಬಟ್ -1. ನಾನು ಫೈಂಡ್ ಔಟ್ ಮಾಡ್ತಿರೋದು ಹಿಂಗೆ, ಬರ್ಕೊಳ್ತಿರೋದು ಹಿಂಗೆ. ಸೊ 12 - 9 ಇಟ್ ಇಸ್ ನಥಿಂಗ್ ಬಟ್ 3. ಅರ್ಥ ಆಗಿದಲ್ಲ ಎಲ್ಲರಿಗೂ? ಐ ಆಮ್ ಫೈಂಡಿಂಗ್ ಲೈಕ್ ದಿಸ್. ಫೈಂಡ್ ಔಟ್ ಮಾಡ್ತಿರೋದು ಹಿಂಗೆ, ಬಟ್ ಬರ್ಕೊಳ್ತಾ ಇರೋದು ಹಿಂಗೆ. ಸೊ ನೆಕ್ಸ್ಟ್ ಬರೋಣ ಮಕ್ಕಳ. ಲೆಟ್ ಮಿ ಕಮ್ ಟು ದ ನೆಕ್ಸ್ಟ್ ಒನ್. ಸೊ ಇಲ್ಲಿ 30 - 8. ವಾಟ್ ಈಸ್ 30 - 8 ಸ್ಟೂಡೆಂಟ್ಸ್? 30 - 8 ಇಸ್ ನಥಿಂಗ್ ಬಟ್ 22. ಓಕೆ, 30 - 8 is nothing but 22. Next, 6 - 15. 6 - 15 is nothing but -9. ಹೌದಲ್ಲ? 6 - 15 is nothing but -9. And 12 - 18 is nothing but -6. I hope this is clear. Fine. So lastly students, ಇಲ್ಲಿ ಬರೋಣ 4. Okay, 4 - 15. What is 4 - 15 students? It is -11. Okay, then 10 - 3 is nothing but 3. And 9 - 8 is nothing but 1. ಅರ್ಥ ಆಗಿದೆ ಅಂದ್ರೆ ಎಲ್ಲರಿಗೂ? Did everyone understood this? Reply me fast. ಎಲ್ಲರಿಗೂ ಕೂಡ ಕ್ಲಾರಿಟಿ ಸಿಕ್ಕಿದ್ಯಾ? ರಿಪ್ಲೈ ಮಾಡಿ ಮಕ್ಕಳ ಬೇಗ. ಎಲ್ಲರಿಗೂ ಕೂಡ ಕ್ಲಾರಿಟಿ ಸಿಕ್ಕಿದ್ಯಾ? ಎನಿ ಡೌಟ್ ಇಯರ್ ಸ್ಟೂಡೆಂಟ್ಸ್? ಎಲ್ಲರಿಗೂ ಕೂಡ ಕ್ಲಾರಿಟಿ ಸಿಕ್ಕಿದ್ಯಾ? ಎನಿ ಡೌಟ್? ಸೊ ಪ್ರಜು, ದಟ್ಸ್ ನಾಟ್ ರಿಕ್ವೈರ್ಡ್ ಕಂದ. ಅಷ್ಟೆಲ್ಲ ಮಾಡೋ ಅವಶ್ಯಕತೆ ಖಂಡಿತ ಇಲ್ಲ. ದಿಸ್ ಅ ಶಾರ್ಟ್ಕಟ್ ಮೆಥಡ್ ಟು ಫೈಂಡ್ ದಿ ಅಡ್ಜಾಯಿಂಟ್. ಸೊ ಡೈರೆಕ್ಟಾಗಿ ಫೈಂಡ್ ಔಟ್ ಮಾಡ್ಬೋದು ಮಕ್ಕಳ. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಅರ್ಥ ಆಗ್ತಿದೆಯಾ? ಓಕೆ, ಫೈನ್. ಸೊ ಈಗ ನೋಡಿ, ಲೆಟ್ ಅಸ್ ಸ್ಟಾರ್ಟ್ ಡೂಯಿಂಗ್ ದ ಪ್ರಾಬ್ಲಮ್ ಸ್ಟೂಡೆಂಟ್ಸ್. ಸೊ ಲೆಟ್ ಮಿ ಕಮ್ ಟು ಅ ಪ್ರಾಬ್ಲಮ್ ಸ್ಟೂಡೆಂಟ್ಸ್ ನೌ. Okay, first we shall discuss it and then students we shall move forward.
Okay. So yes. So first 5 marks questions ಬಂದ್ಬಿಡೋಣ. Let me come to the 5 marks questions first, students. Fine. So 5 marks question ಶುರು ಮಾಡೋಣ ಹಾಗಾದ್ರೆ. We shall start with the 5 marks question first. Yes, very first problems ಮಕ್ಕಳ. Very first problem. So ಇಲ್ಲಿ ನೋಡಿ ಇದರಲ್ಲಿ there is one problem here. By this ಏನು ಕೊಟ್ಟಿದ್ದಾರೆ ಮಕ್ಕಳ ಇದರಲ್ಲಿ 2x plus y. So ಇಲ್ಲಿ ನೋಡಿ ಇದರಲ್ಲಿ 2x plus y plus z. 2xy plus z. Okay, so we shall take this very first problem ಮಕ್ಕಳ. Shall we take this very first problem? So ಈ ಪ್ರಾಬ್ಲಮ್ ತಗೊಂಡು ಶುರು ಮಾಡೋಣ. ಸೊ 10 minus 3. ಓಕೆ, ಸೊ ಈ ಪ್ರಾಬ್ಲಮ್ ತಗೊಂಡು ಶುರು ಮಾಡೋಣ ಅಲ್ಲ. ಸೊ ಅರ್ಥ ಆಗಿದೆ ಸರ್. 10 minus 3 is equal to 7. ಸೊ ಯಾವುದರಲ್ಲಿ 10 minus 3 equals to 7 ಎಲ್ಲಿ ಮಿಸ್ ಆಗಿದೆ? ಓಕೆ, ಸೊ 10 minus 3 equals to 7 ಎಲ್ಲಿ ಕಂದ? ವೇರ್ ಡ್ ಐ ಮಿಸ್ ಇಟ್? 10 minus 3 7. ಓಕೆ ಓಕೆ ಓಕೆ, ಸಾರಿ ಕಂದ, ಸಾರಿ, ನಾನು 3 ಬರೆದ್ಬಿಟ್ಟಿದ್ದೀನಲ್ಲ, ಸಾರಿ ಕಣೋ, ಸಾರಿ. ಫೈನ್, ಇದು ಓಕೆ ಅಲ್ಲ? ಈಗ ಓಕೆ ಅಲ್ವೇನೋ? ಎಸ್. ಸೊ ಸೆಕೆಂಡ್ ಪ್ರಾಬ್ಲಮ್ ಮಾಡಬೇಕಾ? ಓಕೆ ಕಂದ, ಲೆಟ್ ಮಿ ಡೂ ದ ಸೆಕೆಂಡ್ ಪ್ರಾಬ್ಲಮ್ ಓನ್ಲಿ. Let me do the second problem only kono. So 276. Yes. Fine. So do you want me to do the second problem? Okay, let me start with the second problem, students. Nodi, second problem barana. Let me start with the second problem makla. Okay. So ee problem barana. So enide x minus y plus z. So il nodi. So second one enide makla x minus y plus z. Okay, x minus y plus z equals to 4. Equals to 4, and then students it is 2x plus y minus 3z. 2x plus y minus 3z equals to 0. Yes, 2x plus y minus 3z equals to 0. X plus y plus z equals to 2. X plus y plus z equals to 2. ನೋಡಿ ಮಕ್ಕಳ, ನಾನು ಏನೇನು ಹೇಳ್ತೀನಿ ಅಷ್ಟೆಲ್ಲನೂ ಕೂಡ ಬರಿಬೇಕು ಸೊಲ್ಯೂಷನ್. ಸೊ ನಾನು ಏನೇನು ಹೇಳ್ತೀನಿ ಮಕ್ಕಳ ಅಷ್ಟೆಲ್ಲನೂ ಕೂಡ ಬರೀಲೇಬೇಕು. x minus y plus z equals to 4. 2x plus y minus 3z equals to 0. Yeah, fine, perfect. So ನೋಡಿ, very first thing students, very first thing is first you need to write a line. ಒಂದು ಲೈನ್ ಬರಿಬೇಕು. ಓಕೆ. Yeah, very good Sidram, very good Kanda, very good. So trick for minor factor confusion, sir. If I plus j is even, then cofactor equals to minor. If I plus j is odd, then cofactor. Yeah, exactly Praju. Haudu Kanda, exactly. ಅಷ್ಟೆಲ್ಲ ಯಾಕೋ ಅಷ್ಟೊಂದೆಲ್ಲ ಯಾಕೆ ನೆನ್ಪಿಟ್ಕೊಳಕ್ಕೆ ಹೋಗ್ತೀಯೋ? ನಾನು ಈಗೇನು ಹೇಳ್ಕೊಟ್ಟೆ ಅದನ್ನು ಮಾಡು ಕಂದ. ಎಸ್, ಹಲೋ ಕಾವೇರಿ ಮಕ್ಕಳ, ಯಾವ್ಯಾವ ಊರಿಂದ ಮೆಸೇಜ್ ಮಾಡ್ತಾ ಇದ್ದೀರಿ? ಎಲ್ಲ ಯಾವ್ಯಾವ ಊರಿಂದ ಕ್ಲಾಸ್ ನೋಡ್ತಾ ಇದ್ದೀರಿ ಮಕ್ಕಳ? ಸೊ ಸಹನಾ, ಜಸ್ಟ್ ಟೈಪ್ ಇಟ್ ಕಂದ. ಟಾರ್ಗೆಟ್ಗೆ ಲೈವ್ ಸೆಕ್ಷನ್ಗೆ ಹೋಗು. ಪ್ಲೇ ಲಿಸ್ಟಲ್ಲಿ ಇಲ್ಲ ಸಹನಾ, ಇಟ್ ಇಸ್ ನಾಟ್ ಪ್ರೆಸೆಂಟ್ ಇನ್ ದ ಪ್ಲೇ ಲಿಸ್ಟ್, ಬಟ್ ಲೈವ್ ಸೆಕ್ಷನ್ಗೆ ಹೋಗು ಕಂದ. PWKCT ಚಾನಲ್ ಲೈವ್ ಸೆಕ್ಷನ್ಗೆ ಹೋಗು. ಜಸ್ಟ್ ಸ್ಕ್ರಾಲ್ ಡೌನ್, ಎಲ್ಲ ವೀಡಿಯೋ ಸಿಗುತ್ತೆ ಕಂದ. ಸೊ ಬ್ಯಾಂಗ್ಳೂರ್, ಸಂಜಯ್ ನಗರ್, ಓಕೆ. ಸೊ ಬಾಗಲಕೋಟ್, ಕರ್ನಾಟಕ, ಮಂಗಳೂರು, ಕರ್ನಾಟಕದವ್ರು ಖಂಡಿತ, ಅದಂತೂ ಖಂಡಿತ. ಸೊ ಯಾವುದದು? ಬ್ಯಾಂಗ್ಳೂರ್, ಚನ್ನಪಟ್ಟಣ, ಓಕೆ. ಸೊ ಕೊಪ್ಪಳ್, ನರಸೀಪುರ, ನರಸೀಪುರ, ಫೈನ್. ಸೊ ಬ್ಯಾಂಗ್ಳೂರು, ವಿಜಯಪುರ, ಮೈಸೂರು, ಬೊಮ್ಮನಹಳ್ಳಿ, ಮೈಸೂರಿಂದ ನಮ್ಮ ಮೈಸೂರು, ಓಕೆ. ಮಂಡ್ಯ, ಹೆಬ್ಬಾಳ್, ಫೈನ್ ಫೈನ್ ಮಕ್ಕಳ, ಫೈನ್. ಸೊ ನೋಡಿ ಈಗ ವಾಚ್ ಇಯರ್ ಸ್ಟೂಡೆಂಟ್ಸ್, ವಾಚ್ ಇಯರ್ ಎವ್ರಿ ಒನ್. ಸೊ ಇದರಲ್ಲಿ ಫಸ್ಟ್ ಏನು ಬರೀಬೇಕಂದ್ರೆ ಮಕ್ಕಳ, ದ ಅಬೌವ್ ಸಿಸ್ಟಮ್ ಆಫ್ ಈಕ್ವೇಷನ್ಸ್. ಯಾ, ದ ಅಬೌವ್ ಸಿಸ್ಟಮ್ ಆಫ್ ಈಕ್ವೇಷನ್ಸ್, ದ ಅಬೌವ್ ಸಿಸ್ಟಮ್ ಆಫ್ ಈಕ್ವೇಷನ್ಸ್ ಆರ್ ದ ಗಿವನ್ ಸಿಸ್ಟಮ್ ಆಫ್ ಈಕ್ವೇಷನ್ಸ್. ಸೊ ಇದು ಬರೆಯೋದು ತುಂಬ ಮುಖ್ಯ ಮಕ್ಕಳ. ದ ಗಿವನ್ ಸಿಸ್ಟಮ್ ಆಫ್ ಈಕ್ವೇಷನ್ಸ್ can be written in the form, can be written in the form, can be written in the form. So ಯಾವ ಫಾರ್ಮಲ್ಲಿ ಬರಿಬೇಕು ಮಕ್ಕಳ? can be written in the form ax is equal to b. ಯಾವ ಫಾರ್ಮಲ್ಲಿ ಬರಿತೀರಿ? ax is equal to b ಫಾರ್ಮಲ್ಲಿ ಬರಿತೀರಿ. So what is a and what is x and what is b? So where students, what is a here? A is nothing but it is 1 minus 1 1. Okay, so 2 1 minus 3 1 1 1. Okay, and what is x students? X is equal to, it is xyz. X is equal to xyz, and b is nothing but, students 402, and b is nothing but it is 402. Okay, so this is what we have got. So hagadre first ಏನು ಫೈಂಡ್ ಔಟ್ ಮಾಡಬೇಕಂತ ಹೇಳಿದೀನಿ ಮಕ್ಕಳ. ಫಸ್ಟ್ ಏನು ಫೈಂಡ್ ಔಟ್ ಮಾಡಬೇಕಿಲ್ಲಿ? can you all tell me students? For exam we can expect these questions only. Yes, ಖಂಡಿತ. ಇದನ್ನ ಬಿಟ್ಟರೆ ಯಾವ್ದು ಕೇಳ್ತಾರೆ ಕಂದ? ಪ್ರತಿ ವರ್ಷನೂ ಕೂಡ ನಾನು ಲಿಸ್ಟ್ ಕೊಟ್ಟಿದ್ದೀನಿ ನೋಡು, ನಾನು ಲಿಸ್ಟ್ ಕೊಟ್ಟಿದ್ದೀನಿ ಕಂದ. ಇದು PW ಕನ್ನಡ ನಮ್ಮ ವಿಡಿಯೋ ಸೆಕ್ಷನ್ಗೆ ಹೋಗು, ಅಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಲಿಸ್ಟ್ ಕೊಟ್ಟಿದ್ದೀನಿ. ಗೋ ಆ್ಯಂಡ್ ಚೆಕ್ ಇಟ್. ಹೇಳಿ ಮಕ್ಕಳ, ಫಸ್ಟ್ ಏನು ಫೈಂಡ್ ಔಟ್ ಮಾಡಬೇಕು ಇದರಲ್ಲಿ? ಫಸ್ಟ್ ಕ್ವಶನ್ ನಾನು ಇನ್ನೂ ಮಾಡೇ ಇಲ್ಲ ಕಣೋ. ಫಸ್ಟ್ ಕ್ವಶನ್ ಮಾಡಿಲ್ಲ, ಡೈರೆಕ್ಟಾಗಿ ಸೆಕೆಂಡ್ ಕ್ವಶನ್ ತೊಗೊಂಡಿದ್ದೀನಿ ಕಂದ. ಯಾ, ಫಸ್ಟ್ ಏನು ಮಾಡಬೇಕು ಮಕ್ಕಳ? ಮಾಡ್ ಅಲ್ಲ ಕಂದ, ಅದು ಡಿಟರ್ಮಿನೆಂಟ್. ಜಮುನಾ, ಇಟ್ ಈಸ್ ಡಿಟರ್ಮಿನೆಂಟ್ ಕಣೋ, ಇಟ್ ಈಸ್ ನಾಟ್ ಮಾಡ್. ಫಸ್ಟ್ ಹೇಳಿ ಮಕ್ಕಳ, ಫಸ್ಟ್ ಏನು ಮಾಡಬೇಕಿಲ್ಲಿ? ವಾಟ್ ಐ ನೀಡ್ ಟು ಫೈಂಡ್? ಇಟ್ ಈಸ್ ನಾಟ್ ಮಾಡ್ ಎ, ಇಟ್ ಈಸ್ ಡಿಟರ್ಮಿನೆಂಟ್ ಆಫ್ ಎ. ಸೊ ಡಿಟರ್ಮಿನೆಂಟ್ ಆಫ್ ಎ ಫೈಂಡ್ ಔಟ್ ಮಾಡಬೇಕು. ಸೊ ದೇರ್ಫೋರ್ ಡಿಟರ್ಮಿನೆಂಟ್ ಆಫ್ ಎ ಈಕ್ವಲ್ಸ್ ಟು, ಇಟ್ ಈಸ್ ಡಿಟರ್ಮಿನೆಂಟ್ ಆಫ್
1 minus 1 1. Okay, it is 1 minus 1 1, and then it is 2 1 minus 3. Yeah, it is 2 1 minus 3, and then students it is 1 1 1, and then it is 1 1 1. So ಏನಾಗುತ್ತೆ ಮಕ್ಕಳ ಇದರಲ್ಲಿ what we get, it is not mod A students, it is determinant of A. So ಏನಾಗುತ್ತೆ 1 into 1 plus 3, so plus minus of minus 1, it is minus of minus 1 into, it is 2 plus 3, okay, 2 plus 3, and then students it is plus 1 into, yeah, plus 1, it is 2 minus 1. So we got here it is 4 plus 1 into 5 plus 1. So we got here 10. So determinant of A is equal to 10. ಇಷ್ಟು ಬರೆದ್ರೆ ಸಾಕಾ ಮಕ್ಕಳ? ಇಷ್ಟು ಬರೆದ್ರೆ 1 ಮಾರ್ಕ್ಸ್ ಸಿಗುತ್ತಾ? ಇಷ್ಟು ಬರೆದ್ರೆ 1 ಮಾರ್ಕ್ಸ್ ಸಿಗುತ್ತೇನ್ರೋ? ಏನು ಮಾಡ್ಬೇಕೀಗ? ಇಷ್ಟು ಬರೆದ್ರೆ 1 ಮಾರ್ಕ್ಸ್ ಸಿಗುತ್ತಾ? ಏನು ಮಾಡ್ಬೇಕು ಮಕ್ಕಳ ಈಗ? ವಾಟ್ ಯು ವಾಂಟ್ ಟು ಡೂ ನಾವು? ಹೇಳಿ. ಇಷ್ಟು ಮಾಡಿದ್ರೆ 1 ಮಾರ್ಕ್ಸ್ ಬರುತ್ತಾ? ಹೇಳಿ ಮಕ್ಕಳ, ಇಷ್ಟು ಮಾಡಿದ್ರೆ 1 ಮಾರ್ಕ್ಸ್ ಸಿಗುತ್ತಾ? ಏನು ಮಾಡ್ಬೇಕು? ಇದ್ರ ಜೊತೆಗೆ ಇನ್ನೇನು ಮಾಡ್ಬೇಕು? ಎನಿಬಡಿ in the class can tell me that ಏನು ಮಾಡ್ಬೇಕು ಇದಾದ್ಮೇಲೆ? Anybody in the class can tell me this? Yes, so here student, this implies determinant of A is not equal to 0. So this implies A is non-singular. ಇದೆಲ್ಲಾನು ಕೂಡ ಬರಿಬೇಕು ಮಕ್ಕಳ, ಇದೆಲ್ಲಾನು ಕೂಡ ಬರಿಬೇಕು. This conclusion is very very important. This implies A inverse exists. ಇಷ್ಟನ್ನು ಬರೆದ್ರೆ ಮಾತ್ರ ಮಕ್ಕಳ ನಿಮಗೆ ಕಂಪ್ಲೀಟ್ ಮಾರ್ಕ್ಸ್ ಸಿಗೋದು. ಇಷ್ಟು ಕಂಪ್ಲೀಟ್, ಇಲ್ಲಿ ಏನು ಗ್ರೀನ್ ಇಂಕಲ್ ಬರ್ದಿದ್ದೀನಿ ಮಕ್ಕಳ, ಇಷ್ಟೆಲ್ಲನೂ ಕೂಡ ಮೆನ್ಷನ್ ಮಾಡಿದ್ರೆ ಮಾತ್ರ 1 ಮಾರ್ಕ್ಸ್ ಸಿಗೋದು. ಜಸ್ಟ್ ಇಲ್ಲಿ ಡಿಟರ್ಮಿನೆಂಟ್ ಆಫ್ ಎನ ಮೆನ್ಷನ್ ಮಾಡಿದ್ರೆ ಸಾಲದಿಲ್ಲ. ಇಫ್ ಯು ಜಸ್ಟ್ ಮೆನ್ಷನ್ ಡಿಟರ್ಮಿನೆಂಟ್ ಆಫ್ ಎ, ಇಟ್ಸ್ ನಾಟ್ ಇನಫ್. ಯು ನೀಡ್ ಟು ಮೆನ್ಷನ್ ದ ಕಂಪ್ಲೀಟ್ ಥಿಂಗ್ಸ್. ಹಂಗಾದ್ರೆ ಮಕ್ಕಳ ನಿಮಗೆ 1 ಮಾರ್ಕ್ಸ್ ಕಂಪ್ಲೀಟ್ ಸಿಗೋದು. ಏನಾದರೂ ಇದನ್ನು ಮಿಸ್ ಮಾಡಿದ್ರಿ, ಯು ವಿಲ್ ಬಿ ನಾಟ್ ಗೆಟಿಂಗ್ ದ ಫುಲ್ ಮಾರ್ಕ್ಸ್. ಓಕೆ, ಸೊ ನೆಕ್ಸ್ಟ್ ಬಂದು ಇದರಲ್ಲಿ ಟು ಫೈಂಡ್ ಅಡ್ಜಾಯಿಂಟ್ ಆಫ್ ಎ ಕೊಂಡ್ರು. ಸೊ ನೆಕ್ಸ್ಟ್ ಏನಿದೆ? ಟು ಫೈಂಡ್ ಅಡ್ಜಾಯಿಂಟ್ ಆಫ್ ಎ. ಸೊ ಇದರಲ್ಲಿ ಡೈರೆಕ್ಟಾಗಿ ಮಕ್ಕಳ ಅಡ್ಜಾಯಿಂಟ್ ಆಫ್ ಎ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಸೊ ದೇರ್ ಇಸ್ ನೋ ನೀಡ್ ದ್ಯಾಟ್ ಯು ನೀಡ್ ಟು ಫೈಂಡ್ ದ ಮೈನರ್ಸ್ ಕೋಫ್ಯಾಕ್ಟರ್ಸ್ ಆರ್ ಎವ್ರಿಥಿಂಗ್. ಸೊ ಹೇಳಿ ಮಕ್ಕಳ, ಅಡ್ಜಾಯಿಂಟ್ ಏನು ಬರುತ್ತೆ ಇದರಲ್ಲಿ? ವಾಟ್ ಈಸ್ ದಟ್ ಅಡ್ಜಾಯಿಂಟ್ ಯು ವಿಲ್ ಗೆಟ್? ಸೊ ವಾಟ್ ಈಸ್ ದ ಮ್ಯಾಟ್ರಿಕ್ಸ್ ಐ ಆಮ್ ಗೆಟಿಂಗ್ ಸ್ಟೂಡೆಂಟ್ಸ್? 1 minus 1 1. ಸೊ 2 1 minus 3 ಏನಿದೆ ಇದರಲ್ಲಿ? 1 minus 1 1, 2 1 minus 3, and then 1 1 1. ಹೌದಲ್ಲ? ಸೊ 1 minus 1 1, 2 1 minus 3, 1 1 1 1 1. ಫೈನ್. ಸೊ ಈಗ ನೆಕ್ಸ್ಟ್ ಏನು ಮಾಡ್ತೀರಿ ಮಕ್ಕಳ? ಈ ಎರಡು ರೋನ ಮತ್ತೆ ಬರ್ಕೊಳ್ತೀರಿ. ಏನಾಗುತ್ತೆ ಇದರಲ್ಲಿ? 1 minus 1 1, 2 1 minus 3. ಅದಾದಮೇಲೆ ಯು ಜಸ್ಟ್ ರಿಪೀಟ್ ದೀಸ್ 2 ಕಾಲಮ್ಸ್, ದಟ್ ಈಸ್ 1 2 1 1 2, and then students minus 1 1 1 minus 1 1. I hope this is clear. ಎಲ್ಲರಿಗೂ ಕೂಡ ಕ್ಲಾರಿಟಿ ಸಿಕ್ಕಿದೆಯಾ? ಸೊ ಸೆಕೆಂಡ್ ಪಿ ಯು ಸಿ ಮ್ಯಾಥ್ಸ್ ಪ್ಲೇ ಲಿಸ್ಟಲ್ಲಿ ಇಲ್ಲ. ಸೆಕೆಂಡ್ ಪಿ ಯು ಸಿ ಮ್ಯಾಥ್ಸ್ ಯಾವುದನ್ನು ಕೇಳ್ತಿದ್ದೀರಾ? ಪ್ರಜು, ವಿಚ್ ಒನ್ ಯು ಆರ್ ಆಸ್ಕಿಂಗ್? ಎಸ್, ಎಲ್ಗುರೇಶ್, ಗುಡ್ ಈವ್ನಿಂಗ್. ಸೊ ನೋಡಿ ಮಕ್ಕಳ ಇದರಲ್ಲಿ, ಯಾ ಪ್ಲೀಸ್ ವಾಚ್ ಹಿಯರ್. ಸೊ ಯಾವ ಸೆಕೆಂಡ್ ಪಿ ಯು ಮ್ಯಾಥ್ಸ್ ನೀವು ಕೇಳ್ತಿರೋದು? ಯಾವ ಪ್ಲೇ ಲಿಸ್ಟಲ್ಲಿ ಇಲ್ಲ ಅಂತ ಕೇಳ್ತಾ ಇದ್ದೀರಿ? ಸೊ ವೇರ್ PDF is uploaded, it will be uploaded in the ನಮ್ಮ ವಾಟ್ಸಪ್ ಚಾನಲಲ್ಲಿ. ಎನ್ರೋಲ್ ಇನ್ ಟು ದ ವಾಟ್ಸಪ್ ಚಾನಲ್, ದೇರ್ ಯು ಕ್ಯಾನ್ ಫೈಂಡ್ ಇಟ್. ಸೊ ಇಂಪಾರ್ಟೆಂಟ್ ಕ್ವಶನ್ಸ್ ವಿಡಿಯೋ ಸೆಕ್ಷನ್ಗೆ ಬಾಕಂದ. ಸೊ ಪ್ರಜು, ಸೆಕೆಂಡ್ ಪಿ ಯು ಮ್ಯಾಥ್ಸ್ 1 ಶಾರ್ಟ್ ಪ್ಲೇ ಲಿಸ್ಟಲ್ಲಿ ಇಲ್ಲ. ಯಾವ ಪ್ಲೇ ಲಿಸ್ಟಲ್ಲಿ ಕೇಳ್ತಿದ್ಯಾ? ಸೊ ಸೆಕೆಂಡ್ ಪಿ ಯು ಸಿ 1 ಶಾರ್ಟ್ ಮ್ಯಾಥ್ಸ್, ಸೆಕೆಂಡ್ ಪಿ ಯು ಸಿ 1 ಶಾರ್ಟ್ ಮ್ಯಾಥ್ಸ್ ಆಲ್ರೆಡಿ ಲೈವ್ ಕ್ಲಾಸಸ್ ಮಾಡ್ತಿದ್ದಾರಲ್ಲ, ನಮ್ಮ ಫ್ಯಾಕಲ್ಟೀಸೇ ಮಾಡ್ತಾ ಇದ್ದಾರೆ ನೋಡಿ. ಎಸ್, ಹೌದು, ಇನ್ವರ್ಸ್ ಟ್ರಿಗೊನೋಮೆಟ್ರಿ ಫಂಕ್ಷನ್ಸ್ ಕೂಡ ಇದೆ. ಐ ವಿಲ್ ಟೀಚ್ ಆಲ್ ದೋಸ್, ಡೋಂಟ್ ವರಿ. ಫಸ್ಟ್ ಈಸಿ ಕ್ವಶನ್ಸ್ಗಳನ್ನ ಮುಗಿಸೋಣ ಅಂತ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ಹೇಳಿ ಮಕ್ಕಳ, ಇದರಲ್ಲಿ ಏನಾಗುತ್ತೆ? ವಾಟ್ ವಿ ಗೆಟ್? 1 plus 3. ಸೊ ವಾಟ್ ಈಸ್ 1 plus 3 ಸ್ಟೂಡೆಂಟ್ಸ್? 4. ಓಕೆ, ನೆಕ್ಸ್ಟ್ ಹೇಳಿ ಮಕ್ಕಳ, minus 3 minus 2. ವಾಟ್ ಈಸ್ ದಿಸ್? minus 5. And then students 2 minus 1. 2 minus 1 is 1. And then students 1 plus 1 is nothing but 2. And next idರಲ್ಲಿ 1 minus 1 is 0. And then students minus 1 minus 1, it is minus 2. And then 3 minus 1 is nothing but 2. And then here 2 plus 3 is nothing but 5. And then students here 1 plus 2 is nothing but 3. So this is your adjoint of A. ಗೊತ್ತಾಗಿದೆ ಮಕ್ಕಳ ಎಲ್ಲರಿಗೂ ಇದು? Did everyone understood this? Reply me fast. ಹೇಳಿ ಮಕ್ಕಳ, ಇದೆಲ್ಲರಿಗೂ ಕೂಡ ಕ್ಲಾರಿಟಿ ಸಿಕ್ಕಿದೆಯಾ? ಎವ್ರಿಬಡಿ ಅಂಡರ್ಸ್ಟುಡ್ ದಿಸ್? ರಿಪ್ಲೈ ಮೀ ಫಾಸ್ಟ್, ಬೇಗ ರಿಪ್ಲೈ ಮಾಡಿ. ರಿಪ್ಲೈ ಮೀ ಫಾಸ್ಟ್ ಸ್ಟೂಡೆಂಟ್ಸ್, ಎಲ್ಲರಿಗೂ ಕೂಡ ಕ್ಲಾರಿಟಿ ಸಿಕ್ಕಿದೆಯಾ? ಸೊ ಇದಾದ್ಮೇಲೆ ಏನು ಫೈಂಡ್ ಔಟ್ ಮಾಡಬೇಕು ಮಕ್ಕಳ? ಅಡ್ಜಾಯಿಂಟ್ ಆಯಿತು. ನೆಕ್ಸ್ಟ್ ಏನು ಬೇಕು? ಟು ಫೈಂಡ್ ಎ ಇನ್ವರ್ಸ್. ನೆಕ್ಸ್ಟ್ ಏನು ಬೇಕು ಮಕ್ಕಳ ನಮಗೆ? ವಿ ವಾಂಟ್ ಹಿಯರ್ ಎ ಇನ್ವರ್ಸ್. ಟು ಫೈಂಡ್ ಎ ಇನ್ವರ್ಸ್. ವಾಟ್ ಈಸ್ ಎ ಇನ್ವರ್ಸ್ ಫಾರ್ಮುಲಾ ಸ್ಟೂಡೆಂಟ್ಸ್? ಎ ಇನ್ವರ್ಸ್ ಫಾರ್ಮುಲಾ ಏನು? So what is A inverse students? We know that A inverse equals to, what is A inverse? A inverse equals to 1 by determinant of A into adjoint of A. So we get here, it is A inverse equals to determinant. Determinant is nothing but 1 by 10.
adjoint of A. Adjoint of A is 4, 2, 2. Okay, minus 5, 0, 5. And then students 1, minus 2, and then 3. I hope this is clear. ಇಷ್ಟು ಅರ್ಥ ಆಗಿದೆ ಅಂದರೆ ಎಲ್ಲರಿಗೂ ಇಷ್ಟು ಮಾಡಿದ್ರೆ ಮಕ್ಕಳ ಇಷ್ಟು ಮಾಡಿದ್ರೆ ಎಷ್ಟು ಸಿಗುತ್ತೆ 4 2 2 minus 5 0 5 1 minus 2 3 ಪರ್ಫೆಕ್ಟ್ ಆಗಿದೆ ಕಂದ ಪರ್ಫೆಕ್ಟ್ ಆಗಿದೆ. ಸೊ ಇಷ್ಟು ಮಾಡಿದ್ರೆ ಎಷ್ಟು ಮಾರ್ಕ್ಸ್ ಸಿಗುತ್ತೆ ಮಕ್ಕಳ? ಇಲ್ಲಿ ತನಕ ಮಾಡಿದ್ರೆ ಎಷ್ಟು ಮಾರ್ಕ್ಸ್ ಸಿಗುತ್ತೆ? ವಿಲ್ ಬಿ ಗೆಟಿಂಗ್ 4 ಮಾರ್ಕ್ಸ್. 4 ಮಾರ್ಕ್ಸ್ ಆಲ್ರೆಡಿ ಬಂತು ಮಕ್ಕಳ. ಇಲ್ಲಿ ತನಕ ಮಾಡಿದ್ರೆ ವಿಲ್ ಬಿ ಗೆಟಿಂಗ್ 4 ಮಾರ್ಕ್ಸ್. ಆ್ಯಂಡ್ ನೆಕ್ಸ್ಟ್ ಈಗ ಏನು ಉಳ್ಕೊಂಡಿದೆ? ಸೊ ನೆಕ್ಸ್ಟ್ ಈಗ ಏನು ಉಳ್ಕೊಂಡಿದೆ ಮಕ್ಕಳ? ಟು ಫೈಂಡ್ ಎಕ್ಸ್ ವೈ ಝೆಡ್ ವ್ಯಾಲ್ಯೂಸ್. ಟು ಫೈಂಡ್ ಎಕ್ಸ್ ವೈ ಝೆಡ್ ವ್ಯಾಲ್ಯೂಸ್. ಸೊ ಲಾಸ್ಟ್ಲಿ ಸ್ಟೂಡೆಂಟ್ಸ್ ವಿಲ್ ಬಿ ಫೈಂಡಿಂಗ್ ಯರ್ ಎಕ್ಸ್ ವೈ ಝೆಡ್ ವ್ಯಾಲ್ಯೂಸ್. ಸೊ ಹೇಗೆ ಮಕ್ಕಳ ಎಕ್ಸ್ ವೈ ಝೆಡ್ ವ್ಯಾಲ್ಯೂಸ್ ಫೈಂಡ್ ಔಟ್ ಮಾಡೋದು? ಸೊ ಗಿವನ್ ಏನು ಕೊಟ್ಟಿದ್ದಾರೆ? ಗಿವನ್ ಸ್ಟೂಡೆಂಟ್ಸ್ ಎ ಎಕ್ಸ್ ಇಸ್ ಈಕ್ವಲ್ ಟು ಬಿ. ಓಕೆ, ದೇ ಫಾರ್ ಎಕ್ಸ್ ಇಸ್ ಈಕ್ವಲ್ ಟು ಏನಾಗುತ್ತೆ? ದಿಸ್ ಇಂಪ್ಲೈಸ್ ಎಕ್ಸ್ ಇಸ್ ಈಕ್ವಲ್ ಟು ಏನಾಗುತ್ತೆ ಮಕ್ಕಳ? ಎ ಇನ್ವರ್ಸ್ ಇಂಟು ಬಿ. ಸೊ ಎಕ್ಸ್ ವ್ಯಾಲ್ಯೂ ಗೊತ್ತಿದೆ ಮಕ್ಕಳ ನಮಗೆ. ಎಕ್ಸ್ ವ್ಯಾಲ್ಯೂ ಏನು? ಎಕ್ಸ್ ಇಸ್ ನಥಿಂಗ್ ಬಟ್ ಎಕ್ಸ್ ವೈ ಝೆಡ್. ಎ ಇನ್ವರ್ಸ್ ಇಸ್ ವಾಟ್? ಇಟ್ ಇಸ್ 1/10 ಇಂಟು 1/10 ಇಂಟು ವಿ ಗೆಟ್ ಹಿಯರ್ 4 2 2 minus 5 0 5. 4 2 2 minus 5 0 5. And then students here we get it is 1 minus 2 3. 1 minus 2 3. What is matrix B? Matrix B ಏನಾಗುತ್ತೆ ಮಕ್ಕಳ ಇದರಲ್ಲಿ? Matrix B is nothing but it is 4 0 2. Matrix B is nothing but it is 4 0 2. So what do we get? ಏನಾಗುತ್ತೆ ಮಕ್ಕಳ ಇದರಲ್ಲಿ? We got here 1/10 into it is ನೋಡಿ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಹೇಗೆ ಮಾಡೋದು ಅಂತ ಗೊತ್ತಿದೆಯಲ್ಲ ಮಕ್ಕಳ. ಸೊ ಈ ಮೂರು ಜನ ಜೊತೆ ಮಾತಾಡುತ್ತೆ. These 3 people will speak with these 3 people. But ಯಾವ ರೀತಿ? 4 will speak with 4, 2 will speak with 0 and 2 will speak with 2. ಸೊ ಏನಾಗುತ್ತೆ ಮಕ್ಕಳ ಇದರಲ್ಲಿ? 4 with 4, okay, plus 2 with 0, plus students here 2 with 2. And then students minus 5 with 4, plus 0 with 0 and with 5 with 2. And then students 1 with 4, plus of minus 2 into 0, plus students here 3 into 2. So what do we get? ಏನಾಗುತ್ತೆ ಮಕ್ಕಳ ಇದರಲ್ಲಿ? We get here 1/10 into it is 16. Okay, 16 plus 0 plus 4. And then it is minus 20 plus 0 plus 10. And then students 4 plus 0 plus 6. So we got here it is 1/10 into it is 20 minus 10 and then 10. Okay, so this is your x, y, z. ಮಕ್ಕಳ ಇಷ್ಟು ಬರೆದ್ರೆ ಸಾಕಾ? ಇಷ್ಟು ಬರೆದ್ರೆ ಸಾಕೇನ್ರೋ? Is this enough if we write till here? ಹೇಳಿ ಮಕ್ಕಳ. Is this enough if I write till here? ಇಷ್ಟು ಬರೆದ್ರೆ ಸಾಕಾ? ಹೇಳಿ ಮಕ್ಕಳ ಬೇಗ. ಇಷ್ಟು ಬರೆದ್ರೆ ಸಾಕೇನ್ರೋ? Is this enough if I write till here? ಹೇಳಿ ಮಕ್ಕಳ. ಸೊ ಚೆಕ್ ಇನ್ ದ ಲೈವ್ ಸೆಕ್ಷನ್ ಪ್ರಜು. ಇಷ್ಟು ಬರೆದ್ರೆ ಸಾಕಾ ಮಕ್ಕಳ? ಇನ್ನೇನು ಆ್ಯಡ್ ಮಾಡಬೇಕು? ಇನ್ನೇನು ಮಾಡಬೇಕೀಗ? We need to give the conclusion. Writing conclusion is very, very important. Therefore, x is equal to 2, y is equal to minus 1, z is equal to 1. ಇದನ್ನು ಬರೀಲೇಬೇಕು ಮಕ್ಕಳ. You need to write x, y, z separately. Very good, Conro. Very good. So, substituting the equation ಅದು cross-checking ಕಂದ. Missed. That is a cross-checking. ಅದನ್ನ x, y, z ವ್ಯಾಲ್ಯೂಸ್ನ ಮತ್ತೆ ಈಕ್ವೇಷನ್ಸ್ಗೆ ಹಾಕೋದು ಕ್ರಾಸ್ ವೆರಿಫಿಕೇಷನ್ಗೆ. ಅದು ನಿನ್ನ ಮೆಥಡಲ್ಲಿ ಇನ್ಕ್ಲೂಡ್ ಆಗಿಲ್ಲ ಕಂದ. ಮಿಸ್ಡ್. ಅರ್ಥ ಮಾಡ್ಕೋ. ಅದು ನಿನ್ನ ಮೆಥಡಲ್ಲಿ ಅಂದರೆ 5 ಮಾರ್ಕ್ಸಲ್ಲಿ ಅದು ಇನ್ಕ್ಲೂಡ್ ಆಗಿಲ್ಲ. ಅದು ನಿನ್ನ ಸಮಾಧಾನಕ್ಕೆ ನೀನು ಮಾಡ್ಕೊಳ್ಳೋ ಕೆಲಸ ಅದು. ಸೊ ಆಲ್ರೆಡಿ ಇಟ್ ಇಸ್ ಡನ್ ಕಣೋ ಪ್ರಜು. ಇಟ್ ಇಸ್ ಆಲ್ರೆಡಿ ಡನ್. ಸೊ ಹೇಳಿದ್ನೇ ಎಷ್ಟು ಸಲ ಹೇಳ್ತೀಯಾ ಪ್ರಜು? ಹೇಳ್ತಿಲ್ವ ಕಂದ? ಸುಮ್ಮನೆ ಯಾಕೋ ಅಲ್ಲಿ ಇದು ಮಾಡ್ತಿದ್ಯಾ, ಸ್ಪ್ಯಾಮ್ ಮಾಡ್ತಿದ್ಯಾ? ಹೇಳೋದು ಕೇಳು. ಆಲ್ರೆಡಿ 1 ಶಾರ್ಟ್ ಸೀರೀಸ್ ಬಂದಿದೆ, 1 ಶಾರ್ಟ್ ವೀಡಿಯೋಸ್ ಆಲ್ರೆಡಿ ಮಾಡಿರ್ತಾರೆ, ಹೋಗಿ ಚೆಕ್ ಮಾಡು. ಮ್ಯಾಥ್ಸ್ ಇಲ್ಲ ಅಂತನಾ? ಮ್ಯಾಥ್ಸ್ ಈಗ ಲಲಿತಾ ಮ್ಯಾಮ್ ಜಾಯ್ನ್ ಆಗಿದ್ದಾರೆ. ಶಿಲ್ ಬಿ ಸ್ಟಾರ್ಟಿಂಗ್ ಇಟ್ಸ್ ಶಾರ್ಟ್ಲಿ. ಅದನ್ನ ಬಿಟ್ಟರೆ ಹೋಗಿ ಟೈಪ್ ಮಾಡು, ಕಾವೇರಿ ಬ್ಯಾಚ್ ಅಂತ ಟೈಪ್ ಮಾಡ್ಕಂದ, ಕಾವೇರಿ ಮ್ಯಾಥ್ಸ್ ಅಂತ ಟೈಪ್ ಮಾಡು, ಅಲ್ಲಿ ಸಿಗುತ್ತೆ ನಿನಗೆ. ಓಕೆ ಫೈನ್. ಸೊ ಇಷ್ಟ ಆಯ್ತಲ್ಲ ಮಕ್ಕಳ? ಸೊ 5 ಮಾರ್ಕ್ಸ್ ಪಕ್ಕ ಆಯಿತು. ಸೊ ಎಲ್ಲರೂ ಕೂಡ 5 ಮಾರ್ಕ್ಸ್ ಬರುತ್ತಲ್ವಾ? ಎಲ್ಲರಿಗೂ ಕೂಡ 5 ಮಾರ್ಕ್ಸ್ ಬರುತ್ತಲ್ಲ ಮಕ್ಕಳ ಹಾಗಾದ್ರೆ? ಸೊ ಡಿಟರ್ಮಿನೆಂಟ್ಸಲ್ಲಿ 5 ಮಾರ್ಕ್ಸ್ ಪಕ್ಕ ಅಲ್ಲ? ಡಿಟರ್ಮಿನೆಂಟಲ್ಲಿ ಐ ಆಮ್ ಬೋರ್ಡ್ ಸರ್, ವಾಟ್ ಟು ಡೂ? ಡ್ಯಾನ್ಸ್ ಮಾಡು ಕಂದ. ಚತುರ್ ಡ್ಯಾನ್ಸ್ ಮಾಡು. ಎಸ್ 5 ಮಾರ್ಕ್ಸ್ ಪಕ್ಕ ಅಲ್ಲ? ಸೊ ಹಾಗಾದರೆ ವೆರಿ ಗುಡ್. ಸೊ ಈಗ ಮಕ್ಕಳ ಮ್ಯಾಟ್ರಿಸಸಲ್ಲಿ ಕೂಡ 5 ಮಾರ್ಕ್ಸ್ ಬರುತ್ತೆ. ಸೊ ಮ್ಯಾಟ್ರಿಸಸಲ್ಲಿ ಮಕ್ಕಳ 5 ಮಾರ್ಕ್ಸ್ ಕೂಡ ಬರುತ್ತೆ. ನೆಕ್ಸ್ಟ್ ನಿಮ್ಗಿರೋದು ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್. ಶಲ್ ಐ ಸ್ಟಾರ್ಟ್ ವಿತ್ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಸ್ಟೂಡೆಂಟ್ಸ್? 5 ಮಾರ್ಕ್ಸ್ ಕ್ವಶನ್ಸ್ ಫ್ರಮ್ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್. ಶಲ್ ಐ ಸ್ಟಾರ್ಟ್ ವಿತ್ ದ್ಯಾಟ್? ಇಲ್ಲ ಶ್ಲೋಕ್ ಶೆಟ್ಟಿ ಆಗೋದಿಲ್ಲ ಕಂದ, ಅದು ಸಪ್ರೇಟ್ ಯೂನಿವರ್ಸಿಟಿ ಅಲ್ವೇನೋ? ಓಕೆ. ಸೊ ನೋಡಿ ಮಕ್ಕಳ, ಈಗ ವಿ ಶಲ್ ಸ್ಟಾರ್ಟ್ ವಿತ್ ದಿಸ್. ಓಕೆ. ಸೊ ನೋಡಿ ಮಕ್ಕಳ, ಇದರಲ್ಲಿ ದೀಸ್ ಆರ್ ದ ವೆರಿ ಇಂಪಾರ್ಟೆಂಟ್ 5 ಮಾರ್ಕ್ಸ್ ಕ್ವಶನ್ಸ್. ಸೊ ಫೈನ್. ಓಕೆ ಆಯ್ತು ಕಂದ, ಆಯ್ತು.
ಸೊ ಶುರು ಮಾಡೋಣ. 5 ಮಾರ್ಕ್ಸ್ ಕ್ವಶನ್ಸ್ ಇದರಲ್ಲಿ ನೋಡಿ ಮಕ್ಕಳ. ಸೊ ಶೋ ದ್ಯಾಟ್ ಚೆಕ್ ವೆದರ್ ಸ್ಟೂಡೆಂಟ್ಸ್, ಚೆಕ್ ವೆದರ್ ದ ಗಿವನ್ ಫಂಕ್ಷನ್ ಇಸ್ 1 1 ಆನ್ ಟು ಆರ್ ಬೈಜೆಕ್ಟಿವ್. ಸೊ ಎಲ್ಲರಿಗೂ ಕೂಡ ಗೊತ್ತಿದೆ ತಾನೆ 1 1 ಅಂದ್ರೇನಂತ. ಸೊ ಮೇಕ್ KCT ವಿಡಿಯೋಸ್, ಆಲ್ರೆಡಿ ಇಟ್ಸ್ ಡನ್. PW KCT ಚಾನಲ್ಗೆ ಹೋಗು, PW KCT ಚಾನಲ್ ಲೈವ್ ಸೆಕ್ಷನ್ಗೆ ಹೋಗು, ಯು ವಿಲ್ ಗೆಟ್ ಆಲ್ ದೋಸ್. ಸರ್ ಐ ಆಮ್ ಓಲ್ಡ್ ಸ್ಟೂಡೆಂಟ್ ಸರ್, ಪ್ಲೀಸ್ ಗಿವ್ ಮೀ ಸಮ್ ವರ್ಕ್. ನಾನು ಏನು ಪ್ರಾಬ್ಲಮ್ ಕೊಡ್ತಾ ಇದ್ದೀನಿ ಅದನ್ನು ಓದಕ್ಕಂದ, ಅದೇ ನಿನ್ನ ವರ್ಕ. ಓಕೆ, ಸೊ ಶುರು ಮಾಡೋಣ ಮಕ್ಕಳ. ಅದ್ರ ಬಗ್ಗೆ KCT ಎಲ್ಲ ಬಗ್ಗೆ ಬಿಟ್ಬಿಡ್ರು, ಸ್ವಲ್ಪ ಬೋರ್ಡ್ಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಣ ಈಗ. ಸೊ ಇನ್ನೊಂದು ಯಾವುದಾದ್ರು ಒಂದು ಸೆಷನ್ ಬರ್ತೀನಿ, ಆಗ ಬೇಕಾದರೆ KCT ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ ಪ್ರಜು, ಅದು ಡೌಟ್ ಇದೆ ಕಂದ, ಅದು ಡೌಟ್ ಇದೆ ಪ್ರಜು, ಆಲ್ರೆಡಿ ಐ ಹ್ಯಾವ್ ಡನ್, ಪ್ಲೀಸ್ ಚೆಕ್ ಇಟ್. ಓಕೆ, ಸೊ ಎಲ್ಲಿ ಸಿಗುತ್ತೆ ಎಲ್ಗುರೇಶ್? ಇದು ನಿಮ್ಮ ಇಟ್ ವಿಲ್ ಬಿ ಅವೈಲೇಬಲ್ ಇನ್ ವಾಟ್ಸಪ್ ಚಾನಲ್ ಸಿಗುತ್ತೆ. ಫೈನ್. ಸೊ ಮಕ್ಕಳ 1 1 ಫಂಕ್ಷನ್ ಅಂದರೆ ಏನು? ಸೊ 1 1 ಫಂಕ್ಷನ್ ಅಂದರೆ ಏನು, ಆನ್ ಟು ಫಂಕ್ಷನ್ ಅಂದರೆ ಏನು, ಮತ್ತು ಬೈಜೆಕ್ಟಿವ್ ಅಂದ್ರೇನು? ಬೈಜೆಕ್ಟಿವ್ ಅಂದರೆ ಎಲ್ಲರಿಗೂ ಕೂಡ ಗೊತ್ತಿದೆ, ಆ ಫಂಕ್ಷನ್ ವಿಚ್ ಇಸ್ ಬೋತ್ 1 1 ಆ್ಯಂಡ್ ಆನ್ ಟು ಇಸ್ ಕಾಲ್ಡ್ ಆಸ್ ಬೈಜೆಕ್ಟಿವ್. 1 1 ಫಂಕ್ಷನ್ ಅಂದ್ರೇನು, ಆನ್ ಟು ಫಂಕ್ಷನ್ ಅಂದ್ರೇನು, ಅದಕ್ಕೆಲ್ಲ ದೊಡ್ಡ ಕಥೆಗಳೇ ಇದೆ, ಹೌದಲ್ಲ ಮಕ್ಕಳ? 1 1 ಫಂಕ್ಷನ್ ಅಂದರೆ ಡಿಫರೆಂಟ್ ಇನ್ಪುಟ್ ಶುಡ್ ಹ್ಯಾವ್ ಡಿಫರೆಂಟ್ ಔಟ್ಪುಟ್ಸ್. ಓಕೆ, ಸೊ ಆನ್ ಟು ಫಂಕ್ಷನ್ ಅಂತಂದ್ರೆ ಏನು? ಈಚ್ ಆ್ಯಂಡ್ ಎವ್ರಿ ಎಲಿಮೆಂಟ್ ಇನ್ ದ ಕೋಡೊಮೇನ್ ಶುಡ್ ಹ್ಯಾವ್ ಅಟ್ ಲೀಸ್ಟ್ 1 ಪ್ರೀ ಇಮೇಜ್ ಇನ್ ದ ಡೊಮೇನ್. ಸೊ ಇದೆಲ್ಲ ಹೇಳ್ತಾ ಕೂತ್ಕೋಬೇಕು ಮಕ್ಕಳ, ಅಷ್ಟೆಲ್ಲ ನಾನು ಹೇಳ್ತಾ ಕೂರೋದಿಲ್ಲ, ಅಷ್ಟೆಲ್ಲ ಖಂಡಿತ ನಾನು ಹೇಳೋದಿಲ್ಲ ಮಕ್ಕಳ. ನಿಮಗೆ ಇದರಲ್ಲಿ ನೋಟ್ಸ್ ಹೇಗೆ ಬರೀಬೇಕು, ಯಾಕಂದರೆ ದಿಸ್ ಇಸ್ ನಾಟ್ ಅ ಡೀಟೇಲ್ ಕ್ಲಾಸ್ ಕೊಂಡ್ರು, ದಿಸ್ ಇಸ್ ನಾಟ್ ಅ ಡೀಟೇಲ್ ಕ್ಲಾಸ್. ಅಂದರೆ ನಾನು ಬಿಗಿನಿಂಗಿಂದನೂ ಹೇಳ್ಕೊಂಡು ಕೂತ್ಕೊಳ್ಳೋಕೆ ಸಾಧ್ಯವೇ ಇಲ್ಲ. ಇಟ್ ಇಸ್ ಜಸ್ಟ್ ಅ ರಿವಿಷನ್ ಕ್ಲಾಸ್. ಐ ಹೋಪ್ ಯು ಆಲ್ ನೋ ಇಟ್ ಸ್ಟೂಡೆಂಟ್ಸ್, ಇಟ್ ಇಸ್ ಜಸ್ಟ್ ಅ ರಿವಿಷನ್ ಕ್ಲಾಸ್. ಸೊ ಕಾನ್ಸೆಪ್ಷಲಿ ಏನು ಎತ್ತ ಅದನ್ನು ನಿಮ್ಗೆ ತುಂಬ ಕಷ್ಟ ಆಗುತ್ತೆ ಮಕ್ಕಳ. ನಾನು ನಿಮಗೆ ವಿತಿನ್ ಅ ಶಾರ್ಟ್ ಅಮೌಂಟ್ ಆಫ್ ಟೈಮ್ ಎಲ್ಲನೂ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಬಟ್ ವಿ ಕ್ಯಾನ್ ಡೂ ಒನ್ ಥಿಂಗ್, ವಾಟ್ ಇಸ್ ದಟ್? ಐ ಕ್ಯಾನ್ ಪ್ರೊವೈಡ್ ಯು ಅ ವೆರಿ ಗುಡ್ ನೋಟ್ಸ್ ವೇರ್ ಯೂಸಿಂಗ್ ದಿಸ್ ನೋಟ್ಸ್ ಯು ಕ್ಯಾನ್ ಡೆಫಿನೆಟ್ಲಿ ಗೆಟ್ 40 ಔಟ್ ಆಫ್ 40. ಅರ್ಥ ಆಗ್ತಿದೆ ಎಲ್ಲರಿಗೂ? ಐ ಹೋಪ್ ಯು ಆರ್ ಗೆಟಿಂಗ್ ಇಟ್. ಸರ್ ಐ ಆಮ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ಹೌ ಟು ಪ್ರಿಪೇರ್ ಮ್ಯಾಥ್ಸ್. ಸೊ ಹೌ ಟು ಪ್ರಿಪೇರ್ ಫಾರ್ ಮ್ಯಾಥ್ಸ್, ಸೊ ಯು ನೀಡ್ ಟು ಹ್ಯಾವ್ ಅ ಡಿಸಿಪ್ಲಿನ್ ಫಸ್ಟ್. ಮಕ್ಕಳ ರಿವಿಷನ್ ಅಂತ ಒಂದು ಇದೆ ಗೊತ್ತಾ? ಸೊ ಇಟ್ಸ್ ಅ ಬೈಜೆಕ್ಟಿವ್ ಫಂಕ್ಷನ್. ಹೌದು, 1-2 ನಿಮಿಷ ಮಾತಾಡ್ತೀನಿ ಮಕ್ಕಳ, ಕೇಳಿಸ್ಕೊಳ್ಳಿ. ಎಲ್ಲರಿಗೂ ಕೂಡ ಗೊತ್ತಿದಲ್ಲ, ರಿವಿಷನ್ ಅಂತ ಒಂದಿದೆ ಗೊತ್ತಾ ಮಕ್ಕಳ? ರಿವಿಷನ್ ಏನು? ರಿವಿಷನ್ ಅಂತಂದರೆ ಸೊ ದಿಸ್ ಫಂಕ್ಷನ್ ಇಸ್ ಬೈಜೆಕ್ಟಿವ್. ಹೌದು ಕಂದ, ದಿಸ್ ಫಂಕ್ಷನ್ ಇಸ್ ಬೈಜೆಕ್ಟಿವ್. ಹೌದು, ಎಲ್ಲರಿಗೂ ಕೂಡ ಪ್ರಾಕ್ಟೀಸ್ ಮಾಡಿ ಪಕ್ಕ ಆಗಿಬಿಟ್ಟಿದ್ದೀರಿ ಎಲ್ಲರೂ ಕೂಡ. ವೆರಿ ಗುಡ್. ಸೊ ರಿವಿಷನ್ ಅಂತ ಒಂದಿದೆ. ಎಷ್ಟು ಜನ ರಿವಿಷನ್ ಮಾಡ್ತೀರಿ ಮಕ್ಕಳ ಓದಿದ್ಮೇಲೆ? ಸ್ಪಾಂಟೇನಿಯಸ್ ರಿವಿಷನ್ಸ್, ಮತ್ತೆ ರಿವಿಷನ್ಸ್. ಓಕೆ, ಸೊ ನಾನು ಈ ಪಾಠ ಓದಿದ್ದೀನಿ, ಒಂದು 3-4 ಸಲ ರಿವಿಷನ್ ಮಾಡಿರ್ತೀನಿ ನಾನು ಟೆಸ್ಟ್ಗೆ ಹೋಗೋಕ್ಕಿಂತ ಮುಂಚೆ, ಒಂದು 5-6 ಸಲ ರಿವಿಷನ್ ಮಾಡಿರ್ತೀನಿ ಎಕ್ಸಾಮ್ಗೆ ಹೋಗೋಕ್ಕಿಂತ ಮುಂಚೆ. ಎಷ್ಟು ಜನ ಮಾಡ್ತೀರಿ ಮಕ್ಕಳ ಈ ಕೆಲಸನ? ಹೌ ಮೆನಿ ಆಫ್ ಯು ವಿಲ್ ಡೂ ದ್ಯಾಟ್? ರಿವಿಷನ್ ಅನ್ನೋದು ಗೊತ್ತಿದೆಯಾ? ರಿವಿಷನ್ ಅನ್ನೋದು ಗೊತ್ತಿದೆಯಾ ಮಕ್ಕಳ? ಹೇಳಿ ಬೇಗ. ಟೆಲ್ ಮಿ ಸ್ಟೂಡೆಂಟ್ಸ್ ಫಾಸ್ಟ್. ಐ ಡಿಡ್ 2 times. ವೆರಿ ಗುಡ್. ಓಕೆ, ಸೊ August 3rd in the test, ಹೌದು? ಯಾ, ಫೈನ್ ಚತುರ್, ಫೈನ್ ಕಂದ. ಓಕೆ, ಸೊ ಇಫ್ ಯು ಪ್ರಾಕ್ಟೀಸ್ ಕ್ವಶನ್ಸ್ ವಾಟ್ ಯು ಆರ್ ಡೂಯಿಂಗ್ ದೆನ್ ಐ ವಿಲ್ ಗೆಟ್ 40 ಔಟ್ ಆಫ್ 40. ಎಸ್ ಖಂಡಿತ ಆಕಾಶ್. ಎಸ್. So promptly means I didn't done. You need to do it. So please revise it more times. I will revise so many times. Yes. Makla, the more you revise, the more you will write accurately in exams. ಎಕ್ಸಾಮ್ಸ್ ಅಲ್ಲಿ ನೀವು ಪರ್ಫೆಕ್ಟ್ ಆಗಿ ಬರೀಬೇಕಂದ್ರೆ ಮಕ್ಕಳ ಜಾಸ್ತಿ ರಿವಿಷನ್ಸ್ ಮಾಡಿರಬೇಕು. ತುಂಬ ಜನ ಮಕ್ಕಳು ಏನು ಮಾಡ್ತಾರೆ, ಒಂದ್ಸಲ ಓದ್ಬಿಟ್ಟಿದ್ದೀನಿ ಸಾಕು ಅಂತ ಅನ್ಕೊಳ್ತಾರೆ. ಬಟ್ ದಟ್ಸ್ ನಾಟ್ ಇನಫ್. ರಿವಿಷನ್ ಎಷ್ಟು ಮಾಡ್ತೀರಾ ಮಕ್ಕಳ ಅಷ್ಟು ಒಳ್ಳೇದು ನಿಮಗೆ. ಓಕೆ, ಸೊ ಹಾಗಾದ್ರೆ ಏಪ್ರಿಲ್ ಬರೋಣ. ಸೊ ನೋಡಿ ಮಕ್ಕಳ, ಸೊ ಇದರಲ್ಲಿ ಸೊಲ್ಯೂಷನ್ ಸ್ಟೂಡೆಂಟ್ಸ್ ಕಮಿಂಗ್ ಟು 1 1 ಫಂಕ್ಷನ್ ಹೇಗೆ ಬರಿಬೇಕು ಮಕ್ಕಳ ಇದನ್ನು? ಸೊ ಎಸ್, ಐ ನೋ ದ್ಯಾಟ್ ದಿಸ್ ಇಸ್ ಅ 1 1 ಫಂಕ್ಷನ್ ಅಂತ ಎಲ್ಲರಿಗೂ ಕೂಡ ಚೆನ್ನಾಗಿ ಗೊತ್ತಿದೆ ಮಕ್ಕಳ. ಎವ್ರಿಬಡಿ ನೋಸ್ ಇಟ್ ಇಸ್ 1 1 ಫಂಕ್ಷನ್ ಅಂತ. 1 1 ಫಂಕ್ಷನ್ ಆದರೆ ಏನು ಮಾಡ್ತೀವಿ? ವಿ ವಿಲ್ ಕನ್ಸಿಡರ್. ಸೊ 1 1 ಫಂಕ್ಷನ್ಗೆ ಏನು ಮಾಡ್ತೀವಿ ಮಕ್ಕಳ? ವಿ ವಿಲ್ ಕನ್ಸಿಡರ್ ಎಫ್ ಆಫ್ x1. ಸೊ ಕನ್ಸಿಡರ್ ಸ್ಟೂಡೆಂಟ್ಸ್ ವಾಟ್ ವಿ ವಿಲ್ ಕನ್ಸಿಡರ್? ಎಫ್ ಆಫ್ x1 ಈಕ್ವಲ್ಸ್ ಟು ಎಫ್ ಆಫ್ x2. ಹೌದಲ್ವಾ? ಎಫ್ ಆಫ್ x1 ಈಕ್ವಲ್ಸ್ ಟು ಎಫ್ ಆಫ್ x2. ಅದಾದಮೇಲೆ ಮಕ್ಕಳ ನಾವೇನು ಮಾಡ್ತೀವಿ ಇದರಲ್ಲಿ? ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಫಾರ್ ಆಲ್ x1, x2 ಬಿಲಾಂಗ್ಸ್ ಟು ದ ರಿಯಲ್ ನಂಬರ್ r. ವಾಟ್ ಇಸ್ ದಿಸ್ r? r is nothing but the domain. ಓಕೆ, ಇಲ್ಲಿ ಏನು ಡೊಮೇನ್ ಬರ್ದಿದ್ದೀನಿ ಮಕ್ಕಳ? ದಿಸ್ ಇಸ್ ದ r. ಓಕೆ, ಇಲ್ಲಿ ಏನು r ಬರ್ದಿದ್ದೀನಿ? ದಿಸ್ ಇಸ್ ನಥಿಂಗ್ ಬಟ್ ದ ಡೊಮೇನ್. ಸೊ ಇಟ್ ಬಿಲಾಂಗ್ಸ್ ಟು ದ ಡೊಮೇನ್ ಅಂತ ತೋರಿಸ್ಬೇಕು ಮಕ್ಕಳ. ದಿಸ್ ಬಿಲಾಂಗ್ಸ್ ಟು ದ ಡೊಮೇನ್. ಯಾವುದು? ಇನ್ಪುಟ್ ವ್ಯಾಲ್ಯೂಸ್. ಇದನ್ನು ಬರೀಲೇಬೇಕು. ಮಸ್ಟ್ ಆ್ಯಂಡ್ ಶುಡ್ ಸ್ಟೂಡೆಂಟ್ಸ್ ಯು ನೀಡ್ ಟು ರೈಟ್ ದಿಸ್. ಮಿಸ್ ಮಾಡೋಂಗಿಲ್ಲ. ಮಸ್ಟ್ ಆ್ಯಂಡ್ ಶುಡ್ ಯು ನೀಡ್ ಟು ರೈಟ್ ದಿಸ್. ಓಕೆ, ಸೊ ಇಲ್ಲೇನಾಗುತ್ತೆ? ವಾಟ್ ವಿ ಗೆಟ್ here it is 3 minus 4 into x1 equals to it is 3 minus 4 into x2. ಅಂದರೆ ಇಲ್ಲೆಲ್ಲಿ x ಇದೆ ಮಕ್ಕಳ, ಇದೆಲ್ಲಿ x ಇದೆ, ಅಲ್ಲೆಲ್ಲ x1 ಮತ್ತು x2 ಹಾಕೊಂಡು ಬಂದಿದ್ದೀನಿ ಅಷ್ಟೇ. ಸೊ 3 ಕ್ಯಾನ್ಸಲ್ ಆಗುತ್ತೆ. -4x1 ಈಕ್ವಲ್ಸ್ ಟು -4x2. ಸೊ ನೆಕ್ಸ್ಟ್ ಏನಾಗುತ್ತೆ ಮಕ್ಕಳ? ಇದರಲ್ಲಿ x1 ಈಕ್ವಲ್ಸ್ ಟು x2 ಬರುತ್ತೆ. x1 ಈಕ್ವಲ್ಸ್ ಟು x2. ಹೌದಲ್ಲ? ರೈಟ್. ಸೊ ಇದರಿಂದ ಏನಂತ ಹೇಳ್ಬೋದು? ದಿಸ್ ಇಂಪ್ಲೈಸ್ f is 1 1. ದಿಸ್ ಇಂಪ್ಲೈಸ್ f is 1 1. ಸಿಂಪಲ್ ಅಲ್ಲ ಮಕ್ಕಳ?
ಸಿಂಪಲ್ ಅಲ್ವಾ? ಬಟ್ ನಾನು ಆನ್ ಟು ಏನು ಮಾಡ್ತೀನಿ ಮಕ್ಕಳ, ಯೂಶಲಿ ವಿಲ್ ಗೋ ವಿತ್ ದ ಮೆಥಡ್ ಆಫ್ ರೇಂಜ್. ರೇಂಜ್ ಫೈಂಡ್ ಔಟ್ ಮಾಡೋದು ಗೊತ್ತಿದೆಯಾ? ಸೊ ರೇಂಜ್ ಫೈಂಡ್ ಔಟ್ ಮಾಡೋದಕ್ಕೆ ಏನಾದ್ರು ಗೊತ್ತಿದೆಯಾ ಮಕ್ಕಳ? ಯು ಆಲ್ ನೋ ಹೌ ಟು ಫೈಂಡ್ ರೇಂಜ್. ಸೊ ನಾನು ಆನ್ ಟುಗೆ ಮಕ್ಕಳ ಐ ವಿಲ್ ಗೋ ವಿತ್ ದ ಮೆಥಡ್ ಆಫ್ ರೇಂಜ್ ಕೊಂಡ್ರು. ಓಕೆ, ಆನ್ ಟು ಅಲ್ಲಿ ಐ ವಿಲ್ ಗೋ ವಿತ್ ದ ಮೆಥಡ್ ಆಫ್ ರೇಂಜ್. ಸೊ ನಾನೇನು ಮಾಡ್ತೀನಿ ಇದರಲ್ಲಿ ಟು ಫೈಂಡ್ ರೇಂಜ್. ಓಕೆ, ಟು ಫೈಂಡ್ ರೇಂಜ್ ಫೈಂಡ್ ಔಟ್ ಮಾಡೋಣ. ಸೊ ರೇಂಜ್ ಫೈಂಡ್ ಔಟ್ ಮಾಡೋದು ಹೇಗೆ ಮಕ್ಕಳ? ಎಲ್ಲರಿಗೂ ಕೂಡ ಇದೇ ಮೆಥಡ್ ಹೇಳ್ಕೊಟ್ಟಿದ್ದಾರಾ ಕಾಲೇಜಲ್ಲಿ? ಎಲ್ಲರಿಗೂ ಕೂಡ ಇದೇ ಮೆಥಡ್ ಹೇಳ್ಕೊಟ್ಟಿದ್ದಾರಾ ಮಕ್ಕಳ ಕಾಲೇಜಲ್ಲಿ? ಟು ಫೈಂಡ್ ರೇಂಜ್. ಎಸ್, ಎಕ್ಸಾಕ್ಟ್ಲಿ ಲೇಖಶ್ರೀ, ವೆರಿ ಗುಡ್ ಕಂದ, ವೆರಿ ಗುಡ್. ಸೊ ರೇಂಜ್ ಫೈಂಡ್ ಔಟ್ ಮಾಡೋದು ಹೇಗೆ? ಸೊ ಕನ್ಸಿಡರ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ವೈ. ಸೊ ಏನು ಮಾಡ್ತೀರಿ ಮಕ್ಕಳ? ಕನ್ಸಿಡರ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ವೈ. ಸೊ ವಾಟ್ ಈಸ್ ಎಫ್ ಆಫ್ ಎಕ್ಸ್ ಸ್ಟೂಡೆಂಟ್ಸ್? ಎಫ್ ಆಫ್ ಎಕ್ಸ್ ಏನಿದೆ? ಎಫ್ ಆಫ್ ಎಕ್ಸ್ ಇಸ್ ನಥಿಂಗ್ ಬಟ್, ಎಸ್, ಎಫ್ ಆಫ್ ಎಕ್ಸ್ ಇಸ್ ನಥಿಂಗ್ ಬಟ್ ಇಟ್ ಈಸ್ 3 ಮೈನಸ್ 4x. ಏನಿದೆ ಮಕ್ಕಳ? 3 ಮೈನಸ್ 4x. ಸೊ ರೇಂಜ್ ಫೈಂಡ್ ಔಟ್ ಮಾಡೋದು ಹೇಗೆ? ಹೌ? ಸೊ ನಾನು ಇದರಲ್ಲಿ ವಿ ನೀಡ್ ಟು ಎಕ್ಸ್ಪ್ರೆಸ್. ಸೊ ರೇಂಜ್ ಫೈಂಡ್ ಔಟ್ ಮಾಡೋಕ್ಕಾರೆ ಏನು ಮಾಡಬೇಕು ಮಕ್ಕಳ? ಎಲ್ ಎಚ್ ಎಸ್ ಅಲ್ಲಿ ಎಕ್ಸ್ ಬರಬೇಕು, ಆರ್ ಎಚ್ ಎಸ್ ಅಲ್ಲಿ ಟರ್ಮ್ಸ್ ಇನ್ ವೈ ಬರಬೇಕು. ಎಲ್ ಎಚ್ ಎಸ್ ಅಲ್ಲಿ ಏನಿರಬೇಕು ಮಕ್ಕಳ? ಎಕ್ಸ್ ಇರಬೇಕು, ಆರ್ ಎಚ್ ಎಸ್ ಅಲ್ಲಿ ಏನಿರಬೇಕು? ಟರ್ಮ್ಸ್ ಇನ್ ವೈ ಇರಬೇಕು. ಸೊ ಇದರಲ್ಲಿ ನೋಡಿ ಮಕ್ಕಳ, ಎಲ್ ಎಚ್ ಎಸ್ ಅಲ್ಲಿ ಎಕ್ಸ್ ಇದೆ. ಸೊ -4 ಈಕ್ವಲ್ಸ್ ಟು ಇಟ್ ಈಸ್ y minus 3. ಸೊ ಎಕ್ಸ್ ಇಸ್ ಈಕ್ವಲ್ ಟು ಸ್ಟೂಡೆಂಟ್ಸ್ y minus 3 ಡಿವೈಡೆಡ್ ಬೈ 4 minus 4. ಓಕೆ, ದಿಸ್ ಇಸ್ ವಾಟ್ ವಿ ಗೆಟ್. ಸೊ ದೆರ್ ಇಸ್ ನೋ y ಇನ್ ದ ಡಿನಾಮಿನೇಟರ್ ಸ್ಟೂಡೆಂಟ್ಸ್, ದೆರ್ ಇಸ್ ನೋ y ಇನ್ ದ ಡಿನಾಮಿನೇಟರ್. ಹೌದಲ್ಲ? ಸೊ ಇದರಲ್ಲಿ ನೋಡಿ, ದೆರ್ ಇಸ್ ನೋ y ಇನ್ ದ ಡಿನಾಮಿನೇಟರ್. ಇದರಲ್ಲಿ ಮಕ್ಕಳ ಇನ್, ಓಕೆ, ಸೊ ಇನ್ ಎಕ್ಸ್ ಇಸ್ ಈಕ್ವಲ್ ಟು y minus 3 ಡಿವೈಡೆಡ್ ಬೈ -4. ಓಕೆ, ದೆರ್ ಇಸ್ ನೋ y ಇನ್ ದ ಡಿನಾಮಿನೇಟರ್. ಹೌದಲ್ವೇನ್ರೋ? ದೆರ್ ಇಸ್ ನೋ y ಇನ್ ದ ಡಿನಾಮಿನೇಟರ್. ಡಿನಾಮಿನೇಟರ್ಲಿ ಮಕ್ಕಳ ಯಾವುದೇ ರೀತಿ y ಅನ್ನೋ ಟರ್ಮ್ ಇಲ್ಲ. ಸೊ ಇದರಿಂದ ಏನಾಗುತ್ತೆ? y ಅನ್ನೋ ಟರ್ಮ್ ಡಿನಾಮಿನೇಟರ್ ಇಲ್ಲದೆ ಇರೋದ್ರಿಂದ ನೀವು ಯಾವ ವ್ಯಾಲ್ಯೂ ಆದರೂ ಹಾಕ್ಬೋದು. y ಅನ್ನೋ ಟರ್ಮ್ ಡಿನಾಮಿನೇಟರ್ ಇದ್ದರೆ ಮಕ್ಕಳ ಆ y ಯಾವ ವ್ಯಾಲ್ಯೂಗೆ 0 ಆಗುತ್ತೆ, ಅಂದರೆ ಡಿನಾಮಿನೇಟರ್ ಯಾವ ವ್ಯಾಲ್ಯೂ 0 ಆಗುತ್ತೆ ಅದನ್ನು ಅವಾಯ್ಡ್ ಮಾಡಬೇಕು ನಾನು. ಡಿನಾಮಿನೇಟರ್ ಯಾವ ವ್ಯಾಲ್ಯೂಗೆ 0 ಆಗುತ್ತೆ ಅದನ್ನು ನಾನು ಅವಾಯ್ಡ್ ಮಾಡಬೇಕು. ಬಟ್ y ಅನ್ನೋ ಡಿನಾಮಿನೇಟರ್ ಇಲ್ಲಿಲ್ಲ ಇಲ್ಲಿ. ಹೌದಲ್ವೇನ್ರೋ? y ಅನ್ನೋದು ಡಿನಾಮಿನೇಟರಲ್ಲಿ ಇಲ್ಲ ಮಕ್ಕಳ. ಸೊ ಅದರಿಂದ ನಾನು there is no y in the denominator, so I can put any value for y here. This implies, okay, we can put any value for y. ಹೌದಲ್ಲ? We can put any value for y. ಹೌದು ತಾನೆ? We can put any value for y. ಸೊ ಅದರಿಂದ ಏನಾಗುತ್ತೆ ಮಕ್ಕಳ? ಡೈರೆಕ್ಟ್ ಆಗಿ ಇದರಲ್ಲಿ ಬರೀಲಿ, this implies y belongs to R. Okay, so therefore students, therefore range is nothing but real number R which is equal to codomain, which is equal to codomain. codomain ಎಲ್ಲಿದೆ ಮಕ್ಕಳ? ಓಕೆ, codomain ಎಲ್ಲಿದೆ? codomain ಇಲ್ಲಿ ಬರ್ತಿದ್ದೀನಿ ನೋಡಿ, this is codomain, this is your codomain, this is your codomain. ಓಕೆ, ಸೊ codomain ಕೂಡ ರಿಯಲ್ ನಂಬರ್ R ಇದೆ ಅಲ್ಲ. ಸೊ ಅದರಿಂದ ಏನಾಗುತ್ತೆ? range is equal to R is equal to codomain. therefore students, therefore f is on 2. therefore f is on 2. ಅರ್ಥ ಆಗಿದೆ ಎಲ್ಲರಿಗೂ? ಇದು ಕಾನ್ಸೆಪ್ಟ್ ಕ್ಲಾರಿಟಿ ಸಿಗ್ತಾ? ವಿತ್ ಡಯಾಗ್ರಾಮ್ ವಿ ನೀಡ್ ಟು ರೈಟ್. ಏನಿಲ್ಲ ಕಂದ, ನಥಿಂಗ್ ಲೈಕ್ ದಟ್. ಏನು ಡಯಾಗ್ರಾಮ್ ಏನು ಬೇಕಾಗಿಲ್ಲ. ದರ್ ಇಸ್ ನೋ ರಿಕ್ವೈರ್ಮೆಂಟ್ ಆಫ್ ಎನಿ ಡಯಾಗ್ರಾಮ್, ಜಸ್ಟ್ ರೈಟ್ ದಿಸ್, ಇಟ್ಸ್ ಇನಫ್. ವಿ ನೀಡ್ ಟು ರೈಟ್ ದ ಡಯಾಗ್ರಾಮ್. ನಥಿಂಗ್. ಯಾರು ಹೇಳಿದ್ರು ಡಯಾಗ್ರಾಮ್ ಬರೀಬೇಕಂತ? ನೋ ನೀಡ್ ಆಫ್ ಡಯಾಗ್ರಾಮ್ ಆ್ಯಂಡ್ ಆಲ್. ಏನೂ ಅವಶ್ಯಕತೆ ಇಲ್ಲ ಮಕ್ಕಳ. ಸೊ ಜಸ್ಟ್ ರೈಟ್ ದಿಸ್ ಮಚ್ ಇನಫ್, ಇಷ್ಟೇ ಸಾಕು. ಸೊ ಅವ್ರು ಕೇಳಿರೋದೇನೋ ಆನ್ ಟುಗೆ ಕಂಡೀಷನ್ ಏನು? ಆನ್ ಟು ಆಗಿದ್ರೆ ಕಂಡೀಷನ್ ಏನು? ರೇಂಜ್ ಇಸ್ ಈಕ್ವಲ್ ಟು ಕೋಡೊಮೇನ್ ಆಗಿರುತ್ತೆ. ಆನ್ ಟು ಆಗಿದ್ರೆ ಕಂಡೀಷನ್ ಏನು ಮಕ್ಕಳ? ರೇಂಜ್ ಇಸ್ ಈಕ್ವಲ್ ಟು ಕೋಡೊಮೇನ್ ಆಗಿರುತ್ತೆ. ಅಷ್ಟೇ ಸಾಕು. ಜಸ್ಟ್ ಶೋ ದಟ್ ರೇಂಜ್ ಇಸ್ ಈಕ್ವಲ್ ಟು ಕೋಡೊಮೇನ್, ಇಟ್ಸ್ ಇನಫ್. ನೋ ನೀಡ್ ಟು ರೈಟ್ ದ ಡಯಾಗ್ರಾಮ್ ಆ್ಯಂಡ್ ಆಲ್. ಸೊ ಡಯಾಗ್ರಾಮ್ ಎಲ್ಲ ಅವಶ್ಯಕತೆ ಖಂಡಿತ ಇಲ್ಲ. ಡಯಾಗ್ರಾಮ್ ಹೆಂಗೆ ಬರೀತೀರಿ? ಹೌ ಕ್ಯಾನ್ ಯು ರೈಟ್ ದ ಆರೋ ಡಯಾಗ್ರಾಮ್? ಆರೋ ಡಯಾಗ್ರಾಮ್ ಬರೀಬೇಕಾದ್ರೆ ರಿಯಲ್ ನಂಬರ್ ಇರೋ ಎಲ್ಲ ವ್ಯಾಲ್ಯೂ ಬರೀತಾ ಕೂತ್ಕೊಳ್ಳೋಕ್ಕಾಗತ್ತಾ? ಡೊಮೇನಲ್ಲಿರೋ ಎಲ್ಲ ರಿಯಲ್ ನಂಬರ್ ವ್ಯಾಲ್ಯೂಸ್, ಕೋಡೊಮೇನಲ್ಲಿರೋ ಎಲ್ಲ ರಿಯಲ್ ನಂಬರ್ ವ್ಯಾಲ್ಯೂಸ್ ಬರ್ಕೊಂಡು ಅದಕ್ಕೆಲ್ಲದಕ್ಕೂ ಕೂಡ ಪ್ರೀ ಇಮೇಜ್ ಸಿಗುತ್ತೆ ಅಂತ ತೋರಿಸ್ತಾ ಕೂತ್ಕೊಳ್ಳೋಕ್ಕಾಗತ್ತಾ? ಇಟ್ ಇಸ್ ನಾಟ್ ಪಾಸಿಬಲ್. ಇಟ್ ಇಸ್ ನಾಟ್ ಪಾಸಿಬಲ್ ಪ್ರಾಕ್ಟಿಕಲಿ. ಸೊ ಯಾಕೆ ತಲೆ ಕೆಡಿಸ್ಕೊಳ್ತೀರಿ? ಜಸ್ಟ್ ರೈಟ್ ದಿಸ್, ಇಟ್ಸ್ ಇನಫ್. ಬರೆಯೋಣ. ಕನ್ಕ್ಲೂಷನ್ ಕೊಡ್ತೀನಿ ಕಂದ, ಕನ್ಕ್ಲೂಷನ್ ಕೊಡ್ತೀನಿ. ಎಸ್, ಕನ್ಕ್ಲೂಷನ್ ಇಸ್ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಎಕ್ಸಾಕ್ಟ್ಲಿ, ಕನ್ಕ್ಲೂಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ದೇರ್ ಫೋರ್ ಕನ್ಕ್ಲೂಷನ್ ಏನಾಗುತ್ತೆ? ದೇರ್ ಫೋರ್ ಎಫ್ ಇಸ್ 1 1. ಸೊ ಸ್ಟೂಡೆಂಟ್ಸ್, ದೇರ್ ಫೋರ್ ಎಫ್ ಇಸ್ 1 1. ಎಫ್ ಇಸ್ 1 1. ಓಕೆ, ಎಫ್ ಇಸ್ ಆನ್ 2. F is on 2. Therefore this implies F is bijective. Therefore this implies F is bijective. I hope this is clear. ಮಕ್ಕಳ ಎಷ್ಟು ಜನ ನಮ್ಮ ಪ್ರಗತಿ ಬ್ಯಾಚ್ ಸ್ಟೂಡೆಂಟ್ಸ್ ಇದ್ದೀರಾ ಇದರಲ್ಲಿ? ಅರ್ಥ ಆಗ್ತಿದೆ ಎಲ್ಲರಿಗೂ? ಸೊ ಈ ಮೂರನ್ನು ಕೂಡ ಬರಿಬೇಕು. ಎಷ್ಟು ಜನ ನಮ್ಮ ಪ್ರಗತಿ ಬ್ಯಾಚ್ ಸ್ಟೂಡೆಂಟ್ಸ್ ಇದ್ದೀರಾ ಇದರಲ್ಲಿ? ಹೌ ಮೆನಿ ಆಫ್ ಯು? ಸೊ ಎಸ್ ಪಾಂಡ, ಖಂಡಿತ ಕೊಡೋಣ. ಹೌ ಮೆನಿ ಆಫ್ ಯು ಆರ್ ಫ್ರಮ್ ಪ್ರಗತಿ ಬ್ಯಾಚ್ ಸ್ಟೂಡೆಂಟ್ಸ್? ನಮ್ಮ ಪ್ರಗತಿ ಬ್ಯಾಚ್ ಮಕ್ಕಳು ಯಾರ್ಯಾರು ಇದ್ದೀರಾ ಇದರಲ್ಲಿ? ರಿಪ್ಲೈ ಮಾಡಿ. ಸೊ ಸಂಜನ್, ಎಸ್. ಸೊ ಹಲೋ ಅಮರ್ನಾಥ್, ಹಲೋ ಅಮರ್ನಾಥ್, ಎಸ್.
ಸೊ ಸಂಜನಾ ಇದ್ದಾರೆ, ಸಂಜನಾ ಬಿಟ್ರೆ ಇನ್ನರಿದ್ದಾರೆ. ಸರ್ ಟು ಶೋ 1 1 ವಿ ಹ್ಯಾವ್ ಟು ಶೋ ಏನು ಕಂದ, ಟು ಶೋ 1 1 ವಿ ಹ್ಯಾವ್ ಟು ಶೋ ಅಂದರೆ ಏನು ಇಲ್ಲ 1 1 ಅಂತ ತೋರಿಸೋದಕ್ಕೆ ಎಫ್ ಆಫ್ ಎಕ್ಸ್ 1 ಈಕ್ವಲ್ಸ್ ಟು ಎಫ್ ಆಫ್ ಎಕ್ಸ್ 2 ಅಂತ ತೊಗೊಂಡು ಎಕ್ಸ್ 1 ಈಕ್ವಲ್ಸ್ ಟು ಎಕ್ಸ್ 2 ಅಂತ ತೊಗೊಂಡು ತೋರಿಸಿದ್ರೆ ಸಾಕು. ಎಸ್, ಗಗನ್ ಮತ್ತು ಪೂರ್ವಿಕಾ ಇಬ್ಬರು ಕೂಡ ಇದ್ದೀರಿ, ಗ್ರೇಟ್ ಗ್ರೇಟ್. ಸೊ ಈಗ ನೋಡಿ, ಓಕೆ, ಸೊ ಇಲ್ಲಿ ಕೇಳಿದರೆ ಮಕ್ಕಳ ಚೆಕ್ ವೆದರ್. ಸೊ ಚೆಕ್ ವೆದರ್ ಇಟ್ ಈಸ್ 1 1 ಆರ್ ನಾಟ್. ಸೊ ಚೆಕ್ ವೆದರ್ ಇಟ್ ಈಸ್ 1 1 ಆನ್ ಟು ಆರ್ ಬೈಜೆಕ್ಟಿವ್. ಚೆಕ್ ಮಾಡಿ ಅಂತ ಹೇಳಿದ್ದಾರೆ ಮಕ್ಕಳ. ಸೊ ವಿ ನೀಡ್ ಟು ಚೆಕ್ ವೆದರ್ ಇಟ್ ಈಸ್ 1 1 ಆನ್ ಟು ಆರ್ ಬೈಜೆಕ್ಟಿವ್. ಓಕೆ, ಸೊ ಹೇಗೆ ತೋರಿಸ್ತೀರಿ? ಯಾ, ಸೊ ಹಲೋ ಥಾನೋಸ್, ಹಲೋ ಕಂದ, ಹಲೋ. ಸೊ ಇಲ್ಲಿ ನೋಡಿ ಮಕ್ಕಳ ಸೊಲ್ಯೂಷನ್. ಸೊ ಈ ಪ್ರಾಬ್ಲಮ್ ಪಕ್ಕಾ ಗೊತ್ತು, ಇಟ್ ಈಸ್ ನಾಟ್ 1 1 ಆ್ಯಂಡ್ ಆನ್ ಟು ಕಂಡ್ರೋ. ದಿಸ್ ಪ್ರಾಬ್ಲಮ್ ಇಸ್ ನಾಟ್ 1 1 ನಾಟ್ ಆನ್ ಟು. ನೆನ್ಪಿಟ್ಕೊಳ್ಳಿ, ನಾಟ್ 1 1 ಆ್ಯಂಡ್ ನಾಟ್ ಆನ್ ಟು. ನೆನ್ಪಿಟ್ಕೊಳ್ಳಿ ಮಕ್ಕಳ. ಓಕೆ, ನಾಟ್ 1 1 ಆ್ಯಂಡ್ ನಾಟ್ ಆನ್ ಟು, ನೋ ಡೌಟ್. ಓಕೆ, ಸೊ ಯಾಕೆ? ಸೊ ಲೆಟ್ ಮಿ ಕಮ್ ಟು ದಿಸ್ 1 1. ಸೊ ಏನು ಮಾಡ್ತೀವಿ ಮಕ್ಕಳ? ವಿ ವಿಲ್ ಗಿವ್ ಕೌಂಟರ್ ಎಕ್ಸಾಂಪಲ್. ಏನು ಮಾಡ್ತೀವಿ ಮಕ್ಕಳ? ವಿ ವಿಲ್ ಗಿವ್ ಕೌಂಟರ್ ಎಕ್ಸಾಂಪಲ್. ವಾಟ್ ವಿ ವಿಲ್ ಡೂ? ಎಸ್, ಹಲೋ ಹಲೋ ಥಾನೋಸ್. ಓಕೆ ಫೈನ್. ಸೊ ನೋಡಿ ಮಕ್ಕಳ, ನಾವೇನು ಮಾಡ್ತೀವಿ ಇದರಲ್ಲಿ? ವಿ ವಿಲ್ ಗಿವ್ ಯುವರ್ ಕೌಂಟರ್ ಎಕ್ಸಾಂಪಲ್. ಏನು ಮಾಡ್ತೀವಿ? ಕೌಂಟರ್ ಎಕ್ಸಾಂಪಲ್ ಕೊಡ್ತೀವಿ. ಕೌಂಟರ್ ಎಕ್ಸಾಂಪಲ್ ಹೇಗೆ ಕೊಡೋದು? ಕೌಂಟರ್ ಎಕ್ಸಾಂಪಲ್ ಹೇಗೆ ಕೊಡೋದು ಮಕ್ಕಳ? ಗಿವನ್ ಏನು ಕೊಟ್ಟಿದ್ದಾರೆ ಇದರಲ್ಲಿ? ಗಿವನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಏನು ಕೊಟ್ಟಿದ್ದಾರೆ? 1 + x². ಓಕೆ, ಎಫ್ ಆಫ್ 1 ಹಾಕಿ ಮಕ್ಕಳ. ಎಫ್ ಆಫ್ 1, ವಾಟ್ ಈಸ್ ದಿಸ್? ಇಟ್ ಈಸ್ 1 + 1². It is equal to 1 + 1, which is equal to 2. And then students, f of -1. f of -1 equals to 1 + -1 whole square, which is nothing but 1 + 1, which is equal to 2. So ಕಡೆಯಲ್ಲಿ ಮಕ್ಕಳ ಇದು ಬರೆಯೋದು ತುಂಬಾನೇ ಮುಖ್ಯ. Therefore, f of 1 equals to f of -1, but students 1 is not equal to -1. ಇದು ತುಂಬಾ ಮುಖ್ಯ ಮಕ್ಕಳ, ಇದು ಬರೆಯೋದು. These two steps are very very important. ಅಂದ್ರೆ ಏನರ್ಥ? ಇಮೇಜಸ್ ಸೇಮ್ ಆಗಿದೆ, ಬಟ್ ಇನ್ಪುಟ್ಸ್ ಆರ್ ನಾಟ್ ಸೇಮ್. ಔಟ್ಪುಟ್ಸ್ ಆರ್ ಸೇಮ್ ಬಟ್ ಇನ್ಪುಟ್ಸ್ ಆರ್ ನಾಟ್ ಸೇಮ್ ಕಂಡ್ರು. ಔಟ್ಪುಟ್ ಸೇಮ್ ಇದೆ ಬಟ್ ಇನ್ಪುಟ್ಸ್ ಆರ್ ನಾಟ್ ಸೇಮ್. ಸೊ ಏನು ಹೇಳಿದ್ದಾರೆ? ಔಟ್ಪುಟ್ ಸೇಮ್ ಆದರೆ ಇನ್ಪುಟ್ಸ್ ಕೂಡ ಸೇಮ್ ಇರಬೇಕು, ಇಲ್ಲ ಔಟ್ಪುಟ್ಸ್ ಡಿಫ್ರೆನ್ಸ್ ಇದ್ದರೆ ಇನ್ಪುಟ್ಸ್ ಕೂಡ ಡಿಫ್ರೆಂಟ್ ಇರಬೇಕು. ಐ ಹೋಪ್ ಯು ಆರ್ ಗೆಟಿಂಗ್ ಇಟ್. ಓಕೆ, ಸೊ ಇನ್ಪುಟ್ಸ್ ಆ್ಯಂಡ್ ಔಟ್ಪುಟ್ಸ್ ಬೋತ್ ಶುಡ್ ಬಿ ಡಿಫ್ರೆಂಟ್. ನೋಡಿ ಇನ್ಪುಟ್ಸ್ ನೋಡಿ ಮಕ್ಕಳ, ಎರಡೂ ಕೂಡ ಡಿಫ್ರೆಂಟ್ ಇದೆ. 1 ಮತ್ತು -1 ಇನ್ಪುಟ್ಸ್ ಆರ್ ಡಿಫ್ರೆಂಟ್, ಬಟ್ ಔಟ್ಪುಟ್ಸ್ ನೋಡಿ ಎರಡೂ ಕೂಡ ಸೇಮ್ ಇದೆ. ಸೊ ಈ ರೀತಿ ಆದರೆ 1 1 ಆಗೋದಿಲ್ಲ ಮಕ್ಕಳ. ಓಕೆ, ಸೊ ಅದರಿಂದ ಏನಾಗುತ್ತೆ? ದೇರ್ಫೋರ್ ಸ್ಟೂಡೆಂಟ್ಸ್ ಎಫ್ ಎಸ್ ನಾಟ್ 1 1. ದೇರ್ಫೋರ್ ಎಫ್ ಎಸ್ ನಾಟ್ 1 1. ಅರ್ಥ ಆಗಿದೆನಪ್ಪ ಎಲ್ಲರಿಗೂ ಕೂಡ ಕ್ಲಾರಿಟಿ ಸಿಗ್ತಾ? ಡಿಡ್ ಎವ್ರಿವನ್ ಅಂಡರ್ಸ್ಟುಡ್ ದಿಸ್? ಯಾ, ಥ್ಯಾಂಕ್ ಯು ಆಕಾಶ್. ಸೊ ಪಾಂಡ ಫಸ್ಟ್ ಆಫ್ ಆಲ್ 1 1 ಮತ್ತು ಆನ್ ಟು ಗೊತ್ತಾಕಂದ ನಿನಗೆ? ಪಾಂಡ ಹೇಳಮ್ಮ, ನಿನ್ಗೆ 1 1 ಮತ್ತು ಆನ್ ಟು ಅಂತ ಗೊತ್ತಿದೆಯಾ? 1 1 ಅಂದರೆ ಏನು, ಆನ್ ಟು ಅಂದ್ರೆ ಏನು, ಕ್ಲಾರಿಟಿ ಇದೆಯಾ ಕಂದ ಪಾಂಡ? ಅದನ್ನು ಫಸ್ಟ್ ಗೊತ್ತಿದ್ರೆ ಮಾತ್ರ ಇವತ್ತು ತಿಳ್ಕೊಳಕ್ಕೆ ಸಾಧ್ಯ ಕಂದ. ಯಾಕಂದರೆ ಇದು ರಿವಿಷನ್ ಕ್ಲಾಸ್ ಕೊಡೋ, ಇದು 5 ಅವರ್ಸಲ್ಲಿ ನಾನು ಎಲ್ಲರೂ ಕೂಡ ಹೇಳ್ಕೊಡ್ತಾ ಕೂರೋದಕ್ಕಾಗೋದಿಲ್ಲ. ಶೋಭಾ, ಐ ಆಮ್ ಸೀಯಿಂಗ್ ಯುವರ್ ಮೆಸೇಜ್. ಶೋಭಾ, ಸ್ಟಾಪ್ ಇಟ್ ಶೋಭಾ. ಸ್ಟಾಪ್ ಇಟ್. ಐ ಆಮ್ ಸೀಯಿಂಗ್ ಯುವರ್ ಮೆಸೇಜ್ ಫ್ರಮ್ ದ ಬಿಗಿನಿಂಗ್. ಸ್ಟಾಪ್ ಸ್ಪ್ಯಾಮಿಂಗ್ ಶೋಭಾ. ಐ ಹ್ಯಾವ್ ಸೀನ್ ಯುವರ್ ಮೆಸೇಜಸ್ ಇನ್ ಆಲ್ ದ ಕಮೆಂಟ್ಸ್, ಎವ್ರಿವೇರ್ ಐ ಹ್ಯಾವ್ ಸೀನ್ ಇಟ್. ಸೊ ಪ್ಲೀಸ್ ಗಿವ್ ಟೈಮ್ ಫಾರ್ ಮ್ಯಾಮಿಗೆ ಟೈಮ್ ಕೊಡು. ಮ್ಯಾಮ್ ವಿಲ್ ಪ್ರೂವ್ ಅವರ್ ಸೆಲ್ಫ್. So give time for her. Okay, you need to adjust to her, you need to learn from her. So she is a very good teacher. Why are you not responding to her properly? So it is not good, Shobha. Idu ಒಳ್ಳೆದಲ್ಲ ಕಂದ. Okay, please give time for her. Time kodi. Okay, definitely will understand everything. It will be very good for you. ಅರ್ಥ ಆಗ್ತಿದೆಯಾ ಶೋಭಾ? Okay, so I know I am seeing your messages. Thank you for the respect you have got for me. Thank you. But Shobha, I am not there in that batch. So Infinity ತಗೊಳ್ಳಿ. ಇನ್ಫಿನಿಟಿಯಲ್ಲಿ ನಾನು ಖಂಡಿತ ನನ್ನ ವೀಡಿಯೋಸ್ಗಳು ನೋಡ್ಬೋದು. ಯು ಕ್ಯಾನ್ ಎಕ್ಸ್ಪ್ಲೋರ್ ಇನ್ ಲಕ್ಷ್ಯ 1.2. ಲಕ್ಷ್ಯ 1.2 ಅಲ್ಲಿ ಖಂಡಿತ ಸಿಗುತ್ತೆ. ಬೆಟರ್ ಟೇಕ್ ಇನ್ಫಿನಿಟಿ ಆ್ಯಂಡ್ ಡೆಫಿನೆಟ್ಲಿ ಇಟ್ ವಿಲ್ ಬಿ ಹೆಲ್ಪ್ಫುಲ್. ಸೊ ಕಾನ್ಸೆಪ್ಟ್ ತಿಳ್ಕೊಂಡು ಡೈಜೆಸ್ಟ್ ಮಾಡಿ ಬೋರ್ಡ್ಸ್ ಹೇಗೆ ಪ್ರಿಪರೇಷನ್ಸ್ ಆಗೋದು. ಪ್ರಜು ಫಾರ್ ದ್ಯಾಟ್ ಆ್ಯಕ್ಚುಲಿ after preparing for JEE, you will be knowing all the concepts. But the only thing is you will be not knowing how to exhibit on the paper. ನಿನಗೆ ಕಾನ್ಸೆಪ್ಟ್ಸ್ ಗೊತ್ತಿದೆ, ಬಟ್ ಪೇಪರ್ ಮೇಲೆ ಹೇಗೆ ಬರೆಯೋದು ಅಂತ ಗೊತ್ತಿರೋದಿಲ್ಲ. ಅದು ನಾವು ಹೆಂಗಿದ್ರು ಹೇಳ್ಕೊಡ್ತಾ ಇದ್ವಿ, ಕಲ್ತ್ಕೊಂಡ್ರೆ ಮುಗಿದೋಯ್ತು ಅಷ್ಟೇ. ಜಸ್ಟ್ ಗೋ ಅಕಾರ್ಡಿಂಗ್ ಟು ದ ನೋಟ್ಸ್ ಅಷ್ಟೇ. ನೋಟ್ಸ್ ತಗೋ, ನೋಟ್ಸ್ ನೋಡಿಕೊಂಡು ಅಲ್ಲಿ ಹೇಗೆ ಬರೀಬೇಕು ಅಂತ ತಿಳ್ಕೊ, ಮುಗೀತು. ಬಿಕಾಸ್ ಯು ಆಲ್ರೆಡಿ ನೋ ದ ಕಾನ್ಸೆಪ್ಟ್. ಓಕೆ, ಯು ಆಲ್ರೆಡಿ ನೋ ದ ಕಾನ್ಸೆಪ್ಟ್. ಫೈನ್. ಸೊ ಈಗ ಆನ್ ಟು ಬರೋಣ ಮಕ್ಕಳ. ಕಮಿಂಗ್ ಟು ಆನ್ ಟು ಸ್ಟೂಡೆಂಟ್ಸ್. ಆನ್ ಟು ಅಲ್ಲಿ ಏನಾಗುತ್ತೆ ಮಕ್ಕಳ? ಟು ಫೈಂಡ್ ರೇಂಜ್. ನೋಡ್ರೋ,
ಇದರಲ್ಲಿ ರೇಂಜ್ ಹೇಗೆ ಫೈಂಡ್ ಔಟ್ ಮಾಡೋದು? ಹೌ ಟು ಫೈಂಡ್ ರೇಂಜ್ ಇಯರ್? ಈ ಪ್ರಾಬ್ಲಮಲ್ಲಿ ಮಕ್ಕಳ ರೇಂಜ್ ಫೈಂಡ್ ಔಟ್ ಮಾಡೋದು ಹೇಗೆ ಕೇಳಿಸ್ಕೊಳ್ಳಿ ಎಲ್ಲರೂ ಕೂಡ. ಲಿಸನ್ ಟು ಮೀ. ಫಸ್ಟ್ ಪಿ ಯು ಅಲ್ಲಿ ಮಕ್ಕಳ, ಇನ್ ಫಸ್ಟ್ ಪಿ ಯು ಇದನ್ನು ಕಲ್ತಿರ್ತೀರಾ. ಇನ್ ಫಸ್ಟ್ ಪಿ ಯು ಸಿ ಸ್ಟೂಡೆಂಟ್ಸ್, ಯು ಆರ್ ಲರ್ನ್ ದಿಸ್. ಇನ್ ಫಸ್ಟ್ ಪಿ ಯು ಸಿ ಏನು ಕಲ್ತಿದ್ದೀರಿ? ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಇದ್ದಾಗ ರೇಂಜ್ ಕಲ್ತಿರ್ತೀರಿ ಮಕ್ಕಳ. ಇದಕ್ಕೆ ಕ್ಯಾನ್ ಎನಿಬಡಿ ರೀಕಾಲ್ ದ ರೇಂಜ್ ಆಫ್ ದಿಸ್? ಕ್ಯಾನ್ ಎನಿಬಡಿ ರೀಕಾಲ್ ದ ರೇಂಜ್ ಆಫ್ ದಿಸ್ ಸ್ಟೂಡೆಂಟ್ಸ್? ಇಟ್ ಇಸ್ ನಥಿಂಗ್ ಬಟ್ 0, ಇನ್ಫಿನಿಟಿ. ಓಕೆ, ರೇಂಜ್ ಆಫ್ ಎಕ್ಸ್ ಸ್ಕ್ವೇರ್ ಇಸ್ ನಥಿಂಗ್ ಬಟ್ 0, ಇನ್ಫಿನಿಟಿ. ಇದನ್ನು ಯಾವ ರೀತಿ ಬರಿತೀವಿ ಗೊತ್ತಾ? ಇದನ್ನ ಮಕ್ಕಳ ಎಫ್ ಆಫ್ ಎಕ್ಸ್ ಬಿಲಾಂಗ್ಸ್ ಟು 0, ಇನ್ಫಿನಿಟಿ ಅಂತ ಬರಿತೀವಿ. ಅಥವಾ ವಿ ಆಲ್ಸೋ ರೈಟ್ ಇಟ್ ಆಸ್ ಎಕ್ಸ್ ಸ್ಕ್ವೇರ್ ಬಿಲಾಂಗ್ಸ್ ಟು 0, ಇನ್ಫಿನಿಟಿ. ಸೊ ಎಕ್ಸ್ ಸ್ಕ್ವೇರ್ ಬಿಲಾಂಗ್ಸ್ ಟು 0, ಇನ್ಫಿನಿಟಿ ಅಂತಂದರೆ ಮಕ್ಕಳ ವಿ ವಿಲ್ ರೈಟ್ ಹಿಯರ್ ಎಕ್ಸ್ ಸ್ಕ್ವೇರ್ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0. ಇದು ನೆನ್ಪಿಟ್ಕೋಬೇಕು ಕಂಡ್ರು. ಯು ನೀಡ್ ಟು ರಿಮೆಂಬರ್ ದಿಸ್. ಇದನ್ನು ನೆನ್ಪಿಟ್ಕೋಬೇಕು. ಆಲ್ವೇಸ್ ರಿಮೆಂಬರ್ ಸ್ಟೂಡೆಂಟ್ಸ್, ಎಕ್ಸ್ ಸ್ಕ್ವೇರ್ ಅಂದ್ರೇನು? ಇಟ್ಸ್ ಅ ಪಾಸಿಟಿವ್ ಫಂಕ್ಷನ್. ಇದು ಪಾಸಿಟಿವ್ ಆಗಿರುತ್ತೆ, ಇಲ್ಲ ಮ್ಯಾಕ್ಸಿಮಮ್ 0 ಆಗಿರುತ್ತೆ. ಸಾರಿ, 0 ಆಗಿರುತ್ತೆ, ಇಲ್ಲ ಪಾಸಿಟಿವ್ ಆಗಿರುತ್ತೆ ಮಕ್ಕಳ, ಅಷ್ಟೇ. ನೆಗೆಟಿವ್ ಅಂತೂ ಆಗಿರೋದಿಲ್ಲ, ಹೌದಲ್ಲ ಮಕ್ಕಳ? ಎಕ್ಸ್ ಸ್ಕ್ವೇರ್ ಏನಾಗುತ್ತೆ? ಎಕ್ಸ್ ಸ್ಕ್ವೇರ್ ವಿಲ್ ಬಿ ಪಾಸಿಟಿವ್ ಆರ್ 0, ಬಟ್ ಇಟ್ ವಿಲ್ ಬಿ ನೆವರ್ ನೆಗೆಟಿವ್. ನೆಗೆಟಿವ್ ಆಗಕ್ಕೆ ಚಾನ್ಸೇ ಇಲ್ಲ, ಬಿಕಾಸ್ ಏನಿದೆ? ಸ್ಕ್ವೇರ್ ಇದೆ, ಹೌದಲ್ಲ? ಸೊ ಅದರಿಂದ ಏನಾಗುತ್ತೆ ಮಕ್ಕಳ? ಇಟ್ ಇಸ್ ಆಲ್ವೇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0. ಸೊ ಈಗ ರೇಂಜ್ ಫೈಂಡ್ ಔಟ್ ಮಾಡೋದಂದ್ರೇನು? ರೇಂಜ್ ಫೈಂಡ್ ಔಟ್ ಮಾಡೋದಂದ್ರೆ ಎಫ್ ಆಫ್ ಎಕ್ಸ್ ಫೈಂಡ್ ಔಟ್ ಮಾಡೋದು ಮಕ್ಕಳ. ರೇಂಜ್ ಫೈಂಡ್ ಔಟ್ ಮಾಡೋದಂದ್ರೇನು? ಎಫ್ ಆಫ್ ಎಕ್ಸ್ ಫೈಂಡ್ ಔಟ್ ಮಾಡೋದು. ಓಕೆ, ವೈ ವಿ ಆರ್ ನಾಟ್ ಫೈಂಡಿಂಗ್? ಓಕೆ, ಒಂದು ಪಾಯಿಂಟ್ ಐ ವಿಲ್ ಕಮ್ ಟು ದ್ಯಾಟ್ ಕಂದ, ಐ ವಿಲ್ ಕಮ್ ಟು ದ್ಯಾಟ್. ಓಕೆ, ಫೈನ್. ಸೊ ಹಾಗಾದ್ರೆ ಏನಾಗುತ್ತೆ ಮಕ್ಕಳ ಇದರಲ್ಲಿ? ಓಕೆ, ಸೊ ಇಯರ್ ಸ್ಟೂಡೆಂಟ್ಸ್, ಇಯರ್ ಸ್ಟೂಡೆಂಟ್ಸ್, ವಿ ನೋ ದ್ಯಾಟ್ ಎಕ್ಸ್ ಸ್ಕ್ವೇರ್ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0, ಹೌದಲ್ಲ ಮಕ್ಕಳ? ಬಟ್ ಎಫ್ ಆಫ್ ಎಕ್ಸ್ ಅಂದ್ರೇನು? ಎಫ್ ಆಫ್ ಎಕ್ಸ್ ಮಕ್ಕಳ? ಎಫ್ ಆಫ್ ಎಕ್ಸ್ ಅಂದ್ರೆ ಏನಿದೆ ಇದರಲ್ಲಿ? ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಇದೆ. ನಮಗೆ ಎಕ್ಸ್ ಸ್ಕ್ವೇರ್ ಬಗ್ಗೆ ಗೊತ್ತಿದೆ. ನಮಗೆ ಯಾವುದ್ರ ಬಗ್ಗೆ ಗೊತ್ತಿದೆ ಮಕ್ಕಳ? ವಿ ನೋ ಅಬೌಟ್ ಎಕ್ಸ್ ಸ್ಕ್ವೇರ್. ಇಯರ್. ಓಕೆ, ಎಕ್ಸ್ ಸ್ಕ್ವೇರ್ ಬಗ್ಗೆ ಗೊತ್ತಿರೋದ್ರಿಂದ ವಿ ಆರ್ ಜಸ್ಟ್ ಮೆನ್ಷನಿಂಗ್ ಅಬೌಟ್ ಎಕ್ಸ್ ಸ್ಕ್ವೇರ್ ಫಸ್ಟ್. ಬಟ್ ಎಕ್ಸ್ ಸ್ಕ್ವೇರ್ ಜೊತೆ ಏನಿದೆ? ಎಕ್ಸ್ ಸ್ಕ್ವೇರ್ ಜೊತೆ 1 ಇದೆ ಮಕ್ಕಳ. ಸೊ ಆ್ಯಡ್ 1 ಇಯರ್. ಏನು ಮಾಡ್ತೀರಿ ಇದರಲ್ಲಿ? ಯು ವಿಲ್ ಬಿ ಆ್ಯಡಿಂಗ್ 1 ಇಯರ್. ಸೊ ಏನಾಗುತ್ತೆ ಮಕ್ಕಳ? ಯಾಕೆ 1 ಆ್ಯಡ್ ಮಾಡಿದೆ ಇದರಲ್ಲಿ? ವೈ ಡಿಡ್ ಐ ಆ್ಯಡ್ 1? 1 ಯಾಕೆ ಆ್ಯಡ್ ಮಾಡಿದೆ ಅಂದರೆ ಇದರಲ್ಲಿ 1 ಇದೆ, ಇಲ್ಲಿ ಏನಿದೆ? 1 ಇದೆ. ಓಕೆ, ಇಯರ್ ವಿ ಹ್ಯಾವ್ ಗಾಟ್ 1. ಇಲ್ಲಿ ಏನಿದೆ ಮಕ್ಕಳ? 1. ಬಿಕಾಸ್ ಆಫ್ ದಿಸ್ 1 ಪ್ರೆಸೆಂಟ್. ಇಲ್ಲಿ ಏನು 1 ಅಂತ ಪ್ರೆಸೆನ್ಸ್ ಇದೆ ಮಕ್ಕಳ? ಈ 1 ಪ್ರೆಸೆನ್ಸ್ ಇರೋದ್ರಿಂದ ಐ ಆಮ್ ಜಸ್ಟ್ ಆ್ಯಡಿಂಗ್ 1 ಇಯರ್. ಓಕೆ, ಸೊ ಆ್ಯಡ್ 1. ಸೊ ವಾಟ್ ವಿ ಗೆಟ್ here it is 1 plus x square. 1 plus x square is greater than or equal to 1. So iದೇನಾಗುತ್ತೆ? f of x. f of x is greater than or equal to 1. This implies f of x belongs to 1, infinity. So range ಏನಾಯ್ತು ಮಕ್ಕಳ? What is the range? Therefore range is equal to it is 1, infinity. So which is definitely not equal to codomain. ಯಾಕೆ ಮಕ್ಕಳ? codomain ಏನಿದೆ? What is codomain here? codomain ನೋಡಿ, this is the codomain. ಇಲ್ಲಿ ನೋಡಿ ಮಕ್ಕಳ, ದಿಸ್ ಇಸ್ ದ ಕೋಡೊಮೈನ್. ಇದೇ ತಾನೇ ಕೋಡೊಮೈನ್. ಕೋಡೊಮೈನ್ ಏನಿದೆ? ರಿಯಲ್ ನಂಬರ್ ಆರ್ ಇದೆ, ವಿಚ್ ಇಸ್ ಡೆಫಿನೆಟ್ಲಿ ನಾಟ್ ಈಕ್ವಲ್ ಟು ಕೋಡೊಮೈನ್, ದಟ್ ಈಸ್ ರಿಯಲ್ ನಂಬರ್ ಆರ್. ದೇರ್ಫೋರ್ ಸ್ಟೂಡೆಂಟ್ಸ್, ಎಫ್ ಇಸ್ ನಾಟ್ ಆನ್ ಟು. ಅರ್ಥ ಆಗಿದೆ ಅಂದ್ರೆ ಎಲ್ಲರಿಗೂ? ಡಿಡ್ ಎವ್ರಿವನ್ ಅಂಡರ್ಸ್ಟುಡ್ ದಿಸ್? ರಿಪ್ಲೈ ಮೀ ಫಾಸ್ಟ್. ಸೊ ರಾಘವೇಂದ್ರ, ಇಟ್ ಡಿಪೆಂಡ್ಸ್ ಆನ್ ಕಾಲೇಜ್ ಟು ಕಾಲೇಜ್, ಸಾರಿ ಡಿಸ್ಟ್ರಿಕ್ಟ್ ಟು ಡಿಸ್ಟ್ರಿಕ್ಟ್. ಮೈಸೂರು ಡಿಸ್ಟ್ರಿಕ್ಟಲ್ಲಿ 5.2 ಇಟ್ಟಿದ್ದಾರೆ, ಬೇರೆ ಡಿಸ್ಟ್ರಿಕ್ಟ್ಸಲ್ಲಿ ಅಪ್ ಟು 5.7 ಕೂಡ ಇಟ್ಟಿದ್ದಾರೆ ಕಂದ. ಥ್ಯಾಂಕ್ ಯು ಆಕಾಶ್, ಥ್ಯಾಂಕ್ ಯು ಕಣ. ಓಕೆ, ಫೈನ್. ಸೊ ಈಗ ನೋಡಿ ಮಕ್ಕಳ, ಕನ್ಕ್ಲೂಷನ್ ತುಂಬ ಇಂಪಾರ್ಟೆಂಟ್ ಇದರಲ್ಲಿ. ಗಿವ್ ಕನ್ಕ್ಲೂಷನ್ ಸ್ಟೂಡೆಂಟ್ಸ್, ಗಿವ್ ಕನ್ಕ್ಲೂಷನ್. ಸೊ ವಾಟ್ ಈಸ್ ದ ಕನ್ಕ್ಲೂಷನ್ ಸ್ಟೂಡೆಂಟ್ಸ್? ಕನ್ಕ್ಲೂಷನ್ ಏನು? ಕನ್ಕ್ಲೂಷನ್ ಇಸ್ ನಥಿಂಗ್ ಬಟ್ ದೇರ್ಫೋರ್. ಸೊ ಎಫ್ ಇಸ್ ನಾಟ್ 1, ಎಸ್, ಎಫ್ ಇಸ್ ನಾಟ್ 1. ಓಕೆ, ಎಫ್ ಇಸ್ ನಾಟ್ ಆನ್ ಟು. ಸೊ ದೇರ್ಫೋರ್ ಸ್ಟೂಡೆಂಟ್ಸ್, ದಿಸ್ ಇಂಪ್ಲೈಸ್ ಎಫ್ ಇಸ್ ನಾಟ್ ಬೈಜೆಕ್ಟಿವ್. ಅರ್ಥ ಆಗಿದೆಯೇನ್ರಪ್ಪ ಎಲ್ಲರಿಗೂ? Did everyone understood this? Yes. So coming to the next problem students. Coming to the next problem. One nimsha. One of the problem is missing here. Just give me a moment. Yes. Yellow ita problem. So innondu problem ide makla. One of the very important problem which is missing here. Just I will write it. So So next third one students. Third one again very important problem students. Very important problem. ಇಲ್ಲಿ miss ಆಗಿದೆ. Just I will write it students. I will write it for you. Just give me a moment. I will just write it. So miss ಆಗಿದೆ ಮಕ್ಕಳ ಇದರಲ್ಲಿ, PPT ಅಲ್ಲಿ miss ಆಗಿದೆ. This is a very important problem. ತುಂಬಾ ಸಲ ಈ ಪ್ರಾಬ್ಲಮ್ನ ಕೇಳಿದ್ದಾರೆ ಮಕ್ಕಳ, Let A be, okay, let A equals to students R minus 3 and B equals to R minus 1. Okay, so consider the function
consider the function f from, consider the function, yes, consider the function f from a to b, f from a to b defined by, yeah, defined by, yes, defined by f of x equals to, it is x minus 2 divided by x minus 3. Okay, so then is f11 and on 2, is f11 and on 2, justify your answer. Yeah, is f11 and on 2, is f11 and on 2, justify your answer. Justify your answer. Okay, fine. So coming to this question, this is a very important question, students. Mahesh, ನಿಧಾನಕ್ಕೆ ನೋಡು ಕಂದ. Mahesh, ನಿಧಾನಕ್ಕೆ ನೋಡು. ಅದು ಈಸಿ ಇದೆ. Will these questions sure come for FA1 and where will we get these class notes? ಪಕ್ಕ ಬರುತ್ತೆ ಕಂದ. You can definitely believe that, and ಇದು ನೋಟ್ಸ್ ಬಂದು ವಾಟ್ಸಪ್ ಚಾನಲ್ ಸಿಗುತ್ತೆ. And next thing is cofactor. Mahesh, ನಿಧಾನಕ್ಕೆ ನೋಡು. ಓಕೆ, 2 ಪ್ರಾಬ್ಲಮ್ ಮಾಡಿದ್ದೀನಿ ಕಂದ, ನಿಧಾನಕ್ಕೆ ನೋಡು, ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಸ್ವಲ್ಪ ತಾಳ್ಮೆಯಿಂದ ನೋಡ್ಕಂದ, ಯಾಕಂದರೆ ಕೋಫ್ಯಾಕ್ಟರ್ಸ್ ನೀನು ರೆಗ್ಯುಲರ್ ಮೆಥಡಲ್ಲಿ ಮಾಡೋಕೆ ಹೋದರೆ ತುಂಬ ಟೈಮ್ ವೇಸ್ಟ್ ಆಗುತ್ತೆ. ಓಕೆ, ಲಾಟ್ ಆಫ್ ಟೈಮ್ ವಿಲ್ ಬಿ ವೇಸ್ಟೆಡ್ ಫ್ರಮ್ ದ್ಯಾಟ್. ಓಕೆ, ಫೈನ್. ಸೊ ಈಗ ಬನ್ನಿ ಮಕ್ಕಳ, ದಿಸ್ ಇಸ್ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್. ಸೊ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್ ಸ್ಟೂಡೆಂಟ್, ಸೊಲ್ಯೂಷನ್ ಬಂದು, ಸೊ ಇದರಲ್ಲಿ 1 ಫಂಕ್ಷನ್, ಕಮಿಂಗ್ ಟು ದ 1 ಫಂಕ್ಷನ್ ಸ್ಟೂಡೆಂಟ್ಸ್, ಕಮಿಂಗ್ ಟು ದ 1 ಫಂಕ್ಷನ್ ಹಿಯರ್. ಸೊ ಕನ್ಸಿಡರ್ ಎಫ್ ಆಫ್ x1, ಸಾರಿ, 1 ಫೈಂಡ್ ಔಟ್ ಮಾಡ್ತೀರಿ ಮಕ್ಕಳ. ಕನ್ಸಿಡರ್ ಎಫ್ ಆಫ್ x1 ಈಕ್ವಲ್ಸ್ ಟು, ಸೊ ಕನ್ಸಿಡರ್ ಎಫ್ ಆಫ್ x1 ಈಕ್ವಲ್ಸ್ ಟು ಎಫ್ ಆಫ್ x2. ಇಷ್ಟು ಬರೆದ್ರೆ ಸಾಕ ಮಕ್ಕಳ? ಇಷ್ಟು ಬರೆದ್ರೆ ಸಾಕ ಇದರಲ್ಲಿ? ಎಷ್ಟು ಬರೆದ್ರೆ ಸಾಕ ಇದರಲ್ಲಿ ಹೇಳಿ? ಇದ್ರ ಜೊತೆಗೆ ಇನ್ನೇನು ಆ್ಯಡ್ ಮಾಡಬೇಕು? ಇದ್ರ ಜೊತೆಗೆ ಇನ್ನೇನು ಆ್ಯಡ್ ಮಾಡ್ಬೇಕು ಮಕ್ಕಳ ಹೇಳಿ ನೋಡೋಣ? ಇದ್ರ ಜೊತೆಗೆ ಇನ್ನೇನು ಆ್ಯಡ್ ಮಾಡಬೇಕು ಹೇಳಿ ನೋಡೋಣ? ಟೆಲ್ ಮಿ ಸ್ಟೂಡೆಂಟ್ಸ್, ವಾಟ್ ಎಲ್ಸ್ ಐ ನೀಡ್ ಟು ಆ್ಯಡ್ ವಿತ್ ದಿಸ್? ಟೆಲ್ ಮಿ ಫಾಸ್ಟ್. What else I need to add with this, students? Tell me fast. Here we need to add for all x1 comma x2 belongs to A. Why A? Because A is the domain here. Because A is the domain. ಅರ್ಥ ಆಗ್ತಿದ್ಯಾ? Yeah, I am teaching. Akash, I will be teaching. After these 5 marks questions, I will be starting with MCQs only. Yeah, exactly. It is not R, it is A. ಇದರಲ್ಲಿ A ಬರುತ್ತೆ ಕಂದ. It is not R. A is the domain here. Okay, A is the domain. So Vinayak, be careful kanda. Be careful. A is the domain here. So previous problem al real number aritu. Idralli A ide. Be careful. Okay, fine. So idralli enagata, we got here it is x minus. So here it is x1 minus 2 divided by x2, sorry, x1 minus 3 equals to it is x2 minus 2 divided by it is x2 minus 3. Okay, so therefore we got here it is x1 minus 2 into x2 minus 3 equals to it is x2 minus 2 into it is x1 minus 3. So now students, here we get it is x1 x2, okay, minus 3x1 minus 2x2 plus 6 equals to it is x1 x2 minus 3x2 minus 2x1 plus 6. So idral nodi makla, x1 x2 get cancels, and then students plus 6 and plus 6 will get cancelled. So what we are left out with, ಏನೇನು ಉಳ್ಕೊಳ್ಳೋದು ಮಕ್ಕಳ ಇದರಲ್ಲಿ? minus 3x1, okay, minus 3x1 minus 2x2 equals to it is minus 3x2, okay, minus 2x1. So what we get here? Hilen barate makla, minus 3x1 plus 2x1 equals to it is minus 3x2 plus 2x2. Okay, so therefore we got now it is minus x1 equals to minus x2. This implies students x1 equals to x2. So istu saku, istu baradmele enanta helti makla? What we are going to tell here? We are going to tell that f is 1 1. Therefore f is 1 1. So ಏನಾಗುತ್ತೆ ಮಕ್ಕಳ ಇದರಲ್ಲಿ? Therefore f is 1 1 here. I hope this is clear. ಹೇ, ಇದೆಲ್ಲ ಪಾಂಡ ಪ್ರಾಬ್ಲಮ್ ಏನಂದ್ರೆ ಕಂದ ನಿಂದು, ಪಾಂಡ ಪ್ರಾಬ್ಲಮ್ ಏನಂತಂದ್ರೆ ನಿಂದು, ನೀನು ಬಿಗಿನಿಂಗಿಂದ ಪಾಠ ಕೇಳಿಲ್ಲ, ಹೌದಲ್ಲ ಕಂದ? ನೀನು ಕಾಲೇಜಲ್ಲೂ ಪಾಠ ಕೇಳಿಲ್ಲ. ಓಕೆ, ನೀನು ಬಿಗಿನಿಂಗಿಂದ ಏನೂ ಓದಿಲ್ಲ ಕಂದ. ಆ್ಯಂಡ್ ಇಲ್ಲಿ ನೀನು ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಅಂದರೆ ಮ್ಯಾಜಿಕ್ ಎಕ್ಸ್ಪೆಕ್ಟ್ ಮಾಡ್ತಿದ್ಯಾ. ಮ್ಯಾಜಿಕ್ ಹೆಂಗೆ ಅಂತಂದರೆ ಒಂದು ಕ್ಲಾಸ್ ಹಿಂದೆ ಕೂತ್ಕೊಂಡ್ಬಿಟ್ಟು ಅಥವಾ ಒಂದು ಕ್ಲಾಸಲ್ಲಿ ಎಲ್ಲನೂ ಅರ್ಥ ಮಾಡ್ಕೊಂಡ್ಬಿಡ್ತೀನಿ ಅಂತ ಅನ್ಕೋತಿದ್ದಲ್ಲ ಕಂದ. ಇದು ಸಿಕ್ಕಾಬಟ್ಟೆ ದೊಡ್ಡ ತಪ್ಪು. ಓಕೆ, ನೀನು 10th ಹೇಗೆ ಓದಿದೆ ನನಗಂತೂ ಗೊತ್ತಿಲ್ಲ, ಬಟ್ 10th ನೀನು ಎಷ್ಟೇ ಮಾರ್ಕ್ಸ್ ತೊಗೊಂಡಿರೋ, ಫಸ್ಟ್ PU ಸೆಕೆಂಡ್ PU ಬಂದಮೇಲೆ ಯು ನೀಡ್ ಟು ಚೇಂಜ್ ಯುವರ್ ಸೆಲ್ಫ್, ಯು ನೀಡ್ ಟು ವರ್ಕ್ ರಿಯಲಿ ಹಾರ್ಡ್. ಇಲ್ಲ ಅಂತಂದರೆ ಕಂದ ಸಿಕ್ಕಾಬಟ್ಟೆ ಕಷ್ಟ ಆಗುತ್ತೆ. ಐ ಹೋಪ್ ಯು ಆರ್ ಗೆಟಿಂಗ್ ಇಟ್. ಸೊ ಯಾರ್ಯಾರ ಮಕ್ಕಳ ಬಿಗಿನಿಂಗಿಂದ ಓದಿಲ್ಲ, ಒನ್ ಡೇಯಲ್ಲಿ ಮ್ಯಾಜಿಕ್ ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂತಂದರೆ ಸಾಧ್ಯನೇ ಇಲ್ಲ. Can you expect a magic one day before exam? Not at all possible, students. Yeah, bijective function, but on to ತೋರಿಸೋಣ ಮಕ್ಕಳು, on to ತೋರಿಸೋಣ. So
So we shall start with onto function students now. Onto. So onto ತೋರಿಸೋದಕ್ಕೆ ಹೋಗೋಣ ಮಕ್ಕಳ. onto ಅಲ್ಲಿ ರೇಂಜ್ ಫೈಂಡ್ ಔಟ್ ಮಾಡಬೇಕು. ಸೊ onto ಅಲ್ಲಿ ಮಕ್ಕಳ to find range. To find range ಏನು ಮಾಡ್ತೀರಿ? what you will do? What you will do students to find range? Consider f of x equals to y. So what we do now? Consider f of x is equal to y. Consider f of x equals to y. So what we get here? X minus 2 by x minus 3. So x minus 2 divided by x minus 3 equals to y. So range find out ಮಾಡಬೇಕಾದ್ರೆ ಒಂದು ವಿಷಯ ಗೊತ್ತಿರಬೇಕು ಮಕ್ಕಳ. So range find out ಮಾಡಬೇಕಾದ್ರೆ ಒಂದು ವಿಷಯ ಗೊತ್ತಿರಬೇಕು ಏನಂತ ಅಂದ್ರೆ, so while finding range students, one thing we need to know, while finding range students, one thing we need to know, ಏನು ಮಕ್ಕಳ ಅದು? what is that we need to know? So the thing is nothing but x is equal to, so LHS ಅಲ್ಲಿ ಮಕ್ಕಳ ಏನಿರಬೇಕು? x ಇರಬೇಕು. and RHS ಅಲ್ಲಿ ಏನಿರಬೇಕು ಮಕ್ಕಳ? RHS ಅಲ್ಲಿ ಟರ್ಮ್ಸ್ ಇನ್ y ಇರಬೇಕು. RHS ಅಲ್ಲಿ ಏನಿರಬೇಕು? ಟರ್ಮ್ಸ್ ಇನ್ y. ಸೊ ಇದು ಚೆನ್ನಾಗಿ ಗೊತ್ತಿರಬೇಕು ಮಕ್ಕಳ. LHS ಅಲ್ಲಿ x ಇರಬೇಕು, RHS ಅಲ್ಲಿ ಏನಿರಬೇಕು? ಟರ್ಮ್ಸ್ ಇನ್ y ಇರಬೇಕು. ಸೊ ಹಾಗಾದ್ರೆ ಫಸ್ಟ್ ಬರೀ x ಟರ್ಮ್ಸ್ ಮಾತ್ರ ಇರೋಂಗೆ ನೋಡ್ಕೊಳ್ಳೋಣ ಮಕ್ಕಳ. ಓಕೆ, ಸೊ x minus 2 equals to this. ಓಕೆ, ಸೊ ಇಲ್ಲಿ ಓನ್ಲಿ ಎಕ್ಸ್, ಬರೀ ಎಕ್ಸ್ ಮಾತ್ರ ಇಲ್ಲ ಇದರಲ್ಲಿ, ಓನ್ಲಿ ಎಕ್ಸ್. ಸೊ ಇಲ್ಲಿ ಏನಿರಬೇಕು? ಓನ್ಲಿ ಎಕ್ಸ್ ಮಾತ್ರ ಇರಬೇಕು ಮಕ್ಕಳ, ಇನ್ನು ಏನೂ ಇರೋಂಗಿಲ್ಲ. ನೋ ಕಾನ್ಸ್ಟೆಂಟ್ಸ್, ನಥಿಂಗ್, ಓನ್ಲಿ ಎಕ್ಸ್ ಶುಡ್ ಬಿ ದರ್ ಇನ್ ದ LHS. ಸೊ ಇಲ್ಲೇನಾಗುತ್ತೆ? ವಿ ಗೆಟ್ ಹಿಯರ್ ಇಟ್ ಇಸ್ y ಇಂಟು ಇಟ್ ಇಸ್ x minus 3. ಸೊ x minus 2 equals to it is, ಸೊ yx minus 3y. ಸೊ ಈಗ ನೋಡಿ ಇಲ್ಲಿ x ಟರ್ಮ್ ಇದೆ ಮಕ್ಕಳ, ದೇರ್ ಇಸ್ ಅ x ಟರ್ಮ್ ಹಿಯರ್. ಸೊ ಶಿಫ್ಟ್ ದಿಸ್ ಟು ಲೆಫ್ಟ್ ಸೈಡ್. x minus xy equals to it is 2 minus 3y. So therefore x common 1 minus y equals to 2 minus 3y. Okay, so therefore x is equal to, therefore students, x is equal to what? It is 2 minus 3y divided by it is 1 minus y. ನೋಡಿ ಮಕ್ಕಳ, there is in here there is a denominator ಅಲ್ಲಿ y term ಇದೆ ಮಕ್ಕಳ. ನೋಡಿ ಇದರಲ್ಲಿ ಏನಿದೆ? in. So watch here students, in. Okay, so ಇಲ್ಲಿ ನೋಡಿ ಮಕ್ಕಳ, in 2 minus 3y divided by 1 minus y. Okay, so ಏನಾಗುತ್ತೆ ಮಕ್ಕಳ? there is 1 minus y in the denominator. There is 1 minus y in denominator. Okay, so this is the biggest help. This is the biggest victory for us. ಯಾಕೆ? ಸೊ ಇದರಿಂದ ಗೊತ್ತಾಗುತ್ತೆ ಯಾವ ಟರ್ಮ್ಗೆ y ಹಾಕ್ಬಾರ್ದು, ಯಾವ ವ್ಯಾಲ್ಯೂನ yಗೆ ಹಾಕ್ಬಾರ್ದು ಅಂತ ಗೊತ್ತಾಗುತ್ತೆ. ಯಾಕಂದ್ರೆ ಮೇಜರ್ ಆಗಿ ಮಕ್ಕಳ ಡೊಮೇನ್ ಅಥವಾ ರೇಂಜ್ ಪ್ರಾಬ್ಲಮ್ಸ್ ಅಲ್ಲಿ ಮೇಜರ್ ಆಗಿ ಡಿನಾಮಿನೇಟರ್ 0 ಆಗಬಾರ್ದು. ಮೇಜರ್ ಆಗಿ ಮಕ್ಕಳ ಡಿನಾಮಿನೇಟರ್ 0 ಆಗಬಾರ್ದು. ಸೊ ಇಲ್ಲಿ ಡಿನಾಮಿನೇಟರ್ 0 ಆಗೋದು ಯಾವ ವ್ಯಾಲ್ಯೂಗೆ? ಡಿನಾಮಿನೇಟರ್ 0 ಆಗೋದು 1 ಹಾಕಿದಾಗ. ಸೊ ಈಗ ನಾನು ಏನು ಮಾಡಬೇಕು? ಈ 1 ಅನ್ನೋದನ್ನ ಬಿಟ್ಬಿಡ್ಬೇಕು. ಓಕೆ, ಸೊ ಹಿಯರ್ ದೇರ್ ಫೋರ್ ಸ್ಟೂಡೆಂಟ್ ದಿಸ್ ಇಂಪ್ಲೈಸ್ y ಶುಡ್ ಬಿ ನಾಟ್ ಈಕ್ವಲ್ ಟು 1. ಅರ್ಥ ಆಗ್ತಿದೆಯಾ? ಯಾಕಂದ್ರೆ y ಈಕ್ವಲ್ ಟು 1 ಆಗಿಬಿಟ್ರೆ ಡಿನಾಮಿನೇಟರ್ 0 ಆಗುತ್ತೆ. ಓಕೆ, ಸೊ ದೇರ್ ಫೋರ್ ಸ್ಟೂಡೆಂಟ್ಸ್ y ಶುಡ್ ಬಿ ನಾಟ್ ಈಕ್ವಲ್ ಟು 1. This implies students range is not equal to, range is equal to r minus 1. So what is r minus 1 students? r minus 1 ಅಂದ್ರೆ ನೋಡಿ, r minus 1 ಅಂದ್ರೆ ಏನು ಮಕ್ಕಳ? b. ನೋಡಿ ಇದರಲ್ಲಿ r minus 1 is b. and what is b? b is nothing but codomain. b ನೋಡಿ ಮಕ್ಕಳ, b is nothing but codomain. ನನಗೆ ಬೇಕಾಗಿರೋ ಸಿಕ್ತಲ್ಲ ಮಕ್ಕಳ. r minus 1 is b and b is what? codomain. ಹೌದಲ್ಲ? ಸೊ ಏನಾಯ್ತು ಈಗ? this is equal to b, which is nothing but your codomain. Okay, so therefore ಏನಂತ ಹೇಳ್ತೀವಿ ಮಕ್ಕಳ? therefore students f is onto. Therefore f is onto. I hope this is clear. So conclusion ಬರೆಯೋಣ. therefore conclusion is very very important. conclusion ಏನಾಗುತ್ತೆ ಮಕ್ಕಳ? therefore f is 1 1. so conclusion ಏನಾಗುತ್ತೆ? therefore f is 1 1. f is 1 1. f is onto. so f is onto. Therefore this implies f is bijective. I hope this is clear. ಅರ್ಥ ಆಗಿದೆ ಅಂದ್ರೆ ಎಲ್ಲರಿಗೂ ಕೂಡ ಕ್ಲಾರಿಟಿ ಸಿಕ್ಕಿದೆ? ರಿಪ್ಲೈ ಮಾಡಿ ಮಕ್ಕಳ ಬೇಗ. ಸೊ ವಾಟ್ ಇಸ್ ದಟ್ ನೆಸೆಸರಿ? -1 ಕಾಮನ್ ತಗೊಳ್ಳೋ ನೆಸೆಸಿಟಿ ಏನಿದೆ ಕಂದ? I hope this is clear for everyone. Any doubt here students? Any doubt here? Any doubt students?
ಯಾರಿಗಾದ್ರೂ ಏನೋ ಡೌಟ್ ಇದೆಯಾ? ಏನಿಲ್ಲ ಅಲ್ಲ? ಸೊ shall we proceed further? Shall we proceed further, students? So we found value of k. Value of k comes in ಯಾವುದು ನಿಮ್ಮ ಕಂಟಿನ್ಯೂಟಿ ಪ್ರಾಬ್ಲಮ್ ಅಲ್ಲಿ. ಓಕೆ ಫೈನ್, ವೆರಿ ಗುಡ್. ಸೊ ಪ್ಲೀಸ್ ರಿಪ್ಲೈ. ವಾಟ್ ಇಸ್ ದಟ್ ಐ ನೀಡ್ ಟು ರಿಪ್ಲೈ ಸಾಕಿಬ್? ವಿ ನೀಡ್ ಟು ಸಬ್ಸ್ಟಿಟ್ಯೂಟ್ ಇನ್ ಎಫ್ ಆಫ್ ಎಕ್ಸಾ. ಏನಕ್ಕೆ ಎಫ್ ಆಫ್ ಎಕ್ಸ್ ಸಬ್ಸ್ಟಿಟ್ಯೂಟ್ ಮಾಡ್ತೀರಿ ಕಾವ್ಯ? ಕಾವ್ಯ ಆ ಮೆಥಡ್ ಮಾಡಿಸ್ತಿಲ್ಲ ಕಂದ ನಾನು. ಸೊ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ವೈ ಆ ಮೆಥಡ್ ಮಾಡಿಸ್ತಾ ಇಲ್ಲ. ಐ ಆಮ್ ನಾಟ್ ಟೀಚಿಂಗ್ ದ್ಯಾಟ್ ಮೆಥಡ್. ಸೊ ಶಾಂತ ಮಲ್ಲಿಕಾರ್ಜುನ್, ಎಸ್ ಯು ಕ್ಯಾನ್ ರಿಫರ್ ಕಂದ. ಸೊ ಯು ಕ್ಯಾನ್ ಡೆಫಿನೆಟ್ಲಿ ರಿಫರ್. ಶಾಂತ ಮಲ್ಲಿಕಾರ್ಜುನ್, ಯು ಕ್ಯಾನ್ ಡೆಫಿನೆಟ್ಲಿ ರಿಫರ್ ಇಟ್. ಸರ್ ಫಸ್ಟ್ PUC ಯಾವಾಗ? ಫಸ್ಟ್ PUC ಸಂಡೇ ಮಾಡ್ತಾರೆ. ಸೊ ಲಲಿತಾ ಮ್ಯಾಮ್ ವಿಲ್ ಬಿ ಟೀಚಿಂಗ್ ಆನ್ ಸಂಡೇ ಕಣೋ. ಓಕೆ ಫೈನ್. ಸೊ ಇಲ್ಲಿ ಆ್ಯಂಡ್ ದಿಸ್ ಇಸ್ ಅ ವೆರಿ 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 ಇಂಪಾರ್ಟೆಂಟ್ ಪ್ರಾಬ್ಲಮ್ ಮಕ್ಕಳ. ಸಿಕ್ಕಾಬಡೆ ಇಂಪಾರ್ಟೆಂಟ್ ಪ್ರಾಬ್ಲಮ್ ಇದು. ಎಷ್ಟು ಇಂಪಾರ್ಟೆಂಟ್ ಹಾಕಿದ್ರು ಮಕ್ಕಳ ಸಾಲೋದಿಲ್ಲ. ಸೊ ಯಾವ ಮೆಥಡ್ ಬೇಕು ಮಕ್ಕಳ ನಿಮಗೆ? ದೆರ್ ಆರ್ 2 methods ಫಾರ್ ದಿಸ್. ಸೊ ದೆರ್ ಆರ್ 2 methods ಫಾರ್ ದಿಸ್ ಸ್ಟೂಡೆಂಟ್ಸ್. ಯಾವ ಮೆಥಡ್ ಬೇಕು? ಆಫ್ಟರ್ ದಿಸ್ ಸ್ಟೂಡೆಂಟ್ಸ್ ವಿಲ್ ಬಿ ಸ್ಟಾರ್ಟಿಂಗ್ ವಿತ್ MCQs. ಆಫ್ಟರ್ ದಿಸ್ ವಿಲ್ ಬಿ ಸ್ಟಾರ್ಟಿಂಗ್ ವಿತ್ MCQs. ಹೇಳಿ ಮಕ್ಕಳ, ದೆರ್ ಆರ್ 2 methods ಫಾರ್ ದಿಸ್. ವಿಚ್ ಮೆಥಡ್ ಯು ವಾಂಟ್ ಸ್ಟೂಡೆಂಟ್ಸ್? f of x into f inverse of x equals to 1. It is identity function kanda. So a into a inverse ನೀನು ಮ್ಯಾಟ್ರಿಕ್ಸ್ ಫಾರ್ಮಲ್ಲಿ ಕೇಳ್ತಿದ್ಯಾ? ಫಸ್ಟ್ ಮೆಥಡ್ ಯಾವುದದು? ವಿಚ್ ಇಸ್ ದಟ್ ಫಸ್ಟ್ ಮೆಥಡ್? ಸೊ ಅಂದರೆ ನಿಮಗೆ ಕಾಂಪೋಸಿಷನ್ ಮೆಥಡ್ ಬೇಕಾ, ಒನ್ ಒನ್ ಆನ್ ಟು ಮೆಥಡ್ ಬೇಕಾ? ವಿಚ್ ಮೆಥಡ್ ಯು ವಾಂಟ್ ಸ್ಟೂಡೆಂಟ್ಸ್? ಕಾಂಪೋಸಿಷನ್ ಮೆಥಡ್ ಆರ್ ಒನ್ ಒನ್ ಆನ್ ಟು ಮೆಥಡ್? ಬೋತ್ ದ ಮೆಥಡ್ಸ್ ವಿಲ್ ಬಿ ಗಿವನ್ ಮಾರ್ಕ್ಸ್. ಓಕೆ, ಸೊ ಯಾವುದು ಫಸ್ಟ್ ಮೆಥಡ್ ಅಂದರೆ ಸೊ ಒನ್ ಒನ್ ಆನ್ ಟು ಮೆಥಡ್ ಆರ್ ಕಾಂಪೋಸಿಷನ್ ಮೆಥಡ್ ಮಕ್ಕಳ? ಯಾವ ಮೆಥಡ್ ಬೇಕು? ವಿಚ್ ಮೆಥಡ್ ಯು ವಾಂಟ್ ಸ್ಟೂಡೆಂಟ್ಸ್? ಟೆಲ್ ಮಿ ಫಾಸ್ಟ್. ಒನ್ ಒನ್ ಆನ್ ಟು ಮೆಥಡ್. ಫೈನ್, ಸೂಪರ್ ಕಂಡ್ರು, ಸೂಪರ್. ಓಕೆ, ಸೊ ಈಸಿ. ಅದೇನು ಮಕ್ಕಳ, ಸಿಕ್ಕಾಬಡೆ ಈಸಿ ಇದೆ ಒನ್ ಒನ್ ಆನ್ ಟು ಮೆಥಡ್. ಸೊ ವಿ ಶಾಲ್ ಸ್ಟಾರ್ಟ್ ವಿತ್ ದಿಸ್. ಏನು ಕೊಟ್ಟಿದ್ದಾರೆ ಇದರಲ್ಲಿ? ಓಕೆ, ಸೊ ವಾಚ್ ಯುವರ್ ಸ್ಟೂಡೆಂಟ್ಸ್ ಎವ್ರಿ ಒನ್. ಸೊ ಕಮಿಂಗ್ ಟು ದ ಒನ್ ಒನ್ ಆನ್ ಟು ಮೆಥಡ್. ಸೊ ಕನ್ಸಿಡರ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ವೈ. ಎಸ್, ಕನ್ಸಿಡರ್ ಸ್ಟೂಡೆಂಟ್ಸ್ ಎಫ್ ಆಫ್ x1 ಈಕ್ವಲ್ಸ್ ಟು ಎಫ್ ಆಫ್ x2. ಕನ್ಸಿಡರ್ ಎಫ್ ಆಫ್ x1 ಈಕ್ವಲ್ಸ್ ಟು ಎಫ್ ಆಫ್ x2. ಮಕ್ಕಳ ಇದರಲ್ಲಿ ಇದು ಕನ್ಕ್ಲೂಷನ್ ತುಂಬಾ ಮುಖ್ಯ ಆಗುತ್ತೆ. ಮಕ್ಕಳ. ಯರ್ ಕನ್ಕ್ಲೂಷನ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ಸೊ ಇಲ್ಲೇನಾಗುತ್ತೆ? ವಿ ಗಾಟ್ ಇಯರ್ ಇಟ್ ಇಸ್ 4x1 ಈಕ್ವಲ್ಸ್ ಟು 4x2. therefore ಸ್ಟೂಡೆಂಟ್ಸ್ ಇಯರ್ x1 ಈಕ್ವಲ್ಸ್ ಟು x2. ಸೊ x1 ಈಕ್ವಲ್ಸ್ ಟು x2 ಆಯಿತು. therefore this implies, okay, ಇದರಲ್ಲಿ ಫಾರ್ ಆಲ್ x1, x2 belongs to, what is the domain students here? Domain is natural number. ಒಂದು ನಿಮಿಷ ಮಕ್ಕಳ. ಡೊಮೇನ್ ಇಸ್ ನ್ಯಾಚುರಲ್ ನಂಬರ್. ಎಸ್, ಫೈನ್. ಸೊ ಇದರಲ್ಲಿ ಏನಾಗುತ್ತೆ? ಹಿಯರ್ ಇಟ್ ಇಸ್ ವೈ. ಓಕೆ, ಹಿಯರ್ ಇಟ್ ಇಸ್ ವೈ. ಮಿಸ್ ಆಗಿದೆ ಇದರಲ್ಲಿ. ಎಸ್, ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಇಷ್ಟು ಅರ್ಥ ಆಗಿದೆ ಅಂದ್ರೆ ಎಲ್ಲರಿಗೂ? ರಿಪ್ಲೈ ಮೀ ಫಾಸ್ಟ್ ಸ್ಟೂಡೆಂಟ್ಸ್. ಎನಿ ಡೌಟ್ ಹಿಯರ್? ರಿಪ್ಲೈ ಮೀ ಫಾಸ್ಟ್. therefore f is 1 1. this implies f is 1 1. ಎನಿ ಡೌಟ್ ಹಿಯರ್ ಸ್ಟೂಡೆಂಟ್ಸ್? ಏನಾದರೂ ಡೌಟ್ ಇದೆಯಾ ಮಕ್ಕಳ ಇದರಲ್ಲಿ? ಓಕೆ, ಎಫ್ ಎಸ್ 1 1 ಕ್ಲಿಯರ್. ಕಾಂಪೋಸಿಷನ್ ಮೆಥಡ್. ಓಕೆ, ಕಾಂಪೋಸಿಷನ್ ಮೆಥಡ್ ಮಕ್ಕಳ ಎರಡು ಮೆಥಡ್ಗೂ ಕೂಡ ಆನ್ಸರ್ ಇದೆ ಸರ್. ಪ್ರೀವಿಯಸ್ ಕ್ವಶನ್ ವಿಚ್ ಯು ಡಿಂಟ್ ದ್ಯಾಟ್ ಮೆಥಡ್. ಓಕೆ ಆಕಾಶ್, ಫೈನ್. ಎರಡು ಮೆಥಡ್ ಕೂಡ ಮಾರ್ಕ್ಸ್ ಇದೆ ಮಕ್ಕಳ. ಸೊ ಆನ್ ಟು, ಸೊ ಕಮಿಂಗ್ ಟು ದಿಸ್ ಆನ್ ಟು. ಸೊ ಆನ್ ಟು ಸ್ಟೂಡೆಂಟ್ಸ್, ಒನ್ಸ್ ಅಗೇನ್ ಟು ಫೈಂಡ್ ರೇಂಜ್ ಹಿಯರ್. ಟು ಫೈಂಡ್ ರೇಂಜ್ ನೋಡಿ ಮಕ್ಕಳ ಇದರಲ್ಲಿ ಟು ಫೈಂಡ್ ರೇಂಜ್. ಸೊ ಇದು ಬೇರೆ ಪ್ರಾಬ್ಲಮ್ ರೀತಿ ಅಲ್ಲ ಮಕ್ಕಳ, ಇದು ಬೇರೆ ರೀತಿ ಪ್ರಾಬ್ಲಮ್ ಅಲ್ಲ. ಯಾಕಂದರೆ ಸಿ ಯರ್ ಡೊಮೇನ್ ಇಸ್ ನ್ಯಾಚುರಲ್ ನಂಬರ್ ಕೊಂಡ್ರು. ಇದರಲ್ಲಿ ನೋಡಿ ಮಕ್ಕಳ, ಡೊಮೇನ್ ಇಸ್ ನ್ಯಾಚುರಲ್ ನಂಬರ್. ಪ್ರೀವಿಯಸ್ ಒಂದ್ಸಲಿ ಮಕ್ಕಳ ಡೊಮೇನ್ ವಾಸ್ ರಿಯಲ್ ನಂಬರ್ ಆರ್ ಸಬ್ಸೆಟ್ ಆಫ್ ರಿಯಲ್ ನಂಬರ್. ಓಕೆ, ಡೊಮೇನ್ ವಾಸ್ ಅ ರಿಯಲ್ ನಂಬರ್ ಸ್ಟೂಡೆಂಟ್ಸ್. ಪ್ರೀವಿಯಸ್ ಪ್ರಾಬ್ಲಮ್ಸಲ್ಲಿ ಮಕ್ಕಳ ಡೊಮೇನ್ ವಾಸ್ ರಿಯಲ್ ನಂಬರ್. ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಡೊಮೇನ್ ವಾಸ್ ರಿಯಲ್ ನಂಬರ್. ಏನಾಗ್ತಿತ್ತು ಅದಕ್ಕೆ? ನಿಮಗೆ ಫ್ರ್ಯಾಕ್ಷನಲ್ ವ್ಯಾಲ್ಯೂಸ್, ಇರ್ರಾಷನಲ್ ವ್ಯಾಲ್ಯೂಸ್, ಅಂದರೆ ರ್ಯಾಷನಲ್, ಇರ್ರಾಷನಲ್, ಇಂಟೀಜರ್ಸ್ ಎಲ್ಲ ವ್ಯಾಲ್ಯೂ ಸಿಗ್ತಾ ಇತ್ತು. therefore we used that method in the earlier problems. ಯಾವ ಮೆಥಡ್? ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ವೈ ಅನ್ನೋ ಮೆಥಡ್. ಓಕೆ, ಪ್ರೀವಿಯಸ್ ಪ್ರಾಬ್ಲಮ್ಸಲ್ಲಿ ಮಕ್ಕಳ, ಪ್ರೀವಿಯಸ್ ಪ್ರಾಬ್ಲಮ್ಸಲ್ಲಿ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ವೈ ಈ ಮೆಥಡ್ ಯಾಕೆ ಮಾಡ್ತಾ ಇದ್ದೆ? ವೈ ಐ ವಾಸ್ ಡೂಯಿಂಗ್ ದಿಸ್ ಮೆಥಡ್? ಬಿಕಾಸ್ ದ ಡೊಮೇನ್ ವಾಸ್ ವಾಟ್ ಸ್ಟೂಡೆಂಟ್ಸ್ ಹಿಯರ್? ದ ಡೊಮೇನ್ ಇಸ್ ರಿಯಲ್ ನಂಬರ್ -3. ಅಂದರೆ ಇಟ್ ಇಸ್ ಸಮ್ವಾಟ್ ರಿಯಲ್ ನಂಬರ್ ಓನ್ಲಿ. ಹೌದಲ್ಲ? ಅದಕ್ಕಿಂತ ಮುಂಚೆ ಪ್ರಾಬ್ಲಮ್ ನೋಡಿ ಮಕ್ಕಳ. ಈ ಪ್ರಾಬ್ಲಮಲ್ಲಿ ನೋಡಿ, ಈ ಪ್ರಾಬ್ಲಮಲ್ಲಿ ಯಾಕೆ ಈ ಮೆಥಡ್ ಮಾಡಿಸ್ದೆ? ವೈ ಡಿಡ್ ಐ ಗೋ ವಿತ್ ದಿಸ್ ಮೆಥಡ್? ಬಿಕಾಸ್ ಒನ್ಸ್ ಅಗೇನ್ ದ ಡೊಮೇನ್ ಇಸ್ ರಿಯಲ್ ನಂಬರ್ ಹಿಯರ್. ಅರ್ಲಿಯರ್ ಪ್ರಾಬ್ಲಮ್, ಈ ಪ್ರಾಬ್ಲಮಲ್ಲಿ ನೋಡಿ, ಈ ಪ್ರಾಬ್ಲಮಲ್ಲಿ ಯಾಕೆ ಈ ಮೆಥಡ್ ಮಾಡಿಸ್ದೆ? ಇಯರ್ ಆಲ್ಸೋ ದ ಡೊಮೇನ್ ಇಸ್ ರಿಯಲ್ ನಂಬರ್. ಇಲ್ಲೂ ಕೂಡ ಡೊಮೇನ್ ಏನಾಗಿದೆ ಮಕ್ಕಳ? ರಿಯಲ್ ನಂಬರ್. ಬಟ್ ಈಗ ನಾನು ಮಾಡಿಸ್ತಿರೋ ಪ್ರಾಬ್ಲಮಲ್ಲಿ ಡೊಮೇನ್ ಏನಾಗಿದೆ ಮಕ್ಕಳ? ನ್ಯಾಚುರಲ್ ನಂಬರ್ ಇದೆ.
ಈಗ ನಾನು ಮಾಡಿಸ್ತಿರೋ ಪ್ರಾಬ್ಲಮಲ್ಲಿ ಡೊಮೇನ್ ಏನಿದೆ ಮಕ್ಕಳ, ನ್ಯಾಚುರಲ್ ನಂಬರ್ ಇದೆ ನೋಡಿ. ಡೊಮೇನ್ ಏನಾಗಿದೆ ಮಕ್ಕಳ ಇದರಲ್ಲಿ, ಡೊಮೇನ್ ಇಸ್ ನ್ಯಾಚುರಲ್ ನಂಬರ್. ಸಿ, ದಿಸ್ ಇಸ್ ದ ಡೊಮೇನ್ ಹಿಯರ್, ದಿಸ್ ಇಸ್ ದ ಡೊಮೇನ್. ಓಕೆ, ಸೊ ಡೊಮೇನ್ ಇಸ್ ವಾಟ್, ಡೊಮೇನ್ ಇಸ್ ನ್ಯಾಚುರಲ್ ನಂಬರ್. ಸೊ ಡೊಮೇನ್ ನ್ಯಾಚುರಲ್ ನಂಬರ್ ಆದ್ರೆ ಏನಾಗುತ್ತೆ ಮಕ್ಕಳ, ಲಿಸ್ಟ್ ಮಾಡಬೇಕಾಗತ್ತೆ. ನಾನು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಎಲ್ಲರೂ ಕೂಡ, ಡೊಮೇನ್ ನ್ಯಾಚುರಲ್ ನಂಬರ್ ಆದ್ರೆ ಏನಾಗುತ್ತೆ, ಲಿಸ್ಟ್ ಮಾಡಬೇಕಾಗತ್ತೆ. ಓಕೆ, ಸೊ ಫ್ಲವರ್ ಬ್ರಾಕೆಟ್ ಅಂದರೆ ಸೆಟ್ಟಲ್ಲಿ, ಸೆಟ್ ಫಾರ್ಮಲ್ಲಿ ಮಕ್ಕಳ, ಸೆಟ್ ಫಾರ್ಮಲ್ಲಿ ಎರಡು ರೀತಿ ಬರುತ್ತೆ, ಫೈನೈಟ್ ಸೆಟ್ ಮತ್ತು ಇನ್ಫೈನೈಟ್ ಸೆಟ್ ಅಂತ. ಇದು ಇನ್ಫೈನೈಟ್ ಸೆಟ್ಟೇ ಇರ್ಬೋದು, ಇದು ಇನ್ಫೈನೈಟ್ ಸೆಟ್ಟೇ ಇರ್ಬೋದು, ಬಟ್ ಲಿಸ್ಟಿಂಗ್ ಇಸ್ ಪಾಸಿಬಲ್ ಇಯರ್, ಬಟ್ ಲಿಸ್ಟಿಂಗ್ ಇಸ್ ಪಾಸಿಬಲ್ ಇಯರ್. ಸೊ ಲಿಸ್ಟಿಂಗ್ ಸಾಧ್ಯ ಇದ್ದಾಗ ಮಕ್ಕಳ ನಾನೇನು ಮಾಡಬೇಕಾಗುತ್ತೆ, ಪ್ರತಿ ವ್ಯಾಲ್ಯೂನು ಕೂಡ ಫೈಂಡ್ ಔಟ್ ಮಾಡ್ಕೊಂಡು ಬರಬೇಕಾಗತ್ತೆ. ನಾನೇನು ಮಾಡಬೇಕಾಗತ್ತೆ, ಪ್ರತಿ ವ್ಯಾಲ್ಯೂನು ಕೂಡ ಫೈಂಡ್ ಔಟ್ ಮಾಡ್ಕೊಂಡು ಬರಬೇಕಾಗತ್ತೆ. ಸೊ ಇಲ್ಲಿ ಏನಾಗುತ್ತೆ, ಸೊ ಇಯರ್ ಸ್ಟೂಡೆಂಟ್ಸ್, ವಾಚ್ ಇಯರ್ ಸ್ಟೂಡೆಂಟ್ಸ್, ಇಯರ್ ಡೊಮೇನ್ ಇಸ್ ನಥಿಂಗ್ ಬಟ್ ನ್ಯಾಚುರಲ್ ನಂಬರ್. ಇಟ್ ಇಸ್ ನಥಿಂಗ್ ಬಟ್ 1 2 3 4 ಆ್ಯಂಡ್ ಸೋ ಆನ್. ಹೌದಲ್ಲ, ರೈಟ್. ಸೊ ಗಿವನ್, ಸೊ ಇಲ್ಲೇನು ಕೊಟ್ಟಿದ್ದಾರೆ ಮಕ್ಕಳ, ಇಯರ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 4x + 3. ಓಕೆ, 4x + 3. ಸೊ ಏನಾಗುತ್ತೆ ಇದು, ವಾಟ್ ವಿ ಗೆಟ್, ಸೊ ಇಯರ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 4x + 3. ಸೊ ಏನಾಗುತ್ತೆ ಮಕ್ಕಳ, ಇಲ್ಲಿರೋ ವ್ಯಾಲ್ಯೂಸ್ಗಳನ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ತೀನಿ ಮಕ್ಕಳ. ಎಕ್ಸ್ ಇಸ್ ಈಕ್ವಲ್ ಟು 1, ಓಕೆ, ಎಕ್ಸ್ ಇಸ್ ಈಕ್ವಲ್ ಟು 2, ಎಕ್ಸ್ ಇಸ್ ಈಕ್ವಲ್ ಟು 3, ಎಕ್ಸ್ ಇಸ್ ಈಕ್ವಲ್ ಟು 4, ಈ ರೀತಿ ವ್ಯಾಲ್ಯೂಸ್ಗಳನ್ನ ಹಾಕೊಂಡು ಬರ್ತಾ ಹೋಗ್ತೀನಿ. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಅರ್ಥ ಆಗ್ತಿದೆಯನ್ರೋ ಎಲ್ಲರಿಗೂ ಕೂಡ ಕ್ಲಾರಿಟಿ ಸಿಗ್ತಾ ಇದೆಯಾ? ಸೊ ಆ್ಯಂಡ್ ಸೋ ಆನ್. ಓಕೆ, ಫೈನ್. ಸೊ ಈಗ ಏನಾಗುತ್ತೆ ಇದರಲ್ಲಿ, ವಾಟ್ ವಿ ಗೆಟ್, ಇಯರ್ ವಿ ಗೆಟ್ ಎಫ್ ಆಫ್ 1, ಓಕೆ, ಎಫ್ ಆಫ್ 2, ಎಫ್ ಆಫ್ 3, ಓಕೆ, ಎಫ್ ಆಫ್ 4. ಅರ್ಥ ಆಗ್ತಿದೆ ಎಲ್ಲರಿಗೂ? ಸೊ ವಾಟ್ ಈಸ್ ದಿಸ್, ದಿಸ್ ಇಸ್ ನಥಿಂಗ್ ಬಟ್ 4 into 1 + 3, which is nothing but 7. Here it is 4 into 2 + 3, which is nothing but 11. Here it is 4 into 3 + 3, which is nothing but, students, it is 15. Okay, and here students it is 4 into 4 + 3, which is nothing but 19, and so on. So ಏನಾಗ್ತಿದೆ ಮಕ್ಕಳ ಇದರಲ್ಲಿ, ವಾಟ್ ವಿ ಆರ್ ಗೆಟಿಂಗ್ ಹಿಯರ್, ಸಿ, ವಿ ಆರ್ ಗೆಟಿಂಗ್ ಔಟ್ಪುಟ್ಸ್ ಲೈಕ್ ದಿಸ್. ಲಿಸ್ಟ್ ಮಾಡ್ತಾ ಇದೀವಿ ಮಕ್ಕಳ, ಲಿಸ್ಟ್ ಮಾಡ್ತಾ ಇದೀವಿ ಇದರಲ್ಲಿ, ರೈಟ್. ಸೊ ದಿಸ್ ಇಸ್ ವಾಟ್ ವಿ ಆರ್ ಗೆಟಿಂಗ್. ಸೊ ಏನಾಗುತ್ತೆ ಇದು, ವಾಟ್ ಇಸ್ ದಿಸ್? ಸೊ ದೇರ್ ಫೋರ್ ಸ್ಟೂಡೆಂಟ್ಸ್, ರೇಂಜ್ ಇಸ್ ಈಕ್ವಲ್ ಟು, ನೋಡಿ, ದೇರ್ ಫೋರ್ ರೇಂಜ್ ಇಸ್ ಈಕ್ವಲ್ ಟು ಏನಾಯಿತು, ವಾಟ್ ವಿ ಗಾಟ್, ರೇಂಜ್ ಇಸ್ ಈಕ್ವಲ್ ಟು ಸ್ಟೂಡೆಂಟ್ಸ್, ದಿಸ್ ಇಸ್ ನಥಿಂಗ್ ಬಟ್ ಇಟ್ ಇಸ್ 7, ಓಕೆ, 11, 15, 19 ಆ್ಯಂಡ್ ಸೋ ಆನ್. ವಾಟ್ ಇಸ್ ದಿಸ್, ಏನು ಮಕ್ಕಳ ಇದು, ವಾಟ್ ಇಸ್ ದಿಸ್? ನೋಡಿ, ರೇಂಜ್ ಕೊಟ್ಟಿದ್ದಾರೆ ಇದರಲ್ಲಿ, ಸಾರಿ, ಕೋಡೊಮೇನ್ ಕೊಟ್ಟಿದ್ದಾರೆ. ಕೋಡೊಮೇನ್ ನೋಡಿ ಮಕ್ಕಳ ಏನಿದೆ, ವಾಟ್ ಇಸ್ ದ ಕೋಡೊಮೇನ್ ಇಯರ್? ಕೋಡೊಮೇನ್ ನೋಡಿ, ದಿಸ್ ಇಸ್ ವೈ. ಸೊ ದಿಸ್ ಇಸ್ ಯೋರ್ ಕೋಡೊಮೇನ್. ಹೌದಲ್ಲ, ಕೋಡೊಮೇನ್ ನೋಡಿ, ವೈ ಏನು ಕೊಟ್ಟಿದ್ದಾರೆ ಇದರಲ್ಲಿ, ವಾಟ್ ಈಸ್ ವೈ ನೋಡಿ ಮಕ್ಕಳ ಇದರಲ್ಲಿ ಏನು ಕೊಟ್ಟಿದ್ದಾರೆ, ವೈ ಇಸ್ ನಥಿಂಗ್ ಬಟ್ ವೈ ಬಿಲಾಂಗ್ಸ್ ಟು ಎನ್. ಓಕೆ, ಆ್ಯಂಡ್ ಇಯರ್ ವೈ ಈಕ್ವಲ್ಸ್ ಟು 4x + 3. ಸೊ ವಾಟ್ ಈಸ್ ದಿಸ್, ವಾಟ್ ಯು ಮೀನ್ ಬೈ ದಿಸ್, ಏನಾಗುತ್ತೆ ಇದು? ನೋಡಿ ಮಕ್ಕಳ, y is equal to 4x + 3 ಅಂತ ಕೊಟ್ಟಿದ್ದಾರೆ. y is equal to 4x + 3. ಓಕೆ, ಸೊ ಅಗೇನ್ ಹಿಯರ್ x belongs to what? x is some nothing but natural number. x is what? x is nothing but natural number. ಸೇಮ್ ಬರುತ್ತೆ ನೋಡಿ ಮಕ್ಕಳ ಇದರಲ್ಲಿ. ನೋಡಿ, x is equal to 1 ಕೊಟ್ಟರೆ y ಏನಾಗುತ್ತೆ 7, x is equal to 2 ಕೊಡಿ, ಓಕೆ, y ಏನಾಗುತ್ತೆ 11, x is equal to 3 ಕೊಡಿ, y ಏನಾಗುತ್ತೆ 15. ಸೇಮ್ ಅಲ್ಲ ಮಕ್ಕಳ, ವಿ ಆರ್ ಗೆಟಿಂಗ್ ದ ಸೇಮ್ ಥಿಂಗ್. x is equal to 4 ಕೊಡಿ, y is equal to ಏನಾಗುತ್ತೆ 19 ಆಗುತ್ತೆ. ದಿಸ್ ಇಸ್ ವಾಟ್ ವಿ ಗೆಟ್. ಹಾಗಾದ್ರೆ ಕೋಡೊಮೇನ್ ಏನಾಗುತ್ತೆ ಮಕ್ಕಳ, ವಾಟ್ ಇಸ್ ದ ಕೋಡೊಮೇನ್ ಇಯರ್? ನೋಡಿ, ಕೋಡೊಮೇನ್ ಏನಾಗುತ್ತೆ ಹಾಗಾದ್ರೆ, ಕೋಡೊಮೇನ್ ಇಸ್ ನಥಿಂಗ್ ಬಟ್ ಸ್ಟೂಡೆಂಟ್ಸ್ y is equal to, it is, so it is 7, 11, 15, 19 and so on. ಹೌದಲ್ವೇನ್ರ? ನೋಡಿ, ಕೋಡೊಮೇನ್ ಕೂಡ ಸೇಮ್ ಆಯಿತು. ನೋಡಿ ಮಕ್ಕಳ, ಕೋಡೊಮೇನ್ ಕೂಡ ಸೇಮ್ ಆಯಿತು. ವಿ ಆರ್ ಗೆಟಿಂಗ್ ದ ಸೇಮ್ ಕೋಡೊಮೇನ್. ಅರ್ಥ ಆಗ್ತಿದ್ಯಾ? ಇದೇ ತಾನೇ ಕೋಡೊಮೇನ್ ಅಂದರೆ, ವೈ ಇದೇ ತಾನೇ ವೈ. ನೋಡಿ, ದಿಸ್ ಇಸ್ ದ ಕೋಡೊಮೇನ್. ಸೊ ಏನಾಯ್ತು ಇದರಲ್ಲಿ, ರೇಂಜ್ ಇಸ್ ಈಕ್ವಲ್ ಟು ಕೋಡೊಮೇನ್ ಆಗ್ತಾ ಬಂತು. ಸೊ ದೇರ್ ಫೋರ್ ದಿಸ್ ಇಸ್ ಈಕ್ವಲ್ ಟು ವೈ, ವಿಚ್ ಇಸ್ ನಥಿಂಗ್ ಬಟ್ ದ ಕೋಡೊಮೇನ್. ಓಕೆ, ಸೊ ಇದರಿಂದ ಏನಾಗುತ್ತೆ ಮಕ್ಕಳ, ದೇರ್ ಫೋರ್ ಸ್ಟೂಡೆಂಟ್ಸ್, ದೇರ್ ಫೋರ್ ಎಫ್ ಇಸ್ ಆನ್ ಟು. ಅರ್ಥ ಆಗಿದೆ ಎಲ್ಲರಿಗೂ? ಡಿಡ್ ಎವ್ರಿವನ್ ಅಂಡರ್ಸ್ಟುಡ್ ದಿಸ್? ರಿಪ್ಲೈ ಮೀ ಫಾಸ್ಟ್. ಹೇಳಿ ಮಕ್ಕಳ, ಇದೆಲ್ಲರಿಗೂ ಕೂಡ ಕ್ಲಾರಿಟಿ ಸಿಗ್ತಾ ಇದೆಯಾ? ಎಲ್ಲರಿಗೂ ಕೂಡ ಕ್ಲಾರಿಟಿ ಸಿಗ್ತಾ ಇದೆಯಾ? ರಿಪ್ಲೈ ಮೀ ಫಾಸ್ಟ್. ಯಾಕಿಲ್ಲಿ ಲಿಸ್ಟ್ ಮಾಡಿದೆ ಅಂತ ಗೊತ್ತಾಗ್ತಿದೆಯಾ ಮಕ್ಕಳ? ಯಾಕಿಲ್ಲಿ ನಾವು ಲಿಸ್ಟ್ ಮಾಡಿದೀವಿ ಅಂತ ಕ್ಲಾರಿಟಿ ಸಿಗ್ತಾ? ಬಿಕಾಸ್ ಡೊಮೇನ್ ಇಸ್ ರಿಯಲ್ ನಂಬರ್, ಸಾರಿ, ನ್ಯಾಚುರಲ್ ನಂಬರ್ ಇಯರ್. ಡೊಮೇನ್ ಏನಾಗಿದೆ ಮಕ್ಕಳ, ನ್ಯಾಚುರಲ್ ನಂಬರ್ ಆಗಿದೆ. ದ್ಯಾಟ್ಸ್ ವೈ ಇಯರ್ ಲಿಸ್ಟಿಂಗ್ ಇಯರ್. ಸೊ ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ ಯಾಕೆ ಲಿಸ್ಟ್ ಮಾಡಲಿಲ್ಲ, ಈಗ ಯಾಕೆ ಲಿಸ್ಟ್ ಮಾಡಿದ್ವಿ, ಕ್ಲಾರಿಟಿ ಸಿಗ್ತಲ್ಲ? ಓಕೆ, ಫೈನ್, ವೆರಿ ಗುಡ್ ಸ್ಟೂಡೆಂಟ್ಸ್, ವೆರಿ ಗುಡ್. ಓಕೆ, ಸೊ ಬಟ್ ಕನ್ಕ್ಲೂಷನ್ ಇಸ್ ವೆರಿ ಇಂಪಾರ್ಟೆಂಟ್ ನಾವು. ಸೊ ನಾವು ಸ್ಟೂಡೆಂಟ್ಸ್ ಟು ಫೈಂಡ್ ಎ ಇನ್ವರ್ಸ್, ನೋಡಿ, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಫೈಂಡ್ ಎ ಇನ್ವರ್ಸ್. ಸೊ ಬರೆಯೋಣ. ಓಕೆ, ಅದಕ್ಕಿಂತ ಮುಂಚೆ
ಸೊ ಕನ್ಕ್ಲೂಷನ್ ಕೊಟ್ಬೋಣ. ಕನ್ಕ್ಲೂಷನ್ ಕೊಡೋಣ ಮಕ್ಕಳ. ಕನ್ಕ್ಲೂಷನ್. ಸೊ ಕನ್ಕ್ಲೂಷನ್ ಏನು? Conclusion is very important, students. Conclusion is very, very important. That is here. So here, students, f is 1 1, f is 1 1, okay, and f is on 2. Okay, f is on 2. Therefore, students, f is bijective. F is bijective. This implies, students, this implies f is invertible. Okay, therefore f is invertible. Therefore f is invertible. This implies f inverse exists. ಅರ್ಥ ಆಗಿದೆಯಲ್ಲ ಮಕ್ಕಳ ಎಲ್ಲರಿಗೂ? ದೇರ್ಫೋರ್ ಎಫ್ ಇನ್ವರ್ಸ್ ಎಕ್ಸಿಸ್ಟ್ ಆಗ್ತಾ ಬರುತ್ತೆ. ಸೊ ಎಫ್ ಇನ್ವರ್ಸ್ ಯಾ. ಸೊ ಇಷ್ಟೆಲ್ಲರಿಗೂ ಕ್ಲಾರಿಟಿ ಸಿಗ್ತಾ? ಎವ್ರಿಬಡಿ ಅಂಡರ್ಸ್ಟುಡ್ ದಿಸ್? ಎಲ್ಲರಿಗೂ ಕೂಡ ಕ್ಲಾರಿಟಿ ಸಿಗ್ತಲ್ಲ ಮಕ್ಕಳ? ಇಷ್ಟು ಬರೀಬೇಕು ಅಂತ ಕ್ಲಾರಿಟಿ ಸಿಗ್ತಲ್ಲ? ಈಗ ನೋಡಿ, ಟು ಫೈಂಡ್ ಎ ಇನ್ವರ್ಸ್. ಈಗ ನೋಡಿ ಮಕ್ಕಳ, ಟು ಫೈಂಡ್ ಎ ಇನ್ವರ್ಸ್ ವೆರಿ ಈಸಿ ಮಕ್ಕಳ. ಸೊ ಮುಂಚೆ ಮಾಡ್ತಿದ್ರಲ್ಲ ಅದೇ ಮೆಥಡ್ ಇಲ್ಲೂ ಕೂಡ. ಸೊ ಇಲ್ಲೇನಾಗುತ್ತೆ? ಕನ್ಸಿಡರ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ವೈ. ಕನ್ಸಿಡರ್ f of x equals to y. So it is f of x is nothing but 4x plus 3. 4x plus 3 equals to y. So 4x equals to y minus 3. X is equal to y minus 3 divided by 4. Therefore f inverse of x equals to, it is nothing but x minus 3 divided by 4. Ashta. That's all, students. I hope this is clear. ಅರ್ಥ ಆಗ್ತಿದೆ ಮಕ್ಕಳ ಎಲ್ಲರಿಗೂ? ಅರ್ಥ ಆಗ್ತಿದೆ ಎಲ್ಲರಿಗೂ? There where students, where f inverse is a function from where it is y to n. ರಿವರ್ಸ್ ಮಾಡ್ಬೇಕು ಮಕ್ಕಳ. ಉಲ್ಟಾ ಮಾಡ್ತಾ ಇದ್ದೀರಾ ನೋಡಿ. ಇಲ್ಲೇನು ಮಾಡ್ತಾ ಇದ್ರಿ? y to n ಬರಿತಾ ಇದ್ದೀರಿ. ಡು ನಾಟ್ ಫರ್ಗೆಟ್ ದಿಸ್. ಇಯರ್ y ಆ್ಯಂಡ್ ಇಯರ್ n. ಎಫ್ ನೆನ್ಪಿತ್ತಾನೆ? ಎಫ್ ಏನಿತ್ತು ಮಕ್ಕಳ? ವಾಟ್ ವಾಸ್ ಎಫ್? ಎಫ್ ಏನಿತ್ತು ಇದರಲ್ಲಿ? ಎಫ್ ಏನಿತ್ತು? ಎಫ್ ಇಸ್ ಫ್ರಮ್ ಎನ್ ಟು ವೈ. ನೋಡಿ ಇದ್ರಲ್ಲಿ ನೋಡಿ ಮಕ್ಕಳ ಎಲ್ಲರೂ, ಎಫ್ ಇಸ್ ಫ್ರಮ್ ವೇರ್ ಎನ್ ಟು ವೈ. ಎಫ್ ಅನ್ನ ಫಂಕ್ಷನ್ ಎಲ್ಲಿಂದ ಎಲ್ಲಿತ್ತು ಮಕ್ಕಳ? ಎನ್ನಿಂದ ವೈಗಿತ್ತು. ಎಫ್ ಅನ್ನ ಫಂಕ್ಷನ್ ಎಲ್ಲಿತ್ತು? ಎನ್ನಿಂದ ವೈಗಿತ್ತು. ಬಟ್ ಎಫ್ ಇನ್ವರ್ಸ್ ಏನಾಗುತ್ತೆ? ವೇರ್ ಎಫ್ ಇನ್ವರ್ಸ್ ಏನಾಗುತ್ತೆ ಮಕ್ಕಳ? ಇಟ್ ಇಸ್ ಉಲ್ಟಾ ಆಗುತ್ತೆ, ವೈ ಟು ಎನ್. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಅಷ್ಟೇ ಕೊಂಡ್ರು. ಇದು ಕಷ್ಟನಾ ಮಕ್ಕಳ? ಇಸ್ ದಿಸ್ ಡಿಫಿಕಲ್ಟ್ ಸ್ಟೂಡೆಂಟ್ಸ್? ಕಷ್ಟನಾ ಮಕ್ಕಳ? ಸಿ, ದಟ್ಸ್ ವಾಟ್ ಐ ಆಮ್ ಟೆಲಿಂಗ್ ಸಾಕಿಬ್. ಯು ಆರ್ ಜಸ್ಟ್ ಇಂಪ್ಲಿಮೆಂಟಿಂಗ್ ದಿ ಮ್ಯಾಟ್ರಿಕ್ಸ್ ಮೆಥಡ್ನ ಇಂಪ್ಲಿಮೆಂಟ್ ಮಾಡ್ತಿದ್ಯಾ ಸಾಕಿಬ್. ದಟ್ಸ್ ವಾಟ್ ಐ ಸೈಡ್. ಇಲ್ಲಿ ಕಾಂಪೋಸಿಷನ್ ರೂಲ್ಸ್ ಬರುತ್ತೆ, ಐ ಬರುತ್ತೆ. ಅದಕ್ಕೆ ಕೇಳಿದೀಗ ಐ ಬರುತ್ತೆ ಅಂತ ಹೇಳಿದ್ದು. ಅದಕ್ಕೆ ನಿನಗೆ ಕಾಂಪೋಸಿಷನ್ ಬರುತ್ತೆ ಕಂದ. ಏನು? ಎಫ್ ಆಫ್ ಜಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಬರುತ್ತೆ. ಸೊ ಐಡೆಂಟಿಟಿ ಫಂಕ್ಷನ್ ಬರುತ್ತೆ ಅದರಲ್ಲಿ, ಒನ್ ಅಂತ ಬರೋದಿಲ್ಲ. ದಟ್ಸ್ ವಾಟ್ ಐ ಸೆಡ್ ಯು ಸಾಕಿಬ್ ಆಲ್ರೆಡಿ. ಕ್ಲಾರಿಟಿ ಸಿಕ್ಕಿದೆ ಮಕ್ಕಳ ಎಲ್ಲರಿಗೂ? ನಾನು ಆಗಲೇ ಹೇಳಿದೆ ಗೊತ್ತಾ, ಐಡೆಂಟಿಟಿ ಬರಬೇಕಂತ. ನೋ ಇಲ್ಲ ಕಂದ. ಸೊ ಇಲ್ಲಿ ನೋಡು. ಹಾಂ ವಿನಾಯಕ್ ನೋಡು ಕಂದ, ಇಲ್ಲಿ ಎಕ್ಸ್ ಅಂತ ಬರ್ತಿದ್ದೀನಿ ನೋಡು ಕಂದ. ಇದರಲ್ಲಿ ಇದು ಹುಷಾರ್ಕೊಂಡ್ರೋ, ಇಲ್ಲಿ ಎಕ್ಸ್ ಅಂತಾನೆ ಬರೀಬೇಕು. ಇಯರ್ ಯು ನೀಡ್ ಟು ಎಕ್ಸ್, ರೈಟ್ ಎಕ್ಸ್, ಆ್ಯಂಡ್ ಇಯರ್ ಆಲ್ಸೋ ಯು ನೀಡ್ ಟು ರೈಟ್ ಎಕ್ಸ್. ಹಿಂಗೆ ಬರೀಬೇಕಂದ. ಎಸ್ ಐ ವಿಲ್ ಬಿ ಡೂಯಿಂಗ್ ಇಟ್. ಯಾರು ಕೇಳಿದ್ದದು? ಓಕೆ, ಯಾರು ಕೇಳಿದ್ದದು? ವಿನಾಯಕ್ ನೋಡು ಕಂದ, ಇಲ್ಲಿ ಎಕ್ಸ್ ಇಲ್ಲೂ ಎಕ್ಸ್ ಕೂಡ ಬರಲೇಬೇಕು. ದಿಸ್ ಇಸ್ ಹೌ ಯು ನೀಡ್ ರೈಟ್. ಡೋಂಟ್ ಮೆನ್ಷನ್ ವೈ ದರ್. ವೈ ಮೆನ್ಷನ್ ಮಾಡಿದ್ರೆ ಮಾರ್ಕ್ಸ್ ಕಳ್ಕೊಳ್ತೀಯಾ? ಎಸ್ ಐ ವಿಲ್ ಬಿ ಸ್ಟಾರ್ಟಿಂಗ್ ವಿತ್ MCQs. MCQ ಶುರು ಮಾಡೋಣ. ಓಕೆ, ವಿಲ್ ಬಿ ಸ್ಟಾರ್ಟಿಂಗ್ ವಿತ್ MCQ ಸ್ಟೂಡೆಂಟ್ಸ್. ಓಕೆ, ಸೊ ಆರ್ ಯು ಆಲ್ ರೆಡಿ ಫಾರ್ ದ MCQs? ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ MCQs ಹೋಗೋಣ. ಗೆಟ್ ಮಿ ದ ಆನ್ಸರ್ ಫಾರ್ ದಿಸ್. ಇದಕ್ಕೆ ಆನ್ಸರ್ ಮಾಡಿ. ಸೊ 30 seconds time students, 30 seconds time. ಗೆಟ್ ಮಿ ದ ಆನ್ಸರ್ ಫಾರ್ ದಿಸ್. ಸೊ ಕುಮಾರಸ್ವಾಮಿ, ಸೊ ಒಂದು ದಿನಕ್ಕೆಲ್ಲ ಓದೋಕೆ ಬಂದರೆ ಮಕ್ಕಳ ಇದೇ ಆಗೋದು. ಒಂದು ದಿನಕ್ಕೆಲ್ಲ ಓದೋಕೆ ಬಂದರೆ ಹಿಂಗೆ ಆಗೋದು ಮಕ್ಕಳ. Immediately after the class, Akash. Immediately after the class. ಹೇಳಿ ಮಕ್ಕಳ ಇದು. ಸೊ ಈಚ್ ಎಲಿಮೆಂಟ್ ಆಫ್ ಎ ಈಸ್ ರಿಲೇಟೆಡ್ ಟು ಎವ್ರಿ ಎಲಿಮೆಂಟ್ ಆಫ್ ಎ. ನೋಡಿ ಮಕ್ಕಳ,
Okay, this is related to every element of A, then it is what? Universal relation. ಹೌದಲ್ಲ ಮಕ್ಕಳ? What is the answer here? So it is universal relation. ಮಕ್ಕಳ ಎಲ್ಲರೂ ಕೂಡ ಪೈ ಲೆನ್ಸ್. ಓಕೆ, ಸೊ ಎಲ್ಲೋಯ್ತಪ್ಪ ಇದು ಸಬ್ಮಿಟ್? ಸೆಲೆಕ್ಟ್ ದ ಆನ್ಸರ್ ಆಯಿತು. ವೇರ್ ಇಸ್ ದ ಸಬ್ಮಿಟ್? ಸೊ ಸಬ್ಮಿಟೇ ಕಾಣಿಸ್ತಾ ಇಲ್ವಲ್ಲ ಇಲ್ಲಿ? ಹಾಂ, ಇಲ್ಲಿ ಬಂತು. ಓಕೆ, fine. So everybody has got this answer. Very good. So 12 students have answered here. Fine. Okay, fine. Okay. So coming to the next one. Next one barana. So ಹೇಳಿ ಮಕ್ಕಳ, ಇದು both empty relation and the universal relations are called as. Both empty relations and universal relations are called as. ಅಂದ್ರೆ these are called as extreme points ಕೊಂಡ್ರು. These are called as extreme points. So ಇದು ಮಕ್ಕಳ extreme relations ಅಂತ ಕರಿತೀವಿ. Extreme relations. So these are extreme relations. Extreme ಅಂದ್ರೆ ಏನು ಮಕ್ಕಳ? Too low and too high. Extreme, it is nothing but too low and too high. Too high. Okay, so too low and too high. Extreme points ಅಂತ ಕರಿತೀವಿ. ಸೊ ಈ ಥರ ಆದರೆ ಏನಾಗುತ್ತೆ ಮಕ್ಕಳ? ಇದು ಈ ಥರ ಆದರೆ ಏನಂತ ಕರಿತೀವಿ? ಇದಕ್ಕೆ ನಾವೇನಂತ ಕರಿತೀವಿ ಮಕ್ಕಳ? ವಿ ಕಾಲ್ ಇಟ್ ಆಸ್ ಟ್ರಿವಿಯಲ್ ರಿಲೇಷನ್ಸ್. ಏನಂತ ಕರಿತೀವಿ? ವಿ ಕಾಲ್ ದಿಸ್ ಆಸ್ ಟ್ರಿವಿಯಲ್ ರಿಲೇಷನ್ಸ್. ಸೊ ಏನಂತ ಕರಿತೀವಿ ಮಕ್ಕಳ? ವಿ ಕಾಲ್ ದಿಸ್ ಆಸ್ ಟ್ರಿವಿಯಲ್ ರಿಲೇಷನ್ಸ್. ಎಕ್ಸ್ಟ್ರೀಮ್ ಪಾರ್ಟ್. ಸೊ ಕಾಲೇಜ್ ಪೇಪರ್ ಆದ್ರೂ ಇದೇ ಕ್ವಶನ್ಸ್ ಬರುತ್ತಾ? ದೀಸ್ ಕ್ವಶನ್ಸ್ ಆರ್ ನಾಟ್ ಫ್ರೇಮ್ಡ್ ಬೈ ಮೀ. ದೀಸ್ ಕ್ವಶನ್ಸ್ ಆರ್ ಗಿವನ್ ಬೈ ದ ಗೌರ್ಮೆಂಟ್ ಇಟ್ ಸೆಲ್ಫ್. ಸೊ ಅಂದರೆ ಕರ್ನಾಟಕ ಗೌರ್ಮೆಂಟ್ ಏನು ಎಜುಕೇಷನ್ ಡಿಪಾರ್ಟ್ಮೆಂಟ್ ಇದೆ ಕಂದ, ಅದು ಅವರೇನೆ ಕೊಟ್ಟಿರೋದು. ಓಕೆ, ಸೊ ದೇ ದೆಮ್ಸೆಲ್ಫ್ ಹ್ಯಾವ್ ಗಿವನ್ ದಿಸ್. ನಾನು ಕೊಟ್ಟಿರೋದಲ್ಲ. ಸೊ ಯು ಕ್ಯಾನ್ ಬ್ಲೈಂಡ್ಲಿ ಫಾಲೋ ದಿಸ್. ಓಕೆ, ಫೈನ್. ಸೊ ಕಮಿಂಗ್ ಟು ದ ನೆಕ್ಸ್ಟ್ ಒನ್. ಓಕೆ, ಸೊ ಕಮಿಂಗ್ ಟು ದಿಸ್. ಇಲ್ಲಿಗೆ ಬರೋಣ ಮಕ್ಕಳ. ಗೆಟ್ ಮಿ ದ ಆನ್ಸರ್ ಫಾರ್ ದಿಸ್. ಇದಕ್ಕೆ ಆನ್ಸರ್ ಮಾಡಿ ಬೇಗ. ಐ ಆಮ್ ಗಿವಿಂಗ್ ಅ ಪೋಲ್ ಫಾರ್ 30 seconds. Get me the answer for this fast. ಇದಕ್ಕೆ ಆನ್ಸರ್ ಮಾಡಿ ಮಕ್ಕಳ ಬೇಗ. Get me the answer for this fast. So ಏನು ಆನ್ಸರ್ ಬರುತ್ತೆ ಮಕ್ಕಳ ಇದಕ್ಕೆ? ವಾಟ್ ಇಸ್ ದ ಆನ್ಸರ್ ವಿ ಗೆಟ್ ಹಿಯರ್? ಸೊ ಟೆಲ್ ಮಿ ಸ್ಟೂಡೆಂಟ್ಸ್, ವಾಟ್ ಇಸ್ ದ ಆನ್ಸರ್ ವಿ ಗೆಟ್ ಹಿಯರ್? ರಿಫ್ಲೆಕ್ಸಿವ್ ಅಂತ ಕೇಳಿದ್ದಾರೆ ಮಕ್ಕಳ. ರಿಫ್ಲೆಕ್ಸಿವ್. ಓಕೆ, ರಿಫ್ಲೆಕ್ಸಿವ್ ಕೇಳಿದಾರಾ? ಯಸ್, ಇಟ್ ಇಸ್ ನಥಿಂಗ್ ಬಟ್ ಆಪ್ಷನ್ ಎ. ಹೌದಲ್ಲ ಮಕ್ಕಳ? ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸೊ 94%. ಓಕೆ, ಸೊ ಇದು ಯಾವ ರಿಲೇಷನ್ ಆಗುತ್ತೆ ಮಕ್ಕಳ? ಮೂರನೇದು ಹೇಳಿ. ಮೂರನೇದು ಯಾವ ರಿಲೇಷನ್? ಥರ್ಡ್ ಒನ್ ವಿಚ್ ರಿಲೇಷನ್ ಸ್ಟೂಡೆಂಟ್ಸ್? So Vijayalakshmi, you can go to kar.puc.nic.in. kar.pue.nic.in. So ಅದಕ್ಕೆ ಹೋಗ್ಬೇಕಂದ. ಮೂರನೇದು ಮಕ್ಕಳ ಎಕ್ಸಾಕ್ಟ್ಲಿ ಇಟ್ ಈಸ್ ಅ ಸಿಮೆಟ್ರಿಕ್ ರಿಲೇಷನ್. ದಿಸ್ ಈಸ್ ಸಿಮೆಟ್ರಿಕ್. ಓಕೆ, ನಾಲ್ಕನೇದು ಮಕ್ಕಳ. ನಾಲ್ಕನೇದು ಹೇಳಿ. ನಾಲ್ಕನೇದು ಯಾವುದು? ಇಟ್ಸ್ ಅ ಟ್ರಾನ್ಸಿಟ್ ರಿಲೇಷನ್. ನಾಲ್ಕನೇದು ಯಾವ್ದು ಮಕ್ಕಳ? ದಿಸ್ ಇಸ್ ಅ ಟ್ರಾನ್ಸಿಟ್ ರಿಲೇಷನ್. ಹೌದಲ್ಲ? ರೈಟ್. ಓಕೆ, ಸೊ ಕಮಿಂಗ್ ಟು ದ ನೆಕ್ಸ್ಟ್ ಒನ್. ಗೆಟ್ ಮಿ ದ ಆನ್ಸರ್ ಫಾರ್ ದಿಸ್. ಇದಕ್ಕೆ ಆನ್ಸರ್ ಮಾಡಿ. Get me the answer for this students. ಇದಕ್ಕೆ ಆನ್ಸರ್ ಮಾಡಿ ಬೇಗ. So I am giving you 60 seconds time. Get me the answer for this. ಇದನ್ನು ಚೆಕ್ ಮಾಡಿ ಮಕ್ಕಳ. Get me the answer for this. So ಆನ್ಸರ್ ಮಾಡಿ ಬೇಗ. So get me the answer for this students. So ಏನು ಆನ್ಸರ್ ಬರುತ್ತೆ ಮಕ್ಕಳ ಇದಕ್ಕೆ? What is that answer we get here? ಓಕೆ, ಫೈನ್. ಸೊ ಸ್ಟೂಡೆಂಟ್ಸ್ ಕಮಿಂಗ್ ಟು ದಿಸ್. ಇಲ್ಲಿ ನೋಡಿ ಮಕ್ಕಳ. ಸೊ 1,1, 2,2, 3,3 ಇದೆ. ರಿಫ್ಲೆಕ್ಸಿವ್ ಪಕ್ಕ. ಹೌದಲ್ಲ? ಸೊ ದಿಸ್ ಈಸ್ ಡೆಫಿನೆಟ್ಲಿ ಸ್ಟೂಡೆಂಟ್ಸ್ ರಿಫ್ಲೆಕ್ಸಿವ್ ಆಗುತ್ತಾ? ಯಸ್, ರಿಫ್ಲೆಕ್ಸಿವ್. ಯಸ್, ಇಟ್ ಈಸ್ ರಿಫ್ಲೆಕ್ಸಿವ್. ಸೆಕೆಂಡ್ ಒನ್. ಸೊ ನೋಡಿ 1,2 ಇದೆ, 2,1 ಇದೆ. ಸೊ ಇಲ್ಲಿ ಇಲ್ಲ, ನಾಟ್ ಸಿಮೆಟ್ರಿಕ್. ಸೊ ದಿಸ್ ಈಸ್ ನಾಟ್ ಸಿಮೆಟ್ರಿಕ್. ಯಾಕೆ ಮಕ್ಕಳ? ನಾಟ್ ಸಿಮೆಟ್ರಿಕ್. ಯಾಕೆ? ಸಿನ್ಸ್ ಸ್ಟೂಡೆಂಟ್ಸ್ 3,1 is not there. Since 3,1 does not belongs to R.
ಓಕೆ, ಸೊ ಥರ್ಡ್ ಒನ್ ಸ್ಟೂಡೆಂಟ್ಸ್ ಇಲ್ಲಿ ನೋಡಿ. ಓಕೆ, ಸೊ ಇಲ್ಲಿ ನೋಡಿ ಮಕ್ಕಳ, ಇಲ್ಲಿ ನೋಡಿ 2,1 ಇದೆ, 1,3 ಇದೆ. ಇಲ್ಲಿ ನೋಡಿ 2,1 ಇದೆ, 1,3 ಇದೆ. ಓಕೆ, ಬಟ್ 2,3 ಇಲ್ಲ, ಹೌದಲ್ಲ ಮಕ್ಕಳ? ಇಲ್ಲಿ ನೋಡಿ, ದಿಸ್ ಇಸ್ ಎ, ದಿಸ್ ಇಸ್ ಬಿ, ದಿಸ್ ಇಸ್ ಬಿ, ದಿಸ್ ಇಸ್ ಸಿ. ಸೊ ದಿಸ್ ಇಸ್ ನಾಟ್ ಈವನ್ ಟ್ರಾನ್ಸಿಟಿವ್. ದಿಸ್ ಇಸ್ ನಾಟ್ ಟ್ರಾನ್ಸಿಟಿವ್. ವೈ ಸ್ಟೂಡೆಂಟ್ಸ್ ನಾಟ್ ಟ್ರಾನ್ಸಿಟಿವ್? ಯಾಕೆ ಮಕ್ಕಳ? ದಿಸ್ ಇಸ್ ನಾಟ್ ಟ್ರಾನ್ಸಿಟಿವ್. ಯಾಕೆ? ಸೊ ಇಯರ್ ಸ್ಟೂಡೆಂಟ್ಸ್, ಇಯರ್, okay, here 2,1 belongs to R and 1,3 belongs to R, but students 2,3 does not belongs to R. But 2,3 does not belongs to R. Therefore, it is not transitive. So, ಏನಾಗುತ್ತೆ ಮಕ್ಕಳ? It is reflexive. So, reflexive but neither symmetric, not transitive. Option D is the right answer. ಅರ್ಥ ಆಗಿದೆ ಅಂದ್ರೆ ಎಲ್ಲರಿಗೂ? Did everyone understood this? Reply me fast. ಅರ್ಥ ಆಗಿದೆಯಾ? I hope this is clear. Clarity ಸಿಗ್ತಿದೆಯಾ ಮಕ್ಕಳ ಎಲ್ಲರಿಗೂ? Everybody understood this? Reply me fast. So, usually from the district Kirtana, usually it will be from the district or from the college, not by the government. So, Sohan, ಅದನ್ನ ಇಟ್ಕೊಂಡು ಏನು ಮಾಡ್ತೀಯ ಕಂದ? Sohan, ಅದನ್ನ ಇಟ್ಕೊಂಡು ಏನು ಮಾಡ್ತೀಯ? What you will do with that? So, ಆನ್ಸರ್ ಮಾಡಿ ಇದನ್ನ. Get me the answer for this. ಇದಕ್ಕೆ ಆನ್ಸರ್ ಮಾಡಿ. Get me the answer for this, students. ಇದಕ್ಕೆ ಆನ್ಸರ್ ಮಾಡಿ. ಸೊ ವಿವೇಕ್, ಎಸ್ ಬರೋಣ ವಿವೇಕ್, ಬರೋಣ. ಸೊ ಒಂದೊಂದಾಗಿ ಬರೋಣ ಕಂದ. ವಿ ಶಲ್ ಗೋ ಒನ್ ಬೈ ಒನ್. ಸೊ ಇದನ್ನು ಮಾಡಿ. ಗೆಟ್ ಮಿ ದ ಆನ್ಸರ್ ಫಾರ್ ದಿಸ್. ಸ್ಟೂಡೆಂಟ್ಸ್. ಆನ್ಸರ್ ಮಿ ದಿಸ್. ಇದಕ್ಕೆ ಆನ್ಸರ್ ಮಾಡಿ ಬೇಗ. ಸೊ ಫಿಸಿಕ್ಸ್ ಮ್ಯಾರಥಾನ್ ಮಾಡ್ತಾರಾ? ಖಂಡಿತ ಮಾಡ್ತಾರೆ. ನೆನ್ನೆ ಮ್ಯಾಮ್ ಮಾಡಿದ್ರು ನೋಡಿ. ನೆನ್ನೆ ಅಲ್ಲ, ಮೊನ್ನೆ 3 days ಬಿಫೋರ್ ಮ್ಯಾಮ್ ಮಾಡಿದ್ದಾರೆ ನೋಡಿ. Check with this. Yeah, check with this, students. Good. Most of the students are giving the right answer. Yes, these are sure questions, Kondra. Yes, most of the students are giving sure answer. So correct answer. So first, not reflexive. Not reflexive, yak makla? Not reflexive since 1,1. 1,1 does not belongs to R. Okay, so not transitive. Why it is not transitive? So not transitive. Why students? Why it is not transitive? So 1,1 does not belongs to R. Not transitive. Yake? Since students, again 1,1 does not belongs to R. Okay. So ಎರಡಕ್ಕೂ ಕೂಡ same reason. So it is symmetric but not transitive. Option B is the right answer. Fine. So ನಾನೊಂದು ಕ್ವಶನ್ ಕೊಡ್ತೀನಿ ಮಕ್ಕಳ. ಹೇಳಿ. If A is equal to students 1,2, 2,1, 1,1. Okay, if R is equal to this, okay, A is equal to 1, 2, 3. ಹೇಳಿ ಮಕ್ಕಳ, what type of relation is this? ಹೇಳಿ ಮಕ್ಕಳ, ಇದು ಯಾವ relation? This is what type of relation, students? Tell me fast. Tell me, students, fast. What type of relation is this? Can you please tell me? So Sadiq, maybe it might start in the next month kanda. From the September onwards it might start. So ಹೇಳಿ ಮಕ್ಕಳ. Yeah, Samarth, definitely it will be helpful. So equivalence. Hadi, are you sure? So ಹೇಳಿ ಮಕ್ಕಳ, ಇದರಲ್ಲಿ what type of relation is this? What type of relation is this, students? Is it transitive? ಮಕ್ಕಳ, ದಯವಿಟ್ಟು ಬೇಸಿಕ್ಸ್ ಕಲ್ತ್ಕೊಳ್ರೋ, ಹಾಳು ಮಾಡ್ಕೊಳ್ತೀರಿ ಮಕ್ಕಳ. ಇಲ್ಲ ಅಂದರೆ ಲರ್ನ್ ದ ಬೇಸಿಕ್ಸ್, ಸ್ಟೂಡೆಂಟ್ಸ್. ಲರ್ನ್ ದ ಬೇಸಿಕ್ಸ್. So learn the basics, students. I request you all to learn the basics. First one, students, it is not reflexive. ಯಾಕೆ ರಿಫ್ಲೆಕ್ಸಿವ್ ಆಗಿಲ್ಲ ಮಕ್ಕಳ? ಯಾಕಂದರೆ ನೋಡಿ, ಇಲ್ಲಿ ಏನು 3 ಎಲಿಮೆಂಟ್ಸ್ ಇದೆ, 1, 2, 3 ಏನಿದೆ, ಇಲ್ಲಿರೋ 3 ಎಲಿಮೆಂಟ್ಸ್ ಕೂಡ ಅದ್ರ ಜೊತೆ ಅದು ಮ್ಯಾಚ್ ಆಗಬೇಕು. 1 should match with 1, 2 should match with 2 and 3 should match with 3. ಬಟ್ ಇದರಲ್ಲಿ ಒಂದೇ ಒಂದು ಎಲಿಮೆಂಟ್ ಕೊಟ್ಟಿದ್ದಾರೆ. 2,2 and 3,3 is missing, students. So not reflexive since 2,2 does not belongs to R. Okay, and definitely it is symmetric. I agree with it. So not transitive. ಯಾಕೆ ಮಕ್ಕಳ not transitive? Anybody in the class, students? It is not transitive ಅಂತ ಹೇಳ್ತಾ ಇದ್ದೀನಿ. Anybody in the class can give me the reason for it?
It is definitely not transitive, students. Can anybody tell me the reason behind it? It is definitely symmetric, I know it. But why it is not transitive? Can anybody give me the reason for it? Can anybody give me the reasons for it, students? Why it is not transitive? ಹೇಳ್ತೀರಾ ಏನ 3,1 2,1 2,1 ಇದೆಯಲ್ಲ ಕಂದ ಸಮರ್ಥ 2,1 ಇದೆಯಲ್ಲ ಅಲ್ಲಿ ಹೇಳಿ ಮಕ್ಕಳ another element does not exist. What is that another element? ಯಾವುದು element ಅದು? Which is that element which does not exist here? It is not transitive. Can you tell me what is the reason, students? So Raju, it will move up to 9 or 10 kono. 9 o'clock or 10 o'clock ತನಕ ಹೋಗುತ್ತೆ. ಸೊ ಇಲ್ಲಿ ನೋಡಿ ಮಕ್ಕಳ, ಇಲ್ಲಿ ನೋಡಿ ತುಂಬಾ ಜನಕ್ಕೆ ಕಾನ್ಸೆಪ್ಟ್ಸೇ ಗೊತ್ತಿಲ್ಲ ಅನ್ಸುತ್ತಿಲ್ಲಿ. Here students 2,1 belongs to R. Okay, and 1,2 belongs to R. Okay, so ಇದೇನಾಯ್ತು ಮಕ್ಕಳ ಇದು? This is A, this is B. Okay, this is B and this is C. ಸೊ ಏನಾಯ್ತು ಇದರಲ್ಲಿ A, C. ಇಲ್ಲಿ ನೋಡಿ ಮಕ್ಕಳ A ಮತ್ತೆ C. A ಮತ್ತೆ C ಏನಾಗಬೇಕು? A ಮತ್ತೆ C ಬಂದು 2,2. So but 2,2 does not belongs to R here. But 2,2 does not belongs to R. So therefore students R is not transitive. ಅರ್ಥ ಆಗ್ತಿದೆಯೇನ್ರಿ ಎಲ್ಲರಿಗೂ? I hope you are getting it. ಸೊ ಮಕ್ಕಳ ತುಂಬ ಜನಕ್ಕೆ ಕಾನ್ಸೆಪ್ಟ್ ಗೊತ್ತಿಲ್ಲ ಕೊಂಡ್ರು. ಡೋಂಟ್ ಫೀಲ್ ಬ್ಯಾಡ್ ಸ್ಟೂಡೆಂಟ್ಸ್. ತುಂಬ ಜನ ಮಕ್ಕಳಿಗೆ ಕಾನ್ಸೆಪ್ಟ್ಸೇ ಗೊತ್ತಿಲ್ಲ ಇಲ್ಲಿ. I don't know, you are going just blindly, students. You are just going blindly. Most of this, not all, most of the students. ಮಕ್ಕಳ ನಾನು ನಿಮ್ಮನ್ನ ನೋಡು, ರಿಯಾಲಿಟಿ ಹೇಳಿದ್ರೆ ಬೇಜಾರು ಮಾಡ್ಕೊಬೇಡಿ. ರಿಯಾಲಿಟಿ ಹೇಳೋದು ಮಕ್ಕಳ ನಿಮ್ಗೆ ಒಳ್ಳೇದಕ್ಕೆ, ನಿಮ್ಮನ್ನು ಕಾನ್ಫಿಡೆನ್ಸ್ನ ಡೌನ್ ಮಾಡೋದಕ್ಕಂತೂ ಅಲ್ವೇ ಅಲ್ಲ. ದಟ್ ಇಸ್ ನಾಟ್ ಮೈ ಇಂಟೆನ್ಷನ್ ಕೊಂಡ್ರು. ಸೊ ರಿಯಾಲಿಟಿ ಹೇಳ್ತಿರೋದು ಮಕ್ಕಳ, ನೀವೆಲ್ಲ ಓದ್ಕೊಳ್ಳಿ. ನೀವೇನೊಂದು ಆಲ್ರೆಡಿ ಒಂದು ಅಸಂಪ್ಷನ್ ಇದ್ದೀರಿ. ಏನು ಅಸಂಪ್ಷನ್? ನನಗೆಲ್ಲ ಗೊತ್ತಿದೆ, ನಾನೆಲ್ಲ ತಿಳ್ಕೊಂಬಿಟ್ಟಿದ್ದೀನಿ, ಒಂದು ಅಸಂಪ್ಷನ್ ಇರುತ್ತೆ ಮಕ್ಕಳ. ಬಟ್ ಐ ಆಮ್ ಫೀಲಿಂಗ್ ದ್ಯಾಟ್ ಯು ಆರ್ ನಾಟ್ 100% ಪರ್ಫೆಕ್ಟ್. ಸೊ ಕಾನ್ಸೆಪ್ಟ್ಸ್ಗಳು ತುಂಬ ಜನಕ್ಕೆ ಗೊತ್ತಿಲ್ಲ ಮಕ್ಕಳ ಇದರಲ್ಲಿ. ಪ್ಲೀಸ್ ಲರ್ನ್ ಕಾನ್ಸೆಪ್ಟ್ಸ್ ಮಕ್ಕಳ. ಸೊ ದಯವಿಟ್ಟು ನನ್ನ ಮಾತನ್ನ ತಪ್ಪಾಗಿ ತಿಳ್ಕೊಬೇಡಿ. ಓಕೆ, ಸೊ ಬೆಟರ್ ಟೇಕ್ ಇನ್ ಅ ಪಾಸಿಟಿವ್ ವೇ ಆ್ಯಂಡ್ ಲರ್ನ್ ದ ಕಾನ್ಸೆಪ್ಟ್ಸ್. ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ಡಸಂಟ್ ಹ್ಯಾವ್ ಕಾನ್ಸೆಪ್ಟ್ಸ್ ಹಿಯರ್. ದೇ ಆರ್ ಜಸ್ಟ್ ಗೋಯಿಂಗ್ ಬ್ಲೈಂಡ್ಲಿ. ಓಕೆ, ಪ್ಲೀಸ್ ಲರ್ನ್ ದ ಕಾನ್ಸೆಪ್ಟ್ಸ್ ಮಕ್ಕಳ. ಓಕೆ, ಫೈನ್. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಬರೋಣ. ಕಮಿಂಗ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ಇಲ್ಲೇ ಬಂದೆ ನೋಡಿ. ದ ಸೇಮ್ ಪ್ರಾಬ್ಲಮ್ ಐ ಕೇಮ್ ಅಪ್ ವಿತ್ ಸ್ಟೂಡೆಂಟ್ಸ್. ಆನ್ಸರ್ ಮಾಡಿ ನೋಡೋಣ. ನೋಡಿ ಮಕ್ಕಳ, ಈಗ ತಾನೇ ಡಿಸ್ಕಸ್ ಮಾಡಿದ್ದೀನಿ. ಯಾರು 100% ಬರಲ್ಲ ನೋಡಿ. 100% ಬರಲ್ಲ ನೋಡಿ. ಇದಕ್ಕೆ 100% ಬರಲ್ಲ. ನೋಡ್ತೀರಿ ಮಕ್ಕಳ ಬೇಕಾದ್ರೆ. ಈಗ ತಾನೇ ಡಿಸ್ಕಸ್ ಮಾಡಿದ್ದೀನಿ. 64 ಸ್ಟೂಡೆಂಟ್ಸ್ ಆನ್ಸರ್ ನೋಡಿದ್ದಾರೆ, ಕ್ಲಾಸಸ್ ನೋಡ್ತಿದ್ದಾರೆ. ಆದರೂ 100% ಬರೋದಿಲ್ಲ. ನೋಡ್ತೀರಿ ಬೇಕಾದ್ರೆ. ನೋಡೋಣ, ಚಾಲೆಂಜ್ 100% ಬರುತ್ತಾ? 100% ಬರುತ್ತಾ ನೋಡಲ್ಲ. ಆಲ್ರೆಡಿ ಒಬ್ರು ತಪ್ಪು ಹೇಳಿದ್ರು. 100% ಯಾವುದೇ ಕಾರಣಕ್ಕೂ ಬರಲ್ಲ. ಈಗ ತಾನೇ ಹೇಳ್ಕೊಟ್ಟಿದ್ದೀನಿ, ಆದರೂ ಕೂಡ ಬರೋದಿಲ್ಲ ಮಕ್ಕಳ. ಬಿ ಅಂತ ಟೈಪ್ 1 2 3 4 ABCD ಅಂತ ಟೈಪ್ ಮಾಡಿ ಮಕ್ಕಳ. ಟೈಪ್ ABCD ದೇರ್. ಟೈಪ್ ABCD, ನಾಟ್ 1 2 3 4. ಟೈಪ್ ABCD ಸ್ಟೂಡೆಂಟ್ಸ್. ABCD ಅಂತ ಟೈಪ್ ಮಾಡಿ ಮಕ್ಕಳ. ಯಾವುದೇ ಕಾರಣಕ್ಕೂ ಬರೋದಿಲ್ಲ. ಥ್ಯಾಂಕ್ ಯು ಶಶಿ, ಥ್ಯಾಂಕ್ ಯು, ಸಾರಿ ಶೈಶ್, ಥ್ಯಾಂಕ್ ಯು. ಸೊ ನೋಡಿ ಮಕ್ಕಳ, ಸೊ ನೋಡೋಣ ಏನು ಆನ್ಸರ್ ಅಂತ. ಸೊ ಸಿಮೆಟ್ರಿಕ್ ಬಟ್ ನಾಟ್ ಟ್ರಾನ್ಸಿಟಿವ್. ಇಟ್ ಇಸ್ ಸಿಮೆಟ್ರಿಕ್ ಬಟ್ ನಾಟ್ ಟ್ರಾನ್ಸಿಟಿವ್. ಸೊ ಶೋ ರಿಸಲ್ಟ್ಸ್ ನೋಡೋಣ. ನಾನು ಹೇಳಲಿಲ್ಲ ಮಕ್ಕಳ 100% ಬರಲ್ಲ ಅಂತ. ಇರ್ತಾರೆ ಕೊಂಡ್ರು, ನಮ್ದು ಅಣ್ಣ ತಮ್ಮದಿರು ಇರ್ತಾರೆ ಇಲ್ಲಿ. ಸೊ ಅವ್ರಿಗೆ ಆನ್ಸರ್ ಶೀಟ್ ಕೊಟ್ಟರು ಕೂಡ ಬರೆಯೋಕೆ ಬರೋದಿಲ್ಲ. ಓಕೆ, ಸೊ ಆ ಥರದವ್ರು ಇರ್ತಾರೆ. ಆ ಥರದವ್ರು ಇರಬೇಕು, ಪ್ರಪಂಚದಲ್ಲಿ ಇರ್ತಾರೆ. ಸೊ ನಮ್ಮವ್ರು ತುಂಬ ಜನ ಇದ್ದಾರೆ ನೋಡಿ. ಆ ಥರ ಆನ್ಸರ್ ಪೇಪರ್ ಕೊಟ್ಟರು ಕೂಡ ಅವ್ರಿಗೆ ಬರೆಯೋದಕ್ಕಾಗಲ್ಲ. ಎಸ್. ಸೊ ಕಮಿಂಗ್ ಟು ದಿಸ್, ಗೆಟ್ ಮಿ ದ ಆನ್ಸರ್ ಸ್ಟೂಡೆಂಟ್ಸ್. ಗೆಟ್ ಮಿ ದ ಆನ್ಸರ್ ಫಾರ್ ದಿಸ್. 60 seconds ಟೈಮ್. ಗೆಟ್ ಮಿ ದ ಆನ್ಸರ್ ಫಾರ್ ದಿಸ್. ಇದಕ್ಕೆ ಆನ್ಸರ್ ಮಾಡಿ ಬೇಗ. So one has, yeah. See Purvika, even if at least in one case, so poll open ಮಾಡೋದೇನಿಲ್ಲ ಲೇಖಶ್ರೀ, ಜಸ್ಟ್ ಅಲ್ಲಿ ABCD ಅಂತ ಟೈಪ್ ಮಾಡ್ಕಂದ. ನಿಂದು ಯಾವ ಆಪ್ಷನ್ ಕರೆಕ್ಟ್ ಆಗಿರುತ್ತೆ ಅದನ್ನು ಟೈಪ್ ಮಾಡು. ಪೂರ್ವಶ್ರೀ, ಪೂರ್ವಿಕಾ ಕೇಳಿಸ್ಕೋಕಂದ. ಪೂರ್ವಿಕಾ ಕೇಳಿಸ್ಕೊ. ಈವನ್ ಇಫ್ ಇನ್ ಒನ್ ಕೇಸ್ ಇಫ್ ಇಟ್ ಇಸ್ ನಾಟ್ ಟ್ರಾನ್ಸಿಟಿವ್ ಅಲ್ಲ, ಇಟ್ ಇಸ್ ನಾಟ್ ಟ್ರಾನ್ಸಿಟಿವ್ ಕಂದ. 10 ಕೇಸಲ್ಲಿ ಅದು ಟ್ರಾನ್ಸಿಟಿವ್ ಆಗ್ಬೋದು. ಬಟ್ ಒಂದು ಕೇಸಲ್ಲಿ ಅದು ಟ್ರಾನ್ಸಿಟಿವ್ ಆಗಲಿಲ್ಲ ಅಂತಂದರೆ we need to accept that it is not transitive. ಅರ್ಥ ಆಗ್ತಿದೆಯಾ ಪೂರ್ವಿಕಾ?
ಸೊ ನೀನು 10 ರೀಸನ್ಸ್ ಕೊಡ್ಬೋದು ಕಂದ ಅದು ಟ್ರಾನ್ಸಿಟಿವ್ ಅಂತ ಹೇಳೋದಕ್ಕೆ. ಬಟ್ ನಾನು ಒಂದು ರೀಸನ್ ಕೊಟ್ಟೋದು ಟ್ರಾನ್ಸಿಟಿವ್ ಅಲ್ಲ ಅಂತ ತೋರಿಸಿದ್ರೆ ಇಟ್ ಇಸ್ ನಾಟ್ ಟ್ರಾನ್ಸಿಟಿವ್. ಐ ಹೋಪ್ ಇಟ್ ಇಸ್ ಕ್ಲಿಯರ್. ಫೈನ್. ಸೊ ಇಲ್ಲೇನಾಗತ್ತೆ 1, ನೋಡಿ ಮಕ್ಕಳ 1, 2, 2, 3, 3, 4, 4 ಈ 4 ಇದೆ ಮಕ್ಕಳ. ನೋಡಿ ಆಲ್ ದೀಸ್ 4 ಆರ್ ದೇರ್. ನೋಡಿ ಇದರಲ್ಲಿ 1, 1, 1, 1, 2, 2, 3, 3, 4, 4 4 ಇದೆ ಮಕ್ಕಳ. ಇಲ್ಲಿರೋದೇ 1, 2, 3, 4. ಈ 4 ಇದೆ 1, 2, 3, 4 4 ಇದೆ. ಓಕೆ, ದೇರ್ ಫಾರ್ ಇಟ್ ಈಸ್ ರಿಫ್ಲೆಕ್ಸಿವ್. ಪಕ್ಕಾ ರಿಫ್ಲೆಕ್ಸಿವ್ ಮಕ್ಕಳ, ನೋ ಡೌಟ್. ಸೊ ಇದು ರಿಫ್ಲೆಕ್ಸಿವ್ ಆಗುತ್ತೆ, ನೋ ಡೌಟ್. ಎಸ್. ಸಿಮಿಟ್ರಿಕ್ಗೆ ಬರೋಣ. ಸಿಮಿಟ್ರಿಕ್ ನೋಡಿ 1, 2 ಇದೆ 1, 2 ಇದೆ. ಇಲ್ಲಿ ನೋಡಿ 1, 2 ಇದೆ 1, 2 ಇದೆ. ಬಟ್ 2, 1 ಇಲ್ಲ. 2, 1 ಇಲ್ಲ. ಸೊ ಇಟ್ ಈಸ್ ನಾಟ್ ಸಿಮಿಟ್ರಿಕ್. ನಾಟ್ ಸಿಮಿಟ್ರಿಕ್ ಯಾಕೆ? ಒಂದು ರೀಸನ್ ಸಾಕು. ನಾಟ್ ಸಿಮಿಟ್ರಿಕ್ ಮಕ್ಕಳ, ಒಂದೇ ಒಂದು ರೀಸನ್ ಸಾಕು. ಸೊ ಸಿನ್ಸ್ 2, 1 ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ಸಿನ್ಸ್ 2, 1 ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ಓಕೆ, ಸೊ ನೆಕ್ಸ್ಟ್. ಓಕೆ, ಸೊ 2, 1 ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ಓಕೆ, ನೆಕ್ಸ್ಟು 1, 2 ಆಯಿತು. 1, 2. ಓಕೆ, ಸೊ 1, 2, 1, 3, 3, 2. ಓಕೆ, ಫೈನ್. ಸೊ 1, 2. ದೆರ್ ಇಸ್ ನೋ ಅದರ್ ಎಲಿಮೆಂಟ್ ವಿಚ್ ಹ್ಯಾಸ್ 2 ಇನ್ ಇಸ್ ಫಸ್ಟ್ ಎಲಿಮೆಂಟ್. ಫೈನ್, ಬಿಡಿ. 3, 1, 3, 1, 2. 1, 3 ಇದೆ, 3, 2 ಇದೆ. ಸೊ 1, 3, 1, 2 ಇದೆ. ಫೈನ್, ಪರ್ಫೆಕ್ಟ್. ಓಕೆ, ಸೊ 3, 2 ದೆರ್ ಇಸ್ ನೋ. ಓಕೆ, ಸೊ ಇಟ್ ಈಸ್ ಟ್ರಾನ್ಸಿಟಿವ್. ಸೊ ದಿಸ್ ಈಸ್ ಟ್ರಾನ್ಸಿಟಿವ್ ಸ್ಟೂಡೆಂಟ್ಸ್. ಟ್ರಾನ್ಸಿಟಿವ್ ಆಗುತ್ತಲ್ಲ ಮಕ್ಕಳ? ಎಸ್, ಇಟ್ ಈಸ್ ಟ್ರಾನ್ಸಿಟಿವ್. ಸೊ ಟ್ರಾನ್ಸಿಟಿವ್ ಆಗುತ್ತೆ. ಸೊ ಏನಾಗುತ್ತೆ? ರಿಫ್ಲೆಕ್ಸಿವ್ ಆ್ಯಂಡ್ ಟ್ರಾನ್ಸಿಟಿವ್ ಬಟ್ ನಾಟ್ ಸಿಮೆಟ್ರಿಕ್. ಹೌದಲ್ಲ ಮಕ್ಕಳ? ಇಟ್ ಈಸ್ ರಿಫ್ಲೆಕ್ಸಿವ್ ಆ್ಯಂಡ್ ಟ್ರಾನ್ಸಿಟಿವ್ ಬಟ್ ನಾಟ್ ಸಿಮೆಟ್ರಿಕ್. ಸೊ ವಾಟ್ ಈಸ್ ದ ಆನ್ಸರ್? ಆಪ್ಷನ್ ಬಿ ಸರ್ ರೈಟ್ ಆನ್ಸರ್. ಟ್ರಾನ್ಸಿಟಿವ್ ಎಷ್ಟು ಜನಕ್ಕೆ ಗೊತ್ತಾಯ್ತು ಮಕ್ಕಳ? ಸೊ ಟ್ರಾನ್ಸಿಟಿವ್ ಎಷ್ಟು ಜನಕ್ಕೆ ಗೊತ್ತಾಯ್ತು? ಎಲ್ಲರಿಗೂ ಕೂಡ ಕ್ಲಾರಿಟಿ ಸಿಕ್ತಲ್ಲ? ಸೊ ಒಂದು ಕಾಂಟ್ರಡಿಕ್ಷನ್ ರೂಲ್ ಅಥವಾ ಹಿಡನ್ ರೂಲ್ ಅಂತ ಏನಂತ ಹೇಳ್ತೀವಿ ಟ್ರಾನ್ಸಿಟಿವ್ ಆಗೋದಕ್ಕೆ. ಟ್ರಾನ್ಸಿಟಿವ್ ಆಗೋದಕ್ಕೆ ಮಕ್ಕಳ, ಇವನ್ ಇಫ್ ದ ಲೋನ್ ಪೇರ್ ಅಥವಾ ಒಂದೇ ಒಂದು ಪೇರ್ ಇದ್ರೂ ಕೂಡ A, B ಇರುತ್ತೆ ಬಟ್ B, C ಇಲ್ಲ, ಆಗ ಕೂಡ ಟ್ರಾನ್ಸಿಟಿವ್ ಆಗುತ್ತೆ. ಏನ್ ಕಂದ? 4, 3 is not present, so no transitive. ಸಮರ್ಥ್, ಯಾವುದಕ್ಕಂದ 4, 3? 4, 3 ಯಾವುದಕ್ಕೆ? ಫಾರ್ ವಾಟ್? ಸೊ ಗೊತ್ತಾನೆ ಮಕ್ಕಳು ಎಲ್ಲರಿಗೂ ಕೂಡ. ಸಮರ್ಥ್, ಪರ್ಫೆಕ್ಟಾಗಿ ನಿಮಗೂ ಕೂಡ ಗೊತ್ತಿಲ್ಲ ಕಂದ. ಸಮರ್ಥ್, ಪರ್ಫೆಕ್ಟಾಗಿ ತಿಳ್ಕೊಂಡಿಲ್ಲ ನೀನು ಟ್ರಾನ್ಸಿಟಿವ್ ರಿಲೇಷನ್ ಅಂದರೆ ಏನಂತ. ಯಾ, ಡಿಫಾಲ್ಟ್ ಥಿಯರಿ. ಎಕ್ಸಾಕ್ಟ್ಲಿ ಕಂದ, ಡಿಫಾಲ್ಟ್ ಥಿಯರಿ. ಎಕ್ಸಾಕ್ಟ್ಲಿ ಕೀರ್ತನ. ಸೊ ಗೊತ್ತಾನೆ ಮಕ್ಕಳ, ಮೂರು ಕೇಸಲ್ಲಿ ಟ್ರಾನ್ಸಿಟಿವ್ ರಿಲೇಷನ್ ಆಗುತ್ತೆ. ಒಂದು ಕೇಸು A, Bನೂ ಇರುತ್ತೆ. ನೋಡಿ ಟ್ರಾನ್ಸಿಟಿವ್ ಆಗೋದಕ್ಕೆ ಎಷ್ಟು ಕೇಸ್ ಇದೆ ಮಕ್ಕಳ? ಟ್ರಾನ್ಸಿಟಿವ್ ಆಗೋದಕ್ಕೆ 3 ಕೇಸ್ ಇದೆ. ಸೊ ಟ್ರಾನ್ಸಿಟಿವ್ ಆಗೋದಕ್ಕೆ ದೇರ್ ಆರ್ 3 ಕೇಸಸ್. ಹೌದಲ್ಲ? ಸೊ ಟ್ರಾನ್ಸಿಟಿವ್ ಆಗೋದಕ್ಕೆ ಮಕ್ಕಳ ದೇರ್ ಆರ್ 3 ಕೇಸಸ್. ಯಾವುದು? ಸೊ ಮೊದಲನೇದು ಇಫ್ A, B ಬಿಲಾಂಗ್ಸ್ ಟು ಆರ್. ಇಫ್ A, B ಬಿಲಾಂಗ್ಸ್ ಟು ಆರ್. Okay, if A, B belongs to R and B, C belongs to R, this implies A, C belongs to R. Okay, ಇದು ಮೊದಲನೇ ಕೇಸ್ ಮಕ್ಕಳ. ಸೊ ಸೆಕೆಂಡ್ ಒನ್ if just A, B belongs to R. If A, B belongs to R, okay, ಅಷ್ಟೇ, ಇನ್ನೇನಿಲ್ಲ. B, C, but B, C does not belongs to R. But B, C does not belongs to R. A, B ಇದೆ. A, B ಇದೆ ಬಟ್ B, C ಇಲ್ಲ. ಸೊ A, B ಇದೆ, B, C ಇಲ್ಲ, ಆಗ A, Cನ ಹುಡುಕೋ ಅವಶ್ಯಕತೆ ಇಲ್ಲ, ಆಗ ಕೂಡ ಅದು ಟ್ರಾನ್ಸಿಟಿವ್. ಓಕೆ, ಸೊ ದಿಸ್ ಹ್ಯಾವ್ ಎಕ್ಸ್ಪ್ಲೈನ್ ಇನ್ ಲಕ್ಷ್ಯ ಬ್ಯಾಚ್ ಅ ಲಾಟ್ ಆಫ್ ಟೈಮ್. ಲಕ್ಷ್ಯ ಬ್ಯಾಚಲ್ಲಿ ತುಂಬ ಸಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಇದನ್ನು. ಆ್ಯಂಡ್ ಥರ್ಡ್ ಒನ್ ಸ್ಟೂಡೆಂಟ್ಸ್, ಥರ್ಡ್ ಕೇಸ್ ಏನು? ಇಫ್ A, B ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ಇಫ್ A, B ಡಸ್ ನಾಟ್ ಬಿಲಾಂಗ್ಸ್ ಟು ಆರ್ ಆ್ಯಂಡ್ B, C ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ಹೇಳಿ ಮಕ್ಕಳ, ಇದು A, B ಡಸ್ ನಾಟ್ ಬಿಲಾಂಗ್ಸ್ ಟು ಆರ್ and B, C ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ಎಕ್ಸಾಂಪಲ್ ಕೊಡ್ತೀರಾ ಇದಕ್ಕೆ? ಎಕ್ಸಾಂಪಲ್ ಕೊಡ್ತೀರಾ ಮಕ್ಕಳ ಯಾರಾದರೂ? ಸೊ ಹೇಳ್ರೋ, ಇದಕ್ಕೆ ಎಕ್ಸಾಂಪಲ್ ಕೊಡ್ತೀರಾ? ಹಲೋ ಭಾಗ್ಯ, ಹಲೋ ಕಂದ, ಹಲೋ. ಸೊ ಹೇಳಿ ಮಕ್ಕಳ. ಹೇಳಿ ಇದರಲ್ಲಿ. ಟೆಲ್ ಮಿ ಸ್ಟೂಡೆಂಟ್ಸ್ ಎಕ್ಸಾಂಪಲ್ ಫಾರ್ ದಿಸ್. ಇಫ್ A, B ಡಸ್ ನಾಟ್ ಬಿಲಾಂಗ್ಸ್ ಟು ಆರ್ and B, C ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ಸೊ ಹೇಳಿ ಮಕ್ಕಳ ಇದರಲ್ಲಿ. Tell me fast. Exactly Sakib. Exactly Kanda. It is correct. Empty relation. So empty relation is the best example for this. Okay, empty relation is the best example for this.
ಅರ್ಥ ಆಗ್ತಿದೆಯಾ ಅಂದ್ರೆ ಎಲ್ಲರಿಗೂ? ಆರ್ ಯು ಆಲ್ ಗೆಟಿಂಗ್ ಇಟ್? ಸೊ ಆನಂದ್ ಏನು ಕಂದ 1,3 3,2 ಏನದು ಟ್ರಾನ್ಸಿಟಿವ್ ಅಲ್ಲ. 1,3 3,2 1,2 ಇಲ್ಲ. ಸೊ ಇಟ್ ಈಸ್ ನಾಟ್ ಟ್ರಾನ್ಸಿಟಿವ್ ಕಂದ. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಕ್ಲಾರಿಟಿ ಸಿಗ್ತಲ್ಲ ಎಲ್ಲರಿಗೂ? ರೈಟ್, ಓಕೆ. ಗೆಟ್ ಮಿ ದ ಆನ್ಸರ್ ಫಾರ್ ದಿಸ್. ಇದಕ್ಕೆ ಆನ್ಸರ್ ಮಾಡಿ ಮಕ್ಕಳ. ಗೆಟ್ ಮಿ ದ ಆನ್ಸರ್ ಫಾರ್ ದಿಸ್. ಇದಕ್ಕೆ ಆನ್ಸರ್ ಮಾಡಿ. ಸೊ ಸಿಂಗಲ್ಟನ್ ಇದ್ರೆ ಏನಾಗುತ್ತೆ? ಸೊ ಪ್ರೀವಿಯಸ್ ಒನ್ ಬಿ ಅಲ್ಲ. ಓಕೆ 42%. ಇದನ್ನ ಆನ್ಸರ್ ಮಾಡಿ ಮಕ್ಕಳ. 45 ಸೆಕೆಂಡ್ಸ್ ಕೊಡ್ತಾ ಇದ್ದೀನಿ. ಸಿಂಗಲ್ಟನ್ ಸೆಟ್ ಇದ್ರೆ ಏನಾಗುತ್ತೆ? ಮಕ್ಕಳ ಹೇಳಿ. So get me the answer for this. Yeah, it is a transit relation. ಹೌದಲ್ಲ ಮಕ್ಕಳ? It is a transit relation. Everybody knows it. Very good. Very good conro. Superb. 100%. ಇಲ್ಲ 100% ಇದೆ. Very good conro. Very good. Okay. So almost we are done, students. Almost we are done. Okay. So answer ಮಾಡಿ ಮಕ್ಕಳ ಇದನ್ನ. Get me the answer for this. So we shall move to functions. ಇದಾದ್ಮೇಲೆ ಮಕ್ಕಳ we shall move to functions. So get me the answer for this fast. ಬೇಗ ಆನ್ಸರ್ ಮಾಡಿ. Yes. So ಇದರಲ್ಲಿ ಇದೆ 2,2 1,1 4,4 3,3. ಏನು ಮಕ್ಕಳ ಇದು? ವಾಟ್ ಈಸ್ ದಿಸ್? ಎಕ್ಸಾಕ್ಟ್ಲಿ ಇಟ್ಸ್ ಅ ಈಕ್ವಲೆನ್ಸ್ ರಿಲೇಷನ್. ಹೌದಲ್ಲ? ಇಟ್ ಇಸ್ ದ ಸ್ಮಾಲೆಸ್ಟ್ ಈಕ್ವಲೆನ್ಸ್ ರಿಲೇಷನ್ ಮಕ್ಕಳ. ದಿಸ್ ಇಸ್ ದ ಸ್ಮಾಲೆಸ್ಟ್ ಈಕ್ವಲೆನ್ಸ್ ರಿಲೇಷನ್. ಗೊತ್ತಿದೆಯಲ್ಲ ಮಕ್ಕಳ ಎಲ್ಲರಿಗೂ? ಇಟ್ ಇಸ್ ದ ಸ್ಮಾಲೆಸ್ಟ್ ಈಕ್ವಲೆನ್ಸ್ ರಿಲೇಷನ್. It is the smallest equivalence relation. I hope this is clear. So this is the identity relation, which is the smallest equivalence relation. Yes, 66%. So largest ಬಂದು ಮಕ್ಕಳ universal relation. So largest ಬಂದು ಮಕ್ಕಳ universal relation and smallest ಬಂದು identity relation. Sir, ನಾನು JE ಓದ್ತಾ ಇದ್ದೀನಿ. I am dummy school. Okay, not attending any exams, only practical. So ಮಾರ್ಕ್ಸ್ ಆ್ಯಡ್ ಆಗುತ್ತಾ ಎಕ್ಸಾಮ್ಸ್ದು? ಪ್ಲೀಸ್ ಹೇಳಿ. ಲಾಸ್ಟ್ಗೆ ನಾನು ನವಂಬರ್ ಟೈಮ್ಗೆ ಕ್ವಶನ್ಸ್ PYQ ರಿಫರ್ ಮಾಡಿದ್ರೆ ಸಾಕಾ? ಓಕೆ. ಸೊ ಯಸ್ ಸರಿತಾ. ಸೊ ಓಕೆ ಫೈನ್. ಸೊ FA1 FA2 ಬರೆಯೋಂಗಿಲ್ವಾ ನೀನು? ಪ್ರೈವೇಟಲ್ಲಿ ತೊಗೊಂಡಿದ್ಯಲ್ವಾ ಸರಿತಾ? ಐ ಥಿಂಕ್ ಯು ಆರ್ ಟೇಕನ್ ದ ಎಕ್ಸಾಮ್ ಇನ್ ಪ್ರೈವೇಟ್, ರೈಟ್? ಪ್ರೈವೇಟಲ್ಲಿ ತೊಗೊಂಡಿದ್ಯಲ್ಲ ಕಂದ. ಸೊ ಡು ವಿ ಗೆಟ್ ಔಟ್ ಆಫ್ ಔಟ್? ಎಸ್, ನಾನಂತೂ ಅದಿತಿ ಕಂಟೆಂಟ್ ಅಂತೂ ಕೊಡ್ತೀನಿ ಕಂದ. ಔಟ್ ಆಫ್ ಔಟ್ ತೊಗೊಳಕ್ಕೆ ಏನು ಬೇಕಾ ಕಂಟೆಂಟ್? ನೀನು ಮತ್ತೆ ರಿವಿಷನ್ಸ್ ಮಾಡ್ಕೋಬೇಕು. ಕಾವ್ಯ ಏನು ಕಂದ ಹೌ ಅಂತ ಕೇಳ್ತಿದ್ಯಾ? ಸೊ ಹೌ ಇಟ್ ಈಸ್ ಈಕ್ವಲೆನ್ಸ್ ಅಂತನಾ ಕಂದ? ಇದು ರಿಫ್ಲೆಕ್ಸಿವ್ ಆಗುತ್ತೆ, ಸಿಮೆಟ್ರಿಕ್ ಆಗುತ್ತೆ, ಟ್ರಾನ್ಸಿಟಿವ್ ಕೂಡ ಆಗುತ್ತೆ. ಸೊ ನೋ ಸರ್, ರೆಗ್ಯುಲರ್ ಸ್ಕೂಲ್. ಮತ್ತು FA1 FA2 ಬರೀಲೇಬೇಕು ನೀನು. ಹೌ ಕಮ್ ಯು ಕೆನಾಟ್ ರೈಟ್ FA1 FA2? FA1 FA2 ಬರೀಬೇಕು. ಇವನ್ ದೋ ಯು ಆರ್ ನಾಟ್ ಗೋಯಿಂಗ್ ಟು ಸ್ಕೂಲ್, ಅಟೆಂಡೆನ್ಸ್ ವಿಲ್ ಬಿ ಕೌಂಟೆಡ್. ಸೊ ಯು ನೀಡ್ ಟು ಆಸ್ಕ್ ವಿತ್ ದ ಕಾಲೇಜ್ ಫಸ್ಟ್. FA1 FA2 ಬರೀಬೇಕು ಬಿಕಾಸ್ ದ ಡಾಕ್ಯುಮೆಂಟೇಷನ್ ಶುಡ್ ಬಿ ದೇರ್. ಸೊ ಕಾಲೇಜಲ್ಲಿ ಚೆಕ್ ಮಾಡ್ಕೋಕಂದ ಪ್ರಾಪರಾಗಿ. ಸೊ ಇಂಡಿಯನ್ ಇಟ್ ವಿಲ್ ಕಮ್ ಕಂದ, ಇಟ್ ವಿಲ್ ಕಮ್, ಯು ವಿಲ್ ಗೆಟ್ ದ ಬ್ಯಾಚ್, ಡೋಂಟ್ ವರಿ. ಕ್ಯಾನ್ ಯು ಎಕ್ಸ್ಪ್ಲೈನ್ ದಿಸ್ ಕ್ವಶನ್? ಕಾವ್ಯ ನೋಡ್ಕಂದ ಇದರಲ್ಲಿ ಇಟ್ ಈಸ್ ರಿಫ್ಲೆಕ್ಸಿವ್, ಒಪ್ಕೊಳ್ತೀಯಲ್ವೇನೋ? ಇಟ್ ಈಸ್ ರಿಫ್ಲೆಕ್ಸಿವ್, ಇಟ್ ಈಸ್ ಸಿಮೆಟ್ರಿಕ್ ಆಸ್ ವೆಲ್ ಆಸ್ ಟ್ರಾನ್ಸಿಟಿವ್. ಟೆಲ್ ಮಿ ಫಸ್ಟ್ ಆಫ್ ಆಲ್. ಯಾ ಶಿವು, ಥ್ಯಾಂಕ್ ಯು ಕಂದ, ಥ್ಯಾಂಕ್ ಯು. ಸಿ ಅದಿತಿ, ಅಡಿಟಿ ರಿಲೇಷನ್ಸ್ ಎಲ್ಲ ಬೇಡ ಬಿಡು ಕಂದ. ಐಡೆಂಟಿಟಿ ರಿಲೇಷನ್ಸ್ ಎಲ್ಲ ತಲೆ ಕೆಡಿಸ್ಕೊಂಬೇಡ, ಲಿವ್ ಇಟ್. ಸೊ ಅದು ನಿಮ್ಮ ಎಕ್ಸಾಮ್ಸ್ಗಿಲ್ಲ, ಡೋಂಟ್ ವರಿ. ನನಗೆ ಬಾಯಿ ತಪ್ಪು ಬಂತು ನಿಮಗೆ, ಅದನ್ನೆಲ್ಲ ಕೇಳ್ತಾ ಕೂರಬೇಡಿ, ಲಿವ್ ಇಟ್, ಲೀವ್ ಅಬೌಟ್ ದೋಸ್ ಥಿಂಗ್ಸ್, ಡೋಂಟ್ ವರಿ. ಸೊ ಇದರಲ್ಲಿ ಓಕೆ. ಸೊ ಟೆಲ್ ಮಿ ಸ್ಟೂಡೆಂಟ್ಸ್, ವಾಟ್ ಅಬೌಟ್ ದಿಸ್? ಸೊ ಸಪೋಸ್ ಇಫ್ ಐ ಗಿವ್ ಯರ್ ಸ್ಟೂಡೆಂಟ್, ಸಪೋಸ್ ಇಫ್ ಐ ಗಿವ್ ಯರ್ A is equal to, ಕಾವ್ಯ ಇದು ನಿನ್ಗೋಸ್ಕರನೇ ಎಕ್ಸ್ಪ್ಲೇನ್ ಮಾಡ್ತಿರೋದು ಕಂದ. ಸೊ ಟೆಲ್ ಮಿ ಸ್ಟೂಡೆಂಟ್ಸ್, ಇಫ್ R is equal to 1,1, ವಾಟ್ ಟೈಪ್ ಆಫ್ ರಿಲೇಷನ್ ಇಸ್ ದಿಸ್ ಸ್ಟೂಡೆಂಟ್ಸ್? ಕ್ಯಾನ್ ಯು ಟೆಲ್ ಮಿ? ಕ್ಯಾನ್ ಯು ಟೆಲ್ ಮಿ ಸ್ಟೂಡೆಂಟ್ಸ್, ವಾಟ್ ಟೈಪ್ ಆಫ್ ರಿಲೇಷನ್ ಇಸ್ ದಿಸ್? ಎಸ್ ಎಕ್ಸ್ಪ್ಲೇನ್ ಮಾಡ್ತೀನಿ, ಕೇಳಿಸ್ಕೊಳ್ಳಿ ಮಕ್ಕಳ. ಸೊ ಹೇಳಿ ಇದರಲ್ಲಿ.
ಸೊ ಹೇಳಿ ಮಕ್ಕಳ, ವಾಟ್ ಟೈಪ್ ಆಫ್ ರಿಲೇಷನ್ ಇಸ್ ದಿಸ್? ಇಸ್ ದಿಸ್ ರಿಫ್ಲೆಕ್ಸಿವ್? ಇಸ್ ದಿಸ್ ಸಿಮೆಟ್ರಿಕ್? ಇಸ್ ದಿಸ್ ಟ್ರಾನ್ಸಿಟಿವ್? ಟೆಲ್ ಮಿ ಸ್ಟೂಡೆಂಟ್ಸ್, ವಾಟ್ ಟೈಪ್ ಆಫ್ ರಿಲೇಷನ್ ಇಸ್ ದಿಸ್? ಇಸ್ ದಿಸ್ ಈಕ್ವಲೆನ್ಸ್? ಆರ್ ಯು ಶ್ಯೂರ್? ಸೊ ಆನಂದ್ ಅಲ್ಲೇ ಮೆನ್ಷನ್ ಮಾಡ್ಕಂದ, ಅಲ್ಲೇ ಮೆನ್ಷನ್ ಮಾಡು. ಎಸ್, ಕೀರ್ತನ ಇಸ್ ಕರೆಕ್ಟ್. ಕೀರ್ತನ, ವಿಚ್ ಬ್ಯಾಚ್ ಆರ್ ಯು ಫ್ರಮ್? ಆರ್ ಯು ಫ್ರಮ್ ಲಕ್ಷ ಬ್ಯಾಚ್? ಕೀರ್ತನ, ಪೂರ್ವಿಕಾ ಕರೆಕ್ಟ್. ಎಸ್ ಎಸ್. ಸೊ ನೋಡಿ ಮಕ್ಕಳ, ದ ಸೇಮ್ ಥಿಂಗ್. ಸಿ, ದಿಸ್ ಕ್ಯಾನ್ ಬಿ ಈಕ್ವಲೆಂಟ್ಲಿ ರಿಟರ್ನ್ ಆಸ್. ಕೇಳಿಸ್ಕೊಳ್ಳಿ ಎಲ್ಲರೂ ಕೂಡ, ದಿಸ್ ಕ್ಯಾನ್ ಬಿ ಈಕ್ವಲೆಂಟ್ಲಿ ರಿಟರ್ನ್ ಆಸ್. ದಿಸ್ ಕ್ಯಾನ್ ಬಿ ಈಕ್ವಲೆಂಟ್ಲಿ, ದಿಸ್ ಕ್ಯಾನ್ ಬಿ ಈಕ್ವಲೆಂಟ್ಲಿ ರಿಟರ್ನ್ ಆಸ್. ದಿಸ್ ಕ್ಯಾನ್ ಬಿ ಈಕ್ವಲೆಂಟ್ಲಿ ರಿಟರ್ನ್ ಆಸ್ ವಾಟ್? ಏನೇನು ಬರಿಬೋದು ಮಕ್ಕಳ ಇದನ್ನು? r is equal to 1,1, okay, 1,1, okay, 1,1, 1,1, and r is equal to okay 1,1, 1,1, 1,1. ಯಾಕಂದರೆ ಮಕ್ಕಳ ಒಂದು ಸೆಟ್ಟಲ್ಲಿ, ಓಕೆ ಕೇಳಿಸ್ಕೊಳ್ಳಿ ಎಲ್ಲರೂ ಕೂಡ, ಲಕ್ಷ ಬ್ಯಾಚ್. ಓಕೆ, ಸೊ ಅದಕ್ಕೆ ನಮ್ಮ ಲಕ್ಷ ಬ್ಯಾಚ್ ಸ್ಟೂಡೆಂಟ್ಸ್ ಯಾವತ್ತೂ ಕೂಡ ಸೂಪರ್ ಕರೆಕ್ಟಾಗಿ ಆನ್ಸರ್ ಮಾಡ್ತಾರೆ. ಓಕೆ, ಕೇಳಿಸ್ಕೊಳ್ಳಿ ಮಕ್ಕಳ ಎಲ್ಲರೂ ಕೂಡ, ಲಿಸನ್ ಟು ಮೀ. ಸೊ ದಿಸ್ ಕ್ಯಾನ್ ಬಿ ಈಕ್ವಲೆಂಟ್ಲಿ ರಿಟರ್ನ್ ಆಸ್ 1,1, 1,1 ಆರ್ ದಿಸ್. ಸೊ ಈ ಥರನೂ ಕೂಡ ಬರಿಬೋದು ಮಕ್ಕಳ, ಈ ಥರನೂ ಕೂಡ ಬರಿಬೋದು. ಸೊ ಯಾಕಂದರೆ ಮಕ್ಕಳ ಒಂದು ಸೆಟ್ಟಲ್ಲಿ, ಕೇಳಿಸ್ಕೊಳ್ಳಿ ಎಲ್ಲರೂ ಕೂಡ, ಒಂದು ಸೆಟ್ಟಲ್ಲಿ ಮಕ್ಕಳ ರಿಪಿಟೇಷನ್ಸ್ ಇರೋದಿಲ್ಲ ಯೂಶ್ವಲಿ. ನೋಡಿ, ಸಪೋಸ್ ಐ ರೈಟ್ ಲೈಕ್ ದಿಸ್. ಒಂದು ನೋಡಿ ಮಕ್ಕಳ, ಬಿ ಅಂತ ತಗೊಳ್ತೀನಿ. ಸಪೋಸ್ ಐ ರೈಟ್ 1, 1, 2, 2, 2, ಓಕೆ, ಸೊ 3, 3, 3, 3, ಓಕೆ, ಆ್ಯಂಡ್ ದೆನ್ 4, 4, ಓಕೆ. ಸೊ ಈ ಥರ ಎಲ್ಲ ಇದ್ದರೆ ಮಕ್ಕಳ, ಇದಕ್ಕೆ ಈಕ್ವಲೆಂಟ್ ಯಾವ್ದು ಗೊತ್ತಾ? ಇದಕ್ಕೆ ಈಕ್ವಲೆಂಟ್ ಸೆಟ್ ಯಾವ್ದು ಗೊತ್ತಾ? ಬಿ ಇಸ್ ನಥಿಂಗ್ ಬಟ್ ಇಟ್ ಈಸ್ 1, 2, 3, 4. ಅರ್ಥ ಆಗ್ತಿದ್ಯಾ? ಸೊ ರಿಪಿಟೇಷನ್ಸ್ ಇದ್ರೂ ಕೂಡ ನಾವು ಈ ಥರ ಒಂದೊಂದೇ ಸಲ ಬರ್ಕೊಳ್ಳೋದು. ಸೊ ಇದ್ರ ಅರ್ಥ ಏನು? ನಾನು ಒಂದೊಂದೇ ಸಲ ಬರ್ಕೊಂಡಿದ್ದೀನಿ ಅಂತಂದರೆ ಇಟ್ ಮೀನ್ಸ್ ಇಟ್ ಕ್ಯಾನ್ ಬಿ ರಿಪೀಟೆಡ್ ಮೆನಿ ಟೈಮ್ಸ್ ಆಲ್ಸೋ. ಹೇಗೆ ಜಾಸ್ತಿ ಟೈಮ್ ರಿಪಿಟೇಷನ್ ಮಾಡಿದರೂ ಕೂಡ ನಾನು ಇಷ್ಟೇ ಒಂದೊಂದೇ ಸಲ ಬರೆದಿದ್ದೀನಿ ಅದಲ್ವ, ಅದನ್ನು ಲಿಸ್ಟ್ ಮಾಡಬೇಕಾದ್ರೆ ಒಂದೊಂದೇ ಸಲ ಲಿಸ್ಟ್ ಮಾಡಿದ್ದೀನಿ. ಹಂಗೇನೆ ನಾನು ಏನು ಮಾಡ್ಬೋದು, ಇದು ರಿವರ್ಸ್ ಹೋಗ್ತೀನಿ. ಏನು, ಒಂದೊಂದೇ ಸಲ ಬರೆದಿದ್ರೂ ಕೂಡ ನನಗೆ ಎಷ್ಟು ಟೈಮ್ ಬೇಕೋ ಅಷ್ಟು ಸಲ ರಿಪೀಟೆಡ್ ಕೂಡ ಬರಿಬೋದು. ಸೊ ಅದೇ ರೀತಿಯಲ್ಲಿ ಒಂದೊಂದೇ ಸಲ ಕೊಟ್ಟಿದ್ರು ಕೂಡ ನನಗೆ ಅವಶ್ಯಕತೆ ಇದೆಯಾ 2 ಸಲ ರಿಪೀಟ್ ಮಾಡ್ತೀನಿ, ನನಗೆ ಅವಶ್ಯಕತೆ ಇದೆಯಾ 3 ಸಲ ರಿಪೀಟ್ ಮಾಡ್ತೀನಿ. ಸೊ ಈ ಕೇಸಲ್ಲಿ ಏನಾಗುತ್ತೆ, ವಾಟ್ ವಿಲ್ ಗೆಟ್ ಹಿಯರ್? A, B, B, A. ಓಕೆ, ಇಲ್ಲೇನಾಗುತ್ತೆ? A, B, C ಆ್ಯಂಡ್ A, C. ಓಕೆ, ಸೊ ಇದೇನಾಯಿತು? ಇದು ಸಿಮಿಟ್ರಿಕ್ ಆಯಿತು, ಇದೇನಾಯಿತು? ಇಟ್ ಈಸ್ ಟ್ರಾನ್ಸಿಟಿವ್ ಆಯಿತು. ಅರ್ಥ ಆಗ್ತಿದೆಯೇನ್ರ ಎಲ್ಲರಿಗೂ? ಸೊ ಇದೇನಿದೆ ಇದನ್ನು ನಾನು ಈ ಥರನೂ ಬರ್ಕೋಬೋದು, ಈ ಥರನೂ ಬರ್ಕೋಬೋದು. ಸೊ ಅದರಿಂದ ದ ಸೇಮ್ ಥಿಂಗ್ ಇಸ್ ವಾಟ್ ಈಸ್ ಸಿಮಿಟ್ರಿಕ್ ಆಸ್ ವೆಲ್ ಆಸ್ ಟ್ರಾನ್ಸಿಟಿವ್. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಕ್ಲಾರಿಟಿ ಸಿಗ್ತಾ ಮಕ್ಕಳೆಲ್ಲರಿಗೂ? ಯಾ, ಎಕ್ಸಾಕ್ಟ್ಲಿ ಪ್ರಜು, ಯು ಕ್ಯಾನ್ ಟೆಲ್ ಲೈಕ್ ದ್ಯಾಟ್ ಆಲ್ಸೋ ಕಂದ, ಯು ಕ್ಯಾನ್ ಟೆಲ್ ಲೈಕ್ ದ್ಯಾಟ್ ಆಲ್ಸೋ. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಅರ್ಥ ಆಗ್ತಿದೆ ಎಲ್ಲರಿಗೂ? ಕ್ಲಾರಿಟಿ ಸಿಗ್ತಾ? ಎವ್ರಿಬಡಿ ಅಂಡರ್ಸ್ಟುಡ್ ದಿಸ್? ಸೊ ಆ ಕಾರಣಕ್ಕೇನೆ ದಿಸ್ ಇಸ್ ವಾಟ್, ಇದೇನಾಗುತ್ತೆ, ಇದು ರಿಫ್ಲೆಕ್ಸಿವ್, ಇದು ಸಿಮಿಟ್ರಿಕ್, ಇದು ಟ್ರಾನ್ಸಿಟಿವ್ ಆಗುತ್ತೆ. ಕ್ಲಾರಿಟಿ ಸಿಗ್ತಲ್ಲ ಮಕ್ಕಳ? ಸೊ ಈಕ್ವಲೆಂಟ್ ರಿಯಾಕ್ಷನ್ ಅಲ್ಲ ಕಂದ, ಅದು ಈಕ್ವಲೆಂಟ್ ರಿಲೇಷನ್. ಕೀರ್ತನ್, ಈಕ್ವಲೆಂಟ್ ರಿಲೇಷನ್ ಕಂದ. ಈಕ್ವಲೆಂಟ್ ರಿಲೇಷನ್ ಅಂದರೆ ಅದು ರಿಫ್ಲೆಕ್ಸಿವ್, ಸಿಮಿಟ್ರಿಕ್ ಮತ್ತು ಟ್ರಾನ್ಸಿಟಿವ್ ಆಗಿರಬೇಕು. ಅದನ್ನು ನಾನು ಈಕ್ವಲೆಂಟ್ ರಿಲೇಷನ್ ಅಂತ ಹೇಳ್ತೀವಿ, ಈಕ್ವಲೆನ್ಸ್ ರಿಲೇಷನ್ ಅಂತ ಹೇಳ್ತೀವಿ. ಓಕೆ, ಫೈನ್. ಓಕೆ, so just give me a moment makla, just give me a moment. So I'm just finding some problems. Get me the answer for this. Idukku answer ಮಾಡಿ. Get me the answer for this. Get me the answer for this students. Idukku answer ಮಾಡಿ ಬೇಗ. Get me the answer for this fast. Yeah, fine. So get me the answer for this fast. ಸೊ ಯಾವುದು ರಿಮೂವ್ ಮಾಡಬೇಕು ಮಕ್ಕಳ ಇದರಲ್ಲಿ?
ಯಾವುದನ್ನು ರಿಮೂವ್ ಮಾಡಬೇಕು? ವಿಚ್ ಒನ್ ಶುಡ್ ಬಿ ರಿಮೂವ್ಡ್? ಎಸ್, ಎಕ್ಸಾಕ್ಟ್ಲಿ ಸ್ಟೂಡೆಂಟ್ಸ್, ವಿ ನೀಡ್ ಟು ರಿಮೂವ್ ದಿಸ್. ಇದನ್ನು ರಿಮೂವ್ ಮಾಡಬೇಕು ಮಕ್ಕಳ. ಸೊ ಆನ್ಸರ್ ಇಸ್ ವಾಟ್? 1, 2. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಎಸ್, ವೆರಿ ಗುಡ್ ಕಣ್ರ, ವೆರಿ ಗುಡ್, ಸೂಪರ್ ಕಣ್ರ, ಸೂಪರ್. ಓಕೆ, ಇದನ್ನ ಆನ್ಸರ್ ಮಾಡಿ ಬೇಗ. ಗೆಟ್ ಮಿ ದ ಆನ್ಸರ್ ಫಾರ್ ದಿಸ್ ಫಾಸ್ಟ್. ಬೇಗ ಆನ್ಸರ್ ಮಾಡಿ ಮಕ್ಕಳ. ಕೆನ್ ಯು ಎಕ್ಸ್ಪ್ಲೇನ್ ಹೌ? ಆಕಾಶ್, ನಾನು ಪ್ರೀವಿಯಸ್ ಪ್ರಾಬ್ಲಮ್ ಒಂದು ಹೇಳಿದ್ದೆಲ್ಲ ಕಂದ, ಅಲ್ಲಿ 1, 2 ಇದ್ರೆ ಏನಾಗುತ್ತೆ? ಸಿಮಿಟ್ರಿಕ್ ಆಗೋದಿಲ್ಲ. 1, 2 ಇದ್ರೆ ಕಂದ ಸಿಮಿಟ್ರಿಕ್ ಆಗೋದಿಲ್ಲ, ಹೌದಲ್ವಾ? ಬಟ್ ಇಟ್ ಇಸ್ ಟ್ರಾನ್ಸಿಟಿವ್. ರಿಫ್ಲೆಕ್ಸಿವ್ ಮತ್ತು ಟ್ರಾನ್ಸಿಟಿವ್ ಆಗುತ್ತೆ, ಸಿಮಿಟ್ರಿಕ್ ಆಗ್ತಿಲ್ಲ ಆಕಾಶ್, ಯಾಕಂದರೆ 1, 2 ಇಸ್ ಪ್ರೆಸೆಂಟ್. ಸೊ ಅದನ್ನು ತೆಗೆದುಬಿಟ್ರೆ ಮುಗಿದೋಯ್ತಲ್ವಾ, ಸಿಮಿಟ್ರಿಕ್ಕು ಆಗಿಬಿಡುತ್ತಾ. ಅರ್ಥ ಆಗ್ತಿದೆಯಾ ಆಕಾಶ್? ಆರ್ ಯು ಗೆಟಿಂಗ್ ಇಟ್? ಸೊ ಅಬೌಟ್ LBA ಟೆಸ್ಟ್, ನಾವೆಲ್ಲ ಆನ್ಲೈನ್ ಕ್ಲಾಸಸ್ ಮಾಡಿ LBA ಅದೆಲ್ಲ ಗೊತ್ತಾಗ್ತಿಲ್ಲ ಕಂದ. ಅದೇನೋ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಂತ, ಕ್ಲಾರಿಟಿ ಇಲ್ಲ ನನಗೆ. ಸೊ ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲ ಕಂದ. ಯಾ, ಸೊ ಇಟ್ ಈಸ್ ವಾಟ್ ಸ್ಟೂಡೆಂಟ್ಸ್? ಇಟ್ ಈಸ್ ವಾಟ್? ಏನೋ ಆಪ್ಷನ್ ಬಿನಾ? ಆಪ್ಷನ್ ಬಿ ಆಗ್ತಿದ್ಯಾ? ಆರ್ ಯು ಕಿಡಿಂಗ್ ಮೀ ಸ್ಟೂಡೆಂಟ್ಸ್? ಆಪ್ಷನ್ ಬಿನಾ? ಯಾಕ್ರೋ ಎಲ್ಲ ಹಿಂಗೆ ಮಾಡ್ತಾ ಇದ್ದೀರಿ? ಹೌ ಕಮ್ ಇಟ್ ಇಸ್ ಆಪ್ಷನ್ ಬಿ? ಆರ್ ಯು ಸೀರಿಯಸ್ ಸ್ಟೂಡೆಂಟ್ಸ್? ಎಲ್ಲರೂ ಕೂಡ ಯಾರೋ ಒಬ್ರು ಬಿ ಬರೋದು ಅಂತೇಳಿ ಎಲ್ಲ ಬಿ ಬರೆದು ಬಿಡೋದಾ? ಯಾರೋ ಒಬ್ರು ಬಿ ಬರೋದು ಅಂತೇಳಿ ಎಲ್ಲರೂ ಬಿ ಬರೆಯೋದ ಮಕ್ಕಳ? ಸೊ ವಾಟ್ ಈಸ್ ದಿಸ್? ಇಟ್ ಈಸ್ ನಥಿಂಗ್ ಬಟ್ ನೈದರ್ 1, 1 ನಾಟ್ 1, 2. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. 50% ಆಫ್ ದಿ ಸ್ಟೂಡೆಂಟ್ಸ್ ಹ್ಯಾವ್ ರಿಟನ್ ರೈಟ್. ಸೊ ನೋಡಿ, f of 1 equals to 1 power 4 equals to 1, f of minus 1 equals to minus 1 whole power 4 equals to 1. Okay, so here students, f of 1 equals to f of minus 1, but 1 is not equal to minus 1. 1 is not equal to minus 1. Therefore students, f is not 1, 1. Therefore f is not 1, 1. ಅರ್ಥ ಆಗ್ತಿದೆ ಮಕ್ಕಳ ಎಲ್ಲರಿಗೂ? ಓಕೆ, ಸೊ ಡೆಫಿನೆಟ್ಲಿ ನಾಟ್ ಆನ್ ಟು. ಸೊ ನಾಟ್ ಆನ್ ಟು, ಸೊ ಫಸ್ಟ್ ಒನ್ ಆಯಿತು. ಸೊ ನಾಟ್ ಆನ್ ಟು. ರೇಂಜ್ ಏನು ಮಕ್ಕಳ ಇದರಲ್ಲಿ? ರೇಂಜ್ ಇಸ್ ನಥಿಂಗ್ ಬಟ್, ಸೊ ರೇಂಜ್ ಆಫ್ f of x is equal to x power 4 is nothing but, so range of f of x is equal to x power 4 is nothing but it is 0, infinity, which is not equal to codomain R. Okay, therefore it is not on to. Therefore f is not on to. So it is a question from textbook control. It is a direct question from textbook. Textbook ಅಲ್ಲಿ ಪ್ರಾಬ್ಲಮ್ ಕೊಟ್ಟಿದ್ದಾರೆ. ಸೊ ಪಾಂಡ ಗೊತ್ತಾಯ್ತಾ ಕಂದ? 2 ಕೂಡ ಹಾಕ್ಬೋದು ಕಣೋ. ನೀನು ಯಾಕೋ 2 ಜೊತೆ ತುಂಬ ಅಬ್ಸೆಸ್ ಆಗಿದ್ಯಾ? ಕೇಳಿಸ್ಕೊ ಪಾಂಡ, ಕೇಳಿಸ್ಕೊ ಕಂದ. ನಾನು ಏನು ಗೊತ್ತಾ ಪಾಂಡ, ಕೇಳಿಸ್ಕೊ ಕಂದ. ಪ್ರಾಬ್ಲಮ್ ಏನಂತಂದರೆ ಇಲ್ಲಿ ನಿನಗೆ ಕಾನ್ಸೆಪ್ಟ್ ಗೊತ್ತಿಲ್ಲ. ನಾನು ಹೇಳಿದ್ರೆ ನೀನು ಎಷ್ಟು ಮಟ್ಟಕ್ಕೆ ಅರ್ಥ ಮಾಡ್ಕೊಳ್ತೀನಿ ಅಂತಲೂ ಗೊತ್ತಿಲ್ಲ. ಕೇಳಿಸ್ಕೊ. ಇಲ್ಲೇನಾಗೋದು ಗೊತ್ತೇನೋ? 1, 1 ಅಂತಂದರೆ ಏನು ಗೊತ್ತಾ? 1, 1 ಅಂತಂದರೆ ಒಂದು 4 ಜನ ಹುಡುಗರು ಇರ್ತಾರೆ ಅಂತ ಅನ್ಕೊಳ್ಳೋ. ಈ ಕಡೆ 4 ಜನ ಹುಡುಗರು ಇರ್ತಾರೆ, ಈ ಕಡೆ 4 ಜನ ಹುಡುಗಿರು ಇರ್ತಾರೆ. ಡಿಫ್ರೆಂಟ್ ಬಾಯ್ಸ್ ಶುಡ್ ಸ್ಪೀಕ್ ವಿತ್ ಡಿಫ್ರೆಂಟ್ ಗರ್ಲ್ಸ್. ಅದು ಕಾನ್ಸೆಪ್ಟ್. 1, 1 ಅಂದರೆ ಏನು? ಡಿಫ್ರೆಂಟ್ ಬಾಯ್ಸ್ ಶುಡ್ ಸ್ಪೀಕ್ ವಿತ್ ಡಿಫ್ರೆಂಟ್ ಗರ್ಲ್ಸ್. ಅರ್ಥ ಆಗ್ತಿದ್ಯಾ? ಡಿಫ್ರೆಂಟ್ ಬಾಯ್ಸ್ ಶುಡ್ ಸ್ಪೀಕ್ ವಿತ್ ಡಿಫ್ರೆಂಟ್ ಗರ್ಲ್ಸ್. ಸೊ ದಿಸ್ ಈಸ್ 1, 1. ಓಕೆ, ಬಟ್ ಇಲ್ಲೇನಾಗ್ತಿದೆ ನೋಡು. ಇವರಿಬ್ಬರು ಹುಡುಗರು ಒಂದೇ ಹುಡುಗಿ ಜೊತೆ ಮಾತಾಡ್ತಾ ಇದ್ದಾರೆ. 1 ಮತ್ತು -1 ಆರ್ 2 ಡಿಫ್ರೆಂಟ್ ಬಾಯ್ಸ್. ನೋಡಿದ್ರಲ್ಲಿ 1 ಮತ್ತು -1 ಆರ್ 2 ಡಿಫ್ರೆಂಟ್ ಬಾಯ್ಸ್. 1 and -1 are 2 different boys, but they are speaking with what? They are speaking with the same girl, say 1. They are speaking with the same girl, say 1. ಸೊ ಇದು ಬರೋದಿಲ್ಲ, ಇದು ಸರಿ ಬರೋದಿಲ್ಲ. ಸೊ ಇದು ಸಮಾಜ ಒಪ್ಪೋದಿಲ್ಲ. ಸೊ ಸಮಾಜ ಒಪ್ಪದೇ ಇರೋ ಕಾರಣಕ್ಕೆ ಏನಾಗುತ್ತೆ? ಇಟ್ ಇಸ್ ನಾಟ್ 1, 1. ಅರ್ಥ ಆಗ್ತಿದ್ಯಾ? ಯು ಗಾಟ್ ಇಟ್? ಕ್ಲಾರಿಟಿ ಸಿಕ್ತಾ? ಬಟ್ ಐ ಅಂಡರ್ಸ್ಟುಡ್ ದಿಸ್. This is not accepted by society. Okay, so that's why it is not 1, 1. I hope this is clear. Clarity ಸಿಕ್ತಾ? Yeah. ಸೊ ನೀನು 2 ಆದರೂ ತಗೋ, 3 ಆದರೂ ತಗೋ, ಯಾರಾದರೂ ತಗೋ ಕಂದ. ಬಟ್ 2 people should not speak with the same girl. 2 boys should not speak with the same girl. So it is clear. ಆ ಥರ ಆದರೆ ಅದು ನಾಟ್ 1, 1. ಓಕೆ, ಫೈನ್. ಓಕೆ, so now coming to this, ಇದನ್ನು ಆನ್ಸರ್ ಮಾಡಿ. ಗೆಟ್ ಮಿ ದ ಆನ್ಸರ್ ಫಾರ್ ದಿಸ್ ಸ್ಟೂಡೆಂಟ್ಸ್. ಇದಕ್ಕೆ ಆನ್ಸರ್ ಮಾಡಿ. ಗೆಟ್ ಮಿ ದ ಆನ್ಸರ್ ಫಾರ್ ದಿಸ್.
ಮ್ಯಾಕ್ಸಿಮಮ್ ಅಲ್ಲ ಕಣ, ಅದರಲ್ಲೇ ಎಲ್ಲ ಕ್ವಶನ್ಸು ಬರೋದು ಕಣ, ಅದ್ರಲ್ಲಿ ಓದ್ಕೊಳ್ಳೋ, ಅದು ನೀಟಾಗಿ ಓದ್ಕೊಳ್ಳೋ. ಗೆಟ್ ಮೀ ದ ಆನ್ಸರ್ ಫಾರ್ ದಿಸ್. ಯಾ ಸಿ ಸಿನ್ಸ್ ಇಟ್ ಇಸ್ ಅ ರಿಯಲ್ ನಂಬರ್ ಮಕ್ಕಳ, ಇಟ್ ಇಸ್ ಅ ರಿಯಲ್ ನಂಬರ್. ಇಲ್ಲಿ ನೋಡಿ ರಿಯಲ್ ನಂಬರ್ ಆಗಿರೋದ್ರಿಂದ ದಟ್ ಇಸ್ ಎಫ್ ಆಫ್ ಬೋತ್ 1 1 ಆನ್ ಟು ಕಂಡ್ರೋ. ಇಟ್ ಈಸ್ ಬೋತ್ 1 1 ಆನ್ ಟು. ಕೇಳಿಸ್ಕೊಳ್ಳಿ ಎಲ್ಲರೂ ಕೂಡ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಲಿಸನ್ ಟು ಮೀ ಸ್ಟೂಡೆಂಟ್ಸ್, ಲಿಸನ್ ಟು ಮೀ ಸ್ಟೂಡೆಂಟ್ಸ್, ಇಟ್ ಈಸ್ ಬೋತ್ 1 1 ಆನ್ ಟು. ಇಟ್ ಈಸ್ ಬೋತ್ 1 1 ಆನ್ ಟು ಮಕ್ಕಳ. ಸಿನ್ಸ್ ಇಟ್ ಈಸ್ ರಿಯಲ್ ನಂಬರ್, ಇದೊಂದು ಲೀನಿಯರ್ ಫಂಕ್ಷನ್, ಇದೊಂದು ಸ್ಟ್ರೈಟ್ ಲೈನ್ ಮಕ್ಕಳ, ಇದೊಂದು ಸ್ಟ್ರೈಟ್ ಲೈನ್. ಇದೇನಿದು? ಇಟ್ ಇಸ್ ಅ ಸ್ಟ್ರೈಟ್ ಲೈನ್ ಕೊಂಡ್ರೋ. ಇಟ್ಸ್ ಅ ಸ್ಟ್ರೈಟ್ ಲೈನ್, ಇಟ್ಸ್ ಅ ಸ್ಟ್ರೈಟ್ ಲೈನ್ ಕೊಂಡ್ರೋ. ಇದೊಂದು ಸ್ಟ್ರೈಟ್ ಲೈನ್ ಏನಿದೆ, ಇದು 1 1 ಮತ್ತೆ ಆನ್ ಟು ಆಗೋದು. ಇದು 1 1 ಮತ್ತೆ ಆನ್ ಟು ಆಗೋದು ಯಾವಾಗ ಮಕ್ಕಳ? ಇಫ್ ಇಟ್ ಈಸ್ ರಿಯಲ್ ನಂಬರ್ ಇದ್ದಾಗ. ಅದೇ ಏನಾದರೂ ನಾನು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಎಲ್ಲರೂ ಕೂಡ. ಲಿಸನ್ ಟು ಮೀ ಸ್ಟೂಡೆಂಟ್ಸ್, ಲಿಸನ್ ಟು ಮೀ. ಆಪ್ಷನ್ ಬಿ ಇಸ್ ಆನ್ಸರ್. ಓಕೆ, ಆಪ್ಷನ್ ಬಿ ಇಸ್ ಆನ್ಸರ್. ಸಪೋಸ್ ಸ್ಟೂಡೆಂಟ್ಸ್ ಎಷ್ಟು ಜನಕ್ಕೆ ಅರ್ಥ ಆಗಿಲ್ಲ ಫಸ್ಟ್ ಹೇಳ್ಬಿಡಿ ಇದನ್ನು. ಓಕೆ, ಫಸ್ಟ್ ಆಫ್ ಆಲ್ ಇದನ್ನು ಎಷ್ಟು ಜನಕ್ಕೆ ಅರ್ಥ ಆಗಿಲ್ಲ ಹೇಳ್ಬಿಡಿ. ಲೆಟ್ ಮೀ ಟೀಚ್ ಯು ದಿಸ್. ಸೊ ಇದಕ್ಕೆ ಮಕ್ಕಳ ನಿಮಗೆ ಪ್ಯಾರಲಲ್ ಲೈನ್ ಟೆಸ್ಟ್ ಅಂತ ಬರುತ್ತೆ. ಸೊ ವಿಲ್ ಗೆಟ್ ಪ್ಯಾರಲಲ್ ಲೈನ್ ಟೆಸ್ಟ್ ಸ್ಟೂಡೆಂಟ್ಸ್, ಪ್ಯಾರಲಲ್ ಲೈನ್ ಟೆಸ್ಟ್. ಇಲ್ಲಾಂದರೆ ಬೇಸಿಕ್ ಎಕ್ಸಾಂಪಲ್ಸ್ ಕೊಟ್ಕೊಂಡು ಬರ್ಬೋದು. ಸರ್ ಯು ಆರ್ ಕಾಲ್ಡ್ ಪುಣ್ಯಾತ್ಮನ. ಪುಣ್ಯಾತ್ಮ ಯಾಕೆ ಪುಣ್ಯಾತ್ಮ ಅಂತ ಕರೆಯೋದು ನನಗೆ? ಸೊ ಈ ಮ್ಯಾರಥಾನಲ್ಲಿ ಏನು ಮಾಡ್ತಾ ಇದ್ದೀರಾ? ಪಾಠ ಮಾಡ್ತಾ ಇದ್ದೀನಿ. ಹೂ ಕೇರ್ಸ್? ಈ ಮ್ಯಾರಥಾನಲ್ಲಿ ಏನು ಮಾಡ್ತಾ ಇದ್ದೀನಿ ಅಂದರೆ ಪಾಠ ಮಾಡ್ತಾ ಇದ್ದೀನಿ ಕಂದ. ಐ ಆಮ್ ಟೀಚಿಂಗ್. ಎಸ್. ಸೊ ನೋಡಿ ಮಕ್ಕಳ ಇದರಲ್ಲಿ, ಓಕೆ, ಸೊ ಇದರಲ್ಲಿ ನೋಡಿ ಮಕ್ಕಳ, ಸೊ ಏನಿಲ್ಲ, ರಿಯಲ್ ನಂಬರ್ ಅಲ್ವಾ? ಡೊಮೇನ್ ಏನಿದೆ ಮಕ್ಕಳ? ರಿಯಲ್ ನಂಬರ್ ಇದೆ. ಜಸ್ಟ್ ಪುಟ್ ಸಮ್ ವ್ಯಾಲ್ಯೂ ಸ್ಟೂಡೆಂಟ್ಸ್. ಡೊಮೇನ್ ಏನಿದೆ ಮಕ್ಕಳ? ಡೊಮೇನ್ ಏನಿದೆ? ರಿಯಲ್ ನಂಬರ್ ಇದೆ. ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಎಲ್ಲರೂ ಕೂಡ. ಡೊಮೇನ್ ಏನಿದೆ? ರಿಯಲ್ ನಂಬರ್ ಇದೆ. ಡೊಮೇನ್ ಏನಿದೆ ಮಕ್ಕಳ? ರಿಯಲ್ ನಂಬರ್. ಡೊಮೇನಲ್ಲಿ ಏನಿದೆ? ರಿಯಲ್ ನಂಬರ್ ಇದೆ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಎಲ್ಲರೂ ಕೂಡ. ಡೊಮೇನ್ ಏನಿದೆ ಮಕ್ಕಳ? ರಿಯಲ್ ನಂಬರ್ ಇದೆ. ಸೊ ಎಫ್ ಆಫ್ ಎಕ್ಸ್ ಏನಿದೆ? ಎಫ್ ಆಫ್ ಎಕ್ಸ್ ಬಂದು 3x ಇದೆ. ಓಕೆ, ಸೊ ಜಸ್ಟ್ ಪುಟ್ ಸಮ್ ರ್ಯಾಂಡಮ್ ವ್ಯಾಲ್ಯೂಸ್ ಮಕ್ಕಳ. ಎಫ್ ಆಫ್ 1, ಎಫ್ ಆಫ್ -1, ಎಫ್ ಆಫ್ 2, ಎಫ್ ಆಫ್ -2, ಎಫ್ ಆಫ್ 1/2. ಸೊ ಈ ಥರ ರ್ಯಾಂಡಮ್ ವ್ಯಾಲ್ಯೂಸ್ ಹಾಕಿ. ಸೊ ಯು ಕ್ಯಾನ್ ಈಸಿಲಿ ಚೆಕ್ ದ್ಯಾಟ್ ಯು ವಿಲ್ ಬಿ ಗೆಟಿಂಗ್ ಡಿಫ್ರೆಂಟ್ ಔಟ್ಪುಟ್ಸ್. ನೋಡಿ 3 ಬರುತ್ತೆ, -3, 6, -6. ಓಕೆ, ಇಟ್ ಈಸ್ ನಥಿಂಗ್ ಬಟ್ 3/2. ನೋಡಿ ಮಕ್ಕಳ, ಡಿಫ್ರೆಂಟ್ ಇನ್ಪುಟ್ಸ್, ಡಿಫ್ರೆಂಟ್ ಬಾಯ್ಸ್ ಆ್ಯಂಡ್ ಡಿಫ್ರೆಂಟ್ ಗರ್ಲ್ಸ್ ಹಿಯರ್. ಡಿಫ್ರೆಂಟ್ ಬಾಯ್ಸ್, ಡಿಫ್ರೆಂಟ್ ಗರ್ಲ್ಸ್. ಪಕ್ಕ ಇದು 1 1, ನೋ ಡೌಟ್. ಇದು ಪಕ್ಕ ಏನಾಗುತ್ತೆ ಮಕ್ಕಳ? 1 1 ಆಗುತ್ತೆ. ದಿಸ್ ಈಸ್ ಡೆಫಿನೆಟ್ಲಿ 1 1. ಹೌದಲ್ಲ? ಇಟ್ ಈಸ್ ಡೆಫಿನೆಟ್ಲಿ 1 1. ಬಟ್ ವೆನ್ ಇಟ್ ಕಮ್ಸ್ ಟು ಇಯರ್ ಆನ್ ಟು ಬರೋಣ. ಲೆಟ್ ಮೀ ಕಮ್ ಟು ಆನ್ ಟು. ಸೊ ಆನ್ ಟು ಅಂತ ಬಂದಾಗ ಕನ್ಸಿಡರ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ವೈ. ದಿಸ್ ಇಸ್ ದ ಬೆಸ್ಟ್ ಮೆಥಡ್ ಮಕ್ಕಳ ಇದಕ್ಕೆ. ಸೊ ಕನ್ಸಿಡರ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ವೈ. ಸೊ ಇದರಲ್ಲಿ ಏನಾಗುತ್ತೆ? ವಾಟ್ ವಿ ಗೆಟ್ ಹಿಯರ್? ವಿ ಗೆಟ್ 3x ಈಕ್ವಲ್ಸ್ ಟು ವೈ. ಸೊ ಎಕ್ಸ್ ಇಸ್ ಈಕ್ವಲ್ ಟು y/3. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ ಇದರಲ್ಲಿ ನೋಡಿ, ಡಿನಾಮಿನೇಟರಲ್ಲಿ ಯಾವುದೂ ವ್ಯಾಲ್ಯೂ ಇಲ್ಲ. ಬಟ್ ಇದಕ್ಕೆ ಆ ರೀತಿ ಚೆಕ್ ಮಾಡೋದಕ್ಕಾಗಲ್ಲ ಮಕ್ಕಳ. ನಿಮಗೆ ಕಾನ್ಸೆಪ್ಟ್ ಅರ್ಥ ಆಗಬೇಕು ಅನ್ನೋದಕ್ಕೆ ಕೇಳ್ತಾ ಇದ್ದೀನಿ. ಕೇಳಿಸ್ಕೊಳ್ಳಿ ಮಕ್ಕಳ, ಕೇಳಿಸ್ಕೊಳ್ಳಿ ಎಲ್ಲದು. ಸೊ ಇಲ್ಲಿ ಕೋಡೊಮೇನ್ ಕೂಡ ಏನು? ಕೋಡೊಮೇನ್ ಏನು ಮಕ್ಕಳ? ಯರ್ ಕೋಡೊಮೇನ್ ಇಸ್ ವಾಟ್? ಟೆಲ್ ಮಿ ಸ್ಟೂಡೆಂಟ್ಸ್. ಕೋಡೊಮೇನ್ ಏನಿದೆ? ಕೋಡೊಮೇನ್ ಕೂಡ ರಿಯಲ್ ನಂಬರ್ ಆರ್ ಇದೆ. ಇಲ್ಲಿ ಕೋಡೊಮೇನ್ ಏನಿದೆ ಮಕ್ಕಳ? ರಿಯಲ್ ನಂಬರ್ ಆರ್. ಅಂದರೆ y ಬಿಲಾಂಗ್ಸ್ ಟು ಆರ್ ಅಂತ ಅರ್ಥ. ಹೌದಲ್ಲ? ವೈಗೆ ವ್ಯಾಲ್ಯೂಸ್ ಕೊಡ್ತಾ ಹೋಗಿ ಮಕ್ಕಳ. ಇಲ್ಲಿ ವೈಗೆ ವ್ಯಾಲ್ಯೂಸ್ ಕೊಡ್ತಾ ಹೋಗಿ. ಇದರಲ್ಲಿ ನೋಡಿ, ವೈಗೆ ವ್ಯಾಲ್ಯೂಸ್ ಕೊಡ್ತಾ ಹೋಗಿ. y ಇಸ್ ಈಕ್ವಲ್ ಟು 1. ಸೊ y ಇಸ್ ಈಕ್ವಲ್ ಟು 1, y ಇಸ್ ಈಕ್ವಲ್ ಟು 2. ಓಕೆ, y ಇಸ್ ಈಕ್ವಲ್ ಟು 3, y ಇಸ್ ಈಕ್ವಲ್ ಟು -1, y ಇಸ್ ಈಕ್ವಲ್ ಟು -1/3. ಈ ರೀತಿ ವ್ಯಾಲ್ಯೂಸ್ ಕೊಡ್ತಾ ಹೋಗಿ ಮಕ್ಕಳ. ಸೊ ಏನು ಬರುತ್ತೆ ಇದರಲ್ಲಿ? ಎಕ್ಸ್ ಏನು ಬರುತ್ತೆ? ಎಕ್ಸ್ ಇಸ್ ಈಕ್ವಲ್ ಟು 1/3. ಓಕೆ, ಎಕ್ಸ್ ಇಸ್ ಈಕ್ವಲ್ ಟು 2/3. ಹೌದಲ್ಲ? ಎಕ್ಸ್ ಇಸ್ ಈಕ್ವಲ್ ಟು ಏನು ಬರ್ತಿದೆ ಮಕ್ಕಳ? 1. ಓಕೆ, ಎಕ್ಸ್ ಇಸ್ ಈಕ್ವಲ್ ಟು -1/3. ಓಕೆ, ಎಕ್ಸ್ ಇಸ್ ಈಕ್ವಲ್ ಟು ಇಟ್ ಈಸ್ -1/9. ಸಿ ಆಲ್ ದೀಸ್ ವ್ಯಾಲ್ಯೂಸ್, ಇದೆಲ್ಲ ವ್ಯಾಲ್ಯೂಸ್ಗಳೇನು ಮಕ್ಕಳ? ವಾಟ್ ಆರ್ ಆಲ್ ದೀಸ್ ವ್ಯಾಲ್ಯೂಸ್? ಇದೆಲ್ಲ ವ್ಯಾಲ್ಯೂಸ್ಗಳೇನು ಮಕ್ಕಳ? ಇದು ವಾಟ್ ಆರ್ ದೀಸ್ ವ್ಯಾಲ್ಯೂಸ್? ಇದೆಲ್ಲ ಏನು? ಇದೆಲ್ಲ ರಿಯಲ್ ನಂಬರ್ಸ್ ಅಲ್ಲ ಮಕ್ಕಳ. ಇದೆಲ್ಲವೂ ಏನು? ದೀಸ್ ಆರ್ ಆಲ್ ರಿಯಲ್ ನಂಬರ್ಸ್. ಅಂದರೆ ಡೊಮೇನ್ ಅಂದರೆ ಇಲ್ಲಿದೆ ಮಕ್ಕಳ, ಇದು ಡೊಮೇನಲ್ಲಿದೆ. ಇದೆಲ್ಲಿದೆ? ಡೊಮೇನಲ್ಲಿದೆ. ಅಂದರೆ ಅರ್ಥ ಏನಿದಕ್ಕೆ? ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ನಾವು ಲಿಸನ್ ಟು ಮೀ ಸ್ಟೂಡೆಂಟ್ಸ್. ಅರ್ಥ ಏನಿದಕ್ಕೆ? ಎವ್ರಿ ಎಲಿಮೆಂಟ್ ಇನ್ ದ ಕೋಡೊಮೇನ್. ವಾಟ್ ಇಸ್ ದ ಮೀನಿಂಗ್ ಆಫ್ ದಿಸ್? ಎವ್ರಿ ಎಲಿಮೆಂಟ್ ಇನ್ ದ ಕೋಡೊಮೇನ್ ಹ್ಯಾವ್ ಗಾಟ್ ಪ್ರೀ ಇಮೇಜ್. ಏನಾಗಿದೆ ಮಕ್ಕಳ ಇದರಲ್ಲಿ? ಎವ್ರಿ ಎಲಿಮೆಂಟ್ ಇನ್ ದ ಕೋಡೊಮೇನ್ ಹ್ಯಾವ್ ಪ್ರೀ ಇಮೇಜ್ ಹಿಯರ್. ಎವ್ರಿ ಎಲಿಮೆಂಟ್
Every element of the codomain have pre-image. Every element of the codomain have pre-image here. ಏನಿದೆ ಮಕ್ಕಳ? Pre-image ಇದೆ. Every element of the codomain have pre-image here. ಸೊ pre-image ಇದ್ದಾಗ ಏನಾಗುತ್ತೆ? ಆನ್ ಟು ಆಗುತ್ತೆ. ಆನ್ ಟು ಡೆಫಿನೇಷನ್ ಇದು. ಆನ್ ಟು ಡೆಫಿನೇಷನ್ ಅಂತ ಏನಂತ ಹೇಳುತ್ತೆ? ಕೋಡೊಮೇನಲ್ಲಿರೋ ಪ್ರತಿಯೊಂದು ಎಲಿಮೆಂಟ್ಗೂ ಪ್ರತಿಯೊಂದು ಎಲಿಮೆಂಟ್ಗೂ ಕೂಡ ಮಿನಿಮಮ್ ಒಂದು ಪ್ರಿ ಇಮೇಜ್ ಇರಲೇಬೇಕು. ಒಂದಕ್ಕಿಂತ ಜಾಸ್ತಿ ಇದ್ರೂ ಪರವಾಗಿಲ್ಲ, ಬಟ್ ಒಂದು ಪ್ರಿ ಇಮೇಜ್ ಇರಲೇಬೇಕು. ಸೊ ಪ್ರಿ ಇಮೇಜ್ ಇದೆ. ಫೈನ್ ಭುಜಂಗ, ಥ್ಯಾಂಕ್ ಯು ಕಣೋ, ಥ್ಯಾಂಕ್ ಯು ಭುಜಂಗ, ಥ್ಯಾಂಕ್ ಯು ಫಾರ್ ಯುವರ್ ಕಮೆಂಟ್. ಓಕೆ, ಕೇಳಿಸ್ಕೊಳ್ಳಿ ಮಕ್ಕಳ. ಸೊ ವೈ ಕೋಡೊಮೇನಲ್ಲಿರೋ ಪ್ರತಿಯೊಂದು ಎಲಿಮೆಂಟ್ಗೂ ಕೂಡ we have got a pre-image here. But now I will give you a question. Students, please watch here. Yes. So 3 marks questions ಇದೆ ಆಕಾಶ್. 3 marks questions ಇದೆ. Now tell me students, if f from, ಕೇಳಿಸ್ಕೊಳ್ಳಿ ಎಲ್ಲರೂ ಕೂಡ, ಇದನ್ನ ಮಕ್ಕಳ, it is a PYQ question. ನೆನಪಿರಲಿ, it is a PYQ question ಮಕ್ಕಳ. If f from n to n given by, ತುಂಬಾ ಜನ ಮಕ್ಕಳ ಈ ಕ್ವಶನ್ ಇಂದ ದೇ ಹ್ಯಾವ್ ಗಾಟ್ 99. ನೆನ್ಪಿಟ್ಕೊಳ್ಳಿ. ಸೊ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2x ಇಸ್ ಎಫ್ 11. ಓಕೆ, ಸೊ ಆನ್ಸರ್ ಮಾಡಿ ಮಕ್ಕಳ. ಓಕೆ, 11 and on to. ಸೊ ಇದಕ್ಕೆ 11 and on to. ಸೆಕೆಂಡ್ ಒನ್ ಬಿ ಸ್ಟೂಡೆಂಟ್ಸ್, B1, B is 11 only. Yes, 11 only. On to only. Neither 11 nor on to, or none of this. Option D, none of this. ಆನ್ಸರ್ ಮೀದಿ ಸ್ಟೂಡೆಂಟ್ಸ್, ಆನ್ಸರ್ ಮಾಡಿ ಇದಕ್ಕೆ. ಸೊ ನಾನು ಹೇಳಿದ್ದು ಗೊತ್ತಾಯ್ತಲ್ಲ ಹೇಗೆ ಮಾಡಬೇಕಂತ? ನಾನು ಹೇಳಿದ್ದು ಗೊತ್ತಾಯ್ತಲ್ಲ ಮಕ್ಕಳ? ನಾನು ಹೇಳಿದ್ದು ಆಲ್ರೆಡಿ ಗೊತ್ತಾಯ್ತಲ್ಲ ಎಲ್ಲರಿಗೂ? ಕ್ಲಾರಿಟಿ ಸಿಗ್ತಾ ಏನು ಮಾಡಬೇಕಂತ? ಡಿಡ್ ಎವ್ರಿವನ್ ಅಂಡರ್ಸ್ಟುಡ್ ದಿಸ್? ಸೊ 1-1ಗೆ ಮಕ್ಕಳ, ಜಸ್ಟ್ ಪುಟ್ ಸಮ್ ರ್ಯಾಂಡಮ್ ಎಕ್ಸಾಂಪಲ್ ಆ್ಯಂಡ್ ಚೆಕ್ ವೆದರ್ ವಿ ಆರ್ ಗೆಟಿಂಗ್ ಡಿಫರೆಂಟ್ ಇನ್ಪುಟ್ಸ್, ಡಿಫರೆಂಟ್ ಔಟ್ಪುಟ್ಸ್. 1-1ಗೆ ಹೆಂಗೆ ಚೆಕ್ ಮಾಡ್ತೀರಿ ಮಕ್ಕಳ? ಡಿಫರೆಂಟ್ ಇನ್ಪುಟ್ಸ್ಗೆ ಡಿಫರೆಂಟ್ ಔಟ್ಪುಟ್ಸ್ ಇದೆ, ಇಷ್ಟೇ ಮಕ್ಕಳ, ಕ್ಲಿಯರ್. ಆನ್ ಟು ಬಂದಾಗ ನಾನು ಹೇಳ್ಕೊಡೋ ರೀತಿ ಮಾಡಬೇಕು. ಯಾ, ಸೊ ವಾಟ್ ಇಸ್ ದ ಆನ್ಸರ್ ಫಾರ್ ದಿಸ್? ನೋಡಿ ಮಕ್ಕಳ, ದಿಸ್ ಈಸ್ 1-1 ಓನ್ಲಿ. ಎಸ್, 1-1 ಓನ್ಲಿ ಮಕ್ಕಳ. ಯಾಕೆ ಆನ್ ಟು ಯಾಕಾಗೋದಿಲ್ಲ? ವೈ ನಾಟ್ ಆನ್ ಟು? ದಿಸ್ ಇಸ್ ದ ಕ್ವಶನ್ ಯು ವಿಲ್ ಗೆಟ್. ಸೊ ಯಾಕೆ ಆನ್ ಟು ಆಗೋದಿಲ್ಲ? ವೈ ನಾಟ್ ಆನ್ ಟು? ಯಾಕೆ ಅಂತಂದರೆ ನೋಡಿ ಮಕ್ಕಳ, ಇದರಲ್ಲಿ ಕನ್ಸಿಡರ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ವೈ. ಕನ್ಸಿಡರ್ f of x equals to y. Okay, so here we get 2x equals to y. X is equal to y by 2. ನೋಡಿ ಮಕ್ಕಳ, if y equals to, ನೋಡಿ ಇದರಲ್ಲಿ, ಓಕೆ, ಇದರಲ್ಲಿ ನೋಡಿ ಮಕ್ಕಳ, it is nothing but codomain. ನೋಡಿ y belongs to what here? Yeah, y belongs to n. Students, ಹೌದಲ್ಲ ಮಕ್ಕಳ? Therefore, because it is a codomain, right? ಸೊ ಈಗ ನೋಡಿ, ಇದರಲ್ಲಿ ನೋಡಿ ಮಕ್ಕಳ, if y equals to 1, x is equal to ಏನು? 1/2. Okay, but 1/2, does it belongs to natural number, students? ಇದು ನ್ಯಾಚುರಲ್ ನಂಬರ್ ಅಲ್ಲಿ ಇದೆಯಾ? 1/2 ಅನ್ನೋದು ನ್ಯಾಚುರಲ್ ನಂಬರ್ ಅಲ್ಲಿ ಇದೆಯಾ ಮಕ್ಕಳ? ಇಲ್ಲ ಅಲ್ವಾ? ದಿಸ್ ಡಸ್ ನಾಟ್ ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್. ದಿಸ್ ಡೆಫಿನೆಟ್ಲಿ ಡಸ್ ನಾಟ್ ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್. ಅಂದ್ರೆ ಅರ್ಥ ಏನಾಯ್ತು? ವಾಟ್ ಯು ಮೀನ್ ಬೈ ದಿಸ್? ದಿಸ್ ಇಂಪ್ಲೈಸ್ y equals to 1 does not have pre-image. ಇದಕ್ಕೆ ಪ್ರಿ ಇಮೇಜ್ ಇಲ್ಲ. ಇದಕ್ಕೆ ಪ್ರಿ ಇಮೇಜ್ ಇಲ್ಲ. ಒಂದು ಸಲ ಪ್ರಿ ಇಮೇಜ್ ಇಲ್ಲ ಅಂತಂದ್ರೆ, ಇಫ್ ಇಟ್ ಡಸಂಟ್ ಹ್ಯಾವ್ ದ ಪ್ರಿ ಇಮೇಜ್, ದೆನ್ ಇಟ್ ಇಸ್ ನಾಟ್ ಆನ್ ಟು. ಅರ್ಥ ಆಗ್ತಿದೆಯೇನ್ರ ಎಲ್ಲರಿಗೂ? ಸಿನ್ಸ್ ಇಟ್ ಡಸಂಟ್ ಹ್ಯಾವ್ ದ ಪ್ರಿ ಇಮೇಜ್, ಯಾವುದಕ್ಕೆ? y is equal to 1. y is equal to 1ಗೆ ಪ್ರಿ ಇಮೇಜ್ ಇಲ್ಲದೆ ಇರೋ ಕಾರಣಕ್ಕೆ. ಓಕೆ, ಸೊ ಇದಕ್ಕೆ ಬಾಯ್ ಫ್ರೆಂಡ್ ಇಲ್ಲ ಮಕ್ಕಳ, ಪ್ರಾಬ್ಲಮ್ ಇರೋದಿಲ್ಲ ಇಲ್ಲಿ. ಬಾಯ್ ಫ್ರೆಂಡ್ ಇಲ್ಲ ಇದಕ್ಕೆ. ಯಾವುದಕ್ಕೆ? y is equal to 1ಗೆ. ಬಾಯ್ ಫ್ರೆಂಡ್ ಇಲ್ಲ, ಫ್ರೆಂಡೇ ಇಲ್ಲ. ಆಯಿತು, ಫ್ರೆಂಡ್ ಇಲ್ಲ. ಇಲ್ಲಿರೋ y is equal to 1ಗೆ ಫ್ರೆಂಡ್ ಇರಬೇಕು. ಎಲ್ಲಿ? ಡೊಮೇನಲ್ಲಿ ಫ್ರೆಂಡ್ ಇರಬೇಕು. ಬಟ್ ಫ್ರೆಂಡ್ ಇಲ್ಲ. ಏನಾಯಿತು? ಫ್ರೆಂಡ್ ಇಲ್ಲದೆ ಇರೋ ಕಾರಣಕ್ಕೆ ಏನಾಯ್ತು ಮಕ್ಕಳ? ಇಟ್ ಇಸ್ ನಾಟ್ ಆನ್ ಟು. ಅರ್ಥ ಆಗ್ತಿದೆ ಎಲ್ಲರಿಗೂ? ಕ್ಲಾರಿಟಿ ಸಿಗ್ತಾ ಮಕ್ಕಳ? ಎವ್ರಿಬಡಿ ಅಂಡರ್ಸ್ಟುಡ್ ದಿಸ್? ಇಟ್ಸ್ ಆಲ್ ಅಬೌಟ್ ಫ್ರೆಂಡ್ಶಿಪ್ ಕಂಡ್ರು. ಸೊ 1-1 ಏನಾಗತ್ತೆ ಮಕ್ಕಳ? 1-1 ಏನಿರಬೇಕು? ಡಿಫರೆಂಟ್ ಬಾಯ್ಸ್ ಶುಡ್ ಹ್ಯಾವ್ ಡಿಫರೆಂಟ್ ಗರ್ಲ್ಸ್ ಆಸ್ ಫ್ರೆಂಡ್ಸ್. ಓಕೆ, ಇಲ್ಲಿರೋ ಬಾಯ್ಸ್, ಡೊಮೇನಲ್ಲಿರೋ ಬಾಯ್ಸ್, ಡಿಫರೆಂಟ್ ಬಾಯ್ಸ್ಗೆ ಡಿಫರೆಂಟ್ ಗರ್ಲ್ಸ್ ಫ್ರೆಂಡ್ಸ್ ಇರಬೇಕು.
ಬಟ್ ಆನ್ ಟು ಅಂತ ಬಂದಾಗ ಏನಾಗುತ್ತೆ, ಇಲ್ಲಿರೋ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಮಿನಿಮಮ್ ಒಬ್ಬ ಫ್ರೆಂಡ್ ಇರಬೇಕು. ಇಟ್ ಮೈಟ್ ಬಿ ಕೋಡೊಮೆನಲ್ಲಿರೋ ಡಿಫ್ರೆಂಟ್ ಹ್ಯೂಮನ್ ಬೀಯಿಂಗ್ಸ್ಗೆ ಮಿನಿಮಮ್ ಒನ್ ಫ್ರೆಂಡ್ ಇರಲೇಬೇಕು. ಒಂದಕ್ಕಿಂತ ಜಾಸ್ತಿ ಫ್ರೆಂಡ್ ಇತ್ತಂದ್ರೆ ಫೈನ್ ಮಕ್ಕಳ, ಬಟ್ ಇಲ್ಲಿರೋ ಕೋಡೊಮೆನಲ್ಲಿರೋ ಮನುಷ್ಯರಿಗೆ ಮಿನಿಮಮ್ ಒಂದು ಫ್ರೆಂಡ್ಸ್ ಇರಲೇಬೇಕು. ಒಬ್ಬ ಫ್ರೆಂಡು ಕೂಡ ಇಲ್ಲ ಅಂತಂದ್ರೆ ಇಟ್ ಇಸ್ ನಾಟ್ ಆನ್ ಟು. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಕ್ಲಾರಿಟಿ ಸಿಗ್ತಲ್ಲ? ಓಕೆ, ಫೈನ್. ಗೆಟ್ ಮಿ ದ ಆನ್ಸರ್ ಫಾರ್ ದಿಸ್. ಇದಕ್ಕೆ ಆನ್ಸರ್ ಮಾಡಿ ಮಕ್ಕಳ. ಗೆಟ್ ಮಿ ದ ಆನ್ಸರ್ ಫಾರ್ ದಿಸ್. ಇದಕ್ಕೆ ಆನ್ಸರ್ ಮಾಡಿ ಬೇಗ. ಥ್ಯಾಂಕ್ ಯು ಭುಜಂಗ. ಏನೋ ಇಷ್ಟೊಂದು ಉಗುಳ್ತಾ ಇದೆಯಾ? ನಾನು ವ್ಯಾಲ್ಯೂಷನ್ ಮಾಡಲ್ಲ ಕಣೋ ನಿನ್ನ ಪೇಪರ್ನ ಭುಜಂಗ. ನಾನು ನಿನ್ನ ಪೇಪರ್ FA1 ಪೇಪರ್ ನಾನು ವ್ಯಾಲ್ಯೂಷನ್ ಮಾಡೋದಿಲ್ಲ. ಬಟ್ ಆದರೂ ಇಷ್ಟು ಉಗುಳ್ತಾ ಇದೆಯಾ? ನಿಂಗೊಂದು ಮಸಾಲೆ ದೋಸೆ ಪಾರ್ಸಲ್, ನಿಂಗೊಂದು ಮೈಸೂರು ಮಸಾಲೆ ದೋಸೆ ಪಾರ್ಸಲ್ ಕಂದ ಇಲ್ಲಿಂದಾನೆ. Get me the answer for this. So 9 ಅಥವಾ 10 ಕಂದ, 9 ಅಥವಾ 10 up to 9 o'clock or 10 o'clock I will teach ಕಣ. ಓಕೆ ಫೈನ್. ಸೊ ಇಟ್ ಈಸ್ ನಾಟ್ ಡಿಫೈನ್ಡ್. F is not defined. ನೋಡಿ ಮಕ್ಕಳ, ಇದರಲ್ಲಿ ನೋಡಿ x is equal to 0 ಹಾಕಿ, ಬಿಕಾಸ್ ದಿಸ್ ಬಿಲಾಂಗ್ಸ್ ಟು ರಿಯಲ್ ನಂಬರ್ ಡೊಮೇನ್. ಓಕೆ, f of 0 ಏನಾಗುತ್ತೆ? f of 0 ಏನಾಗುತ್ತೆ ಮಕ್ಕಳ? f of 0 is nothing but it is 1/0, therefore not defined. It is not defined. ಅರ್ಥ ಆಗ್ತಿದೆಯೇನ್ರಿ ಎಲ್ಲರಿಗೂ? Did everyone understood this? So what is the answer? What is the answer, students? Answer is option D. Only 20% of the students have done it. Yes. Thank you, your drive. I hope this is clear. So ನಾನು ಹೋಮ್ ಸ್ಟುಡಿಯೋ ಮನೆಯಿಂದ ಟೀಚ್ ಮಾಡ್ತಿದ್ದೀನಿ ಕಂದ. ಏನು ಕನ್ಫ್ಯೂಷನ್ ಆಯ್ತು ಇದರಲ್ಲಿ ನೋಡು. ಡೊಮೇನ್ ಏನಿದೆ? ಡೊಮೇನ್ ಇಸ್ ನಥಿಂಗ್ ಬಟ್ ರಿಯಲ್ ನಂಬರ್. ನೋಡಿಲಿ, ಡೊಮೇನ್ ಇಸ್ ನಥಿಂಗ್ ಬಟ್ ರಿಯಲ್ ನಂಬರ್, ಹೌದಲ್ಲ? ದಿಸ್ ಈಸ್ ದ ಡೊಮೇನ್. ಸೊ ಡೊಮೇನಲ್ಲಿ 0 ಬರೋದಿಲ್ವಾ? ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಏನು ಕ್ವಶನ್ ಕೊಟ್ಟಿದ್ದಾರೆ? ನೋ ಭುಜಂಗ, ನಾನು ಆ ಥರ ಹೇಳಿಲ್ಲ ಕಂದ, ನಾನು ತಮಾಷೆ ಮಾಡಿದ್ದು. ನೀವೆಲ್ಲ ಸಿಕ್ಕಾಬಿಟ್ಟೆ ಅಫೆಂಡ್ ಆಗ್ತೀರಾ ಕೊಂಡ್ರೋ. ತಮಾಷೆಗೂ ಸಾರ್ಕಾಸಮ್ಗೂ ಮತ್ತು ತಮಾಷೆಗೂ ಡಿಫ್ರೆನ್ಸ್ ಗೊತ್ತಿಲ್ಲ ನಿಮಗೆ. ನಾನು ಮಾಡಿದ್ದು ತಮಾಷೆ, ಸಾರ್ಕಾಸ್ಟಿಕ್ ಜೋಕ್ಸ್ ಮಾಡಲಿಲ್ಲ ನಾನು ಭುಜಂಗ. ಸೊ ಖುಷಿ ಆಯಿತು. ಯೂಶ್ವಲಿ ರೈಟ್, ಸಿಕ್ಕಾಬಟ್ಟೆ ನೀನು ಹೇಳಕ್ಕೆ ಶುರು ಮಾಡ್ದಲ್ಲ, ಜಾಸ್ತಿ ಖುಷಿ ಆಯಿತು, ಅದಕ್ಕೆ ಸುಮ್ಮನೆ ತಮಾಷೆ ಮಾಡಿದೆ ನಿಂಗೆ ಅಷ್ಟೇ. ಸೊ ಡೋಂಟ್ ಟೇಕ್ ಇಟ್ ಲೈಕ್ ದ್ಯಾಟ್. ನಾನು ಆ ಥರ ಹೇಳಲಿಲ್ಲ ಕಣೋ. ಸೊ ಸಿಕ್ಕಾಬಟ್ಟೆ ಪ್ರೈಸ್ ಮಾಡೋಕ್ಕೆ ಶುರು ಮಾಡ್ದಲ್ಲ, ಅದಕ್ಕೆ ಹೇಳಿದ್ದು. ಯಾಕೆ ಅಷ್ಟೊಂದೆಲ್ಲ ನೀನು ಇದಾಗ್ತೀಯಾ? ಸಾರ್ಕೈಸಮ್ ಬೇರೆ. ಓಕೆ ಫೈನ್. ಓಕೆ, ಸೊ ನಿಮ್ಮ ಟೆಕ್ಸ್ಟ್ ಬುಕ್ ನೋಡಿ ಮಕ್ಕಳ. ಹೌ ಟು ಪಾಸ್ ಇನ್ FA1. ಮಕ್ಕಳ ಪಾಸ್ ಆಗಬೇಕು ಅಂದ್ರೆ ಏನು ಮಾಡಬೇಕ್ರೋ ಮಕ್ಕಳ? ಪಾಸ್ ಆಗಬೇಕು ಅಂತಂದ್ರೆ ಎಸ್ ಸಚಿನ್ ಮಾಡಿದ್ದೀನಿ ಕಂದ. 5 ಮಾರ್ಕ್ಸ್ ಕ್ವಶನ್ಸ್ ಮಾಡಿದ್ದೀನಿ ನೋಡು. 5 ಮಾರ್ಕ್ಸ್ ಕ್ವಶನ್ಸ್ 3 ಟಾಪಿಕ್ ಮೇಲೆ ಡಿಸ್ಕಸ್ ಮಾಡಿದ್ದೀನಿ ನೋಡು ಕಂದ, 2 ಟಾಪಿಕ್ ಮೇಲೆ. ಹಾಂ ಹೇಳಿ ಮಕ್ಕಳ, ಪಾಸ್ ಆಗಬೇಕು ಅಂದರೆ ಏನು ಮಾಡಬೇಕು? ಇಲ್ಲೊಬ್ರು ಕೇಳ್ತಾ ಇದ್ದಾರೆ, ಸರ್ ಹೌ ಟು ಪಾಸ್ ಇನ್ FA1 ಎಕ್ಸಾಮ್, ದಟ್ ಈಸ್ ಕಿಶನ್ ಗೇಮಿಂಗ್. ಏನೇನು ಆಪ್ಷನ್ ಇದೆ ಮಕ್ಕಳ ಪಾಸ್ ಆಗಬೇಕು ಅಂದರೆ? ಸ್ಟಡಿ ಮಾಡಬೇಕು, ಓದಬೇಕು, ಕರೆಕ್ಟ್. ಸೊ ಪಾಸಿಂಗ್ ಮಾರ್ಕ್ಸ್ ಸ್ಕೋರ್ ಮಾಡಬೇಕು. ಪಾಸಿಂಗ್ ಮಾರ್ಕ್ಸ್ ಸ್ಕೋರ್ ಮಾಡೋದಕ್ಕೂ ಓದಬೇಕು. ಮ್ಯಾಜಿಕ್ ಏನಾದರೂ ಗೊತ್ತಿದೆಯಾ ಮಕ್ಕಳ ನಿಮಗೆ? ಮ್ಯಾಜಿಕ್ ಏನಾದರೂ ಗೊತ್ತಿದೆ? ನನಗಂತೂ ಮ್ಯಾಜಿಕ್ ಗೊತ್ತಿಲ್ಲ. ಓದಬೇಕಷ್ಟೇ. ಓದಿದ್ರೆ ಆಗತ್ತೆ ಕಣೋ, ಓದು. ಸೊ ಮ್ಯಾಟ್ರಿಸಸ್ ಮತ್ತು ಡಿಟರ್ಮಿನೆಂಟ್ಸ್ ಒಂದು ಓದ್ಕೊಂಬಿಡು. ಮ್ಯಾಟ್ರಿಸಸ್ ಡಿಟರ್ಮಿನೆಂಟ್ಸ್ ಓದ್ಕೋ. ಇದು ಬೆಸ್ಟ್ ಆನ್ಸರ್. ಇದು ಚೆನ್ನಾಗಿ ಹೇಳಿದ್ದಾರೆ ಯಾರು? ಕೀರ್ತನ ಸೆಡ್ ವೆರಿ ವೆಲ್. ಸೊ ಮ್ಯಾಟ್ರಿಸಸ್ ಮತ್ತು ಡಿಟರ್ಮಿನೆಂಟ್ಸ್ ಓದ್ಕೋಕಂದ ಸಾಕು. ಯಾ ಎಕ್ಸಾಕ್ಟ್ಲಿ ಕಂದ. ಎಸ್, ದೇ ಡೋಂಟ್ ಡಿಪೆಂಡ್ ಆನ್ ದ ಪ್ರೊಸೆಸ್, ದೇ ಆಲ್ ವಾಂಟ್ ಮ್ಯಾಜಿಕ್. it your head to all to pass.
ಇದು ಚೆನ್ನಾಗಿದೆ ಇನ್ನೂ. ಓಕೆ, ಸೊ ಇದು ನೋಡಿ ಮಕ್ಕಳ, ಇದು ನೋಡಿ ಎಫ್ ಫ್ರಮ್ ಆರ್ ಸ್ಟಾರ್ ಟು ಆರ್ ಸ್ಟಾರ್, ಓಕೆ, ಗಿವನ್ ಬೈ, ಸೊ ಎಫ್ ಫ್ರಮ್ ಆರ್ ಸ್ಟಾರ್ ಟು ಆರ್ ಸ್ಟಾರ್ ಗಿವನ್ ಬೈ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 1 by x. ಓಕೆ, ಎಸ್ ಸ್ಟೂಡೆಂಟ್ಸ್ ವಾಟ್ ಏನಿದು ಆರ್ ಸ್ಟಾರ್ ಅಂದರೆ ಮಕ್ಕಳ ನಾನ್ ಝೀರೋ ರಿಯಲ್ ನಂಬರ್ಸ್. ಓಕೆ, ಸೊ ಇದು ಹೇಳಿ ಮಕ್ಕಳ, ವಾಟ್ ಈಸ್ ದಿಸ್ ಸ್ಟೂಡೆಂಟ್ಸ್, ಇದನ್ನ ಹೇಳಿ ಬೇಗ, ವಾಟ್ ಈಸ್ ದಿಸ್? ಎ ಬಿ ಸಿ ಡಿ. ಹೇಳಿ ಮಕ್ಕಳ ಬೇಗ, ವಾಟ್ ಈಸ್ ದಿಸ್? 1 1 ಓನ್ಲಿ, ಆನ್ ಟು ಓನ್ಲಿ, ಹೇಳಿ ಬೇಗ. ಸೊ ಬೈಜೆಕ್ಟಿವ್, ಇಟ್ ಈಸ್ ಬೈಜೆಕ್ಟಿವ್ ಆ್ಯಂಡ್ ದೆನ್ ನನ್ ಆಫ್ ದಿಸ್. ಹೇಳಿ ಮಕ್ಕಳ ಬೇಗ, ಟೆಲ್ ಮಿ ದಿಸ್. ಸೊ ಇದು ಮಕ್ಕಳ ನಿಮ್ಮ NCERT ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿರೋ ಪ್ರಾಬ್ಲಮ್. ದಿಸ್ ಈಸ್ ದ ಪ್ರಾಬ್ಲಮ್ ವಿಚ್ ಇಸ್ ಗಿವನ್ ಇನ್ NCERT ಟೆಕ್ಸ್ಟ್ ಬುಕ್. ಎಸ್, ಹೂ ಕೇರ್ಸ್? ಎಸ್, ಖಂಡಿತ ಕಂದ, ಖಂಡಿತ. ಯಾ, ಎಕ್ಸಾಕ್ಟ್ಲಿ. ಸೊ ದಿಸ್ ಇಸ್ ಬೈಜೆಕ್ಟಿವ್. ಅರ್ಥ ಆಗ್ತಿದೆ ಎಲ್ಲರಿಗೂ? ಸರ್, ಮ್ಯಾಜಿಕ್ ಇಸ್ ನಾಟ್ ಸ್ಟಡಿ ಡ್ಯೂರಿಂಗ್ ಎಕ್ಸಾಮ್. ಯಾ, ಸೊ ಕಮಿಂಗ್ ಟು ದ ನೆಕ್ಸ್ಟ್ ಒನ್. ಓಕೆ, ಇಷ್ಟು ಪ್ರಾಬ್ಲಮ್ಸ್ಗಳು ಓದ್ಕೊಳ್ಳಿ ಮಕ್ಕಳ ಇದರಲ್ಲಿ. ಇದನ್ನು ಆನ್ಸರ್ ಮಾಡಿ ಮಕ್ಕಳ. ಇದೊಂದು ಆನ್ಸರ್ ಪ್ರಾಬ್ಲಮ್ ಮಾಡಿ, ನೆಕ್ಸ್ಟ್ ವಿ ಶಲ್ ಗೋ ಟು ದ ನೆಕ್ಸ್ಟ್ ಟಾಪಿಕ್. ಸೊ ಇದನ್ನು ಆನ್ಸರ್ ಮಾಡಿ. ಗೆಟ್ ಮಿ ದ ಆನ್ಸರ್ ಫಾರ್ ದಿಸ್ ಸ್ಟೂಡೆಂಟ್ಸ್, ಇದೊಂದು ಪ್ರಾಬ್ಲಮ್ ಮಾಡಿ ಮಕ್ಕಳ. ಸೊ ವಾಟ್ಸಪ್ ಚಾನಲ್ ಲಿಂಕ್ ಕೊಟ್ಟಿರ್ತಾರೆ ನೋಡಿ ಅಲ್ಲನೇ. ಊಟ ಆಗಿಲ್ಲ ಕಂದ, ಊಟ ಮಾಡಬೇಕು. ಕ್ಲಾಸ್ ಮುಗಿದ್ಮೇಲೆ ಊಟ 9:30 ಆ ಟೈಮ್ಗೆ. ಸೊ ಗೆಟ್ ಮಿ ದ ಆನ್ಸರ್ ಫಾರ್ ದಿ ಸ್ಟೂಡೆಂಟ್ಸ್. ಇದನ್ನು ಆನ್ಸರ್ ಮಾಡಿ ಬೇಗ. ಸೊ ನಾನು ಮುಂಚೆ ಮಾಡಿಸಿದ್ದೆ ಮಕ್ಕಳ ಈ ರೀತಿ ಪ್ರಾಬ್ಲಮ್, ಸೊ ಗೊತ್ತಲ್ಲ, ಇಂಜೆಕ್ಟಿವ್ ಅಂದರೆ ಗೊತ್ತು ತಾನೆ, ಸರ್ಜೆಕ್ಟಿವ್ ಅಂದರೆ ಆನ್ ಟು ಗೊತ್ತು ತಾನೆ ಮಕ್ಕಳ. ಇಂಜೆಕ್ಟಿವ್ ಅಂದರೆ 1 1. ಓಕೆ, 1 1. ಸೊ ಗೊತ್ತು ತಾನೆ ಇದು 1 1 ಆ್ಯಂಡ್ ಆನ್ ಟು. ದಿಸ್ ಇಸ್ ನಥಿಂಗ್ ಬಟ್ 1 1 ಆ್ಯಂಡ್ ಆನ್ ಟು. ಓಕೆ, ಸೊ ಹೇಳಿ ಯಾವುದು? ವಾಟ್ ಈಸ್ ದ ಆನ್ಸರ್ ಫಾರ್ ದಿಸ್? ಸೊ ನ್ಯಾಚುರಲ್ ನಂಬರ್ ಇದೆ ಮಕ್ಕಳ. ಸ್ನ್ಯಾಕ್ಸ್ ಆಯ್ತಾ ನಿಮ್ಮದು? ಎಸ್ ಕಂದ. ಭುಜಂಗ ಆಯಿತು ಕಂದು, ಆಯಿತು ಐ ಹ್ಯಾಡ್. ಸೊ ಇದು ನೋಡಿ ಮಕ್ಕಳ, ಇಟ್ ಈಸ್ ಎಫ್ ಫ್ರಮ್ ಎನ್ ಟು ಎನ್. ವಾಚ್ ಯುವರ್ ಎಫ್ ಫ್ರಮ್ ಎನ್ ಟು ಎನ್. ಸೊ ಏನಾಗುತ್ತೆ ಇದರಲ್ಲಿ? ಇಟ್ ಈಸ್ ಡೆಫಿನೆಟ್ಲಿ 1 1 ಸ್ಟೂಡೆಂಟ್ಸ್, ಡೆಫಿನೆಟ್ಲಿ 1 1. ಓಕೆ, ಸೊ ಆನ್ ಟು ಆಗುತ್ತಾ? ಸೊ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಫ್ ಆಫ್ ಎನ್ ಈಕ್ವಲ್ಸ್ ಟು ಎಮ್. ಓಕೆ, ಎಫ್ ಆಫ್ ಎನ್ ಇಸ್ ಈಕ್ವಲ್ ಟು ಎಮ್. ಸೊ ಇಟ್ ಈಸ್ 2n + 3 ಈಕ್ವಲ್ಸ್ ಟು ಎಮ್. So 2n equals to, it is m minus 3. Therefore, n is equal to m minus 3 divided by 2. Okay, so if m is equal to, so idralli, okay, n belongs to domain and m belongs to codomain. Okay, so idralli nodi makla, m is equal to, so enide idralli, if m is equal to 1, okay, this implies n is equal to, it is minus 2 by 2. So which is nothing but it is minus 1. Odala. So this does not belongs to natural number n, that is domain. So idu domain alli illa. Therefore m is equal to 1 does not have pre-image. Therefore m is equal to 1 does not have pre-image. Okay, therefore does not have pre-image. Therefore f is not onto. Fine. So what is the answer? Only injective. Injective is the answer. Fine. So shall we move to? Okay, fine ಮಕ್ಕಳ, ಇಷ್ಟು ಸಾಕು ಇದರಲ್ಲಿ. ಓಕೆ, ಇಷ್ಟು ಸಾಕು ಕೊಂಡ್ರು, ಇಷ್ಟು ಸಾಕು, ನೀಟಾಗಿ ಓದ್ಕೊಂಡಿದ್ದೀರಲ್ಲ. ಸೊ ಇಷ್ಟು ಸಾಕು ಮಕ್ಕಳ, ದಿಸ್ ಇಸ್ ಇನಫ್. ಸೊ ವಿ ಶಲ್ ಮೂವ್ ಟು ಎಸ್, ಯಾವುದಕ್ಕೆ ಮೂವ್ ಆಗೋಣ ಮಕ್ಕಳ? ಸೊ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್. ಸೊ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಲ್ಲಿ ಮೇಜರ್ ಆಗಿರೋದೇ ಮಕ್ಕಳ, ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಲ್ಲಿ ಮೇಜರ್ ಆಗಿರೋದು ನಿಮಗೆ. ಸೊ ಐ ಆಮ್ ಸ್ಟಾರ್ಟಿಂಗ್ ನಾವು ವಾಟ್ ಟು ಡು. ಓದು ಕಂದ, ಓದ್ಕೊಂಡ್ರೆ ಮುಗೀತು. ಸೊ ಹಲೋ ಭುವನ್, ಹಲೋ ಕಂದ, ಹಲೋ ಭುವನ್. ಸೊ ಐ ಆಮ್ ಸ್ಟಾರ್ಟಿಂಗ್ ನಾವು ವಾಟ್ ಟು ಡು. ಮ್ಯಾಜಿಕ್ ಮಾಡ್ಕಂದ, ಐ ಆಮ್ ಸ್ಟಾರ್ಟಿಂಗ್ ನಾವು ವಾಟ್ ಟು ಡು. ಐದರ್ ಯು ವಾಚ್
now or start from the beginning? Okay, or it is left to you ಕಣ, ನಾನೇನು ಮಾಡೋದಕ್ಕಾಗಲ್ಲ, ಇನ್ನೇನು ಹೇಳೋದಕ್ಕಾಗಲ್ಲ. ಸರ್ ಐ ಆಮ್ ಸ್ಟಾರ್ಟಿಂಗ್ ನಾವು ವಾಟ್ ಟು ಡೂ ಸರ್. ಎಸ್ ಓಕೆ ಸರ್ 3 marks ಮಾಡಿಲ್ಲ ಆಕಾಶ್. ಓಕೆ ಸೊ ಸ್ಟೂಡೆಂಟ್ಸ್, ಡು ಯು ವಾಂಟ್ ಎಮ್ ಸಿ ಕ್ಯೂಸ್ ನಾವು? ಡು ಯು ವಾಂಟ್ ಎಮ್ ಸಿ ಕ್ಯೂಸ್ ಆರ್ ಸಮ್ ಪ್ರಾಬ್ಲಮ್ಸ್ ಸ್ಟೂಡೆಂಟ್, ಸಮ್ ಅದರ್ ಪ್ರಾಬ್ಲಮ್ಸ್? ಏನು ಬೇಕು ಮಕ್ಕಳ ನಿಮಗೆ? ಸೊ ಶ್ರೇಯಸ್ ಅಪ್ಪ ಅಮ್ಮನ ಕೇಳಿಬಿಟ್ಟು ರಿಕ್ವೆಸ್ಟ್ ಕಳಿಸು ಕಂದ, ಅಪ್ಪ ಅಮ್ಮನ ಕೇಳಿಬಿಟ್ಟು ರಿಕ್ವೆಸ್ಟ್ ಕಳಿಸು. ಸೊ ಹೇಳಿ ಮಕ್ಕಳ, ಎಮ್ ಸಿ ಕ್ಯೂಸ್ ನಿಮ್ಮ ಇಷ್ಟ ಸರ್, ನನಗೆಲ್ಲ ಇಷ್ಟನೇ, ನನಗೇನು ಮಾಡೋದಕ್ಕೂ ಇಷ್ಟ ಮಕ್ಕಳ ಪ್ರಾಬ್ಲಮ್ಸ್. ಸೊ ಪೋಲ್ ಹಾಕೋಣವಾ ಮಕ್ಕಳ? ಪ್ರಾಬ್ಲಮ್ಸ್ ಯೂಶ್ವಲಿ ಎಲ್ಲ ಕಾಲೇಜಲ್ಲೂ ಹೇಳ್ಕೊಟ್ಟಿರ್ತಾರೆ ಕೊಂಡ್ರು, ನನಗೆ ಗೊತ್ತಿರೋ ಹಂಗೆ ಮಕ್ಕಳ ಎಲ್ಲ ಕ್ಲಾಸ್ಗಳಲ್ಲೂ 3 marks 5 marks ಕಾನ್ಸೆಪ್ಟ್ಸ್ಗಳನ್ನ ಡಿಸ್ಕಸ್ ಮಾಡಿರ್ತಾರೆ. ಹೌದೋ ಇಲ್ವೋ ಮಕ್ಕಳ? ಹೌದೋ ಇಲ್ವೋ? ಒಪ್ಕೊಳ್ತೀರಾ? 3 marks 5 marks 4 marks ಕ್ವಶನ್ಸ್ ಎಲ್ಲಾನು ಕೂಡ ಎಲ್ಲ ಕಾಲೇಜ್ಗಳಲ್ಲೂ ಡಿಸ್ಕಸ್ ಮಾಡಿರ್ತಾರೆ. ಬಟ್ ಡಿಸ್ಕಸ್ ಮಾಡದಿರೋದು ಒಂದೇ ಎಮ್ ಸಿ ಕ್ಯೂಸ್. ಯೂಶ್ವಲಿ ಕಾಲೇಜ್ಗಳಲ್ಲಿ ಎಮ್ ಸಿ ಕ್ಯೂಸ್ನ ಡಿಸ್ಕಸ್ ಮಾಡೋದಿಲ್ಲ. ಹೌದಲ್ಲ ಮಕ್ಕಳ? ಹೌದೋ ಇಲ್ವೋ ಹೇಳಿ, ರಿಪ್ಲೈ ಮಾಡಿ ಬೇಗ. ಕಾಲೇಜಲ್ಲಿ ಎಮ್ ಸಿ ಕ್ಯೂಸ್ ಡಿಸ್ಕಸ್ ಮಾಡ್ತಾರಾ? ರಿಪ್ಲೈ ಮಾಡಿ. ಸೊ ಸ್ಟ್ರಾವ್, ಏನು ಕ್ವಶನ್ ಕಂದ ನಿಂದು? ಇದಕ್ಕೆ ಸ್ಟ್ರಾವ್, ಇದಕ್ಕಾದರೆ ಇದ್ರ ಬಗ್ಗೆ ಏನಾರು ಕೇಳಿದ್ರೆ ಖಂಡಿತ ನಾನು ಹೇಳ್ತೀನಿ ಕಂದ. ನೀನು ಕಾನ್ಸೆಪ್ಟ್ ಬಗ್ಗೆ ಏನಾರು ಮಾತಾಡ್ತೀರಾ, ನಾನು ರಿಪ್ಲೈ ಮಾಡಿರ್ತೀನಿ. ಏನೋ ಬೇರೆ ಕೇಳ್ತೀರಾ, ರಿಪ್ಲೈ ಮಾಡೋದಿಲ್ಲ. ಫಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಎಲ್ಲ ಕೊಟ್ಟಿದ್ದೀನಲ್ಲ, ಕೊಟ್ಟಿದ್ದೀನಲ್ರೋ ಆಲ್ರೆಡಿ. ಐ ಹ್ಯಾವ್ ಗಿವನ್ ಇಂಪಾರ್ಟೆಂಟ್ ಕ್ವಶನ್ಸ್. ಸೊ ಥ್ರೂ ಸುಪ್ರಿ, ಹೌ ಮೆನಿ LBA ಪೇಪರ್ಸ್ ಹ್ಯಾವ್ ಬೀನ್ ಸೆಂಟ್? ಪ್ಲೀಸ್ ರಿಪ್ಲೈ ಸರ್. ಎಲ್ಲಿ ಕಳಿಸಿದ್ದೀನಿ ಕಂದ? ನಾನು ಯಾವುದೂ ಕಳಿಸಿಲ್ಲ ಕಣೋ. ಓಕೆ, ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಸ್ಟಾರ್ ಕ್ವಶನ್ಸ್ ಮಕ್ಕಳ. ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸಲ್ಲಿ ಯೂಶ್ವಲಿ 4 proofs. ಓಕೆ ನೋಡಿ ಮಕ್ಕಳ, 2 marksಗೆ. ಸೊ 2 marksಗೆ ಮಕ್ಕಳ ಈ 4 ಪ್ರೂಫಲ್ಲಿ ಒಂದು ಪ್ರೂಫ್ ಓದ್ಕೊಳ್ರ. 2 marksಗೆ ಓಕೆ ಈ ಪ್ರೂಫ್ ಇದೆ ನೋಡಿ. ಈ 4 ಪ್ರೂಫಲ್ಲಿ ಮಕ್ಕಳ ಒಂದು ಪ್ರೂಫ್ ಪಕ್ಕ. ಯಾವುದು? ಮೊದಲನೇದು 2 sin inverse of x. 2 sin inverse of x is equal to sin inverse of. ಸೊ ಈ 4 ಪ್ರೂಫಲ್ಲಿ ಮಕ್ಕಳ ಒಂದು ಪ್ರೂಫ್ ಪಕ್ಕ ಕೇಳ್ತಾರೆ. sin inverse of 2x into root of 1 minus x square. Second one, 2 cos inverse of x is equal to, it is sin inverse of 2x into root of 1 minus x square. Okay, next 3 sin inverse of x. 3 sin inverse of x is equal to, it is sin inverse of 3x minus 4x cube. ಇದೆಲ್ಲರಿಗೂ ಕೂಡ ಗೊತ್ತಿದೆಲ್ಲ ಮಕ್ಕಳ. Fourth one, 3 cos inverse of x is equal to, it is cos inverse of, it is 4x cube minus 3x. ಇದೆಲ್ಲರಿಗೂ ಕೂಡ ಗೊತ್ತಿದೆಲ್ಲ. ಈ 4 ಪ್ರೂಫಲ್ಲಿ ಒಂದು ಪ್ರೂಫ್ ಪಕ್ಕ ಮಕ್ಕಳ. ನೋ ಡೌಟ್ ಇನ್ ಇಟ್, ಯು ಕ್ಯಾನ್ ಡೆಫಿನೆಟ್ಲಿ ಗೆಟ್. ಸೊ ಎಮ್ ಸಿ ಕ್ಯೂಸ್ ಹೇಗೋ ಮಾಡ್ಬೋದಾ? ಎಮ್ ಸಿ ಕ್ಯೂಸ್ ಹೇಗೋ ಮಾಡ್ತೀಯಾ? ಏನು ತೊಗೊಂಡು ಹೋಗ್ತೀಯಾ? ಡೈಸ್ ತೊಗೊಂಡೋಗ್ಬಿಟ್ಟು ಬಿಡ್ತಾ ಹೋಗ್ತೀಯ, ಅಥವಾ ರಬ್ಬರಲ್ಲಿ ಒಂದು ಚುಕ್ಕಿ ಬೆಳುತ್ತೀಯ 1 2 3 4 ಅಂತ? ಏನಾದರೆ ಅವಳಕ್ಕೆ ಆಗ್ತಾ ಕೂತ್ಕೊಳ್ತೀಯ? ಏನು ಮಾಡ್ತೀಯ? ಹೌ ವಿಲ್ ಯು ಡೂ ಇಟ್? ಹೇಗೋ ಮಾಡ್ಬೋದಂತೆ. ಹೇಗೋ ಮಾಡ್ಬೋದು ಅಂತಂದರೆ ಹೋಯ್ತು. ಸೊ ಇದೆಲ್ಲ ಕಲ್ತಿದ್ದೀರಾ? ಹ್ಯಾವ್ ಯು ಆಲ್ ಲರ್ನ್ ದಿಸ್ ಸ್ಟೂಡೆಂಟ್ಸ್? ಹೇಳಿ ಮಕ್ಕಳ, ಹ್ಯಾವ್ ಯು ಆಲ್ ಲರ್ನ್ ದಿಸ್? ಈ 4 ಕ್ವಶನ್ಸ್ನ ಕಲ್ತಿದ್ದೀರಾ? ಸೊ ಝೇಂಡುಲ್ ಏನೋ ನಿನ್ನ ಹೆಸರು ಲೇ ಓದಿದ್ರೆ ಕೂತ್ಕೊಂಡು ಪಕ್ಕ ಬರುತ್ತೆ ಕಣೋ. ಇದು ಮಾಡಿದ್ದೀರಾ ಮಕ್ಕಳ ಎಲ್ಲರೂ? ಓಕೆ, ಸೊ ಈ 4 ಕ್ವಶನ್ ಓದ್ಕೊಳ್ಳಿ. ಆ್ಯಂಡ್ 3 marksಲ್ಲಿ ಮಕ್ಕಳ. ಸೊ 3 marksಲ್ಲಿ ಈ ಕ್ವಶನ್ ಓದ್ಕೊಳ್ರು ನೋಡಿ. 2 marksಗೆ ಮತ್ತೆ ಮಕ್ಕಳ ಏರಿಯಾ ಆಫ್ ಟ್ರಯಾಂಗಲ್ ಪಕ್ಕಾ ಒಂದು ಕ್ವಶನ್ ಡಿಟರ್ಮಿನೆಂಟ್ಸಲ್ಲಿ. ಏರಿಯಾ ಆಫ್ ಟ್ರಯಾಂಗಲಲ್ಲಿ ಮಕ್ಕಳ ಆಲ್ ದ 4 types. ಏರಿಯಾ ಆಫ್ ಟ್ರಯಾಂಗಲಲ್ಲಿ ಕಂಪ್ಲೀಟ್ ಆಲ್ 4 types ಸ್ಟೂಡೆಂಟ್ಸ್, ಆಲ್ 4 types. ಎಲ್ಲ ಕ್ವಶನ್ ಓದಬೇಕು. ಓಕೆ, ದಟ್ ಈಸ್ ನಥಿಂಗ್ ಬಟ್ 4.2. ನೆಕ್ಸ್ಟ್ 3 marksಗೆ ಸಮ್ ಆಫ್ ಸಿಮಿಟ್ರಿಕ್, ಓಕೆ, ಶೋ ದ್ಯಾಟ್ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಕ್ಯಾನ್ ಬಿ ರಿಟನ್ ಆಸ್. ಶೋ ದ್ಯಾಟ್ ಸ್ಟೂಡೆಂಟ್ಸ್. ಸೊ ಇದು ಗೊತ್ತಿರಬೇಕಲ್ಲ ಮಕ್ಕಳ. ಶೋ ದ್ಯಾಟ್ ಎವ್ರಿ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಥಿಯರಮ್ ಮಕ್ಕಳ. Show that every square matrix can be expressed. Okay, so show that a square matrix. So if A is a square matrix A, if A is a square matrix. So illenide makla, if A is a square matrix,
ಸೊ ಏನು ಮಕ್ಕಳ ಅದು, ಇಫ್ ಎ ಇಸ್ ಅ ಸ್ಕ್ವೇರ್ ಮ್ಯಾಟ್ರಿಕ್ಸ್, show that A plus A transpose, is symmetric. So ಇದು ಗೊತ್ತಿದ್ದಲ್ಲ ಮಕ್ಕಳ ಎಲ್ಲರಿಗೂ. Did everyone know this? Symmetric and A minus A dash is nothing but skew symmetric. ಗೊತ್ತಲ್ವಾ ಇದು ಎಲ್ಲರಿಗೂ? ಸೊ ಈ ಒಂದು ಕ್ವಶನ್, ಈ ಒಂದು ಪ್ರೂಫ್ ಓದ್ಬೇಕು ಮಕ್ಕಳ. ಈ ಒಂದು ಪ್ರೂಫ್ ಎಲ್ಲ ಓದಿದ್ದೀರಾ? ಹ್ಯಾವ್ ಯು ಆಲ್ ಲರ್ನ್ ದಿಸ್ ಪ್ರೂಫ್ ಸ್ಟೂಡೆಂಟ್ಸ್? ಹೇಳಿ, ಎಲ್ಲ ಪ್ರೂಫ್ ಓದಿದ್ದೀರಾ ಮಕ್ಕಳ ಇದನ್ನ? ಹ್ಯಾವ್ ಯು ಆಲ್ ಲರ್ನ್ ದಿಸ್ ಪ್ರೂಫ್? ಸೆಕೆಂಡ್ ಒನ್, ಶೋ ದ್ಯಾಟ್ ಓಕೆ ಇಫ್ ಎ ಅಂಡ್ ಬಿ ಆರ್ ಇನ್ವರ್ಟಿಬಲ್ ಮ್ಯಾಟ್ರಿಸಸ್. ಇದೆಲ್ಲ ಓದಿದ್ದೀರೇನ್ರಾ? ಇಫ್ ಎ ಅಂಡ್ ಬಿ ಆರ್ ಇನ್ವರ್ಟಿಬಲ್ ಮ್ಯಾಟ್ರಿಸಸ್, if A and B are invertible matrices, if A and B are invertible matrices, so is questions ಓದ್ಕೊಬಿಡ್ರ. matrices show that AB whole inverse, show that AB whole inverse equals to it is, yeah, show that AB whole inverse equals to it is B inverse into A inverse. So ಇಷ್ಟು ಓದಿದ್ದೀರಾ? have you all studied this? ಸೊ ಗಂಗಮ್ಮ, ಅದು ಪ್ರಾಬ್ಲಮ್ ಏನಂತಂದ್ರೆ ಯಾಕಂದ ಐ ವಾಸ್ ಲೈಕ್ ನಿನಗೆ ಎಮ್ ಸಿ ಕ್ಯೂಸ್ ಮಾಡಿಸ್ಬೇಕು, ಎಮ್ ಸಿ ಕ್ಯೂಸ್ ಮಾಡಿಸೋದಕ್ಕೋಸ್ಕರ ಕೊಟ್ಟಿಲ್ಲ ಅದನ್ನು. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಮಾಡಿಸ್ತೀನಿ ಕಂದ ಅದನ್ನು. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಕ್ಲಾರಿಟಿ ಸಿಗ್ತಲ್ಲ ಮಕ್ಕಳ? ಇದು ನೋಡಿ, ಇಲ್ಲೇ ಎಷ್ಟು ಮಾರ್ಕ್ಸ್ ಬಂತು? 2 4 ಪ್ಲಸ್ 3 ಎಷ್ಟಾಯಿತು? ಇಲ್ಲೇ 7 ಆಯಿತು. ಇದನ್ನು ಬಿಟ್ಟರೆ ಮಕ್ಕಳ ಇನ್ನೂ 2 ಪ್ರಾಬ್ಲಮ್ ಇದೆ. ಓಕೆ, ಇನ್ನೂ 2 ಪ್ರಾಬ್ಲಮ್ ಇದೆ ನೋಡಿ. ಸೊ ಇದರಲ್ಲಿ ಮಕ್ಕಳ ಇನ್ನೂ 2 ಪ್ರಾಬ್ಲಮ್ ಇದೆ. ವೇಟ್, ಐ ಜಸ್ಟ್ ಮೆನ್ಷನ್ ದ್ಯಾಟ್. ಐ ಜಸ್ಟ್ ಮೆನ್ಷನ್ ಇಟ್ ಸ್ಟೂಡೆಂಟ್ಸ್. ಒಂದು ನಿಮಿಷ, ಜಸ್ಟ್ ಗಿವ್ ಮಿ ಅ ಟೈಮ್, ಗಿವ್ ಮಿ ಅ ಮೂಮೆಂಟ್. ಓಕೆ, ಸೊ ಗಿವ್ ಮಿ ಅ ಮೂಮೆಂಟ್ ಮಕ್ಕಳ. ನಾನು ಇನ್ನೂ 2 ಪ್ರಾಬ್ಲಮ್ ಮೆನ್ಷನ್ ಮಾಡ್ತಾ ಇದ್ದೀನಿ. ಸೊ 3.3 ಅಲ್ಲಿ, ಸೊ 3 ಮಾರ್ಕ್ಸ್ಗೆ ಮಕ್ಕಳ, 3 ಮಾರ್ಕ್ಸ್ಗೆ 3.3 ಅಲ್ಲಿ ಎಕ್ಸಸೈಸ್ 3.3 ಅಲ್ಲಿ ಮಕ್ಕಳ 10th one ಅಲ್ಲಿ ಮಕ್ಕಳ ಫಸ್ಟ್ ಒನ್ ಆ್ಯಂಡ್ ಫೋರ್ತ್ ಒನ್. 10th one ಅಲ್ಲಿ 1 and 4. ಓಕೆ, ಜಸ್ಟ್ ಲರ್ನ್ ದಿಸ್ ಸ್ಟೂಡೆಂಟ್ಸ್. ಇದು ಇಷ್ಟು ಓದಿದ್ರೆ ನಿಮಗೆ 7 ಮಾರ್ಕ್ಸ್ ಪಕ್ಕ. ಇಷ್ಟು ಓದಿದ್ರೆ 7 ಮಾರ್ಕ್ಸ್ ಪಕ್ಕ. ಆಲ್ರೆಡಿ ಡಿಟರ್ಮಿನೆಂಟ್ಸ್ ಮತ್ತು ಡಿಟರ್ಮಿನೆಂಟ್ಸಲ್ಲಿ ಇಂಪಾರ್ಟೆಂಟ್ ಕ್ವಶನ್ ಮಾಡಿಸಿದ್ದೀನಿ. ಡಿಟರ್ಮಿನೆಂಟ್ಸಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿದೆ. ಓಕೆ, ಮ್ಯಾಟ್ರಿಸಸ್ ನೀವು ಆರಾಮ್ಸೆ ಮಾಡ್ಬೋದು. ಅದು ಇಂಪಾರ್ಟೆಂಟ್ ಕ್ವಶನ್ಸ್ ಆಲ್ರೆಡಿ ಲಿಸ್ಟ್ ಕೊಟ್ಟಿದ್ದೀನಿ. ಮತ್ತು ನಿಮಗೆ ಇದನ್ನು ಯಾವುದು ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಕೂಡ ಆಗಿದೆ. ಸೊ 3ರಿಂದ 15 ಮಾರ್ಕ್ಸ್ ಬರುತ್ತೆ ಮಕ್ಕಳ. 15 ಮಾರ್ಕ್ಸ್ ಫ್ರಮ್ ದಟ್. 15 + 7 22 ಇಲ್ಲೇ ಆಗೋಯ್ತು. 15 + 7 22 ಆಗೋಯ್ತು ಮಕ್ಕಳ. ಓಕೆ, ಸೊ ಇಷ್ಟು ಇದಕ್ಕಿಂತ ಇನ್ನೇನೋ ಬೇಕು ನಿಮಗೆ? ಸೊ ಯಾವ ಕ್ವಶನ್ ಬೇಕು? ವಿಚ್ ಕ್ವಶನ್ ಯು ವಾಂಟ್ ಸ್ಟೂಡೆಂಟ್ಸ್? ಇನ್ಯಾವ ಕ್ವಶನ್ ಬೇಕು ನಿಮಗೆ? ರಿಪ್ಲೈ ಮಾಡಿ ಬೇಗ. ಸೊ ಪ್ರಥಮ್, ಇಟ್ ಈಸ್ ಗಿವನ್ ಬಿಲೋ ದ ಕ್ಲಾಸಲ್ಲಿ ಲೈವ್ ಸೆಷನ್ ನಡೀತಿದೆಯಲ್ಲ ಕಂದ, ಅದ್ರ ಕೆಳಗಡೆ ನೋಡು, ಲಿಂಕ್ ಕೊಟ್ಟಿದೆ. ಸೊ ಥ್ಯಾಂಕ್ ಯು ಜೆಂಡುಲ್, ಥ್ಯಾಂಕ್ ಯು ಕಂದ, ಥ್ಯಾಂಕ್ ಯು, ಲವ್ ಯು ಟು ಕಣೋ, ಲವ್ ಯು ಟು, ಥ್ಯಾಂಕ್ ಯು. ಸೊ ಓಕೆ, ಫೈನ್. ಸೊ ಮಕ್ಕಳ ಈಗ ಹೇಳಿ, ಶುಡ್ ಐ ಸ್ಟಾರ್ಟ್ ವಿತ್? ಸೊ ಸೀಯಿಂಗ್ ಲಾಸ್ಟ್ ಇಯರ್ ವಿಡಿಯೋ ಯು ಗಾಟ್ 32. ಗ್ರೇಟ್ ಕಣೋ, ಗ್ರೇಟ್, ದ್ಯಾಟ್ಸ್ ಗ್ರೇಟ್. ಓಕೆ, ಹೇಳಿ ಮಕ್ಕಳ. ಈಗ ಕಂಟಿನ್ಯೂಟಿ 4 ಮಾರ್ಕ್ಸ್ ಕ್ವಶನ್ಸ್. ಮಕ್ಕಳ, ನೀವು ನಂದು ಇಂಪಾರ್ಟೆಂಟ್ ವೀಡಿಯೋಸ್ ಕ್ವಶನ್ ನೋಡಿಲ್ವಾ? ಇಂಪಾರ್ಟೆಂಟ್ ಕ್ವಶನ್ಸ್ ಒಂದು ವಿಡಿಯೋ ಮಾಡಿದ್ದೀನಿ, ನೋಡಿಲ್ವಾ? ಎಷ್ಟು ಜನ ನೋಡಿಲ್ಲ ಅದನ್ನು ಹೇಳಿ? ಇಂಪಾರ್ಟೆಂಟ್ ಕ್ವಶನ್ಸ್ ಫಾರ್ FA1 ಎಕ್ಸಾಮ್ ಅಂತ ಕೊಟ್ಟಿದ್ದೀನಿ. ಅದನ್ನು ಯಾರ್ಯಾರು ನೋಡಿಲ್ಲ ಹೇಳಿ ಮಕ್ಕಳ, ನೋಡೋಣ. 6 ಮಾರ್ಕ್ಸ್ ಇಸ್ ಇನ್ಕ್ಲೂಡೆಡ್. ಕೀರ್ತನ, ಹೌ ಕಮ್ 6 ಮಾರ್ಕ್ಸ್ ಬರೋದೇನೆ ಇಂಟಿಗ್ರೇಷನ್ ಮತ್ತೆ LPP? ಹೌ ಕಮ್ 6 ಮಾರ್ಕ್ಸ್ ಕ್ವಶನ್ ಕ್ಯಾನ್ ಬಿ ಇನ್ಕ್ಲೂಡೆಡ್ ದೇರ್? 6 ಮಾರ್ಕ್ಸ್ ಕ್ವಶನ್ ಹೇಗೆ ಸಾಧ್ಯ? LPP ಮತ್ತೆ ಇಂಟಿಗ್ರೇಷನ್ ಎರಡೂ ಕೂಡ ಇಲ್ಲ ಈ ಸಲ. ಪ್ಲೀಸ್ ಹೋಗಿ ನೋಡಿ ಮಕ್ಕಳ, ಪ್ಲೀಸ್ ಗೋ ಆ್ಯಂಡ್ ಚೆಕ್ ದಟ್. ಸೊ ಕೀರ್ತನ, ದಟ್ಸ್ ವಾಟ್ ಐ ಆಮ್ ಆಸ್ಕಿಂಗ್. ಹೌ ಕಮ್ ದೇ ಕ್ಯಾನ್ ಆಸ್ಕ್ 6 ಮಾರ್ಕ್ಸ್ ಕ್ವಶನ್ಸ್? ಸಾಧ್ಯನೇ ಇಲ್ಲ ಅಲ್ಲಮ್ಮ. ಬಿಕಾಸ್ LPP ಮತ್ತೆ ಇಂಟಿಗ್ರೇಷನ್ ಮಾಡಬೇಕು, ಎರಡೂ ಕೂಡ FA1ಗಿಲ್ಲ. ಯಾಕಂದ ವೇಸ್ಟ್ ಕ್ವಶನ್ಸ್? ತನ್ಮನ್ ಏನಾಯ್ತು ಕಣ? ತಮನ್ ಶೆಟ್ಟಿ ಏನಾಯ್ತು ಕಂದ? ವೇಸ್ಟ್ ಕ್ವಶನ್ಸ್ ಯಾಕೋ? ಅದೇ ಎಕ್ಸಾಮಿಗೆ ಬರತ್ ಕಂದ, ನೀನು ಅದನ್ನೇ ವೇಸ್ಟ್ ಕ್ವಶನ್ಸ್ ಅಂತ ಇದೆಯಲ್ಲ. ಸೊ ಪ್ಲೀಸ್ ಗೋ ಆ್ಯಂಡ್ ಚೆಕ್ ಇಟ್ ಸ್ಟೂಡೆಂಟ್ಸ್, ಪ್ಲೀಸ್ ಗೋ ಆ್ಯಂಡ್ ಚೆಕ್ ಇಟ್. ಓಕೆ, ಫೈನ್. ಸೊ ಈಗ ಶಲ್ ವಿ ಸ್ಟಾರ್ಟ್ ವಿತ್ MCQ ಸ್ಟೂಡೆಂಟ್ಸ್? MCQs ಆಫ್ ದಿಸ್. ಹೇಳಿ ಮಕ್ಕಳ, ರೇಂಜ್ ಮತ್ತೆ ಡೊಮೈನ್ ಮತ್ತೆ ರೇಂಜ್ ಆಫ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಹೇಳಿ. ಟೆಲ್ ಮಿ ಸ್ಟೂಡೆಂಟ್ಸ್, ವಾಟ್ ಈಸ್ ದ ಡೊಮೈನ್ ಆ್ಯಂಡ್ ರೇಂಜ್ ಆಫ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್? ಡೊಮೈನ್ ಆ್ಯಂಡ್ ರೇಂಜ್ ಆಫ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಹೇಳಿ ಮಕ್ಕಳ ಬೇಗ. ವಾಟ್ ಈಸ್ ದ ಡೊಮೈನ್ ಆಫ್ ಸ್ಟೂಡೆಂಟ್ಸ್? ನೋಡಿ, ನೆನ್ಪಿಟ್ಕೋಬೇಕಾ ಮಕ್ಕಳ? ಸೊ ನೆನ್ಪಿಟ್ಕೋಬೇಕಾದ್ರೆ ಈ ಪ್ಯಾಟರ್ನ್ ಫಾಲೋ ಮಾಡಿ. ಸೈನ್ ಇನ್ವರ್ಸ್, ಟ್ಯಾನ್ ಇನ್ವರ್ಸ್ ಮತ್ತು ಕೊಸಿಕೇಟ್ ಇನ್ವರ್ಸ್.
ಮಕ್ಕಳ ಈ ಪ್ಯಾಟರ್ನ ಫಾಲೋ ಮಾಡಿ, ಡೆಫಿನೆಟ್ಲಿ ಯು ಕ್ಯಾನ್ ರಿಮೆಂಬರ್. ಡೆಫಿನೆಟ್ಲಿ ಯು ಕ್ಯಾನ್ ರಿಮೆಂಬರ್ ಸ್ಟೂಡೆಂಟ್ಸ್. ನಾನು ಹೇಳ್ಕೊಡೋ ಪ್ಯಾಟರ್ನ ಫಾಲೋ ಮಾಡಿ ಮಕ್ಕಳ, ಡೆಫಿನೆಟ್ಲಿ ಯು ಕ್ಯಾನ್ ರಿಮೆಂಬರ್ ದಿಸ್. ನೋಡಿ ಇದರಲ್ಲಿ ಓಕೆ, ಸೊ ವಾಚ್ ಇಯರ್ ಸ್ಟೂಡೆಂಟ್ಸ್. ಇದರಲ್ಲಿ ಮಕ್ಕಳ ವಾಚ್ ಇಯರ್ ಎವ್ರಿ ಒನ್ ಪ್ಲೀಸ್ ವಾಚ್ ಇಯರ್. ಎಲ್ಲರೂ ಕೂಡ ನೋಡಿ. ಯಾ, ಸೊ ಕೈಂಡ್ಲಿ ವಾಚ್ ಇಯರ್ ಸ್ಟೂಡೆಂಟ್ಸ್. ತುಂಬಾ ಇಂಪಾರ್ಟೆಂಟ್ ಮಕ್ಕಳ ಇದು. ಯಾ, ಸೊ ಇದರಲ್ಲಿ ನೋಡಿ ದೀಸ್ ತ್ರೀ ಫಾಲೋ ಒಂದು ಪ್ಯಾಟ್ರನ್. ಯಾವುದು? ಈ ಮೂರು ಮಕ್ಕಳ ಒಂದು ಪ್ಯಾಟ್ರನ್ ಫಾಲೋ ಮಾಡುತ್ತೆ. ಏನು ನೋಡಿ ಇದರಲ್ಲಿ -π/2 to π/2. ಎಲ್ಲದಕ್ಕೂ ಕೂಡ ನೋಡಿ ಮಕ್ಕಳ -π/2 to π/2 ನೋಡಿ, -π/2 to π/2. ಓಕೆ, -π/2 to π/2 ಮೂರಕ್ಕೂ. ಓಕೆ, ಬಟ್ ಇಲ್ಲಿ ನೋಡಿ ಇಲ್ಲೇನಾಗತ್ತೆ, ಇಲ್ಲಿ ಕ್ಲೋಸ್ ಇಂಟರ್ವಲ್ ಮಕ್ಕಳ ಕೇಳಿಸ್ಕೊಳ್ಳಿ. ಇಲ್ಲಿ ಕ್ಲೋಸ್ ಇಂಟರ್ವಲ್, ಇಲ್ಲಿ ಕ್ಲೋಸ್ ಇಂಟರ್ವಲ್. ಓಕೆ, ಇಲ್ಲಿ ಕ್ಲೋಸ್ ಇಂಟರ್ವಲ್ ಬಂತು, ಬಟ್ ಇದಕ್ಕೆ ಓಪನ್ ಇಂಟರ್ವಲ್ ಬರುತ್ತೆ. ಇಲ್ಲೇನು ಬರುತ್ತೆ ಮಕ್ಕಳ? ಕ್ಲೋಸ್ ಇಂಟರ್ವಲ್. ಅದ್ರ ಜೊತೆಗೆ ಏನಾಗುತ್ತೆ? -0. ಅದ್ರ ಜೊತೆಗೇನು? -0. ಸೊ ಮೊದಲನೇದು ಮತ್ತು ಎರಡನೇದಕ್ಕೆ ಮಕ್ಕಳ, ಮೂರನೇದಕ್ಕೆ ಮಕ್ಕಳ ಕ್ಲೋಸ್ ಇಂಟರ್ವಲ್. ಮೊದಲನೇದು ಮತ್ತು ಮೂರನೇದಕ್ಕೆ ಕ್ಲೋಸ್ ಇಂಟರ್ವಲ್, ಎರಡನೇದಕ್ಕೆ ಮಕ್ಕಳ ಓಪನ್ ಇಂಟರ್ವಲ್. ಈಗ ಇಲ್ಲಿಗೆ ಬರೋಣ. ಓಕೆ, ಈಗ ಇಲ್ಲಿಗೆ ಬರೋಣ ನೋಡಿ. ಸೊ ಕಮಿಂಗ್ ಟು ದಿಸ್, ಇಲ್ಲಿ ನೋಡಿ ಸೇಮ್, ಇಲ್ಲಿ 0,π, ಇಲ್ಲಿ 0,π, ಇಲ್ಲಿ ಕೂಡ 0,π. ಓಕೆ, ಸೊ ಸೇಮ್ ಥಿಂಗ್ ಮಕ್ಕಳ. ಇಲ್ಲಿ ನೋಡಿ ಇದರಲ್ಲಿ ಏನಾಗುತ್ತೆ? ಇಯರ್ ವಿ ಗೆಟ್ ಕ್ಲೋಸ್ ಇಂಟರ್ವಲ್. ನೋಡಿ ಸೈನ್ ಇನ್ವರ್ಸ್ ಮತ್ತು ಕಾಸ್ ಇನ್ವರ್ಸ್ಗೆ ಕ್ಲೋಸ್ ಇಂಟರ್ವಲ್. ಓಕೆ, ಕಾಟ್ ಇನ್ವರ್ಸ್ಗೆ ಮತ್ತು ಟ್ಯಾನ್ ಇನ್ವರ್ಸ್ಗೆ, ಕಾಟ್ ಇನ್ವರ್ಸ್ ಮತ್ತು ಟ್ಯಾನ್ ಇನ್ವರ್ಸ್ಗೆ ಓಪನ್ ಇಂಟರ್ವಲ್, ಟ್ಯಾನ್ ಇನ್ವರ್ಸ್ ಮತ್ತು ಕಾಟ್ ಇನ್ವರ್ಸ್ಗೆ ಓಪನ್ ಇಂಟರ್ವಲ್. ಸೀಕೆಂಡ್ ಇನ್ವರ್ಸ್ಗೆ ನೋಡಿ ಕ್ಲೋಸ್ ಇಂಟರ್ವಲ್. ಓಕೆ, ಕ್ಲೋಸ್ ಇಂಟರ್ವಲ್ ಸ್ಟೂಡೆಂಟ್ಸ್, ಬಟ್ -π/2. ಬಟ್ ಏನು? -π/2. ಅರ್ಥ ಆಗ್ತಿದೆ ಎಲ್ಲರಿಗೂ? ಆರ್ ಯು ಆಲ್ ಗೆಟಿಂಗ್ ಇಟ್? ಸೊ ಪ್ಯಾಟರ್ನ್ ಅಬ್ಸರ್ವ್ ಮಾಡಿ ಮಕ್ಕಳ, ಪ್ಯಾಟರ್ನ್ ಅಬ್ಸರ್ವ್ ಮಾಡಿ, ಈಸಿಲಿ ಯು ಕ್ಯಾನ್ ರಿಮೆಂಬರ್ ದಿಸ್. ಆ್ಯಂಡ್ ಕಮಿಂಗ್ ಟು ದಿಸ್, ಇಲ್ಲಿಗೆ ಬರೋಣ. ಸೊ ನೋಡಿ ಇದರಲ್ಲಿ ನೋಡಿ ಮಕ್ಕಳ, -1 to 1 ನೋಡಿ, ಇದರಲ್ಲಿ -1 to 1, ಕಾಸ್ ಇನ್ವರ್ಸ್ ಆಲ್ಸೋ -1 to 1. ಡೊಮೇನಲ್ಲಿ ಮಕ್ಕಳ, ಡೊಮೇನಲ್ಲಿ ನೋಡಿ ಸೈನ್ ಇನ್ವರ್ಸ್ ನೆನ್ಪಿಟ್ಕೊಂಡ್ರೆ ಕಾಸ್ ಇನ್ವರ್ಸ್ ಬೋನಸ್, ಸೈನ್ ಇನ್ವರ್ಸ್ ನೆನ್ಪಿಟ್ಕೊಂಡ್ರೆ ಕಾಸ್ ಇನ್ವರ್ಸ್ ಬೋನಸ್. ಇದಕ್ಕೆ ಓಕೆ, ಇದಕ್ಕೆ ಮಕ್ಕಳ ಟ್ಯಾನ್ ಇನ್ವರ್ಸ್ ನೆನ್ಪಿಟ್ಕೊಳ್ಳಿ. ಸೊ ಇದರಲ್ಲಿ ನೋಡಿ ಟ್ಯಾನ್ ಇನ್ವರ್ಸ್ ರಿಯಲ್ ನಂಬರ್ ಆರ್, ಇದರಲ್ಲೂ ಕೂಡ ರಿಯಲ್ ನಂಬರ್ ಆರ್. ಓಕೆ, ಟ್ಯಾನ್ ಇನ್ವರ್ಸ್ ರಿಯಲ್ ನಂಬರ್ ಆರ್, ಇಲ್ಲೂ ಕೂಡ ರಿಯಲ್ ನಂಬರ್ ಆರ್. ಆ್ಯಂಡ್ ಇದರಲ್ಲಿ ಮಕ್ಕಳ ಏನಾಗುತ್ತೆ? ಇದರಲ್ಲಿ ವಿ ಗಾಟ್ ಹಿಯರ್ ಇಟ್ ಇಸ್ r minus of it is -1,1. ಇಲ್ಲೂ ಕೂಡ r minus of -1,1. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಸೊ ಇದರಲ್ಲಿ ಮಕ್ಕಳ ಬೈ ಒನ್ ಗೆಟ್ ಒನ್ ಆಫರ್. ಇದರಲ್ಲಿ ಬೈ ಒನ್ ಗೆಟ್ ಒನ್ ಆಫರ್. ಸೈನ್ ಇನ್ವರ್ಸ್ ಗೊತ್ತಿತ್ತು, ಕಾಸ್ ಇನ್ವರ್ಸ್ ಗೊತ್ತಾಗುತ್ತೆ. ಟ್ಯಾನ್ ಇನ್ವರ್ಸ್ ಗೊತ್ತಾಯಿತು, ಕಾಟ್ ಇನ್ವರ್ಸ್ ಗೊತ್ತಾಗುತ್ತೆ. ಸೆಕೆಂಡ್ ಇನ್ವರ್ಸ್ ಗೊತ್ತಾಯಿತು, ಸೆಕೆಂಡ್ ಇನ್ವರ್ಸ್ ಗೊತ್ತಾಗುತ್ತೆ. ಇದರಲ್ಲಿ ಬೈ 3 get 3 ಆಫರ್. ಇದರಲ್ಲಿ ಮಕ್ಕಳ ಬೈ ಒನ್ ಗೆಟ್ ಒನ್ ಆಫರ್. ಡೊಮೇನಲ್ಲಿ ಬೈ ಒನ್ ಗೆಟ್ ಒನ್ ಆಫರ್. ಇದರಲ್ಲಿ ಮಕ್ಕಳ ಬೈ 3 get 3 ಆಫರ್. ಇಫ್ ಯು ಬೈ 3 ಯು ವಿಲ್ ಗೆಟ್ 3. ಐ ಹೋಪ್ ಯು ಆರ್ ಗೆಟಿಂಗ್ ಇಟ್. ಅರ್ಥ ಆಗ್ತಿದೆ ಅಂತ ಎಲ್ಲರಿಗೂ? ಕ್ಲಾರಿಟಿ ಸಿಗ್ತಾ? ಸೊ ರಿಮೆಂಬರ್ ದಿಸ್ ಸ್ಟೂಡೆಂಟ್ಸ್. ಇದರಲ್ಲಿ ಬೈ ಒನ್ ಗೆಟ್ ಒನ್, ಇದರಲ್ಲಿ ಮಕ್ಕಳ ಬೈ 3 get 3. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಸೊ ಸವಿತಾ ಏನು ರಿಪ್ಲೈ ಮಾಡ್ಲಿಕ್ಕಂದ? ಸರ್ LBA ಓದಿದ್ರೆ ಎಷ್ಟು ಮಾರ್ಕ್ಸ್ ಕವರ್ ಆಗುತ್ತೆ? ಅದರಲ್ಲಿ ಎಲ್ಲ ಕ್ವಶನ್ಸ್ ಕವರ್ ಆಗುತ್ತೆ ಕಣೋ. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಕ್ಲಾರಿಟಿ ಸಿಗ್ತಿದೆಯಾ? ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಂತ ಕಂಡ್ರು. ಓಕೆ ಫೈನ್. ಸೊ ನೋಡಿ ಮಕ್ಕಳ, ಇಲ್ಲೇ r minus of -1,1 ಇದೆ. ದಿಸ್ ಇಸ್ ಈಕ್ವಲೆಂಟ್ಲಿ ರಿಟರ್ನ್ ಆಸ್ ಸ್ಟೂಡೆಂಟ್ಸ್. ಈ ರೀತಿನೂ ಬರಿತೀವಿ ಮಕ್ಕಳ, ಇದನ್ನು ಈ ರೀತಿನೂ ಬರಿತೀವಿ, ನೆನ್ಪಿಟ್ಕೊಳ್ಳಿ. -∞, -1 ಯೂನಿಯನ್ 1, ದಿಸ್ ಇಸ್ ಹೌ ವಿ ರೈಟ್ ಇಯರ್ ಆಲ್ಸೋ. ಅವ್ನು ಯಾರೋ ನಿಜ ಹೇಳ್ಬೇಕಂತೆ ಕಣೋ, ಅರ್ಜುನ್ ಶೆಟ್ಟಿಗೆ ನಿಜ ಹೇಳೋ. ಅರ್ಜುನ್ ಶೆಟ್ಟಿಗೆ ನಿಜ ಹೇಳ್ಬೇಕಂತೆ, ನಿಜ ಹೇಳೋ ಬೇಗ. ಅರ್ಜುನ್ ಶೆಟ್ಟಿ, ವಿಕಾಸ್, ನಯನ ಹೇಳ್ತಾ ಇದ್ದೀನಿ, ಎಕ್ಸಾಮಲ್ಲಿ ನಿದ್ದೆ ಮಾಡ್ತೀರಿ ನೀವು. ಪಕ್ಕ ಎಕ್ಸಾಮ್ ದಿನ ನಿದ್ದೆ ಮಾಡ್ತೀರಿ, ಯಾವ ಕ್ವಶನ್ಸು ಗೊತ್ತಾಗೋದಿಲ್ಲ ನಿಮಗೆ. ಸೊ ಇಲ್ಲಿ ಪಾಠ ಮಾಡಬೇಕಾದ್ರೆ, ಟೀಚರ್ ಪಾಠ ಮಾಡಬೇಕಾದ್ರೆ ಮಕ್ಕಳು ಈ ಥರ ಅವರವರೇ ಮಾತಾಡ್ಕೊಳ್ತಿದ್ರೆ, ಈ ಥರ ಮಕ್ಕಳು ಇನ್ನೊಬ್ರ ಜೊತೆ ಚಾಟ್ ಮಾಡ್ತಾ ಕೂತಿದ್ರೆ ಅಂಥವ್ರಿಗೆ ಎಕ್ಸಾಮ್ ಹಾಲಲ್ಲಿ ಕಷ್ಟ ಆಗುತ್ತೆ. ಅಂಥವ್ರಿಗೆ ಎಕ್ಸಾಮ್ ಹಾಲಲ್ಲಿ ಕಷ್ಟ ಆಗಿ ಏನೂ ಕೂಡ ನೆನಪಾಗೋದಿಲ್ಲ. ಇದು ನಾನು ಹೇಳ್ತಿರೋದಲ್ಲ, ಇದು ಯೂನಿವರ್ಸಲ್ ಟ್ರೂತ್. ಓಕೆ, ಯೂನಿವರ್ಸಲ್ ಟ್ರೂತ್. ಹುಷಾರು. ಅರ್ಥ ಆಗ್ತಿದ್ಯಾ? ಹುಷಾರು. ಓದೋ ಟೈಮಲ್ಲಿ ಓದ್ಕೋ. ಇಷ್ಟು ದಿನನೂ ಓದಿಲ್ಲ, ಈಗಲಾದರೂ ಓದೋ ಟೈಮಲ್ಲಿ ಓದ್ಕೋ. ಮಾರ್ಕ್ಸ್ ಕೇಳಿದ್ದು ನನ್ನನ್ನೇ ಕೇಳ್ಬೋದಲ್ಲ, ನಾನೇ ಹೇಳಲ್ವಾ? ನಾನಿರೋದೇನಿಕ್ಕೆ? ಏನೋ ಅರ್ಜುನ್, ನಾನಿರೋದೇನಿಕ್ಕೋ ಇಲ್ಲಿ? ನಾನಿರೋದು ಮಾರ್ಕ್ಸ್ ಹೇಳೋದಕ್ಕೆ ತಾನೆ. ನನ್ನನ್ನೇ ಕೇಳು, ನಾನೇ ಹೇಳ್ತೀನಿ. ಅದೇನು ವಿಕಾಸ ಹೇಳ್ಬೇಕಾ ನಿನಗೆ? ಓಕೆ ಫೈನ್. ಸೊ ಕಮಿಂಗ್ ಟು ದ ವೆರಿ ಫಸ್ಟ್ ಥಿಂಗ್ ಸ್ಟೂಡೆಂಟ್ಸ್. So yeah, principal branch. Range is also called as students principal branch.
ನೋಡಿ ಮಕ್ಕಳ, ರೇಂಜ್ಗೆ ಇನ್ನೊಂದು ನೇಮ್ ಬಂದು ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್. ಓಕೆ, ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್. ಓಕೆ ಫೈನ್. ಸೊ ಹೇಳಿ ಮಕ್ಕಳ, ಇದಕ್ಕೆ ಗೆಟ್ ಮಿ ದ ಆನ್ಸರ್ ಫಾರ್ ದಿಸ್. ಆನ್ಸರ್ ಮಾಡಿ ಬೇಗ. ಗೆಟ್ ಮಿ ದ ಆನ್ಸರ್ ಫಾರ್ ದಿಸ್ ಫಾಸ್ಟ್. ಸೊ ಪ್ರಥಮ್, ಲೈವ್ ಮುಗಿದ್ಮೇಲೆ ನೋಡು ಕಂದ, ಲೈವ್ ಮುಗಿದ್ಮೇಲೆ ನೋಡು ಸಿಗುತ್ತೆ. ಪ್ರಥಮ್, ಆಫ್ಟರ್ ದ ಲೈವ್ ಇಸ್ ಕಂಪ್ಲೀಟೆಡ್ ಯು ಪ್ಲೀಸ್ ಚೆಕ್, ಯು ವಿಲ್ ಗೆಟ್ ಇಟ್. ಡಿಸ್ಕ್ರಿಪ್ಷನ್ಗೆ ಹೋಗು ಕಂದ. ಪ್ರಥಮ್, ಗೋ ಟು ದ ಡಿಸ್ಕ್ರಿಪ್ಷನ್. ಅಂದರೆ ಚಾನಲ್ ಡಿಸ್ಕ್ರಿಪ್ಷನ್ ಬರುತ್ತೆ ಗೊತ್ತಾ? ಚಾನಲ್ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಆಫ್ ಲಿಂಕ್ಸ್ ಕೊಟ್ಟಿರ್ತಾರೆ ಪ್ರಥಮ್. ಆ ನಂಬರ್ ಆಫ್ ಲಿಂಕ್ಸಲ್ಲಿ ಲಕ್ಷ ಬ್ಯಾಚ್ ಎನ್ರೋಲ್ಮೆಂಟು, ಅರ್ಜುನ ಬ್ಯಾಚ್ ಎನ್ರೋಲ್ಮೆಂಟ್ ಅಂತೆಲ್ಲ ಇರುತ್ತೆ. ಅಲ್ಲಿ ಕೆಳಗಡೆಗೆ ಬಾ. ಕೆಳಗಡೆಗೆ ಬಂದರೆ ನಿಂಗೆ ವಾಟ್ಸಪ್ ಬ್ಯಾಚ್ ಸಿಗುತ್ತೆ. ಹಾಂ ಹೇಳಿ ಮಕ್ಕಳ, ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಆಫ್ ಸೈನ್ ಇನ್ವರ್ಸ್. ಯಸ್, ಇಟ್ ಈಸ್ ದಿಸ್ ಒನ್, ಖಂಡಿತ. ಓಕೆ, ಡೊಮೈನ್ ಆಫ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್. ಡೊಮೈನ್ ಆಫ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಮಕ್ಕಳ ಬೇಗ ಹೇಳಿ. ಡೊಮೈನ್ ಆಫ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಬೇಗ ಹೇಳಿ ಮಕ್ಕಳ. ಟೆಲ್ ಮಿ ದಿಸ್. ವಾಟ್ ಇಸ್ ದ ಡೊಮೈನ್ ಆಫ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಸ್ಟೂಡೆಂಟ್ಸ್? ಟೆಲ್ ಮಿ ದಿಸ್ ಫಾಸ್ಟ್. ಬೇಗ ಹೇಳಿ. Yeah, domain of sine inverse of x is nothing but, yeah, this one. Yes, option D. Avadala, right. So coming to the next one, the principal value branch of cos inverse. Principal value branch of cos inverse edi makla idu. So I think you will all do this. Idra ಮೇಲೆ ಜಾಸ್ತಿ ಪ್ರಾಬ್ಲಮ್ಸ್ ಮಾಡಿಸೋದಕ್ಕೆ ಹೋಗಲ್ಲ, ಟೈಮ್ ವೇಸ್ಟ್ ಮಕ್ಕಳ. ನೀವು ಓದ್ಕೊಂಡು ನೆನ್ಪಿಟ್ಕೊಳ್ತೀರಲ್ಲ ಮಕ್ಕಳ. ಇದ್ರ ಮೇಲೆ MCQs ಏನು ಜಾಸ್ತಿ ಬೇಡ. ದ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಇಟ್ ಇಸ್ ನಥಿಂಗ್ ಬಟ್ 0,5. ಎಲ್ಲ ಆಪ್ಷನ್ ಡಿನೇ ಇದೆ. ಓಕೆ, ಸೊ ಈಗ ನೋಡಿ. ಓಕೆ, ಸೊ ಲೆಟ್ ಮಿ ಕಮ್ ಟು ನೆಕ್ಸ್ಟ್ ಟೈಪ್ ಆಫ್ ಪ್ರಾಬ್ಲಮ್ ಸ್ಟೂಡೆಂಟ್ಸ್. ಲೆಟ್ ಮಿ ಕಮ್ ಟು ನೆಕ್ಸ್ಟ್ ಟೈಪ್ ಆಫ್ ಪ್ರಾಬ್ಲಮ್ಸ್. Yeah, now watch here students. Now watch here. Okay, tell me students, what is sine inverse of 1/2 and what is sine inverse of -1/2? Edi makla ನೋಡೋಣ. What is this? What is this students? ಇದಕ್ಕೆ ಏನು ಮಕ್ಕಳ ವ್ಯಾಲ್ಯೂಸ್? ಆನ್ಸರ್ ಹೇಳ್ತೀರಾ ಬೇಗ? Can you all tell me what is the value for this? What is sine inverse of 1/2 and sine inverse of -1/2? Tell me students, ಬೇಗ ಹೇಳಿ ಬೇಗ. Fine Sachin. Fine Kanda. Yeah, it's pi by 6. Yes, this is pi by 6 and this is minus pi by 6. This is minus pi by 6. Yes. So tell me students, what is cos inverse of 1/2 and cos inverse of -1/2? Tell me this fast. Idin heli bega. Idin heli makla bega. What is cos inverse of 1/2 and cos inverse of -1/2? Oh, 5 pi by 6 ಯಾಕೆ ಬರುತ್ತೆ ಸಾಕಿಬ್? It is not 5 pi by 6 ಕಂದ. ಸೊ ಎರಡು, ಒಂದು pi by 6 ಇನ್ನೊಂದು minus pi by 6. ಇದನ್ನ ಹೇಳಿ ಸಾಕಿಬ್. ಯು ಆರ್ ಕನ್ಫ್ಯೂಸಿಂಗ್ ಯುವರ್ ಸೆಲ್ಫ್ ಸಾಕಿಬ್. ಸೊ LBA ಎಲ್ಲಿ ಓದೋದು ಕಂದ? LBA ನಿಮ್ಮ ಕಾಲೇಜಲ್ಲಿ ಕೊಟ್ಟಿರ್ತಾರೆ ಕೊಂಡ್ರೋ. ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಂತ ನಿಮ್ಮ ಕಾಲೇಜಲ್ಲಿ ಕೊಟ್ಟಿರ್ತಾರೆ, ಅದನ್ನು ಓದ್ಕೊಳ್ಳಿ ಅಂತ ಹೇಳಿದ್ದು. ಸೊ ನೋ ಮಕ್ಕಳ, ನೀವೆಲ್ಲ ಏನ್ರೋ ನೀವುಗಳಲ್ಲೇ. ಸೊ ಇದರಲ್ಲಿ pi minus pi by 3 ನೋಡಿ ಮಕ್ಕಳ. ನಿಮಗೆ ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ ಎಲ್ಲರೂ ಕೂಡ. ಫಸ್ಟ್ ಆಫ್ ಆಲ್ ಇಲ್ಲಿ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಕಲ್ತಿರ್ಬೇಕು. ಮಕ್ಕಳ. ಅಟ್ಲೀಸ್ಟ್ ಆಫ್ ಅಕ್ಯೂಟ್ ಆ್ಯಂಗಲ್ಸ್ ಟು ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಕಲ್ತಿರ್ಬೇಕು. ಇದರಲ್ಲಿ ನೋಡಿ ಮಕ್ಕಳ, ಒಂದು ರೂಲ್ಸ್ ಹೇಳ್ತೀನಿ. ನಾನು ಬಿಗಿನಿಂಗಲ್ಲಿ ಮಕ್ಕಳ ಗ್ರೂಪ್ ಮಾಡಿದೆ. ನೆನಪಿದೆಯಾ? ಬಿಗಿನಿಂಗಲ್ಲಿ ಮಕ್ಕಳ ಗ್ರೂಪ್ ಮಾಡಿದೆ ನೋಡಿ. ಈ ಮೂರು ಒಂದು ಗ್ರೂಪ್ ನೋಡಿ ಮಕ್ಕಳ. ಈ ಮೂರು ಒಂದು ಗ್ರೂಪ್ ಮತ್ತು ಈ ಮೂರು ಒಂದು ಗ್ರೂಪ್ ಅಂತ ಗ್ರೂಪ್ ಮಾಡಿದೆ. ಹೌದಲ್ವೇನ್ರೋ? ಹೌದಲ್ಲ ನೋಡಿ. ಬಿಗಿನಿಂಗಲ್ಲಿ ಈ ಮೂರು ಒಂದು ಗ್ರೂಪ್. ಯಾಕೆ? ಬಿಕಾಸ್ ಆಫ್ ರೇಂಜ್ ಕಾರಣಕ್ಕೆ ಈ ಮೂರು ಒಂದು ಗ್ರೂಪ್ ಅಂತ ಮಾಡಿದೆ ಬಿಗಿನಿಂಗಲ್ಲಿ. ಹೌದಲ್ಲ? ಸೊ ಇದೇ ಬೇಸಿಸ್ ಮೇಲೆ ನೋಡಿ. ಓಕೆ, ಇದೇ ಬೇಸಿಸ್ ಮೇಲೆ ನೋಡಿ ಮಕ್ಕಳ. ವಾಚ್ ಹಿಯರ್ ಎವ್ರಿವನ್, ಎಲ್ಲರೂ ಕೂಡ ನೋಡಿ. ಸೊ ವಾಚ್ ಹಿಯರ್ ಎಲ್ಲರೂ ಕೂಡ ನೋಡಿ. ಸೊ ಸೈನ್ ಇನ್ವರ್ಸ್ ಆಫ್ -x ನೋಡಿ. ಇದರಲ್ಲಿ ಸೈನ್ ಇನ್ವರ್ಸ್ ಆಫ್ -x. ಸೊ ಟ್ಯಾನ್ ಇನ್ವರ್ಸ್ ಆಫ್ -x. Yes, it is tan inverse of -x. Okay, so then it is cosecant inverse of -x. ಗ್ರೂಪ್ ಮಾಡ್ತಾ ಇದ್ದೀನಿ. ನೆಗೆಟಿವ್ ವ್ಯಾಲ್ಯೂಸ್ ಏನು ಬರ್ತಿದೆ ಮಕ್ಕಳ ಇದರಲ್ಲಿ? ನೆಗೆಟಿವ್ ಇನ್ಪುಟ್ಸ್. ಹಿಯರ್ ಯು ಆರ್ ಗೆಟಿಂಗ್ ನೆಗೆಟಿವ್ ಇನ್ಪುಟ್ಸ್. ಆ್ಯಂಡ್ ದೆನ್ ಸ್ಟೂಡೆಂಟ್ಸ್ cos inverse of -x. Okay, so cot inverse of -x. And then students secant inverse of -x. Yeah, secant inverse of -x. ಸೊ ಈ ಮೂರು ಜಾಗದಲ್ಲಿ ಏನು ಬರುತ್ತೆ? ವಾಟ್ ಯು ಗೆಟ್? ಈ ಜಾಗದಲ್ಲಿ ಏನು ಬರುತ್ತೆ? ವಿ ಗೆಟ್ ಹಿಯರ್ ಇಟ್ ಇಸ್ ಮೈನಸ್ ಸೈನ್ ಇನ್ವರ್ಸ್ ಆಫ್ x. ಓಕೆ, ಇದರಲ್ಲಿ ಮೈನಸ್ ಟ್ಯಾನ್ ಇನ್ವರ್ಸ್ ಆಫ್ x. ಓಕೆ, ಇದರಲ್ಲಿ ಮೈನಸ್ ಕೊಸಿಕೆಂಟ್ ಇನ್ವರ್ಸ್ ಆಫ್ x. ಜಸ್ಟ್ ಡೈರೆಕ್ಟಾಗಿ ಮೈನಸ್ ಬರ್ಕೊಳ್ತೀಯಕ್ಕಂತ. ಬಟ್ ಇಲ್ಲಿ ಹಿಂಗಾಗೋದಿಲ್ಲ. ಇಲ್ಲೇನಾಗುತ್ತೆ? ಪೈ ಮೈನಸ್ ಕಾಸ್ ಇನ್ವರ್ಸ್ ಆಫ್ x.
It is pi minus cot inverse of x. Here pi minus secant inverse of x. Remember this. ಇದನ್ನು ನೆನ್ಪಿಟ್ಕೊಳ್ಳಿ ಮಕ್ಕಳ. ಇದನ್ನು ನೆನ್ಪಿಟ್ಕೊಳ್ಳಿ. ಅರ್ಥ ಆಗ್ತಿದ್ಯಾ? ಯು ಆರ್ ಹ್ಯಾವಿಂಗ್ ಯರ್ ನೆಗೆಟಿವ್ ಇನ್ಪುಟ್ಸ್. ನೆಗೆಟಿವ್ ಇನ್ಪುಟ್ಸ್ ಇದ್ದಾಗ ಈ ಕೆಲಸ ಮಾಡ್ತಾ ಬರ್ತೀರಿ. ಸೊ ಏನಾಗುತ್ತೆ? ವಾಟ್ ಡು ವಿ ಗೆಟ್? ಓಕೆ, ಸೊ ಕಮಿಂಗ್ ಟು ದ ಪ್ರಾಬ್ಲಮ್ಸ್ ಹಿಯರ್ ನೋಡಿ ಮಕ್ಕಳ. ಇದರಲ್ಲಿ ನೋಡಿ ಪೈ ಮೈನಸ್. ಇದರಲ್ಲಿ ನೋಡಿ, ಇದರಲ್ಲಿ ಏನಾಯಿತು? ಇದರಲ್ಲಿ ನೋಡಿ ಮಕ್ಕಳ, ವಾಟ್ ವಿ ಆರ್ ಡೂಯಿಂಗ್ ಇಯರ್ ವಿ ಆರ್ ರೈಟಿಂಗ್ ಮೈನಸ್ ಸೈನ್ ಇನ್ವರ್ಸ್ ಆಫ್ 1/2. ಸೊ ವಿಚ್ ಇಸ್ ನಥಿಂಗ್ ಬಟ್ ಮೈನಸ್ ಪೈ ಬೈ 6. ಓಕೆ, ಇಲ್ಲಿಗೆ ಬರೋಣ. ಇಲ್ಲೇನಾಗುತ್ತೆ? ವಾಟ್ ವಿ ಗೆಟ್? ಇಟ್ ಇಸ್ ಪೈ ಮೈನಸ್ cos inverse of 1/2. So which is nothing but it is pi minus, it is pi by 3, which is nothing but 2 pi by 3. And first of all students, you need to know the trigonometric ratios properly. E problems na, so proof ide kanda, Rockira Hulya kanda proof ide athwa reasons ide. So reasons ide kanda, cos inverse ಮತ್ತೆ cos inverse ಗೆ ಪಾಸಿಟಿವ್ ಇನ್ಪುಟ್ ಬಂದಾಗ ಫಸ್ಟ್ ಕ್ವಾಡ್ರೆಂಟಲ್ ಔಟ್ಪುಟ್ ಬರುತ್ತೆ. ಅದೇ ನೆಗೆಟಿವ್ ಇನ್ಪುಟ್ ಬಂದಾಗ ಸೆಕೆಂಡ್ ಕ್ವಾಡ್ರೆಂಟ್ ಔಟ್ಪುಟ್ ಬರುತ್ತೆ ಕಂದ. ದೇರ್ ಆರ್ ಲಾಟ್ ಆಫ್ ರೀಸನ್ಸ್ ಫಾರ್ ಇಟ್. ಆ ರೀಸನ್ಸ್ ಎಲ್ಲ ಹೇಳ್ತಾ ಕೂತ್ಕೊಂಡ್ರೆ ಅದಕ್ಕೆ 1/4 ಗಂಟೆ 20 ನಿಮಿಷ ಬೇಕು. ಓಕೆ, ಯಾರು ಕೇಳಿದ್ದು? ರಾಕಿ ಕೇಳಿಸ್ಬೇಕಂದ. ಕಾಸ್ ಇನ್ವರ್ಸ್ಗೆ ಫಸ್ಟ್ ಇದು ಪಾಸಿಟಿವ್ ಇನ್ಪುಟ್ ಇದ್ದಾಗ ಕಾಸ್ ಇನ್ವರ್ಸ್, ಕಾಟ್ ಇನ್ವರ್ಸ್ ಮತ್ತು ಸೀಕೆಂಟ್ ಇನ್ವರ್ಸ್ ಮೂರಕ್ಕೂ ಪಾಸಿಟಿವ್ ಇನ್ಪುಟ್ ಬಂದಾಗ ಔಟ್ಪುಟ್ ಬಂದು ಫಸ್ಟ್ ಕ್ವಾಡ್ರೆಂಟಲ್ಲಿ ಇರುತ್ತೆ. ಅದೇ ನೆಗೆಟಿವ್ ಇನ್ಪುಟ್ಸ್ ಬಂದಾಗ ಔಟ್ಪುಟ್ ಬಂದು ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಇರುತ್ತೆ. ನೆನ್ಪಿಟ್ಕೋ ಇದು. Okay, remember this students, remember this. Yes, you will get the similar questions in FA1. I hope you are getting it students. Clarity ಸಿಗ್ತಿದ್ಯಾ? Are you all getting clarity here? Clarity ಸಿಗ್ತಿದ್ಯಾ ಎಲ್ಲರಿಗೂ? Okay, fine. So ನೋಡಿ ಮಕ್ಕಳ, coming to this. Get me the answer for this. ಇದಕ್ಕೆ ಆನ್ಸರ್ ಮಾಡಿ ಮಕ್ಕಳ ಬೇಗ. ಈಗ ತಾನೇ ಕೊಟ್ಟಿದ್ದೆ. Get me the answer for this fast. Get me the answer for this. 4 marks ಕ್ವಶನ್ಸ್ ಅಂತೂ ನಿಮಗೆ ಕಂಟಿನ್ಯೂಟಿಯಲ್ಲಿ ಬರ್ಬೋದು. 4 marks ಕ್ವಶನ್ಸ್ ಕಂಟಿನ್ಯೂಟಿಯಲ್ಲಿ ಬರ್ಬೋದು. ಬಟ್ 6 marks ಕ್ವಶನ್ಸ್ ಐ ಡೌಟ್ ಇಟ್. ಸೊ ಗೆಟ್ ಮಿ ದ ಆನ್ಸರ್ ಫಾರ್ ದಿಸ್. ಇಟ್ ಇಸ್ ನಥಿಂಗ್ ಬಟ್ ಮೈನಸ್ ಪೈ ಬೈ 6. ಎಸ್, ದಿಸ್ ಒನ್ ಸ್ಟೂಡೆಂಟ್ಸ್. ಇದಕ್ಕೆ ಆನ್ಸರ್ ಮಾಡಿ ಕಾಸ್ ಇನ್ವರ್ಸ್ಗೆ ಆನ್ಸರ್ ಮಾಡಿ ಮಕ್ಕಳ ಬೇಗ. ಸೊ ಕಂಟಿನ್ಯೂಟಿ ಕ್ವಶನ್ಸ್ ಆದಿತ್ಯ ಆಲ್ರೆಡಿ ಎಸ್ಟರ್ಡೇಸ್ ಕ್ಲಾಸ್ ಐ ಹ್ಯಾವ್ ಗಿವನ್ ಇಂಪಾರ್ಟೆಂಟ್ ಕ್ವಶನ್ಸ್. ಎಸ್ಟರ್ಡೇ ಕ್ಲಾಸ್ ಅಂತೀನಿ, ಯೂಟ್ಯೂಬಲ್ಲಿ ವೀಡಿಯೋ ಸೆಕ್ಷನ್ಗೆ ಹೋಗಿ ನೋಡ್ಕಂದ. ಯೂಟ್ಯೂಬಲ್ಲಿ ವೀಡಿಯೋ ಸೆಕ್ಷನ್ಗೆ ಹೋಗಿ ನೋಡು, ಅಲ್ಲಿ ನಾನು ಇಂಪಾರ್ಟೆಂಟ್ ಕ್ವಶನ್ಸ್ ಲಿಸ್ಟ್ ಕೊಟ್ಟಿದ್ದೀನಿ. ಪ್ಲೀಸ್ ಗೋ ಆ್ಯಂಡ್ ಚೆಕ್ ದರ್. ಸೊ ನೋಡಿ ಮಕ್ಕಳ, ಇದಕ್ಕೇನು? ಇಟ್ ಇಸ್ ನಥಿಂಗ್ ಬಟ್ ಪೈ ಮೈನಸ್. ಇಟ್ ಈಸ್ ಪೈ ಮೈನಸ್ ಕಾಸ್ ಇನ್ವರ್ಸ್ ಆಫ್ 1/2, ವಿಚ್ ಇಸ್ ನಥಿಂಗ್ ಬಟ್ ಪೈ ಮೈನಸ್ ಪೈ ಬೈ 3, ವಿಚ್ ಇಸ್ ನಥಿಂಗ್ ಬಟ್ 2 pi by 3. ವಾಟ್ ಇಸ್ ದ ಆನ್ಸರ್? ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸೊ ಕಮಿಂಗ್ ಟು ದಿಸ್, ಇಲ್ಲಿಗೆ ಆನ್ಸರ್ ಮಾಡಿ. cosecant inverse of minus root 2. Yeah, cosecant inverse of minus root 2. Get me the answer for this. Get me the answer for this, students. Get me the answer for this fast. Yes. So here we get, it is minus cosecant inverse of root 2. So here we get minus pi by 4. So what is the answer? Option A is the right answer. Yes, perfect. So coming to the next one. Here answer madi. Tan inverse of minus 1. Get me the answer for this. ಸೊ ಹೇಳಿದ್ನಲ್ಲಪ್ಪ ಪ್ರಥಮ್, 4 marks ಕ್ವಶನ್ಸ್ ಬಂದು ಕಂಟಿನ್ಯೂಟಿಯಲ್ಲಿ ಬರುತ್ತೆ ಕಣೋ. 4 marks ಕ್ವಶನ್ ಬಂದು ಕಂಟಿನ್ಯೂಟಿಯಲ್ಲಿ ಬರುತ್ತೆ. ಅವ್ನು 6 to 7 ಕ್ವಶನ್ಸ್ ನಾನು ಲಿಸ್ಟ್ ಕೊಟ್ಟಿದ್ದೀನಿ, ಹೋಗಿ ಚೆಕ್ ಮಾಡ್ಕಂದ. 6 ಕ್ವಶನ್ಸ್ ಲಿಸ್ಟ್ ಕೊಟ್ಟಿದ್ದೀನಿ, ಪ್ಲೀಸ್ ಗೋ ಆ್ಯಂಡ್ ಚೆಕ್ ಇಟ್. ಸೊ ಇಷ್ಟು MCQs ಓದಿದ್ರೆ ಸಾಕಾ? ಎಲ್ಗುರೇ ಸಾಕು ಕಂದ, ಇಷ್ಟು MCQs ಓದ್ಕೋ ಸಾಕು. ಸೊ ಇದನ್ನ ಆನ್ಸರ್ ಮಾಡಿ ಮಕ್ಕಳ. ವಾಟ್ ಈಸ್ ದಿಸ್? ಇಟ್ ಇಸ್ ನಥಿಂಗ್ ಬಟ್ ಮೈನಸ್ ಟ್ಯಾನ್ ಇನ್ವರ್ಸ್ ಆಫ್ 1, ವಿಚ್ ಇಸ್ ನಥಿಂಗ್ ಬಟ್ ಮೈನಸ್ ಪೈ ಬೈ 4. ಓಕೆ, ಸೊ ಕಮಿಂಗ್ ಟು ದ ನೆಕ್ಸ್ಟ್ ಒನ್. ಇದನ್ನ ಆನ್ಸರ್ ಮಾಡಿ ಬೇಗ. Get me the answer for this fast.
Get me the answer for this fast. Bega answer ಮಾಡಿ. Okay. So this is straight away pi by 4. This is pi minus cos inverse of 1 by 2. Okay. This is minus sin inverse of 1 by 2. Okay. So here we got pi by 4 plus it is pi minus pi by 3 and it is minus pi by 6. Okay. So it is nothing but 45 degree. Okay. This is 45 degree plus 180 minus 60 minus 30. So it is 45 plus 90. So it is nothing but 135. So it is nothing but 3 pi by 4. So what is the answer, students? 3 pi by 4. Option B is the right answer. Option B is the right answer. ಅರ್ಥ ಆಗಿದೆ ಮಕ್ಕಳೆಲ್ಲರಿಗೂ? Did everyone understood this? Reply me fast. ಬೇಗ ರಿಪ್ಲೈ ಮಾಡಿ. ಅರ್ಥ ಆಗಿದೆ ತಾನೆ ಎಲ್ಲರಿಗೂ? I hope this is clear. ಪ್ರಥಮ್ ಎಸ್ ಯು ಕ್ಯಾನ್ ಎಕ್ಸ್ಪೆಕ್ಟ್. ಡಿಟರ್ಮಿನೆಂಟ್ಸ್ ಅಲ್ಲಿ 4 ಕ್ವಶನ್ ಇದೆ ಕಂದ, ಅದನ್ನು ಮೆನ್ಷನ್ ಮಾಡಿದ್ದೀನಿ ನಾನು. ಪ್ರಥಮ್, ಈವನ್ ಇನ್ ಡಿಟರ್ಮಿನೆಂಟ್ಸ್ ಯು ಕ್ಯಾನ್ ಎಕ್ಸ್ಪೆಕ್ಟ್. Even in determinants you can expect kanda. Please go and check it. Yesterday or day before yesterday I have given a video where I have mentioned important questions. Please go and check there. Alia you can do that kanda. Alia, it's enough. Alia, depend on this, it's enough kanda. You can depend on this and just go through the important questions which I have given. It's more than enough. Get me the answer for this. Idಕ್ಕೆ answer ಮಾಡಿ ಬೇಗ. Get me the answer for this fast. Get me the answer for this fast. X log x. Yen x log x? Differentiation kanda. You are asking differentiation. So RG Preeti, ನಾನು ಏನು ಇಂಪಾರ್ಟೆಂಟ್ ಕ್ವಶನ್ಸ್ ಕೊಟ್ಟಿದ್ದೀನಿ ಕಂದ, ಮತ್ತೆ ಇದು ರಿವಿಷನ್ ಬ್ಯಾಚ್ ಕೊಡೋಣ. ಇದು ರಿವಿಷನ್ ಕ್ಲಾಸ್. ಪ್ರೀತಿ ಕೇಳಿಸ್ಕೊ ಕಂದ, ಇದು ರಿವಿಷನ್ ಕ್ಲಾಸ್. ಇಲ್ಲಿ ನಿನಗೆ ಯಾವ ಪ್ರಾಬ್ಲಮ್ಸ್ಗಳು ಬರುತ್ತೆ ಅಂತ ಒಂದು ಲೆವೆಲ್ಗೆ ಮತ್ತೆ MCQsನ ಸಾಲ್ವ್ ಮಾಡಿಸ್ತಾ ಇದ್ದೀನಿ. ನೆನ್ನೆ ಒಂದು ವೀಡಿಯೋ ಕೊಟ್ಟಿದ್ದೀನಿ ಕಂದ, ವೀಡಿಯೋ ಸೆಕ್ಷನಲ್ಲಿ ಒಂದು ವೀಡಿಯೋ ಕೊಟ್ಟಿದ್ದೀನಿ. ಆ ವೀಡಿಯೋ ಹೋಗಿ ಚೆಕ್ ಮಾಡು. ಆ ವಿಡಿಯೋದಲ್ಲಿ ನಿನಗೆ ಯಾವ ಕ್ವಶನ್ಸ್ಗಳನ್ನ ಓದಬೇಕು ಅಂತ ಹೇಳಿದ್ದೀನಿ. ಆ ಕ್ವಶನ್ಸ್ನ ಓದಿದ್ರೆ ಸಾಕು, ಡೆಫಿನೆಟ್ಲಿ ವಿಲ್ ಗೆಟ್ ಗುಡ್ ಮಾರ್ಕ್ಸ್. ಓಕೆ, ಸೊ ಕಮಿಂಗ್ ಟು ದಿಸ್, ಇಲ್ಲೇನಾಗತ್ತೆ ಮಕ್ಕಳ, ಇಟ್ ಈಸ್ ನಥಿಂಗ್ ಬಟ್ ಪೈ ಬೈ 3 plus it is pi minus secant inverse of 2. So it is pi by 3 plus of pi minus pi by 3. So which is nothing but pi. So what is the answer, students? Option 1 is the right answer. Option 1 is the right answer, students. Yella option 3 antala hakidiri. Option 1 is the right answer. Yeah, fine Preeti, fine kanda. I hope this is clear. ಅರ್ಥ ಆಗಿದೆ ಅಂದ್ರೆ ಎಲ್ಲರಿಗೂ? ಮಕ್ಕಳ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ ತಾನೆ ಇದು? Secant pi by 3. Secant pi by 3 is nothing but 2. So secant inverse of 2 is nothing but pi by 3. I hope you all know this. ಮಕ್ಕಳ ಗೊತ್ತಾಗ್ತಿದೆ ಎಲ್ಲರಿಗೂ? Do you all want break? ಬ್ರೇಕ್ ಕೊಡ್ಲಾ? ಒಂದು 5-10 minutes ಬ್ರೇಕ್ ಕೊಡ್ಲಾ? ಆಪ್ಷನ್ 3 ಕರೆಕ್ಟಾ? ಹೇಗೆ? ಆಪ್ಷನ್ 3 is correct. ಸ್ಫೂರ್ತಿ, ಸ್ಫೂರ್ತಿ ಅಲ್ಲ, ರಂಜಿತ್, how option 3 is correct? ಇಲ್ಲಿ ನೋಡಿಲಿ, tan inverse of root 3 is nothing but pi by 3. This is pi minus secant inverse of 2. So ಏನಾಗುತ್ತೆ? pi by 3 ಕ್ಯಾನ್ಸಲ್ ಆಗುತ್ತೆ ನೋಡಿ ಇದರಲ್ಲಿ. ಇಲ್ಲಿ ನೋಡು, pi by 3 ಕ್ಯಾನ್ಸಲ್ ಆಗುತ್ತೆ. pi is the answer, not pi by 3. ಅರ್ಥ ಆಗ್ತಿದ್ಯಾ ಕಂದ? ರಂಜಿತ್, ಪ್ಲೀಸ್ ಚೆಕ್. ಓದಬೇಕು ಕಂದ. ಅಮೃತ ಪ್ಲೀಸ್ ಸ್ಟಡಿ. ಓದಬೇಕು ಕಂದ. ಸೊ ಕೆಮಿಸ್ಟ್ರಿ ಅತಿ ಶೀಘ್ರದಲ್ಲಿ ಇರುತ್ತೆ ಕೊಂಡ್ರು. ಸೊ 10 minutes ಬ್ರೇಕ್. ಎಸ್, 10 minutes ಬ್ರೇಕ್ ಕೊಡ್ತೀನಿ. ಕಮ್ ಬ್ಯಾಕ್ ಸ್ಟೂಡೆಂಟ್ಸ್. ಐ ವಿಲ್ ಗಿವ್ 10 minutes ಬ್ರೇಕ್. ಕಮ್ ಬ್ಯಾಕ್. 10 ನಿಮಿಷ ಬ್ರೇಕ್ ತಗೊಳ್ಳಿ. ಕಮ್ ಬ್ಯಾಕ್.
ಗುಡ್ ಈವ್ನಿಂಗ್ ಸ್ಟೂಡೆಂಟ್ಸ್, ಗುಡ್ ಈವ್ನಿಂಗ್, ವೆಲ್ಕಮ್ ಬ್ಯಾಕ್. ವೆಲ್ಕಮ್ ಬ್ಯಾಕ್ ಸ್ಟೂಡೆಂಟ್ಸ್. ಒಂದೊಂದು ಮುತ್ತುಗಳು, ಒಂದೊಂದು ಚಾಟ್ಗಳಲ್ಲಿ ಒಂದೊಂದು ಮುತ್ತುಗಳು ಮಕ್ಕಳ. ದೋಸ್ ಆರ್ ಆಲ್ ಪರ್ಲ್ಸ್. ಆ ಲೆವೆಲಿಗೆ ನಮ್ಮ ಮಕ್ಕಳು ಚಾಟ್ ಮಾಡ್ತಾರೆ. ಮುನ್ನ, ಸಂಪತ್, ಇವರೆಲ್ಲರಿಗೂ ಕೂಡ ಅವ್ರವ್ರಿಗೆ ಒಂದೊಂದು ಚಾಕ್ಲೇಟ್ ತೊಗೊಳಕ್ಕೂ ಆಗೋದಿಲ್ಲ. ಒಂದೊಂದು ಚಾಕ್ಲೇಟ್ ಅವ್ರವ್ರಿಗೆ ತೊಗೊಳಕ್ಕೆ ಸಾಧ್ಯ ಇಲ್ಲ, ಇನ್ನು ಬೇರೆಯವ್ರಿಗೆ ಚಾಕ್ಲೇಟ್ ಕೊಡೋಕೆ ಹೋಗ್ತಾ ಇದ್ದಾರೆ. ಸೊ ಇಲ್ಲಿ ಇನ್ನೂ ಕೆಲವ್ರಿಗೆ ಮಾಡೋದಕ್ಕೆ ಕೆಲಸ ಇಲ್ಲ, ಅವ್ರುಗಳಿಗೆ ರಿಪ್ಲೈ ಮಾಡ್ಕೊಂಡು ಕೂತಿದ್ದಾರೆ. ಗಾಡ್. ಹೌದಾ ಆಕಾಶ್? ಹಂಗೆಲ್ಲ ಆಗ್ತಿದೆ ವಾಯ್ಸು. ಮೋಸ್ಟ್ಲಿ ಗಂಟ್ಲು ಕೆಟ್ಟಿದೆ ಕಣೋ, ಗಂಟ್ಲು ಕಟ್ಟಿದೆ, ಅದಕ್ಕೆ ಬನ್ನಿ ಸರ್ ತಗೊಡ್ತೀನಿ. ಕಂದ ಬೇಡ ಕಣೋ, ನೀನು ನಿಮ್ಮ ಅಪ್ಪ ಅಮ್ಮನ ದುಡ್ಡಲ್ಲಿ ತೊಗೋಬೇಕು. ನೀನು ಫಸ್ಟ್ ನಿಮ್ಮ ಅಪ್ಪ ಅಮ್ಮನ ದುಡ್ಡಲ್ಲಿ ನೀನು ತೊಗೊಂಡು ತಿನ್ನು ಕಂದ. ನೀನು ಸಂಪಾದನೆ ಮಾಡು, ಫಸ್ಟು ಕೆಲ್ಸಕ್ಕೆ ಹೋಗು, ಸಂಪಾದನೆ ಮಾಡು, ಆಮೇಲೆ ಸಿಗು ನನಗೆ ಚಾಕ್ಲೇಟ್. ಚಾಕ್ಲೇಟ್ ಕೊಡು, ತಿನ್ಕೊಣ. ಸೊ ನೀವು ಅಪ್ಪ ಅಮ್ಮನ ದುಡ್ಡಲ್ಲಿ ಚಾಕ್ಲೇಟ್ ಯಾರ್ಯಾರು ಕೊಡ್ತೀಯೋ ಕೊಟ್ಕೋ, ನನಗೆ ಬೇಡ ಕಣಪ್ಪ ಆ ಚಾಕ್ಲೇಟು. ಮುನ್ನ ಆ ಚಾಕ್ಲೇಟ್ ನನಗೆ ಬೇಡ. ಎಸ್, ಸೊ ಶುರು ಮಾಡೋಣ. ಶಲ್ ವಿ ಸ್ಟಾರ್ಟ್ ಸ್ಟೂಡೆಂಟ್ಸ್? ದೇ ಆರ್ ನಾಟ್ ಸ್ಟೂಡೆಂಟ್ಸ್. ಅಯ್ಯೋ ಸ್ಟೂಡೆಂಟ್ಸು ಯಾರೋ ಏನು ಗೊತ್ತು. ಓಕೆ, ಶುರು ಮಾಡೋಣ ಕ್ಲಾಸ್. ಶಲ್ ವಿ ಸ್ಟಾರ್ಟ್? ನಿನ್ನ ಕಾಸಲ್ಲಿ ತಗೊಡ್ತೀಯಾ? ಏನು ಕೆಲಸ ಮಾಡ್ತಿದ್ಯೋ ಮುನ್ನ? ವಾಟ್ ಯು ಆರ್ ಡೂಯಿಂಗ್? ವಾಟ್ ವರ್ಕ್ ಯು ಆರ್ ಡೂಯಿಂಗ್? ಓಕೆ ಫೈನ್. ಶಲ್ ವಿ ಸ್ಟಾರ್ಟ್ ಸ್ಟೂಡೆಂಟ್ಸ್? ಶಲ್ ವಿ ಸ್ಟಾರ್ಟ್? ಶುರು ಮಾಡೋಣ. ಮುನ್ನ ಬೈ MBBS. ಹಾಂ, ಓಕೆ, ಮುನ್ನ ಬೈ MBBS. ಓಕೆ ಫೈನ್, ಶುರು ಮಾಡೋಣ ಮಕ್ಕಳ. ವಿ ಶಾಲ್ ಸ್ಟಾರ್ಟ್ ವಿತ್ ದ ಕ್ಲಾಸ್. ಓಕೆ, ಗೆಟ್ ಮಿ ದ ಆನ್ಸರ್ ಫಾರ್ ದಿಸ್. ಇದಕ್ಕೆ ಆನ್ಸರ್ ಮಾಡಿ. ಗೆಟ್ ಮಿ ದ ಆನ್ಸರ್ ಫಾರ್ ದಿಸ್ ಸ್ಟೂಡೆಂಟ್ಸ್. ಇದಕ್ಕೆ ಆನ್ಸರ್ ಮಾಡಿ ಬೇಗ. ಗೆಟ್ ಮಿ ದ ಆನ್ಸರ್ ಫಾರ್ ದಿಸ್ ಫಾಸ್ಟ್. ಓಕೆ, ಮೈ ಬ್ರದರ್ ಇಸ್ RIITN. ಓಕೆ ಫೈನ್, ಒಳ್ಳೇದಾಗಲಿ ಗಂದ. ಫೈನ್ ಫೈನ್. ಮತ್ತಲ್ಲೋ ಬಟ್ಟೆ ಮಾರೋದು ಬಿಟ್ಬಿಟ್ಟು ಇಲ್ಲಿ ಏನಕ್ಕೆ ಬಂದು ಚಾಟ್ ಮಾಡ್ತಾ ಇದ್ದೀರಿ ಮುನ್ನ? ಇಫ್ ಯು ಗಾಟ್ ಸಮ್ ಕ್ಲಾತ್ ಶಾಪ್ಸ್, ರೈಟ್, ಗೋ ಆ್ಯಂಡ್ ಸೆಲ್ ಸಮ್ ಕ್ಲೋತ್ಸ್ ಸರ್. At least you can do some profit for you and your father. So why you want here and disturb the students? Move out. Okay, fine. Ena? I am IAS officer of Belagavi, Mohammad Roshan. Fine, ಒಳ್ಳೆದಾಗಲಿ. ಓಕೆ, ಯಾಕಾವೇರಿ? ಡೆಫಿನೆಟ್ಲಿ ಕಂದ, ಡೆಫಿನೆಟ್ಲಿ. ಎಕ್ಸಾಮಲ್ಲಿ ಒಳ್ಳೆ ಮಾರ್ಕ್ಸ್ ತಗೋ ಕಂದ, ಎಕ್ಸಾಮಲ್ಲಿ ಒಳ್ಳೆ ಮಾರ್ಕ್ಸ್ ತಗೋ. ವಿ ವಿಲ್ ಇನ್ವೈಟ್ ಯು ಟು ವಿಜಯೋತ್ಸವ. ಓಕೆ, ಗೆಟ್ ಮಿ ದ ಆನ್ಸರ್ ಫಾರ್ ದಿಸ್. ಸೊ ಆನ್ಸರ್ ಮಾಡಿ ಮಕ್ಕಳ ಇದು. ಗೆಟ್ ಮಿ ದ ಆನ್ಸರ್ ಫಾರ್ ದಿಸ್. So here we get sine of, it is pi minus, minus, okay, so sine inverse ಬರ್ಬೇಕು ಮಕ್ಕಳ ಇದರಲ್ಲಿ. Okay, minus pi by 6. So we got here it is sine of pi plus pi by 6. So sine of pi by 3 ಇದಲ್ಲ. Okay, pi by 3 ಇದೆ, fine. Pi by 3 plus pi by 6. It is nothing but sine pi by 2. Yeah, it is sine pi by 2, which is nothing but 1. So what is the answer, students? Option D is the right answer. Yes, option D is the right answer. Yes, jana madadri? Yes. Yeah, you can expect Pratham, kandida expect madod kanda. You can expect it. Definitely we can expect. Okay, so nodi makla. Okay, watch here everyone. Idral nodi, this is very important. So sine inverse of, sine inverse of, students, sine x equals to x. If x belongs to, nodi makla, if x belongs to minus pi by 2 to pi by 2. If x belongs to minus pi by 2 to pi by 2. So nodi, suppose if I write here, example ಕೊಡ್ತೀನಿ ನೋಡಿ ಮಕ್ಕಳ, example ಕೊಡ್ತೀನಿ. Sine inverse of sine pi by 6. Sine inverse of sine pi by 6 equals to pi by 6. Since pi by 6 is nothing but 30 degrees. Since pi by 6 belongs to minus pi by 2 to pi by 2. ಹೌದಲ್ಲ?
Okay, this is very important. But when it comes to students, second one, so second one bandaga sine inverse of sine 5 pi by 6. Sine inverse of sine 5 pi by 6 is not equal to 5 pi by 6. Okay, because since students 5 pi by 6 does not belongs to minus pi by 2 comma pi by 2. Hagadre what is the answer for this? Then students, what is the answer for this? 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 So idಕ್ಕೆ answer ಏನು ಹಾಗಾದ್ರೆ? What is the answer for this? So ಇದಕ್ಕೆ ಏನು ಮಾಡಬೇಕಂದ್ರೆ ಮಕ್ಕಳ? See, then what is the answer for this? ಹಾಗಾದ್ರೆ ಏನು ಮಾಡಬೇಕು ನಾನು? What I need to do? So concept is very simple ಮಕ್ಕಳ. Concept is very simple. So what I need to do is convert this 5 pi by 6. Okay, convert this 5 pi by 6 in such a way that convert this 5 pi by 6. Convert this 5 pi by 6. Okay, using allied angles. Using allied angles. Okay, in such a way that in a way that it should belongs to okay, in a way that it should belongs to 0 comma sorry it should belong to minus pi by 2 comma pi by 2. It should belongs to minus pi by 2 comma pi by 2. So minus pi by 2 comma pi by 2 ಅಲ್ಲಿ ಬರೋಂಗೆ minus pi by 2 comma pi by 2 ಒಳಗಡೆ ಬರೋಂಗೆ ಮಕ್ಕಳ ನಾನು ಕನ್ವರ್ಟ್ ಮಾಡಬೇಕು using what? Using allied angles. Using what? Using allied angles. Allied angles na use ಮಾಡಿ ಮಕ್ಕಳ ನಾನೇನು ಮಾಡಬೇಕು? I need to convert this in such a way that it should belongs to minus pi by 2 to pi by 2. ಏನು ಮಾಡ್ತೀವಿ ನಾವು? ನೋಡಿ 5 pi by 6. 5 pi by 6 ಅಂದರೆ ಇಲ್ಲೇನು ಮಾಡ್ತೀವಿ ಮಕ್ಕಳ? We will write here 6 and here students it is 6 pi minus pi by 6. 6 pi minus pi. So this is nothing but pi minus pi by 6. Okay, ನೆನ್ಪಿಟ್ಕೊಂಡಿರಿ ಮಕ್ಕಳ, ನೆನ್ಪಿಟ್ಕೊಂಡಿರಿ. So if it comes to pi minus alpha, it comes to pi plus alpha. Okay, and if it comes to okay, so istu sakala. So this belongs to student second quadrant. Okay, this belongs to second quadrant and this belongs to third quadrant. I hope this is clear. ಅರ್ಥ ಆಗ್ತಿದ್ಯಾ? ಸೊ ಅದರಿಂದ ಏನಾಗುತ್ತೆ? sin 5 pi by 6. sin 5 pi by 6 ಏನಾಗುತ್ತೆ ಮಕ್ಕಳ? ಇಟ್ ಇಸ್ sin of pi minus pi by 6 ಆಗುತ್ತೆ. ಸೊ ವಿ ಗಾಟ್ here it is sin pi by 6. ಅರ್ಥ ಆಗ್ತಿದೆ ಮಕ್ಕಳೆಲ್ಲರಿಗೂ? And now this pi by 6, what? Okay, this pi by 6 belongs to what? This pi by 6 belongs to minus pi by 2 comma pi by 2. I hope this is clear. ಅರ್ಥ ಆಗ್ತಿದೆ ಮಕ್ಕಳ? Therefore students, sin inverse of sin 5 pi by 6 can be written as sin inverse of student sin pi by 6, so which is equal to pi by 6. ಅರ್ಥ ಆಗ್ತಿದೆ ಅಂದ್ರೆ ಎಲ್ಲರಿಗೂ? Did everyone understood this? Reply me fast. Reply ಮಾಡಿ ಮಕ್ಕಳ. Yeah, definitely Kaveri, definitely Kanda, definitely. I hope this is clear. ಮಕ್ಕಳ ಅರ್ಥ ಆಗಿದೆ ಎಲ್ಲರಿಗೂ? ಸೊ ಯಾವಾಗ ಯು ನೀಡ್ ಟು ಕೀಪ್ ಆನ್ ಚೆಕಿಂಗ್ ಪವಿತ್ರ, ನೋಡ್ತಾ ಇರಬೇಕು. ಸೊ ಬಯಾಲಜಿ ಇಂಪಾರ್ಟೆಂಟ್ ಕ್ವಶನ್ಸ್ ಆಲ್ರೆಡಿ ಕೊಟ್ಟಿದ್ದಾರೆ ನೋಡು, ಬಯಾಲಜಿ ಇಂಪಾರ್ಟೆಂಟ್ ಕ್ವಶನ್ಸ್ ಆಲ್ರೆಡಿ ಮೆನ್ಷನ್ ಮಾಡಿದ್ದಾರೆ ನೋಡ್ಕಂದ. ಓಕೆ, ಸೊ ನೋಡಿ ಇದರಲ್ಲಿ ದಿಸ್ ಇಸ್ ದ ರೂಲ್ ವಿ ನೀಡ್ ಟು ಫಾಲೋ. ಇಲ್ಲೇನು ಎಕ್ಸ್ ವ್ಯಾಲ್ಯೂ ಬರುತ್ತೆ, ಈ ಎಕ್ಸ್ ವ್ಯಾಲ್ಯೂ ಎಲ್ಲಿರಬೇಕು? minus pi by 2 to pi by 2 ಅಲ್ಲಿ ಇರಬೇಕಂದ್ರೆ -92 + 90 ಅಂದರೆ ಇಲ್ಲಿ ಓಕೆ, ಇದು ಯಾವ ಕ್ವಾಡ್ರೆಂಟ್? ಇದು ಫೋರ್ತ್. ಮತ್ತೆ ಇದು ಯಾವ ಕ್ವಾಡ್ರೆಂಟ್? ಫೋರ್ತ್ ಆ್ಯಂಡ್ ಫಸ್ಟ್ ಕ್ವಾಡ್ರೆಂಟಲ್ಲಿ ಇರಬೇಕು. ಅರ್ಥ ಆಗ್ತಿದೆಯಾ? ಇಟ್ ಶುಡ್ ಬಿಲಾಂಗ್ಸ್ ಟು ವಾಟ್? ಫೋರ್ತ್ ಆ್ಯಂಡ್ ಫಸ್ಟ್ ಕ್ವಾಡ್ರೆಂಟ್. ಓಕೆ, ಸೊ ಆ ರೀತಿ ಇರಬೇಕು. ಬಟ್ ಇಲ್ಲೇನಾಗಿದೆ? pi by 6 ಅಂದರೆ 30 ಡಿಗ್ರಿಯಲ್ಲಿರುತ್ತೆ, ಫಸ್ಟ್ ಕ್ವಾಡ್ರೆಂಟಲ್ಲಿರುತ್ತೆ, ಡೈರೆಕ್ಟಾಗಿ ಬರಿತೀವಿ. ಬಟ್ ಇಲ್ಲಿ 5 pi by 6 ಅಂದರೆ ಎಷ್ಟು? 150 ಡಿಗ್ರಿ. 150 degree belongs to second quadrant. 150 degree belongs to second quadrant. So this is not equal to this is not equal to 5 pi by 6. So hagadre what is the answer for this? ಏನು ಆನ್ಸರ್ ಹಾಗಾದ್ರೆ? What is the answer for this? So ನಾನೇನು ಮಾಡಬೇಕು? Convert this 5 pi by 6 using allied angles in such a way that okay, it should belong to minus pi by 2 to pi by 2. So ಯಾವ ರೀತಿ ಮಾಡ್ತೀರಿ? ಓಕೆ, ಸೊ ಇದೇನು ಮಾಡ್ತಿರೋದು ಶರತ್? This is the MCQ session only.
ಓಕೆ, ಸೊ ಅದಕ್ಕೆ ನೋಡು 5π/6 ಏನು ಬರಿತೀನಿ, 6π minus π divided by 6. It is nothing but π minus π/6. So sin of 5π/6 is nothing but it's sin of π minus π/6 ಬಂತು. So sin of π minus π/6 is nothing but sin π/6. Obviously π/6 belongs to minus π/2 to π/2. ಅರ್ಥ ಆಗ್ತಿದೆ ಹೇಳ್ತಿರೋದು? ಎಸ್ ಸುಕುಮಾರ್, ಬರುತ್ತೆ ಕಂದ, ಬರುತ್ತೆ. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಅಲ್ಟಿಮೇಟ್ KCD ಕ್ರಾಶ್ ಕೋರ್ಸ್ ವಿಲ್ ಬಿ ಇನ್ ದ ಮಂತ್ ಆಫ್ ಏಪ್ರಿಲ್. ಏಪ್ರಿಲಲ್ಲಿ ಇರುತ್ತೆ ಕಂದ. ಓಕೆ, ಸೊ ಈಗ ನೋಡಿ, ಗೆಟ್ ಮಿ ದ ಆನ್ಸರ್ ಫಾರ್ ದಿಸ್. ಒಂದು ನಿಮಿಷ, ಇದಕ್ಕೆ ಆನ್ಸರ್ ಮಾಡಿ ಮಕ್ಕಳ. ಸೈನ್ ಇನ್ವರ್ಸ್ ಆಫ್ 2π/3. ಗೆಟ್ ಮಿ ದ ಆನ್ಸರ್ ಫಾರ್ ದಿಸ್. ಗೆಟ್ ಮಿ ದ ಆನ್ಸರ್ ಫಾರ್ ದಿಸ್. ಇದಕ್ಕೆ ಆನ್ಸರ್ ಮಾಡಿ. ಗೆಟ್ ಮಿ ದ ಆನ್ಸರ್ ಫಾರ್ ದಿಸ್ ಫಾಸ್ಟ್. ಇದಕ್ಕೆ ಆನ್ಸರ್ ಮಾಡಿ ಮಕ್ಕಳ ಬೇಗ. ಗೆಟ್ ಮಿ ದ ಆನ್ಸರ್ ಫಾರ್ ದಿಸ್. ಟೈಮ್ ಟೇಬಲ್ ಇರುತ್ತೆ ಕಂದ, ಟೈಮ್ ಟೇಬಲ್ ಇರುತ್ತೆ ಪವಿತ್ರ. ಯು ನೀಡ್ ಟು ಲುಕ್ ಇನ್ ಟು ದ ಕಮ್ಯುನಿಟಿ ಪೋಸ್ಟ್. ಕಮ್ಯುನಿಟಿ ಪೋಸ್ಟಲ್ಲಿ ನೋಡ್ತಿರ್ಬೇಕು ಕಣೋ. ಕಮ್ಯುನಿಟಿ ಪೋಸ್ಟಲ್ಲಿ ನೋಡ್ತಿದ್ರೆ ಟೈಮ್ ಟೇಬಲ್ ಎಲ್ಲ ಗೊತ್ತಾಗ್ತಾ ಹೋಗುತ್ತೆ. Get me the answer for this. ಇಲ್ಲಿ ನೋಡಿ ಮಕ್ಕಳ. So 2π/3. 2π/3 is nothing but 120 degree. Does not belongs to minus π/2 to π/2. Okay, so ನಾನೇನು ಮಾಡ್ತೀನಿ ಮಕ್ಕಳ ಅದಕ್ಕೆ. So 2π/3 is written as 2π/3 is written as it is pi plus 3π. So ಇಲ್ಲೇನಿದೆ ಮಕ್ಕಳ 3. So here we write 3π minus pi. Okay, which is nothing but pi minus π/3. Okay, so as I just mentioned, pi minus alpha formal ಇದೆ. Pi minus alpha belongs to what? Second quadrant. ಹೌದಲ್ಲ? ರೈಟ್. ಓಕೆ, ಸೊ ಇಲ್ಲಿ ನೋಡಿ. ಸೊ ಇದೇನಾಗುತ್ತೆ? ಸೈನ್ ಇನ್ವರ್ಸ್ ಆಫ್. ಇಟ್ ಈಸ್ ಸೈನ್ ಇನ್ವರ್ಸ್ ಆಫ್ ಸೈನ್ ಆಫ್. ಇಟ್ ಈಸ್ pi minus π/3. Okay, so therefore it is sine inverse of, sine inverse of sine π/3. Okay, so therefore it is π/3. So what is the answer? Option C is the right answer. Okay, so get me the answer for this, students. Please watch here everyone. ಎಲ್ಲರೂ ಕೂಡ ನೋಡಿ. ಎಲ್ಲರೂ ಕೂಡ ನೋಡಿ ಮಕ್ಕಳು. ಆಲ್ರೆಡಿ ಬರ್ದಿದ್ದೀನಿ ನೋಡ್ರೋ ಇಲ್ಲಿ. ಆಲ್ರೆಡಿ ಇಲ್ಲಿದೆ. Here we have got it. Answer is π/3. Option C is the right answer. Option C is the right answer. ಹೌದಲ್ಲ? Right. But suppose students, if I give this problem. Suppose if I give, watch here everyone. Suppose if I give here 4π/3 instead of 2π/3, if I write it as 4π/3, ಏನು ಆನ್ಸರ್ ಬರುತ್ತೆ ಮಕ್ಕಳ? ಚೆಕ್ ಮಾಡಿ. If it is 4π/3, can you please tell me? Sir, can you tell me trigonometric functions of 4 quadrants which are positive and negative? Oh my god. So this should have been learnt in first year. Kada, in first quadrant all trigonometric functions are positive. In second quadrant sine and cosecant are positive. In the third quadrant tan and cot are positive. In the fourth quadrant cos and secant are positive. So I will try, Sharad Kumar. I will try. So get me the answer for the students. Idಕ್ಕೆ answer ಮಾಡಿ. So yes, note exactly ಮಾಡಿ ಅದನ್ನ. Yes, get me the answer for this. ಇದಕ್ಕೆ ಆನ್ಸರ್ ಮಾಡಿ ಮಕ್ಕಳ ಬೇಗ. Get me the answer for this fast. Very good students. ತುಂಬಾ ಜನ ಕರೆಕ್ಟಾಗಿ ಆನ್ಸರ್ ಮಾಡ್ತಾ ಇದ್ರಿ. ವೆರಿ ಗುಡ್. So yes, it is minus π/3 is the answer. ನೋಡಿ ಮಕ್ಕಳ. So 4π/3 is nothing but it is 240 degree. Okay, does not belongs to minus π/2 to π/2. ಹೌದಲ್ಲ? So therefore we write here it is 4π/3 is nothing but it is 3 and then it is 3π plus pi. So it is 3π plus pi. So which is nothing but pi plus π/3. So pi plus π/3 is nothing but it is of the form pi plus alpha. Pi plus alpha belongs to third quadrant. Okay, so third quadrant ಅಲ್ಲಿ ಮಕ್ಕಳ ಏನಾಗುತ್ತೆ? Sine is negative. ಹೌದಲ್ಲ? Third quadrantal sine is negative. Therefore students, we got here it is sine inverse of sine. It is pi plus pi/3. Okay, so therefore we got here it is ನೋಡಿ ಇದರಲ್ಲಿ ಏನು quadrant ಬಂತಿದ್ದು? This is nothing but it is third quadrant. Okay, this is third quadrant. So therefore we got here it is sine inverse of it is minus sine. Okay, minus sine pi/3. So ಈಗ ಮಕ್ಕಳ ಇದು ಯಾವ ಫಾರ್ಮೆಟ್ ಆಯ್ತು? This is of the form sine inverse of
Sine inverse of minus x. What is this? It is minus sine inverse of x. Okay, so ಏನಾಗುತ್ತೆ ಮಕ್ಕಳ ಇದರಲ್ಲಿ? We got here it is minus sine inverse of, okay, minus sine inverse of sine pi by 3. So now students, we get cancel. We can cancel here. So we got here it is minus pi by 3. I hope this is clear. ಅರ್ಥ ಆಗಿದೆ ಅಂದ್ರೆ ಎಲ್ಲರಿಗೂ? ಕ್ಲಾರಿಟಿ ಸಿಗ್ತಾ? I hope this is clear. ಪವಿತ್ರ ಅಲ್ಲೇನೆ ಚಾನಲಲ್ಲಿ ಕಂದ ಫಸ್ಟು ನಿಂಗೆ ಏನು ಬರುತ್ತೆ? ಓಮ್ ಅಂತ ಬರುತ್ತೆ. ಹೋಮ್, HOME, ಹೋಮ್. ನೆಕ್ಸ್ಟ್ ವೀಡಿಯೋಸ್, ನೆಕ್ಸ್ಟ್ ಲೈವ್. ಓಕೆ, ನೆಕ್ಸ್ಟ್ ವೀಡಿಯೋಸ್ ಆದಮೇಲೆ ಲೈವ್ ಆದಮೇಲೆ ಕಂದ ಸಾರಿ ವೀಡಿಯೋಸ್ ಆದಮೇಲೆ ಶಾರ್ಟ್ಸ್ ಬರುತ್ತೆ. ವೀಡಿಯೋಸ್ ಆದಮೇಲೆ ಶಾರ್ಟ್ಸ್, ಹೋಮ್, ವೀಡಿಯೋಸ್, ಶಾರ್ಟ್ಸ್, ಲೈವ್ ಆ್ಯಂಡ್ ದೆನ್ ಪೋಸ್ಟ್ ಅಂತ ಬರುತ್ತೆ ಕಂದ. ಅದು ಕಮ್ಯುನಿಟಿ ಪೋಸ್ಟ್ ಅಂತ ಕರಿತೀವಿ. ಅದನ್ನು ನೋಡ್ಬೇಕು ಕಣ. ಎಸ್, ಕಂಟಿನ್ಯೂಟಿ ಕೂಡ ಕವರ್ ಮಾಡೋಣ ಕಣ್ರೋ. ನೆಕ್ಸ್ಟ್ ಕಂಟಿನ್ಯೂಟಿಗೆ ಹೋಗೋಣ. ಡೋಂಟ್ ವರಿ, ನೆಕ್ಸ್ಟ್ ಐ ವಿಲ್ ಗೋ ಟು ಕಂಟಿನ್ಯೂಟಿ. ಡೋಂಟ್ ವರಿ ಸ್ಟೂಡೆಂಟ್ಸ್. ಯಾ ಗೆಟ್ ಮಿ ದ ಆನ್ಸರ್ ಫಾರ್ ದಿಸ್. ಓಕೆ, ಇಲ್ಲಿ ನೋಡಿ ಮಕ್ಕಳ. ಸೊ ನಾವು ವಾಚ್ ಯುವರ್ ಕಾಸ್ ಇನ್ವರ್ಸ್ ಆಫ್. ಇದೇ ರೀತಿ ನೋಡಿ ಮಕ್ಕಳ, ಕಾಸ್ ಇನ್ವರ್ಸ್ ಆಫ್. ಸೊ ಕಾಸ್ ಇನ್ವರ್ಸ್ ಆಫ್ ಕಾಸ್ ಎಕ್ಸ್ ಈಕ್ವಲ್ಸ್ ಟು ಎಕ್ಸ್ if x belongs to 0, pi. If x belongs to 0, pi. Okay, so ಇದು ನೋಡಿ ಮಕ್ಕಳ, cos inverse of, so ನೋಡಿ ಇದರಲ್ಲಿ cos inverse of cos pi by 6 equals to what? Pi by 6. Since pi by 6 belongs to 0, pi. Tell me students now, what is cos inverse of cos pi by 6? ಹೇಳಿ ಮಕ್ಕಳ, what is the answer for this? Tell me students, what is the answer for this? ಇದಕ್ಕೆ ಆನ್ಸರ್ ಮಾಡಿ. What is cos inverse of cos 5 pi by 6? Get me the answer for this fast. ಬೇಗ ಆನ್ಸರ್ ಮಾಡಿ. What is cos inverse of cos 5 pi by 6 ಮಕ್ಕಳ? ಬೇಗ ಆನ್ಸರ್ ಮಾಡಿ. Get me the answer for this. Oh God. ಗೊತ್ತು ಇದೇ ತಪ್ಪು ಮಾಡ್ತೀರಾ ಅಂತ ಗೊತ್ತಿತ್ತು. ಗೌರವ್ ಇದೇ ತಪ್ಪು ಮಾಡ್ತೀಯ ಅಂತ ಗೊತ್ತಿತ್ತು ಕಂದ. ನೋ ನಯನ, ರಾಂಗ್. ಆದಿತ್ಯ ಇಸ್ ಕರೆಕ್ಟ್. ಎಷ್ಟು ಮಕ್ಕಳ 0, pi ಅಂದರೆ? 0, pi ಅಂದರೆ ಎಷ್ಟು? ಇಟ್ ಈಸ್ ನಥಿಂಗ್ ಬಟ್ 0,180 ಡಿಗ್ರಿ ಅಲ್ವಾ? ಓಕೆ, ವಾಟ್ ಈಸ್ 5 pi by 6? 5 pi by 6 ಅಂದರೆ ಎಷ್ಟು? 5 pi by 6 ಅಂದರೆ 150 ಡಿಗ್ರಿ. 150 ಡಿಗ್ರಿ ಇರೋದಿಲ್ವಾ? 150 ಡಿಗ್ರಿ ಬಿಲಾಂಗ್ಸ್ ಟು 0, pi ಅಲ್ವಾ? ಹೌದು ತಾನೆ? ಆನ್ಸರ್ ಎಷ್ಟು? ವಾಟ್ ಇಸ್ ಆನ್ಸರ್? ಆನ್ಸರ್ ಇಸ್ 5 pi by 6. Since 5 pi by 6 belongs to 0, pi. I hope this is clear. ಹೌದಲ್ಲ? as simple as it is. Okay, ಹಾಗಾದ್ರೆ get me the answer for this. Students. I am giving you 60 seconds time. Get me the answer for this. ಇದನ್ನ ಆನ್ಸರ್ ಮಾಡಿ ಬೇಗ. ನಯನ ಕೇಳಿಸ್ಕೊಂಡ್ರೆ ಅರ್ಥ ಆಗುತ್ತೆ ಕಂದ, ಕೇಳಿಸ್ಕೋಬೇಕು. ನೀನೇನೋ ಬರೀತಾ ಕೂತ್ಕೊಂಡ್ರೆ ಕ್ಲಿಯರ್ ಮಾಡ್ತೀನಿ ತಾಡಿ. ಐ ವಿಲ್ ಕ್ಲಿಯರ್ ಯುವರ್ ಡೌಟ್ಸ್. ಇದು ಈ ಪ್ರಾಬ್ಲಮ್ ಮಾಡಿ. ಐ ವಿಲ್ ಕ್ಲಿಯರ್ ಯುವರ್ ಡೌಟ್ಸ್. ನಯನ ಆ್ಯಂಡ್ ಕಾವ್ಯ, ಐ ವಿಲ್ ಕ್ಲಿಯರ್ ಯುವರ್ ಡೌಟ್ಸ್. ಟ್ರೈ ದಿಸ್. ಇದನ್ನು ಟ್ರೈ ಮಾಡಿ. ಹೆಂಗ್ರೋ -pi by 6 ಬರುತ್ತೆ? -pi by 6 ಯಾವ ಕ್ವಾಡ್ರೆಂಟ್? -pi by 6 ಯಾವ ಕ್ವಾಡ್ರೆಂಟ್? ಫೋರ್ತ್ ಕ್ವಾಡ್ರೆಂಟ್. 0, pi ಅಂದರೆ ಯಾವ ಕ್ವಾಡ್ರೆಂಟ್? ಫಸ್ಟ್ ಮತ್ತು ಸೆಕೆಂಡ್ ಕ್ವಾಡ್ರೆಂಟ್. ಆನ್ಸರ್ ಎಲ್ಲಿ ಬರಬೇಕು? ಇಲ್ಲ ಫಸ್ಟ್ ಕ್ವಾಡ್ರೆಂಟಲ್ಲಿ ಇರಬೇಕು, ಇಲ್ಲ ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಇರಬೇಕು. ಪೂರ್ವಿಕಾ, ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಲಾಜಿಕ್ ಮಕ್ಕಳ. ಲಾಜಿಕ್ಗೆ ನೀವು ಲಾಜಿಕ್ ತಿಳ್ಕೊಳ್ರೋ. ಫಸ್ಟು ಲಾಜಿಕ್ ತಿಳ್ಕೊಳ್ಳಿ. ಲಾಜಿಕ್ ತಿಳ್ಕೊಂಡ್ರೆ ಅರ್ಧ ನೀವುಗಳು ಮ್ಯಾಜಿಕ್ ಮಾಡೋದು ನಿಲ್ಲಿಸ್ಬಿಡ್ತೀರಿ. ನೀವೆಲ್ಲ ಮ್ಯಾಜಿಕ್ ಮಾಡ್ತಾ ಹೋಗ್ತಾ ಇದ್ದೀರಿ ಮಕ್ಕಳ. ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಲಾಜಿಕ್ ಇಯರ್. ಸ್ಟೂಡೆಂಟ್ಸ್. ಏನಿದು? ವಾಟ್ ಡಸ್ ದಿಸ್ ಮೀನ್? ಸ್ಟೂಡೆಂಟ್? 0, pi ಅಂದರೆ ಯಾವ ಕ್ವಾಡ್ರೆಂಟ್ ಇದು? ಯಾವ ಕ್ವಾಡ್ರೆಂಟ್ರೋ ಇದು? ವಿಚ್ ಕ್ವಾಡ್ರೆಂಟ್? ಫಸ್ಟ್ ಆ್ಯಂಡ್ ಸೆಕೆಂಡ್ ಕ್ವಾಡ್ರೆಂಟ್. ಸೊ ಇದು ಬಂದು ಫಸ್ಟ್ ಆ್ಯಂಡ್ ಸೆಕೆಂಡ್ ಕ್ವಾಡ್ರೆಂಟ್. ನೀವೆಲ್ಲರೂ ಕೂಡ ಬಯಾಟ್ ಮಾಡೋದಕ್ಕೆ ಟ್ರೈ ಮಾಡ್ತೀರಿ. ಯು ನೆವರ್ ಎವರ್ ವಿಲ್ ಟ್ರೈ ದ ಥಿಂಗ್ಸ್ ಇಯರ್. ಎಲ್ಲರೂ ಕೂಡ ಬಯಾಟ್. ಒಂದೆರಡು ಸ್ಟೆಪ್ಸ್ ಮಾಡಿ ಮಕ್ಕಳ, ಯು ವಿಲ್ ಗೆಟ್ ದ ಆನ್ಸರ್. ಯರ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಕ್ವಾಡ್ರೆಂಟ್ 150 ಡಿಗ್ರಿ.
150 ಡಿಗ್ರಿ ಏನಾಗುತ್ತೆ? 150 ಡಿಗ್ರಿ ಏನಾಗುತ್ತೆ? ಇಟ್ ಬಿಲಾಂಗ್ಸ್ ಟು ಫಸ್ಟ್ ಆ್ಯಂಡ್ ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಇದೆ. 150 ಡಿಗ್ರಿ ಎಲ್ಲಿದೆ? ಸೆಕೆಂಡ್ ಕ್ವಾಡ್ರೆಂಟ್. ಹೌದು ತಾನೆ? ಸೊ ಆನ್ಸರ್ ಏನು? ಆನ್ಸರ್ ಡೈರೆಕ್ಟ್ ಆಗಿ ಬರೀತ್ಯಾ? ಯು ವಿಲ್ ರೈಟ್ ದ ಆನ್ಸರ್ ಇಯರ್ ಡೈರೆಕ್ಟ್ಲಿ. ಎಸ್, ಇಲ್ಲಿ ಕ್ಯಾನ್ಸಲ್ ಆಗುತ್ತೆ. ದಿಸ್ ಆ್ಯಂಡ್ ದಿಸ್ ವಿಲ್ ಗೆಟ್ ಕ್ಯಾನ್ಸಲ್. ವೈ? ಬಿಕಾಸ್ ದಿಸ್ 5π/6, ಇಲ್ಲಿ ಏನು 5π/6 ಇದೆ, ದಿಸ್ 5π/6 ಬಿಲಾಂಗ್ಸ್ ಟು ಸೆಕೆಂಡ್ ಕ್ವಾಡ್ರೆಂಟ್. ಕ್ಯಾನ್ಸಲ್ ಮಾಡ್ತೀಯಾ? ಹೌದು. ಇಲ್ಲಿ ನೋಡು, π/6 ಎಲ್ಲಿದೆ? π/6 ಎಲ್ಲಿದೆ? ಫಸ್ಟ್ ಕ್ವಾಡ್ರೆಂಟಲ್ಲಿದೆ. ಎಸ್, ಕ್ಯಾನ್ಸಲ್ ಮಾಡ್ತೀಯಾ? ಯು ಕ್ಯಾನ್ ಕ್ಯಾನ್ಸಲ್ ಇಯರ್ ಈಸಿಲಿ. ಇದನ್ನು ಕ್ಯಾನ್ಸಲ್ ಮಾಡು. ಓಕೆ, ವಿಲ್ ಗೆಟ್ π/6 ಈಸಿಲಿ. Now suppose if I come to cos inverse of, ನೋಡಿ, cos inverse of cos 4π/3. Okay, so suppose if I come to this, ಇಲ್ಲೇನಾಗುತ್ತೆ? What we get? What is 4π/3? ನೋಡು, 4π/3 ಅಂದ್ರೆ ಎಷ್ಟು? It is nothing but 4 into 60 degree, which is nothing but 240 degree. Okay, so 240 degree ಅಂದ್ರೆ ಎಲ್ಲಿರುತ್ತೆ? ಥರ್ಡ್ ಕ್ವಾಡ್ರೆಂಟ್ ಅಲ್ಲಿರುತ್ತೆ. It is in third quadrant. ಹೌದು ತಾನೆ? So this does not belongs to 0, π. So we cannot cancel here. We cannot cancel directly. Okay, we cannot cancel this. ಇದನ್ನು ಕ್ಯಾನ್ಸಲ್ ಮಾಡೋಕ್ಕೆ ಸಾಧ್ಯ ಇಲ್ಲ. Okay, so we cannot cancel here. We cannot cancel cos. We cannot eliminate. We cannot eliminate cos and we cannot eliminate cos inverse and cos. ಅರ್ಥ ಆಗ್ತಿದ್ಯಾ? ಸೊ ಏನು ಮಾಡಬೇಕೀಗ? We need to convert this 4π/3. We need to convert this 4π/3 in such a way that it should belongs to what? First or second quadrant. We need to convert 4π/3 using your allied angles in such a way that it should belongs to either first or second quadrant. So ಏನು ಮಾಡ್ತೀರಿ? 4π/3. So what is 4π/3? 4π/3 is nothing but it is 3, and ಇಲ್ಲೇನು ಬರುತ್ತೆ ಮಕ್ಕಳ? It is 3π. This is 3π plus π. So therefore we got here it is π plus. Okay, so here it is 3π. Okay, so it is π plus π/3. So π plus π/3. So ಎಲ್ಲಿ ಬರುತ್ತೆ ಮಕ್ಕಳ? ಇದು π plus alpha. π plus alpha ಅಂದ್ರೆ ಎಲ್ಲಿ? This belongs to third quadrant. ಅದೆಂತಾನೆ ಇಲ್ಲಿ ಬರ್ದಿರೋದು ನಾನು, ಹೌದಲ್ಲ? ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ ಕಾಸ್ ಏನು? ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ ಕಾಸ್ ಏನು? ಕಾಸ್ ಇಸ್ ವಾಟ್? ನೆಗೆಟಿವ್. ಹೌದು ತಾನೆ? ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ ಕಾಸ್ ಏನು? ಕಾಸ್ ಫಂಕ್ಷನ್ ಇಸ್ ನೆಗೆಟಿವ್. ಹೌದಲ್ಲ ಮಕ್ಕಳ? ದೇರ್ ಫೋರ್ ಇಯರ್ ವಿ ಗೆಟ್, ವಾಚ್ ಇಯರ್ ನಾವು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಸೊ ಕಾಸ್ ಇನ್ವರ್ಸ್ ಆಫ್ ಕಾಸ್. ಓಕೆ, ಸೊ 4π/3. ಸೊ ವಿಚ್ ಇಸ್ ನಥಿಂಗ್ ಬಟ್ ಕಾಸ್ ಇನ್ವರ್ಸ್ ಆಫ್, ಇಟ್ is cos π plus π/3. Okay, so what we get here? This belongs to third quadrant. Okay, so therefore we get students, it is cos inverse of, it is minus cos π/3. ಅರ್ಥ ಆಗಿದೆ ಮಕ್ಕಳೆಲ್ಲರಿಗೂ? ಯಾಕೆ ಇಲ್ಲಿ ಮೈನಸ್ ಕಾಸ್ ಬಂತು ಗೊತ್ತಾಯ್ತಾ? ಎವ್ರಿಬಡಿ ಅಂಡರ್ಸ್ಟುಡ್ ವೈ ವಿ ಗಾಟ್ ಹಿಯರ್ ಮೈನಸ್? ಯಾಕೆ? ವೈ ವಿ ಗಾಟ್? ಬಿಕಾಸ್ ಕಾಸ್ ಆಫ್ ಪೈ ಪ್ಲಸ್ ಥೀಟಾ. ವಾಟ್ ಈಸ್ ಕಾಸ್ ಆಫ್ ಪೈ ಪ್ಲಸ್ ಥೀಟಾ? ಇಸ್ ನಥಿಂಗ್ ಬಟ್ ಮೈನಸ್ ಕಾಸ್ ಥೀಟಾ. ಹೌದು ತಾನೆ? ಕಾಸ್ ಆಫ್ ಪೈ ಪ್ಲಸ್ ಆಲ್ಫಾ ಇಸ್ ವಾಟ್? ಮೈನಸ್ ಕಾಸ್ ಆಲ್ಫಾ. ಸೊ ಈಗ ಏನು ಬಂತು? ಕಾಸ್ ಇನ್ವರ್ಸ್ ಆಫ್. ಸೊ ಹಿಯರ್ ವಿ ಗಾಟ್ ಕಾಸ್ ಇನ್ವರ್ಸ್ ಆಫ್, ಇಟ್ ಇಸ್ ಮೈನಸ್ ಕಾಸ್ π/3. ಇಸ್ ದಟ್ ರೈಟ್? ಸೊ ಇಲ್ಲಿ ಏನಾಗುತ್ತೆ ಮಕ್ಕಳ? ದಿಸ್ ಇಸ್ ಆಫ್ ದ ಫಾರ್ಮ್. ಇದು ಯಾವ ಫಾರ್ಮ್ ಆಯಿತು? cos inverse of minus x. What is cos inverse of minus x? It is nothing but pi minus cos inverse of x. ಹೌದಲ್ವೇನ್ರಾ? ಸೊ here we write this is nothing but x. ಇದನ್ನ x ಅಂತ ತಗೊಳ್ಳಿ. Okay, so what we get? Here we get students, it is nothing but, okay, so it is pi minus cos inverse of cos. It is π/3. So now you can cancel. ಈಗ ಕ್ಯಾನ್ಸಲ್ ಮಾಡ್ಬೋದು. ಈಗ ಕ್ಯಾನ್ಸಲ್ ಮಾಡಿ. Why you can cancel? Because π/3 belongs to 0, π. Now you can cancel this. Okay, so ಏನು ಬರುತ್ತೆ ಈಗ? What do we get? We get here it is pi minus π/3. So answer is 2π/3. This is the answer. ಅರ್ಥ ಆಗ್ತಿದೆಯೇನ್ರ? 2π/3 ಅಂದ್ರೆ ಎಷ್ಟು? 120 ಡಿಗ್ರಿ. ರೈಟ್, 120 ಡಿಗ್ರಿ ಬಿಲಾಂಗ್ಸ್ ಟು ವಾಟ್? ಇಟ್ ಇಸ್ 0, π. ಸೊ ನೋಡಿ, ಏನೇ ಔಟ್ಪುಟ್ ಬಂದರು ಮಕ್ಕಳ, ಇಟ್ ಶುಡ್ ಐದರ್ ಕಮ್ಸ್ ಟು ಫಸ್ಟ್ ಕ್ವಾಡ್ರೆಂಟ್ ಆರ್ ಸೆಕೆಂಡ್ ಕ್ವಾಡ್ರೆಂಟ್. ಔಟ್ಪುಟ್ ಏನೇ ಬಂತು ಅಂದರು ಅದು ಫಸ್ಟ್ ಕ್ವಾಡ್ರೆಂಟಲ್ಲಿ ಇರಬೇಕು, ಇಲ್ಲ ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಇರಬೇಕು. ಅಷ್ಟೇ. ಔಟ್ಪುಟ್ ಬಂತು ನೋಡಿ, ಆನ್ಸರ್ ವೇರ್ ಇಟ್ ಈಸ್ ಇನ್ ಸೆಕೆಂಡ್ ಕ್ವಾಡ್ರೆಂಟ್. ಅರ್ಥ ಆಗ್ತಿದೆ ಎಲ್ಲರಿಗೂ? ಕ್ಲಾರಿಟಿ ಸಿಗ್ತಾ? ಸೊ ಈಗ ಇದನ್ನ ಹೇಳಿ, ವಾಟ್ ಯು ಗೆಟ್ ಹಿಯರ್? ಈಗ ಹೇಳಿ ಮಕ್ಕಳ, ಇದರಲ್ಲಿ ವಾಟ್ ಯು ಗೆಟ್ ಹಿಯರ್? ಏನಾಗುತ್ತೆ ಇದರಲ್ಲಿ? ಸೊ 7π/6. ವಾಟ್ ಈಸ್ 7π/6? ಇಟ್ ಈಸ್ ನಥಿಂಗ್ ಬಟ್ 210 ಡಿಗ್ರಿ. 210 ಡಿಗ್ರಿ ಡಸ್ ನಾಟ್ ಬಿಲಾಂಗ್ಸ್ ಟು 0, π. ಸೊ ವಾಟ್ ಯು ಡು? ಓಕೆ, ಸೊ ಇದೇನಾಗುತ್ತೆ? ಸೊ ಇಟ್ ಈಸ್ 7π/6. ಇಟ್ಸ್ ರಿಟರ್ನ್ ಆಸ್
it is 6. Okay, then you write here 6 pi plus. So 6 pi plus pi divided by 6. So we got here it is pi plus pi by 6. Okay, so pi plus pi by 6. ಯಾವ ಫಾರ್ಮೇಟ್ ಅಲ್ಲಿ ಇದೆ ಇದು? Pi plus alpha. Pi plus alpha ಅಂದ್ರೇನು? It belongs to third quadrant. It belongs to third quadrant. So third quadrant ಅಲ್ಲಿ ಏನಾಗುತ್ತೆ? So pi plus alpha third quadrant ಅಲ್ಲಿ ಏನಾಗುತ್ತೆ ಕಂದ? Cos is negative. Cos is negative here third quadrant ಅಲ್ಲಿ. Right, so we got here it is cos inverse of. It is cos of pi plus pi by 6. Okay, so here we got cos inverse of. It is minus cos pi by 6. Okay, it is pi minus cos inverse of cos pi by 6. So answer is what? Answer is what? It is pi minus pi by 6. Answer is 5 pi by 6. Okay, so what is the answer? 5 pi by 6. So ಇಲ್ಲಿ ಪ್ಲಸ್ ಸಾರಿ ಇಲ್ಲಿ ನೋಡಿ ಮಕ್ಕಳ ಇಲ್ಲಿ ಸ್ವಲ್ಪ ತಪ್ಪಿದೆ ಇಲ್ಲಿ ಆಪ್ಷನ್ಸ್ ಅಲ್ಲಿ. It is 5 pi by 6. What is the answer? Answer is 5 pi by 6. I hope this is clear. ಅರ್ಥ ಆಗ್ತಿದೆ ಮಕ್ಕಳ? It is nothing but 150 degree. Okay, 150 degree belongs to 0 comma pi. I hope this is clear. So what is the option, students? Option B is the right answer. I hope this is clear. Nikhil, again, tan ಏನಿದೆ ಕಂದ? Tan inverse of tan x. It's nothing but x ಬರುತ್ತೆ ಮೈನಸ್ ರೇಂಜ್ ಏನು? tan inverse ಗೆ ರೇಂಜ್ ಏನು ಕಂದ? ಮೈನಸ್ ಓಪನ್ ಇಂಟರ್ವಲ್ ಆಫ್ ಮೈನಸ್ ಪೈ ಬೈ ಟು ಟು ಪೈ ಬೈ ಟು ಅಲ್ಲ. ಸೊ ಥಿಂಕ್ ಅಬೌಟ್ ದ ರೇಂಜ್. ರೇಂಜ್ ಏನಿದೆ ಅದ್ರ ಪ್ರಕಾರ ಆಗ್ತಾ ಹೋಗುತ್ತೆ ನಿಖಿಲ್. ರೇಂಜ್ ಗೊತ್ತಲ್ಲ ಕಂದ ನಿನಗೆ? ಐ ಹ್ಯಾವ್ ಮೆನ್ಷನ್ಡ್ ಅಬೌಟ್ ದ ರೇಂಜ್ ಅರ್ಲಿಯರ್. ರೇಂಜ್ ಬಗ್ಗೆ ಮೆನ್ಷನ್ ಮಾಡಿದ್ದೀನಿ ನೋಡು. ಇಟ್ ಆಲ್ ಪ್ಯೂರ್ಲಿ ಡಿಪೆಂಡ್ಸ್ ಆನ್ ದಿಸ್. ನೋಡು, ನೌ ಐ ಥಾಟ್ ಯು ಅಬೌಟ್ ದಿಸ್ ಆ್ಯಂಡ್ ದಿಸ್. ಹೌದಲ್ಲ? ಇಲ್ಲಿ ನೋಡು, ಮೈನಸ್ ಪೈ ಬೈ ಟು ಮತ್ತು 0 comma pi ಇವೆರಡು ಹೇಳ್ಕೊಟ್ಟೆ. ಇದನ್ನು ನೆನ್ಪಿಟ್ಕೊಂಡಿದ್ರೆ ಆಯ್ತು ಕಂದ. ಯು ಜಸ್ಟ್ ನೀಡ್ ಟು ರಿಮೆಂಬರ್ ದಿಸ್. ಐ ಹೋಪ್ ದಿಸ್ ಇಸ್ ಕ್ಲಿಯರ್ ನಿಖಿಲ್. ಅರ್ಥ ಆಗ್ತಿದೆ ಮಕ್ಕಳ? ಐ ಹೋಪ್ ದಿಸ್ ಇಸ್ ಕ್ಲಿಯರ್. Okay. So here students, sine inverse of sine 5 pi by 4. So this is first one. Second one students, cos inverse of cos 5 pi by 4. Get me the answer students for both of this. ಇದಕ್ಕೆ ಆನ್ಸರ್ ಮಾಡಿ ಬೇಗ. Get me the answer for both of these students. ಆನ್ಸರ್ ಮಾಡಿ. Gaming, KT gaming, it depends on your college kanda. It depends on your college. ನಿಮ್ಮ ಡಿಸ್ಟ್ರಿಕ್ಟ್ ಮತ್ತು ನಿಮ್ಮ ಕಾಲೇಜ್, ಕೆಲವು ಡಿಸ್ಟ್ರಿಕ್ಟಲ್ಲಿ 5.2 ತನಕ ಇದೆ. Get me the answer for this. Answer ಮಾಡಿ. So ಇದರಲ್ಲಿ 5 pi by 4. What is 5 pi by 4 students? It is nothing but pi by 4 into 5. That is 45 into 5, 225 degree. 225 degree. Okay, 225 degree ಇದೆ ಮಕ್ಕಳ. ಸೊ ಅದರಿಂದ ಇದೇನಾಗುತ್ತೆ? 5 pi by 4 ಕ್ಯಾನ್ ಬಿ ರಿಟನ್ ಆಸ್ ಇಟ್ ಈಸ್ pi plus pi by 4. ಹೌದಲ್ಲ? ರೈಟ್. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಸೊ ನಾವು ಸ್ಟೂಡೆಂಟ್ಸ್ ಇಯರ್ ವಿ ರೈಟ್. ಓಕೆ, ಸೊ ಇಯರ್ ವಿ ರೈಟ್ ಇಟ್ ಈಸ್ ಸೈನ್ ಇನ್ವರ್ಸ್ ಆಫ್. Sine inverse of students, it is sine of pi plus pi by 4. Pi plus pi by 4 ಯಾವ ಕ್ವಾಡ್ರೆಂಟ್ ಮಕ್ಕಳ? Pi plus pi by 4 ಯಾವ ಕ್ವಾಡ್ರೆಂಟ್ ಇದು? ಹೇಳಿ, pi plus pi by 4 ಯಾವ ಕ್ವಾಡ್ರೆಂಟ್? It belongs to the third quadrant. ಹೌದಲ್ಲ? So pi plus pi by 4, it belongs to third quadrant. Yes, this belongs to third quadrant. So third quadrant ಅಲ್ಲಿ ಇರೋದ್ರಿಂದ ಸೊ ಮಕ್ಕಳ ಇದೇನಾಗುತ್ತೆ? So both cos is negative and sine is also negative here. Okay, both are negative. Okay, so what we get? ಇಲ್ಲೇನಾಗುತ್ತೆ? So we got here it is sine inverse of, it is minus sine pi by 4. Okay, so therefore it is minus sine inverse of sine pi by 4. Okay, therefore it is minus pi by 4. Okay, and here it is coming to this, it is cos inverse of, it is cos pi plus pi by 4. Okay, therefore it is cos inverse of, it is
minus cos pi by 4. Therefore, it is pi minus cos inverse of cos pi by 4. So, answer is pi by 3. Pi minus pi by 4. The answer is 3 pi by 4. I hope this is clear. ಅರ್ಥ ಆಗಿದೆ ಅಂದ್ರೆ ಎಲ್ಲರಿಗೂ? Did everyone understood this? Reply me fast. ಎಲ್ಲರಿಗೂ ಕೂಡ ಕ್ಲಾರಿಟಿ ಸಿಗ್ತಾ? ಶರತ್, you are done wrong ಕಣೋ. ಶರತ್, you are done wrong. I hope this is clear. Fine. Fine ಮಕ್ಕಳ, fine. ಹಲೋ ಭವನ್. ಹಲೋ ಭವನ್. ಭವನ್ ಕುಮಾರ್ ಅಲ್ಲ ಕಂದ ನಿನ್ನ ಹೆಸರು? ಎಸ್. ಓಕೆ. ಸೊ ಇಷ್ಟು ಓದ್ಕೊಳ್ಳಿ ಮಕ್ಕಳ, ಇಷ್ಟು ಓದ್ಕೊಳ್ಳಿ ಇದರಲ್ಲಿ. ಅದಕ್ಕಿಂತ ಬಿಟ್ಟು ಇನ್ನೇನು ಕ್ವಶನ್ಸ್ ಕೇಳೋದಿಲ್ಲ. ಸೊ ಇದಕ್ಕಿಂತ ಬಿಟ್ಟು ಇನ್ನೇನು ಕ್ವಶನ್ಸ್ ಕೇಳೋದಿಲ್ಲ ಮಕ್ಕಳ ಇದರಲ್ಲಿ. ಇಫ್ ಯು ಲರ್ನ್ ದಿಸ್ ಇಟ್ಸ್ ಇನಫ್. ಇದನ್ನು ನೆನ್ಪಿಟ್ಕೊಂಡಿರಿ ಮಕ್ಕಳ. ಸೊ ಇದನ್ನು ನೆನ್ಪಿಟ್ಕೊಂಡಿರಿ. ರಿಮೆಂಬರ್ ದಿಸ್. ಸೊ ನೋಡಿ, ಅಲಾಂಗ್ ದ ಲೈನ್ y ಈಕ್ವಲ್ಸ್ ಟು ಎಕ್ಸ್. ಸೊ ಆನ್ಸರ್ ಇಸ್ ಸ್ಟೂಡೆಂಟ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್. ಅಲಾಂಗ್ ದ ಲೈನ್ y ಈಕ್ವಲ್ಸ್ ಟು ಎಕ್ಸ್, ಆನ್ಸರ್ ಇಸ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್. ನೆನ್ಪಿಟ್ಕೊಳ್ಳಿ ಮಕ್ಕಳ. ರಿಫ್ಲೆಕ್ಷನ್, ಈ ಪ್ರಾಬ್ಲಮ್ ನೆನ್ಪಿಟ್ಕೊಳ್ಳಿ. ರಿಫ್ಲೆಕ್ಷನ್ ಬಂದು, ಓಕೆ, ಇದಕ್ಕೆ ರಿಫ್ಲೆಕ್ಷನ್ ಬಂದು ಮಕ್ಕಳ, ಇಟ್ ವಿಲ್ ಬಿ ಅಲಾಂಗ್ ದ ಲೈನ್ y ಈಕ್ವಲ್ಸ್ ಟು ಎಕ್ಸ್. ರಿಮೆಂಬರ್ ದಿಸ್. ಇದನ್ನು ಚೆನ್ನಾಗಿ ನೆನ್ಪಿಟ್ಕೊಂಡಿರಿ ಮಕ್ಕಳ. ಸೊ ಕಾವ್ಯ ಬಿಗಿನಿಂದ ಬರಬೇಕಂದ ಬೇಸಿಕ್ಸ್ ಗೊತ್ತಿರಬೇಕು ಕಣೋ. ಆಲ್ರೆಡಿ ತುಂಬ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಕಾವ್ಯ. ಐ ಥಿಂಕ್ ಯು ಜಸ್ಟ್ ಜಾಯಿನ್ ನಾವು. ಕಾವ್ಯ, ಐ ಥಿಂಕ್ ಯು ಜಸ್ಟ್ ಜಾಯಿನ್ ನಾವು. ಪ್ಲೀಸ್ ಚೆಕ್ ದ ಪ್ರೀವಿಯಸ್ ಪ್ರಾಬ್ಲಮ್ಸ್, ಯು ವಿಲ್ ಅಂಡರ್ಸ್ಟ್ಯಾಂಡ್ ಕಂದ. ಓಕೆ, ಪ್ಲೀಸ್ ಚೆಕ್ ದ ಪ್ರೀವಿಯಸ್ ಪ್ರಾಬ್ಲಮ್ಸ್, ಯು ವಿಲ್ ಅಂಡರ್ಸ್ಟ್ಯಾಂಡ್. ಫೈನ್. ಸೊ ಇದನ್ನು ನೆನ್ಪಿಟ್ಕೊಳ್ಳಿ ಮಕ್ಕಳ. ಆ್ಯಂಡ್ ಆಲ್ಸೋ ದಿಸ್ ಕ್ವಶನ್. ಸೊ ನೋಡಿ, ಓಕೆ, ದ ಮಿರರ್ ಇಮೇಜ್ ಇಸ್ ನಥಿಂಗ್ ಬಟ್ ಒನ್ಸ್ ಅಗೇನ್ ಸ್ಟೂಡೆಂಟ್ಸ್ ರಿಫ್ಲೆಕ್ಷನ್. ಮಿರರ್ ಇಮೇಜ್ ಅಂತಂದರೆ ರಿಫ್ಲೆಕ್ಷನ್. ಓಕೆ, ಯಾವುದಕ್ಕೆ? ಕಾಸ್ ಇನ್ವರ್ಸ್ ಮತ್ತು ಕಾಸ್ಗೆ. ಕಾಸ್ ಇನ್ವರ್ಸ್ ಮತ್ತು ಕಾಸ್ ಎಕ್ಸ್ಗೆ ಯಾವುದು ಮಕ್ಕಳ ಆನ್ಸರ್? y ಈಕ್ವಲ್ಸ್ ಟು ಎಕ್ಸ್. ಸೊ y ಈಕ್ವಲ್ಸ್ ಟು ಎಕ್ಸ್ ಇಸ್ ದ ಆ ಲೈನ್ ಏನು ಸ್ಟ್ರೈಟ್ ಲೈನ್ ಬರುತ್ತೆ ಮಕ್ಕಳ, ಅದರಲ್ಲಿ ಕಾಸ್ ಎಕ್ಸ್ ಮತ್ತು ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಮಿರರ್ ಇಮೇಜ್ ಆಗ್ತಾ ಹೋಗುತ್ತೆ. y ನಾಟ್ ಈಕ್ವಲ್ ಟು ಎಕ್ಸ್. y ಈಕ್ವಲ್ ಟು ಎಕ್ಸ್ ಕಂದ. ಇಟ್ ಈಸ್ y ಈಕ್ವಲ್ ಟು ಎಕ್ಸ್. ಶರತ್, y ನಾಟ್ ಈಕ್ವಲ್ ಟು ಎಕ್ಸ್ ಅಲ್ಲ ಕಂದ. ಇಟ್ ಈಸ್ y ಈಕ್ವಲ್ಸ್ ಟು ಎಕ್ಸ್. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಓಕೆ, ಫೈನ್. ಸೊ ನೋಡಿ ಮಕ್ಕಳ, ವಿ ಶಾಲ್ ಸ್ಟಾರ್ಟ್ ವಿತ್ ದ ನೆಕ್ಸ್ಟ್ ಒನ್. ಯಾ. ಸೊ ನೆಕ್ಸ್ಟ್ ಇನ್ನು ಅರ್ಧ ಗಂಟೆ ಇದೆ ಮಕ್ಕಳ, ಇನ್ನು ಅರ್ಧ ಗಂಟೆ ಇದೆ. ಡು ಯು ವಾಂಟ್ MCQ ಸ್ಟೂಡೆಂಟ್ಸ್ ಆರ್ ಶುಡ್ ಐ ಗೋ ವಿತ್ 4 marks ಕ್ವಶನ್ಸ್? ಇನ್ನು ಹಾಫ್ ಆನ್ ಅವರ್ ಇದೆ ಮಕ್ಕಳ. 4 marks ಕಂಟಿನ್ಯೂಟಿ ಪ್ರಾಬ್ಲಮ್ಸ್ಗೆ ಹೋಗ್ಬೇಕಾ? 4 marks ಕಂಟಿನ್ಯೂಟಿ ಪ್ರಾಬ್ಲಮ್ಸ್ಗೆ ಹೋಗ್ಬೇಕಾ ಅಥವಾ ಶುಡ್ ಐ ಗೋ ವಿತ್ MCQs ಅಗೇನ್? ಹೇಳಿ ಮಕ್ಕಳ. ಇನ್ನು ಹಾಫ್ ಆನ್ ಅವರ್ ಕ್ಲಾಸ್ ಇದೆ. ಜರ್ ಇಸ್ ಅನದರ್ ಹಾಫ್ ಆನ್ ಅವರ್ ಟು 40 minutes ಕ್ಲಾಸ್. ಹೇಳಿ ಮಕ್ಕಳ. ಇಸ್ ಕ್ಲಾಸ್ ಇನ್ ಬ್ಯಾಚ್. ಅರ್ಥ ಆಗ್ತಿಲ್ಲ ಶಾನ್, ಐ ಡಿಂಟ್ ಗೆಟ್ ಇಟ್. 4 marks. ಸೊ ಬೋತ್ ಅರ್ಧ ಗಂಟೆಲಿ ಎರಡೂ ಕಷ್ಟ ಇದೆ. ಸೊ ವಿ ಶಾಲ್ ಗೋ ಟು 4 marks ಕ್ವಶನ್ಸ್ ದೆನ್. ಓಕೆ, ವಿ ಶಾಲ್ ಗೋ ಟು 4 marks ಕ್ವಶನ್ಸ್ ಸ್ಟೂಡೆಂಟ್ಸ್. ನೋಡಿ, ಓಕೆ, ಸೊ ನಿಮಗೆ ಗೊತ್ತಿದ್ರೆ ಹೇಳಿ ಮಕ್ಕಳ, ಇದು ಈ ಕ್ವಶನ್ಸ್ಗಳು ಗೊತ್ತಿದೆಯಾ ಅಂತ. ಓಕೆ, ಸೊ ಯು ಆರ್ ಆಲ್ ಅವೇರ್ ಆಫ್ ದೀಸ್ ಕ್ವಶನ್ ಸ್ಟೂಡೆಂಟ್ಸ್. ಈ ಕ್ವಶನ್ಸ್ ಎಲ್ಲ ಅವೇರ್ನೆಸ್ ಇದೆಯಾ? ಸೊ ನಾನು ಏನು ಇಂಪಾರ್ಟೆಂಟ್ ಕ್ವಶನ್ಸ್ ಓದಿದ್ದೀನಿ ಅದನ್ನು ಓದ್ಕೊಳ್ಳಿ ಮಕ್ಕಳ. ನಾನು ಏನು ಇಂಪಾರ್ಟೆಂಟ್ ಕ್ವಶನ್ಸ್ ಕೊಟ್ಟಿದ್ದೀನಿ ಇನ್ನು ಪ್ರಗತಿ ಬ್ಯಾಚಾ? ಸೊ ಪ್ರಗತಿ ಬ್ಯಾಚಲ್ಲಿ ಏನು ಕೇಳ್ತಿದ್ಯಾ? ಸೊ ನಾಳೆ ಇರುತ್ತೆ ಕಣೋ. ನಾಳೆ ನಿನಗೆ ಇವತ್ತು ಹೆಂಗಿದ್ರು ಪ್ರಗತಿ ಬ್ಯಾಚಲ್ಲಿ ವೀಡಿಯೋ ಕೊಟ್ಟಿದ್ದೀನಿ ನೋಡು. ಸೊ ಪ್ರಗತಿ ಬ್ಯಾಚಲ್ಲಿ ವೀಡಿಯೋ ಮಾಡಿ ಕೊಟ್ಟಿದ್ದೀನಿ ನೋಡು ಕಂದ. ಇನ್ ಪ್ರಗತಿ ಬ್ಯಾಚ್ ಶಾನ್, ಐ ಹ್ಯಾವ್ ಗಿವನ್ ಅ ವೀಡಿಯೋ ಆನ್ ಡಿಟರ್ಮಿನೆಂಟ್ಸಲ್ಲಿ ವೀಡಿಯೋ ಮಾಡಿ ಕೊಟ್ಟಿದ್ದೀನಿ ನೋಡು. ನಾಳೆ ಮತ್ತು ನಾಳಿದ್ದು ಕಂಟಿನ್ಯೂಟಿ ಮತ್ತು ಇದನ್ನು ಶುರು ಮಾಡ್ತೀನಿ ಕಣಪ್ಪ. ಸೊ ಇದೆಲ್ಲರಿಗೂ ಕೂಡ ಗೊತ್ತಿದೆಯಾ ಮಕ್ಕಳ? ಗೊತ್ತಿಲ್ಲ. ಶುಡ್ ಐ ಸಾಲ್ವ್ ದಿಸ್? ಸೊ ನೋಟ್ಸ್ ವಿಲ್ ಬಿ ಅವೈಲೇಬಲ್ ಇನ್ ದಿ ವಾಟ್ಸಪ್ ಚಾನಲ್. ನೋಟ್ಸ್ ಮಕ್ಕಳ ವಾಟ್ಸಪ್ ಚಾನಲಲ್ಲಿ ಇರುತ್ತೆ. ಸೊ ವೇಟೇಜ್ ಆಫ್ ದಿಸ್ ಚಾಪ್ಟರ್ 4 marks ಒಂದು ಕ್ವಶನ್ ಬರುತ್ತೆ, 2 marks ಒಂದು ಕ್ವಶನ್ ಇದೆ. ಸೊ ಹೇಳಿ ಮಕ್ಕಳ. ಯಾ, ಐ ಹ್ಯಾವ್ ಸೆಡ್ ದೀಸ್ ಕ್ವಶನ್ಸ್ ನೀಡ್ ಟು ಬಿ ಡನ್. ಸಾಲ್ವ್ ಮಾಡಿ. ಓಕೆ, ನೋಡಿ. ಓಕೆ, ಸೊ ನೌ ಸ್ಟೂಡೆಂಟ್ಸ್ ವಾಚ್ ಹಿಯರ್. ಓಕೆ, ಸೊ ಫೈಂಡ್ ದ ರಿಲೇಷನ್ ಬಿಟ್ವೀನ್ A and B. ಸೊ ದ ಫಂಕ್ಷನ್ ಇಸ್ ಕಂಟಿನ್ಯೂಸ್. ಏನು ಕೊಟ್ಟಿದ್ದಾರೆ ಮಕ್ಕಳ ಇದರಲ್ಲಿ? ಗಿವನ್ ದಟ್.
ಸೊ ಸ್ಟೂಡೆಂಟ್ಸ್ ನೋಡಿ ಇದರಲ್ಲಿ ಸೊಲ್ಯೂಷನ್ given that f of x is continuous at x is equal to 3. Given that f of x is continuous at x is equal to 3. So ಏನಾಗುತ್ತೆ ಮಕ್ಕಳ ಇದರಿಂದ we got here limit as x tends to 3. Limit as x tends to 3 f of x equals to f of a ಆಗುತ್ತೆ ಮಕ್ಕಳ. ಇದಾದ್ರೂ ಗೊತ್ತಿದೆಯೇನ್ರೋ? ಕಂಟಿನ್ಯೂಸ್ ಅಂದರೆ ಗೊತ್ತಿದೆ ತಾನೆ? ಕಂಟಿನ್ಯೂಸ್ ಅಂದರೆ ಗೊತ್ತಿರಬೇಕಲ್ಲ ಮಕ್ಕಳ? ಓ ಮುನ್ನಾ ಹೌದಾ ಕಂದ, ಥ್ಯಾಂಕ್ ಯು ಕಣೋ, ಥ್ಯಾಂಕ್ ಯು. ನಿಂಗೆ ನನ್ನ ಕಡೆಯಿಂದ ಒಂದು 5 ಸ್ಟಾರ್ ಚಾಕ್ಲೇಟ್ ಕಣೋ. ಈಟ್ 5 ಸ್ಟಾರ್, ಡೂ ನಥಿಂಗ್. ಈಟ್ 5 ಸ್ಟಾರ್, ಡೂ ನಥಿಂಗ್ ಮುನ್ನಾ. ಓಕೆ, ನನ್ನ ಕಡೆಯಿಂದ 5 ಸ್ಟಾರ್ ಚಾಕ್ಲೇಟ್ ನಿನಗೆ. ಎಸ್. ಸೊ ವಿ ನಾಟ್ ಕಂಟಿನ್ಯೂಟಿ ಚಾಪ್ಟರ್ ಕೆನ್ ಐ ಲೀವ್ ಕಂದ? ನಾಳೆ ನಾನು ಮಾಡಿಸ್ತಾ ಇದ್ದೀನಿ ನಿನಗೆ ಶಾನ್. ಇನ್ ಪ್ರಗತಿ ಬ್ಯಾಚ್ ಐ ಆಮ್ ಡೂಯಿಂಗ್ ಇಟ್ ಟುಮಾರೋ. ಸೊ ಹೌ ಟು ಲಾಗ್ ಇನ್ ಫಾರ್ ವಾಟ್ಸಪ್ ಚಾನಲ್. ವಾಟ್ಸಪ್ ಚಾನಲ್ಗೆ ವಾಟ್ಸಪ್ ಚಾನಲ್ ಲಿಂಕ್ ಮಕ್ಕಳ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. ವೇಟ್, ಐ ವಿಲ್ ಶೋ ಯು. ಗೈಸ್ ಕಮೆಂಟ್ ಸಿ ಇನ್ ಲಕ್ಷ ಬ್ಯಾಚ್. ಥ್ಯಾಂಕ್ ಯು ಗೌತಮ್ ಫಾರ್ ಡೂಯಿಂಗ್ ಕ್ಯಾನ್ವಸ್ ಫಾರ್ ಲಕ್ಷ ಬ್ಯಾಚ್. ನೋಡಿ ಮಕ್ಕಳ, ವಾಚ್ ಇಯರ್. ಸೊ ಯಾರ ನಮ್ಮ ಲಕ್ಷ ಬ್ಯಾಚ್ ಮಕ್ಕಳಿದ್ದೀರಿ ಇಲ್ಲಿ? ಸೊ ನೋಡಿ ಮಕ್ಕಳ, ಇದರಲ್ಲಿ ವಾಚ್ ಇಯರ್ ಎವ್ರಿ ಒನ್. ಇದರಲ್ಲಿ ನೋಡಿ ಮಕ್ಕಳ, ನನ್ನ ಕ್ಲಾಸಸ್ ನಡೀತಾ ಇದೆ. ಇಲ್ಲಿ ಯಶ್ ಬಾಸ್ ಇದ್ದಾರೆ. ಸೊ ನೋಡಿದ್ರಾ ರಾಮಾಯಣ ಟ್ರೇಲರ್? ನೋಡಿದ್ರಾ? ಡಿಡ್ ಯು ಆಲ್ ವಾಚ್ ರಾಮಾಯಣ ಟ್ರೇಲರ್ ಸ್ಟೂಡೆಂಟ್ಸ್? ರಾಮಾಯಣ ಟ್ರೇಲರ್ ನೋಡಿದ್ರೇನ್ರು ಎಲ್ಲರೂ? ಇಲ್ಲಿ ಬಂದಿದ್ದಾರೆ ನೋಡಿ ಯಶ್. ಸೊ ಎಲ್ಲರೂ ಕೂಡ ರಾಮಾಯಣ ಟ್ರೇಲರ್ ನೋಡಿದ್ರಾ? ಡಿಡ್ ಯು ಆಲ್ ವಾಚ್ ರಾಮಾಯಣ ಟ್ರೇಲರ್ ಇಯರ್? ನೋಡಿ ಮಕ್ಕಳ, ಇದರಲ್ಲಿ ವಾಚ್ ಇಯರ್ ಎವ್ರಿ ಒನ್. ಇಲ್ಲಿ ನೋಡಿ. ಸೊ ಇದಕ್ಕೆ ನೋಟ್ಸ್ ಬೇಕು ಅಂತಂದರೆ ಇಲ್ಲಿ ನೋಡಿ ಮಕ್ಕಳ, ಕ್ಲಿಕ್ ಮಾಡಿದಾರಾ? ಸೊ ಇಲ್ಲಿ ನೋಡಿ ನೋಟ್ಸ್ ಬೇಕು ಅಂದರೆ ಇಲ್ಲಿ ಕ್ಲಿಕ್ ಮಾಡಿ. ಓಕೆ, ವಿಲ್ ಬಿ ಗೆಟಿಂಗ್ ದ ನೋಟ್ಸ್ ಹಿಯರ್ ಆಫ್ಟರ್ ದಿ ಕ್ಲಾಸ್ ವಿಲ್ ಬಿ ಗೆಟಿಂಗ್ ಇಟ್. ಸೊ ಇಲ್ಲಿ ವಾಟ್ಸಪ್ ಚಾನಲ್ ಕ್ವಿಕ್ ಅಪ್ಡೇಟ್ಸ್ಗಳಿಗಾಗಿ ವಾಟ್ಸಪ್ ಚಾನಲ್ ಸೇರ್ಕೊಳ್ಳಿ. ಓಕೆ, ಆಲ್ ದೀಸ್ ಥಿಂಗ್ಸ್ ಐ ವಿಲ್ ಮೆನ್ಷನ್ಡ್ ಹಿಯರ್. ಓಕೆ, ಸೊ ಪ್ಲೀಸ್ ಲುಕ್ ಇನ್ ಟು ದ ಡಿಸ್ಕ್ರಿಪ್ಷನ್ ಬಾಕ್ಸ್ ಸ್ಟೂಡೆಂಟ್ಸ್. ಈ ಡಿಸ್ಕ್ರಿಪ್ಷನ್ ಬಾಕ್ಸ್ ನೋಡಿ, ಎಲ್ಲವೂ ಕೂಡ ಸಿಗ್ತಾ ಹೋಗುತ್ತೆ. ಅರ್ಥ ಆಗ್ತಿದ್ಯಾ? Yeah, I will teach that. ಸೊ ನೋಡಿ, ನಿಮಗೆ ಕತೆ ಗೊತ್ತಿದ್ರೆ ರಾಮಾಯಣದು, ನೀವು ಇದನ್ನು ಕೇಳ್ತಾ ಇರಲಿಲ್ಲ. ಆ್ಯಕ್ಚುಲಿ ಬಂದು ಮಕ್ಕಳ, ಇಟ್ ಈಸ್ ವೆರಿ ಮಚ್ ಕ್ಲಿಯರ್. ಏನು ವೆರಿ ಮಚ್ ಕ್ಲಿಯರ್ ಅಂತಂದರೆ, ರಾಮಾಯಣ ಮೂವಿದು ಸುಮ್ಮನೆ ನಾನು ನೀವು ಕೇಳ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ದೀನಿ. ರಾಮಾಯಣ ಬೇಡ ಸರ್. ಸೊ ಆಫ್ಟರ್ ಸೆಕೆಂಡ್ PU ಯು ವಾಚ್ ರಾಮಾಯಣ. ಓಕೆ, ಫೈನ್ ಶರತ್. ಬಟ್ ಫಸ್ಟ್ ಹಾಫಲ್ಲಿ ರಾವಣ ಸೀತಾಮಾತೆನ ಕರ್ಕೊಂಡು ಹೋಗ್ತಾನೆ ನೋಡಿ. ಅದಾದಮೇಲೆ ದೆನ್ ಇನ್ ದ ಎಂಡಿಂಗ್, ಐ ಬಿಲೀವ್ ದ್ಯಾಟ್ ಇನ್ ದ ಎಂಡಿಂಗ್ ಆಫ್ ರಾಮಾಯಣ ಮೂವಿ ಫಸ್ಟ್ ಪಾರ್ಟ್, ದ್ಯಾಟ್ ಶ್ರೀರಾಮ ವಿಲ್ ಮೀಟ್ ಆಂಜನೇಯ. ಓಕೆ, ಶ್ರೀರಾಮ ವಿಲ್ ಮೀಟ್ ಆಂಜನೇಯ ಓನ್ಲಿ ಎಟ್ ದ ಎಂಡ್ ಆಫ್ ಫಸ್ಟ್ ಪಾರ್ಟ್. ಓಕೆ, ಸೆಕೆಂಡ್ ಪಾರ್ಟ್ ಬಂದು ಆಂಜನೇಯಸ್ ಪಾರ್ಟ್ ವಿಲ್ ಸ್ಟಾರ್ಟ್. ದಟ್ ಇಸ್ ವಾಟ್ ಐ ಬಿಲೀವ್. ಸೊ ಅದಕ್ಕೋಸ್ಕರ ದೇ ಹ್ಯಾವ್ ನಾಟ್ ಶೋನ್ ಇಟ್. ಓಕೆ, ಸೊ ನೋಡಿ ಮಕ್ಕಳ, ಇದರಲ್ಲಿ ಏನಾಗುತ್ತೆ? ಸೊ ವಾಚ್ ಇಯರ್ ಸ್ಟೂಡೆಂಟ್ಸ್, ವಾಚ್ ಇಯರ್ ಎವ್ರಿ ಒನ್. ಓಕೆ, ಸೊ ಎಲ್ಲರೂ ಕೂಡ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಲೆಟ್ ಮೀ ಟೀಚ್ ಯು ದಿಸ್ 6 ಕ್ವಶನ್ಸ್ ವೆರಿ ಫಾಸ್ಟ್. ಪ್ಲೀಸ್ ವಾಚ್ ಇಯರ್. ಕೇಳಿಸ್ಕೊಳ್ಳಿ ಮಕ್ಕಳ, ಕೇಳಿಸ್ಕೊಳ್ಳಿ ಎಲ್ಲರೂ ಕೂಡ. ಸೊ ಇದರಲ್ಲಿ ನೋಡಿ, ಯಾವಾಗ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಮತ್ತು ಯಾವಾಗ ರೈಟ್ ಹ್ಯಾಂಡ್ ಲಿಮಿಟ್ ಫೈಂಡ್ ಔಟ್ ಮಾಡಬೇಕು. ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಮಕ್ಕಳ. ಸಪೋಸ್ ಇಫ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು, ವಾಚ್ ಇಯರ್ ಎವ್ರಿ ಒನ್, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಸ್ಟೂಡೆಂಟ್, ಸಪೋಸ್ ಇಫ್ ಇಟ್ ಇಸ್ f1 of x ಆ್ಯಂಡ್ f2 of x. ಓಕೆ, ಸೊ ಇಲ್ಲಿ ನೋಡಿ, x ಗ್ರೇಟರ್ ದ್ಯಾನ್ a ಆ್ಯಂಡ್ x ಲೆಸರ್ ದ್ಯಾನ್ a ಇದೆ. ಓಕೆ, ಸೊ ಟು ದ ರೈಟ್ ಆಫ್ ಎ ನೋಡಿ ಮಕ್ಕಳ, ಇದರಲ್ಲಿ ನೋಡಿ ಕೇಳಿಸ್ಕೊಳ್ಳಿ ಎಲ್ಲರೂ ಕೂಡ. ಇಲ್ಲಿ ನೋಡಿ ಮಕ್ಕಳ, ಟು ದ ರೈಟ್ ಆಫ್ ಎ. ಓಕೆ, ಸೊ ಇದು ರೈಟ್ ಆಫ್ ಎ ಹೌದಲ್ಲ? ಇಟ್ ಈಸ್ ರೈಟ್ ಆಫ್ ಎ. ಇಟ್ ಈಸ್ ಲೆಫ್ಟ್ ಆಫ್ ಎ ಸ್ಟೂಡೆಂಟ್ಸ್. ಇಟ್ ಈಸ್ ರೈಟ್ ಆಫ್ ಎ ಆ್ಯಂಡ್ ದಿಸ್ ಈಸ್ ಲೆಫ್ಟ್ ಆಫ್ ಎ. ದ ಫಂಕ್ಷನ್ಸ್ ಆರ್ ಡಿಫ್ರೆಂಟ್. ನೋಡಿ ಇದರಲ್ಲಿ ದ ಫಂಕ್ಷನ್ಸ್ ಆರ್ ಡಿಫ್ರೆಂಟ್. ಸೊ ರೈಟ್ ಆಫ್ ಎ ಮತ್ತು ಲೆಫ್ಟ್ ಆಫ್ ಎ ಅಲ್ಲಿ ಏನಾಗಿದೆ? ಫಂಕ್ಷನ್ಸ್ ಆರ್ ಡಿಫ್ರೆಂಟ್. ಎರಡೂ ಕಡೆ ಫಂಕ್ಷನ್ಸ್ ಆರ್ ಡಿಫ್ರೆಂಟ್ ಹೌದಲ್ಲ? ಫಂಕ್ಷನ್ಸ್ ಆರ್ ಡಿಫ್ರೆಂಟ್. ಈ ಥರ ಡಿಫ್ರೆಂಟ್ ಫಂಕ್ಷನ್ಸ್ ಇದ್ದಾಗ ಓಕೆ ಏನಾಗಿದೆ ಇದರಲ್ಲಿ? ಟು ದ ರೈಟ್ ಆಫ್ ಎ ವಿ ಹ್ಯಾವ್ ಗಾಟ್ f1 of x. To the right of a we have got f1 of x and to the left of a we have got f2 of x. Functions are different. ಯಾವಾಗ ಫಂಕ್ಷನ್ಸ್ ಡಿಫ್ರೆಂಟ್ ಬರುತ್ತೆ ಈ ಥರ? ಓಕೆ, ಟು ದ ರೈಟ್ ಆಫ್ ಎ ಆ್ಯಂಡ್ ಟು ದ ಲೆಫ್ಟ್ ಆಫ್ ಎ ಫಂಕ್ಷನ್ಸ್ ಆರ್ ಡಿಫ್ರೆಂಟ್. ಟು ದ ರೈಟ್ ಆಫ್ ಎ ಆ್ಯಂಡ್ ಟು ದ ಲೆಫ್ಟ್ ಆಫ್ ಎ ಇಫ್ ದ ಫಂಕ್ಷನ್ಸ್ ಆರ್ ಡಿಫ್ರೆಂಟ್, then what we do? We find left hand limit. In such case we find
In such cases, we find left hand limit and right hand limit separately. We find left hand limit and right hand limit separately. ಅರ್ಥ ಆಗ್ತಿದೆ ಎಲ್ಲರಿಗೂ? I hope you are getting it. ಅರ್ಥ ಆಗ್ತಿದೆ ಮಕ್ಕಳೆಲ್ಲರಿಗೂ? It is minus pi by 10 ಕಂದ. Raju, the answer is minus pi by 10. It is a previous year question ಕಣೋ. It is a previous year question. So 33 pi by 5. ಕೇಳಿಸ್ಕೋ ಕಂದ. Sin inverse of cos 33 pi by 5 ಇದೆಲ್ಲ answer is minus pi by 10. It's a previous year question of KCET. So 33 pi by 5 ಏನಿದೆ ಕಂದ ಕರೆಕ್ಟಾಗಿ ಕೇಳಿಸ್ಕೋ. You need to write it as 35 pi minus 2 pi all divided by 5. So 35 pi ಅಂದರೆ 7 pi. 7 pi minus 2 pi by 5 ಬರುತ್ತೆ ಕಂದ. 7 pi minus 2 pi by 5 ಯಾವ ಕ್ವಾಡ್ರೆಂಟ್ ಆಗುತ್ತೆ? ಸೆಕೆಂಡ್ ಕ್ವಾಡ್ರೆಂಟ್ ಬರುತ್ತೆ. ಸೊ ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಕಾಸ್ ಫಂಕ್ಷನ್ ಇಸ್ ನೆಗೆಟಿವ್, ಹೌದಲ್ಲ? ಸೊ ಅದು ಮೈನಸ್ ಕಾಸ್ 2 pi by 5 ಬರುತ್ತೆ. ಸೊ ಸೈನ್ ಇನ್ವರ್ಸ್ ಆಫ್ ಮೈನಸ್ ಕಾಸ್ 2 pi by 5 is nothing but minus sin inverse of cos 2 pi by 5. What is cos 2 pi by 5? Pi by 5 is nothing but 36 degree. So 72 degree ಆಗುತ್ತೆ. 2 pi by 5 is 72 degree. ಸೊ cos 72 degree 9 ಅಂತ ಬರಿತೀನಿ, ನಾನು sin 18 degree ಅಂತ ಬರ್ಕೊಳ್ತೀನಿ. ಸೊ minus sin inverse of sin 18 degree is nothing but minus 18 degree. So 18 degree ಏನು ಕಂದ? pi by 10. So answer is minus pi by 10. I hope you got it. So very simple problem ಕಂದ ಅದು. ಸೊ ಇದು ಅರ್ಥ ಆಯ್ತಾ ಮಕ್ಕಳ ಎಲ್ಲರಿಗೂ? ಡಿಡ್ ಎವ್ರಿವನ್ ಅಂಡರ್ಸ್ಟುಡ್ ದಿಸ್? ಇದರಲ್ಲಿ ನೋಡಿ, ಸೊ ಸೆಕೆಂಡ್ ಕೇಸ್ ನೋಡಿ ಮಕ್ಕಳ, ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು ಮಕ್ಕಳ, ಓಕೆ ಫೈನ್. ಸೊ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು, ಇಲ್ಲಿ ನೋಡಿ ಈಗ ವಾಚ್ ಹಿಯರ್, ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು ಎಫ್ ಒನ್ ಆಫ್ ಎಕ್ಸ್ ಆ್ಯಂಡ್ ಎಫ್ ಟು ಆಫ್ ಎಕ್ಸ್. ಸೊ ಈ ಕೇಸಲ್ಲಿ ಮಕ್ಕಳ ಎಕ್ಸ್ ನಾಟ್ ಈಕ್ವಲ್ ಟು ಎ ಆ್ಯಂಡ್ ಎಕ್ಸ್ ಇಸ್ ಈಕ್ವಲ್ ಟು ಎ. ಸಿ ಎಕ್ಸ್ ನಾಟ್ ಈಕ್ವಲ್ ಟು ಎ, ವಾಟ್ ಈಸ್ ಎಕ್ಸ್ ನಾಟ್ ಈಕ್ವಲ್ ಟು ಎ ಸ್ಟೂಡೆಂಟ್ಸ್? ಎಕ್ಸ್ ನಾಟ್ ಈಕ್ವಲ್ ಟು ಎ ಮೀನ್ಸ್, ಓಕೆ ನೆನ್ಪಿಟ್ಕೊಳ್ಳಿ ಮಕ್ಕಳ, ಎಕ್ಸ್ ನಾಟ್ ಈಕ್ವಲ್ ಟು ಎ ಮೀನ್ಸ್ ವಾಟ್? ಎಕ್ಸ್ ಗ್ರೇಟರ್ ದೆನ್ ಎ ಆ್ಯಂಡ್ ಎಕ್ಸ್ ಈಸ್ ಲೆಸರ್ ದೆನ್ ಎ. ಎಸ್, ಎಕ್ಸ್ ನಾಟ್ ಈಕ್ವಲ್ ಟು ಎ ಮೀನ್ಸ್ ಎಕ್ಸ್ ಈಸ್ ಗ್ರೇಟರ್ ದೆನ್ ಎ ಆರ್ ಎಕ್ಸ್ ಈಸ್ ಲೆಸರ್ ದೆನ್ ಎ. This is right of A, this is right of A, and this is left of A. ಸೊ ಎರಡೂ ಕಡೆ ಕೂಡ ನೋಡಿ ಮಕ್ಕಳ. ಸೊ ಹಾಗಾದ್ರೆ ಏನಾಗುತ್ತೆ ಇದು? ದಿಸ್ ಒನ್ ಕ್ಯಾನ್ ಬಿ ರಿಟನ್ ಆಸ್, ರೀರೈಟ್ ಮಾಡಿದ್ರೆ ಮಕ್ಕಳ, ರೀರೈಟ್ ಮಾಡಿದ್ರೆ ಏನಾಗುತ್ತೆ? ಹಿಯರ್ ವಿ ಗೆಟ್ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು ವಾಚ್ ಹಿಯರ್ ಎವ್ರಿವನ್, ಎಲ್ಲರೂ ಕೂಡ ನೋಡಿ, ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು, ಇಟ್ ಇಸ್ ಎಫ್ ಒನ್ ಆಫ್ ಎಕ್ಸ್, ಓಕೆ, ಎಫ್ ಒನ್ ಆಫ್ ಎಕ್ಸ್ ಮತ್ತು ಎಫ್ ಟು ಆಫ್ ಎಕ್ಸ್. ಓಕೆ, ಸೊ ಎಫ್ ಒನ್ ಆಫ್ ಎಕ್ಸ್ ಯಾಕೆ ನೋಡಿ, ಎಕ್ಸ್ ಗ್ರೇಟರ್ ದೆನ್ ಎ ಮತ್ತು ಎಕ್ಸ್ ಲೆಸರ್ ದೆನ್ ಎ. ಎರಡೂ ಕೇಸಲ್ಲೂ ಕೂಡ ಇಲ್ಲಿ ಬರ್ದೆ ನೋಡಿ, ಎಕ್ಸ್ ಗ್ರೇಟರ್ ದೆನ್ ಎ ಮತ್ತು ಎಕ್ಸ್ ಲೆಸರ್ ದೆನ್ ಎ, ಎರಡೂ ಕೇಸಲ್ಲಿ ಕೂಡ ಸೇಮ್ ಫಂಕ್ಷನ್ ಇದೆ. ಇವಾಗ ಸೇಮ್ ಫಂಕ್ಷನ್ ಸ್ಟೂಡೆಂಟ್ಸ್, ಎಫ್ ಒನ್ ಆಫ್ ಎಕ್ಸ್ ಸೇಮ್ ಫಂಕ್ಷನ್ ಇದೆ. ಓಕೆ, ಆ್ಯಂಡ್ ಇದರಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು ಎ. ಸೊ ಟು ದ ರೈಟ್ ಆಫ್ ಎ ಆ್ಯಂಡ್ ಟು ದ ಲೆಫ್ಟ್ ಆಫ್ ಎ, ಇಲ್ಲೇನಾಗುತ್ತೆ ಮಕ್ಕಳ? ಟು ದ ರೈಟ್ ಆಫ್ ಎ ಆ್ಯಂಡ್ ಲೆಫ್ಟ್ ಆಫ್ ಎ, ಟು ದ ರೈಟ್ ಆಫ್ ಎ ಆ್ಯಂಡ್ ಲೆಫ್ಟ್ ಆಫ್ ಎ. And left of A, okay, we have same function. In such a case, there is no need to find. In such cases, there is no need to find. In such cases, there is no need to find. Okay, LHL and RHL separately. ಅರ್ಥ ಆಗ್ತಿದೆ ಎಲ್ಲರಿಗೂ? ಅರ್ಥ ಆಗ್ತಿದೆ ಮಕ್ಕಳೆಲ್ಲರಿಗೂ? ಡಿಡ್ ಎವ್ರಿವನ್ ಅಂಡರ್ಸ್ಟುಡ್ ದಿಸ್? ಕಾವ್ಯ, ನನಗೆ ಆಲ್ರೆಡಿ ಡಾರ್ಕ್ ಸರ್ಕಲ್ಸ್ ಇದೆ ಕಂದ. ಐ ಹ್ಯಾವ್ ಗಾಟ್ ಡಾರ್ಕ್ ಸರ್ಕಲ್ಸ್. ಸೊ ಇಟ್ಸ್ ಲೈಕ್ ಇಟ್ ಈಸ್ ವಿತ್ ಮೀ. ನಂಗೆ ಚೆನ್ನಾಗಿ ನಿದ್ದೆ ಮಾಡ್ತೀನಿ ನಾನು, ಬಟ್ ಆದರೂ ಕೂಡ ಐ ಹ್ಯಾವ್ ಡಾರ್ಕ್ ಸರ್ಕಲ್ಸ್. ಓಕೆ, ಸೊ ವಾಚ್ ಹಿಯರ್ ಸ್ಟೂಡೆಂಟ್ಸ್. ರಾಜು, ಒಂದು ನಿಮಿಷ ಕಂದ. 7 pi by 5. ಸೊ pi by 5 is 36 ಡಿಗ್ರಿ ಕಂದ. 36 into 7 ಮಾಡು, ಗೊತ್ತಾಗತ್ತೆ ನಿನಗೆ. ಸೊ ಅದು 5 pi ಪ್ಲಸ್ 5, ಓಕೆ 5 pi ಅಂದರೆ pi ಪ್ಲಸ್ pi by 5, pi ಪ್ಲಸ್ 2 pi by 5 ಬರುತ್ತೆ. ಸೊ ಥರ್ಡ್ ಕ್ವಾಡ್ರೆಂಟ್. ಸೊ ಅದು ಕೂಡ ಅಷ್ಟೇ ಕಣೋ. ಸೊ pi ಪ್ಲಸ್ ಮೈನಸ್, ಓಕೆ, ಮೈನಸ್ pi by 5. ಸೊ pi minus 2 pi by 5. Pi minus 2 pi by 5 is nothing but pi by 5. Pi by 5 ಬರುತ್ತೆ ಕಂದ. ಮುನ್ನಾ, the answer is pi by 5 for your question. Okay, so watch here.
ವಾಚ್ ಯುವರ್ ಸ್ಟೂಡೆಂಟ್ಸ್. ಓಕೆ, ಸೊ ಇದು ಅರ್ಥ ಆಗಿದೆ ಮಕ್ಕಳೆಲ್ಲರಿಗೂ? ಸೊ ಯಾರೋ ಒಂದು ಕ್ವಶನ್ ಕೇಳ್ತಾ ಇದ್ದಾರೆ, ಲೆಟ್ ಮಿ ಆನ್ಸರ್ ದ್ಯಾಟ್. ನೋಡಕಂದ, cos 72 degree, it is nothing but cos of, it is 90 minus 18 degree. Okay, so what is this? Cos of, so cos of 90 minus theta. ಏನು ಕಂದ, what is cos of 90 minus theta? It is nothing but sin theta. ಗೊತ್ತಲ್ಲ ಇದು ನಿನಗೆ? Right, therefore here we write it is nothing but it is sin 18 degree. I hope this is clear. ಅರ್ಥ ಆಗ್ತಿದೆಯೇನೋ? You got this? You got this? ಕ್ಲಾರಿಟಿ ಸಿಗ್ತಾ? ಪ್ರಕಾಶ್ ಊಟ ಮಾಡ್ತೀನಿ ಕಂದ. ಫೈನ್. ಓಕೆ, ಫೈನ್. ಓಕೆ, ಸೊ ಇದ್ರಲ್ಲಿ ನೋಡಿ ಮಕ್ಕಳ, ಇದ್ರಲ್ಲಿ ನೋಡಿ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಮತ್ತು ರೈಟ್ ಹ್ಯಾಂಡ್ ಲಿಮಿಟ್ ಸಪ್ರೇಟಾಗಿ ಫೈಂಡ್ ಔಟ್ ಮಾಡ್ಬೇಕಂಡ್ರೋ. ನೋಟ್ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ನಿನ್ನ ಕಾಲೇಜಲ್ಲಿ ಕೇಳಕಂದ, ನಿಮ್ಮ ಕಾಲೇಜಲ್ಲಿ ಅದನ್ನು ಇಟ್ಟಿದ್ದಾರಾ ಅಂತ ಕೇಳು. 5.4 ಮತ್ತು 5.5 ಎಕ್ಸೈಸ್ ನಿಮ್ಮ ಕಾಲೇಜಲ್ಲಿ ಇಟ್ಟಿದ್ದಾರಾ ಕೇಳು. ಸೊ ಹೇಳಿ ಮಕ್ಕಳ, ಶುಡ್ ಐ ಫೈಂಡ್ ದ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಆ್ಯಂಡ್ ರೈಟ್ ಹ್ಯಾಂಡ್ ಲಿಮಿಟ್ ಸಪ್ರೇಟ್ಲಿ? ಸ್ಟೂಡೆಂಟ್ಸ್ ಹಿಯರ್ ಟೆಲ್ ಮಿ. ಮಕ್ಕಳ ಹೇಳ್ರೋ, ಈ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಮತ್ತು ರೈಟ್ ಹ್ಯಾಂಡ್ ಲಿಮಿಟ್ನ ಸಪ್ರೇಟಾಗಿ ಮಾಡಬೇಕಾ? ಮೈಂಡ್ ಮ್ಯಾಪ್ ಕಂದ. ಈಗ ಶರತ್, ಐ ಕಾಂಟ್ ಆನ್ಸರ್ ದ್ಯಾಟ್, ನಾವು ಜಸ್ಟ್ ಕಾನ್ಸಂಟ್ರೇಟ್ ಆನ್ ದಿಸ್. ಮಕ್ಕಳ ಹೇಳ್ರೋ, ಶುಡ್ ಐ ಫೈಂಡ್ the right hand limit and left hand limit separately, students? Yes, Dhanush, I know it. B equals to, no na. Vijay first case kanda idu. It is first case, nodili. This is the first case kono. Illi nodili. X greater than a iddaga f1 of x, x greater than x lesser than iddaga f2 of x. There are two different functions, so you need to find LHS and RHS separately makla. Nodi idralli ನೋಡಿ, ಎಕ್ಸ್ ಗ್ರೇಟರ್ ದೆನ್ ಲೆಸರ್ ದೆನ್ 3 ಇದ್ದಾಗ ಒಂದು ಫಂಕ್ಷನ್, ಎಕ್ಸ್ ಗ್ರೇಟರ್ ದೆನ್ 3 ಇದ್ದಾಗ ಡಿಫ್ರೆಂಟ್ ಫಂಕ್ಷನ್. ಸೊ ಎರಡೂ ಟೈಮಲ್ಲೂ ಡಿಫ್ರೆಂಟ್ ಫಂಕ್ಷನ್ ಇದೆ ಮಕ್ಕಳ. ಸೊ ಇದರಲ್ಲಿ ದೇರ್ ಫೋರ್ ಇಯರ್ ಎಲ್ ಎಚ್ ಎಲ್ ಓಕೆ ಈಕ್ವಲ್ ಟು ಆರ್ ಎಚ್ ಎಲ್ ಈಕ್ವಲ್ ಟು ಎಫ್ ಆಫ್ ಎ. ಎಫ್ ಆಫ್ ಎ ಇಸ್ ನಥಿಂಗ್ ಬಟ್ ಎಫ್ ಆಫ್ 3. ಸೊ ವಾಟ್ ಈಸ್ ಎಫ್ ಆಫ್ 3 ಸ್ಟೂಡೆಂಟ್ಸ್? ಎಫ್ ಆಫ್ 3 ಅಂದ್ರೇನು? ವಾಟ್ ಈಸ್ ಎಫ್ ಆಫ್ 3 ಮಕ್ಕಳ? ಎಫ್ ಆಫ್ 3 ಅಂದ್ರೇನು? ಎಫ್ ಆಫ್ 3 ಇಲ್ಲಿ ನೋಡಿ ಈಕ್ವಲ್ ಇದೆ, ಇಲ್ಲಿ ನೋಡಿ ಮಕ್ಕಳ ಈಕ್ವಲ್ ಇದೆ. ಓಕೆ, ಈಕ್ವಲ್ ಟು ಇರೋದು ಈ ಜಾಗ. ಸೊ ಇಲ್ಲೇನು, ಇಲ್ಲಿ ಏನು ಜಾಗ ಇದೆ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಬರಬೇಕು ಅಷ್ಟೇ. ಸೊ ಏನಾಗತ್ತಿದು? a into 3 plus 1. It is a into 3 plus 1. Okay, so here we get, students LHL. So it is a into 3 plus 1 equals to, LHL makla, limit as x tends to 3. Okay, limit as x tends to 3. Okay, so f of x equals to, so limit as x tends to 3 minus and limit as x tends to 3 plus. And here it is f of x. So idenagatta, what we get? So now students, here we get limit as x tends to 3 minus, limit as x tends to 3 minus f of x is nothing but ax plus 1. Okay, limit as x tends to 3 plus, it is nothing but bx plus 3. So which is equal to, it is 3a plus 1. Okay, so therefore we got here it is 3a plus 1. So equals to, it is b into 3 plus 3. Okay, so b into 3 plus 3 equals to, it is 3a plus 1. ಸೊ ಟೇಕ್ ಟೂ ಡಿಫ್ರೆಂಟ್ ವ್ಯಾಲ್ಯೂಸ್ ಮಕ್ಕಳ, ಎರಡು ಡಿಫ್ರೆಂಟ್ ವ್ಯಾಲ್ಯೂ ತೊಗೊಳ್ಳಿ. ಟೇಕ್ ಟೂ ಡಿಫ್ರೆಂಟ್ ವ್ಯಾಲ್ಯೂಸ್, ಎರಡು ಡಿಫ್ರೆಂಟ್ ಆಗಿರೋದು ತೊಗೊಳ್ಳಿ ಮಕ್ಕಳ, ಎರಡು ಡಿಫ್ರೆಂಟ್ ಆಗಿರೋದು ತೊಗೊಳ್ಳಿ. ಇದು ಮತ್ತು ಇದು ಸೇಮ್ ಅಲ್ವಾ? ಬೋತ್ ಆಫ್ ದಿಸ್ ಆರ್ ಸೇಮ್. ಸೊ ಟೇಕ್ ಟೂ ಡಿಫ್ರೆಂಟ್ ಥಿಂಗ್ಸ್. ಸೊ ಇದೇನಾಗುತ್ತೆ ಇದರಲ್ಲಿ 3a plus 1 ಈಕ್ವಲ್ಸ್ ಟು, ಇಟ್ ಇಸ್ 3b plus 3. ಸೊ ದೇರ್ಫೋರ್ ವಿ ಗಾಟ್ ಹಿಯರ್ ಇಟ್ ಇಸ್ 3a minus 3b. ಓಕೆ, ಈಕ್ವಲ್ಸ್ ಟು 2. ಓಕೆ, ಸೊ ದೇರ್ಫೋರ್ ಸ್ಟೂಡೆಂಟ್ಸ್ a minus b 3 into a minus b equals to 2. So therefore it is a equals to, a minus b equals to 2 by 3. So this is the answer makla. This is the answer. I hope this is clear. ಅರ್ಥ ಆಗಿದೆ ಮಕ್ಕಳ ಎಲ್ಲರಿಗೂ? Did everyone understood this? Yes, ನಮಸ್ಕಾರ ಮಕ್ಕಳ. ನಿಮಗೆ ಕೇಳಿಸ್ಕೊಳ್ಳಿ ಎಲ್ಲರೂ ಕೂಡ. ನಿಮಗೆ ಯಾರ್ಯಾರು ಮಕ್ಕಳ ಒನ್ ಶಾಟ್ ಕೇಳ್ತಾ ಇದ್ದೀರಿ, ಕೇಳಿಸ್ಕೊಳ್ಳಿ ಎಲ್ಲರೂ ಕೂಡ. ಟೈಪ್ ಇಯರ್ ಸ್ಟೂಡೆಂಟ್ಸ್, ಟೈಪ್ ಇಯರ್ ಲೈಕ್ ದಿಸ್. ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಯಾರ್ಯಾರೆಲ್ಲ ಒನ್ ಶಾಟ್ ಕೇಳ್ತಾ ಇದ್ದೀರಿ. ಟೈಪ್ ಲೈಕ್ ದಿಸ್: continuity, okay, continuity and differentiability, continuity and differentiability, so Kaveri batch ಅಂತ ಟೈಪ್ ಮಾಡಿ. ಸೊ continuity and differentiability Kaveri batch students ಇಲ್ಲಿ ನೋಡಿ ಮಕ್ಕಳ ಇದೆ. see this students, there is a one shot video here, continuity and differentiability batch Kaveri batch. ಸೊ ಇದರಲ್ಲಿ ನೋಡಿ ಮಕ್ಕಳ, continuity and differentiability Kaveri batch ಇದೆ.
ಸೊ ಈ ಬ್ಯಾಚಲ್ಲಿ ಓಕೆ ಈ ಬ್ಯಾಚಲ್ಲಿ ಮಕ್ಕಳ ಸೊ ಇನ್ ದಿಸ್ ಬ್ಯಾಚ್ ಸಿ ಇನ್ ದಿಸ್ ಬ್ಯಾಚ್ ಸ್ಟೂಡೆಂಟ್ಸ್ ಐ ಹ್ಯಾವ್ ಡನ್ ಆಲ್ ದ ಥಿಂಗ್ಸ್. ಇದರಲ್ಲಿ ನೋಡಿ ಮಕ್ಕಳ ಎಲ್ಲ ಕೂಡ ಮೆನ್ಷನ್ ಮಾಡಿದ್ದೀನಿ. ಆಲ್ ದ ಪ್ರಾಬ್ಲಮ್ಸ್ ಹ್ಯಾವ್ ಬೀನ್ ಸಾಲ್ವ್ಡ್ ಹಿಯರ್ ಸ್ಟೂಡೆಂಟ್ಸ್. ಆಲ್ ದ ಪ್ರಾಬ್ಲಮ್ಸ್ ಹ್ಯಾವ್ ಬೀನ್ ಸಾಲ್ವ್ಡ್ ಹಿಯರ್. ಯು ಕ್ಯಾನ್ ಯೂಸ್ ದಿಸ್. ಎಲ್ಲ ಪ್ರಾಬ್ಲಮ್ಸ್ಗಳನ್ನ ಮಕ್ಕಳ ಸಾಲ್ವ್ ಮಾಡಿದ್ದೀನಿ. ಯು ಕ್ಯಾನ್ ಯೂಸ್ ದಿಸ್. ಕಂಟಿನ್ಯೂಟಿ ಆ್ಯಂಡ್ ಡಿಫರೆನ್ಷಿಯಬಿಲಿಟಿ ಅಂತ ಟೈಪ್ ಮಾಡಿ ಸ್ಪೇಸ್ ಕಾವೇರಿ ಬ್ಯಾಚ್ ಅಂತ ಕೊಡಿ ಮಕ್ಕಳ. ಎನಿ ಚಾಪ್ಟರ್ ಯು ಟೈಪ್ ಆ್ಯಂಡ್ ಯು ಮೆನ್ಷನ್ ಕಾವೇರಿ ಬ್ಯಾಚ್, ಯು ವಿಲ್ ಗೆಟ್ ದೋಸ್ ವಿಡಿಯೋಸ್. ಅರ್ಥ ಆಗ್ತಿದೆಯಂದ್ರೆ ಎಲ್ಲರಿಗೂ? ಸೊ ಎಸ್ ಬಾಲಶಂಕರ್, ಇಟ್ ವಿಲ್ ಬಿ ಅಪ್ಲೋಡೆಡ್. ಮಕ್ಕಳ ಅರ್ಥ ಆಗ್ತಿದೆಯಾ? ಡಿಡ್ ಯು ಆಲ್ ಗೆಟ್ ದಿಸ್? ಡಿಡ್ ಯು ಆಲ್ ಗೆಟ್ ದಿಸ್ ಸ್ಟೂಡೆಂಟ್ಸ್? ಅರ್ಥ ಆಗ್ತಿದೆಯಂದ್ರೆ ಎಲ್ಲರಿಗೂ? ಸೊ ವಿಜಯ್ ಜಸ್ಟ್ ಬ್ಯಾಕ್ ಮಾಡಿ ನೋಡೋಕಂದ. ಎಲ್ಲ ಸಬ್ಜೆಕ್ಟು ಸಿಗತ್ಕೊಂಡ್ರು. ಎಲ್ಲ ಸಬ್ಜೆಕ್ಟ್ ಹಳೆ ವಿಡಿಯೋಸ್ಗಳಿದೆ, ಯು ಕ್ಯಾನ್ ವಾಚ್ ಇಟ್. ಆಲ್ ಸಬ್ಜೆಕ್ಟ್ ಯು ವಿಲ್ ಗೆಟ್ ದೇರ್. All subject you will get there. Please watch it. Yes. So this is once again very important problem makla. This is very important problem. Yeah, this is a very important problem students. Heli makla idu. So idರಲ್ಲಿ ನೋಡಿ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಮತ್ತೆ ಸೊ ರಾಥೋಡ್ ಕಂಟಿನ್ಯೂಟಿ ಆ್ಯಂಡ್ ಡಿಫರೆನ್ಷಿಯಬಿಲಿಟಿ ಸ್ಪೇಸ್ ಕಾವೇರಿ ಬ್ಯಾಚ್. Continuity and differentiability space Kaveri batch. So eek smart agilva Akash. It's a 2 years old video kono. It's a 2 years old video. Yeah, one shot video. That was a one shot video. Okay. So this is very important problem makla. Idralli heli left hand limit ಮತ್ತೆ right hand limit separate find out ಮಾಡಬೇಕಾ? Should I find the left hand limit and right hand limit separately here? ಹೇಳಿ ಮಕ್ಕಳ, ಲೆಫ್ಟ್ ಹ್ಯಾಂಡ್ ಲಿಮಿಟ್ ಮತ್ತು ರೈಟ್ ಹ್ಯಾಂಡ್ ಲಿಮಿಟ್ ಸಪ್ರೇಟಾಗಿ ಫೈಂಡ್ ಔಟ್ ಮಾಡಬೇಕಾ? ನೋಡಿ ಇದರಲ್ಲಿ, ನೋಡಿ ಮಕ್ಕಳ, ಇದರಲ್ಲಿ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಮತ್ತು ರೈಟ್ ಹ್ಯಾಂಡ್ ಲಿಮಿಟ್ ಸಪ್ರೇಟಾಗಿ ಫೈಂಡ್ ಔಟ್ ಮಾಡಬೇಕಾ? ಇದರಲ್ಲಿ ಟೆಲ್ ಮಿ ಫಾಸ್ಟ್. ನೋಡಿ ಇದರಲ್ಲಿ ಈ ಕೇಸ್ ಅಲ್ವಾ ಇರೋದು. ದಿಸ್ ಇಸ್ ದ ಕೇಸ್ ವಿ ಹ್ಯಾವ್ ಗಾಟ್ ಎಕ್ಸ್ ನಾಟ್ ಈಕ್ವಲ್ ಟು ಎ. ಸೊ ಆಗೇನಾಗುತ್ತೆ, ಇನ್ ಸಚ್ ಅ ಕೇಸ್ ದೆರ್ ಇಸ್ ನೋ ನೀಡ್ ಟು ಫೈಂಡ್ LHL and RHL separately. There is no need to find LHL and RHL separately. ಏನು ಕಂದ, ಆ ಪ್ರಾಬ್ಲಮ್ಗೆ 6 ಕೊಡೋ ಆನ್ಸರ್ ಇದಕ್ಕೆ. ಫಾರ್ ದಿಸ್ ಪ್ರಾಬ್ಲಮ್ 6 is the answer. K is equal to 6 ಕೊಡೋ. Bucky Lord. Okay, for this answer is 6. Yes, there is no need to find the LHL and RHL separately here. Okay, there is no need to find LHL and RHL separately because we have got this. So ಏನಾಗುತ್ತೆ ಇದರಲ್ಲಿ ಸೊಲ್ಯೂಷನ್? So given that f of x is continuous at x is equal to pi by 2. Okay, so therefore we got here, it is limit as x tends to pi by 2. Okay, f of x equals to, it is f of pi by 2. So watch here students. So idenagutte makla, it is limit as x tends to pi by 2. Okay, limit as x tends to pi by 2, it is k into cos x. So divided by, it is pi minus 2x. So equals to f of pi by 2. Equal to illide nodi, equal to illide makla. So it is nothing but 3. Nodi, equal to idaga x is equal to pi by 2 idaga bantu makla, f of x is equal to 3. I hope this is clear. ಅರ್ಥ ಆಗಿದೆಲ್ಲ ಎಲ್ಲರಿಗೂ? ಇಷ್ಟು ಅರ್ಥ ಆಗಿದೆಲ್ಲ ಮಕ್ಕಳ? ಐ ಹೋಪ್ ದಿಸ್ ಇಸ್ ಕ್ಲಿಯರ್ ಫಾರ್ ಎವ್ರಿ ಒನ್. ಎಲ್ಲರಿಗೂ ಕೂಡ ಕ್ಲಾರಿಟಿ ಸಿಕ್ಕಿದೆ ಅಲ್ಲ? ಅಪ್ ಟು ಯರ್ ಎವ್ರಿ ಒನ್. ಐ ಹೋಪ್ ಎವ್ರಿಬಡಿ ಅಂಡರ್ಸ್ಟುಡ್ ದಿಸ್. So limit as x tends to pi by 2. Yeah, limit as x tends to pi by 2 students, k into cos x divided by pi minus 2x equals to 3 ಇದೆ. So watch here students, watch here. So ಸಿಕ್ಕಾಬಡೆ ಈಸಿ ಮಕ್ಕಳ ಇದು, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಲಿಸನ್ ಟು ಮಿ ಸ್ಟೂಡೆಂಟ್ಸ್. there are 2 methods to do this. ಸೊ ಒಂದು ಮಕ್ಕಳ ಈಸಿ ಮೆಥಡ್ ಹೇಳ್ಕೊಟ್ಬಿಡ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಓಕೆ, ಐ ವಿಲ್ ಟೀಚ್ ಯು ಈಸಿ ಮೆಥಡ್. ಟೇಕ್ ಕಾಮನ್ ಸ್ಟೂಡೆಂಟ್ಸ್, ಟೇಕ್ 2 ಕಾಮನ್ ಫ್ರಮ್ ಡಿನಾಮಿನೇಟರ್. ಇದೇನಾಗುತ್ತೆ, ವಿ ಗಾಟ್ ಹಿಯರ್ ಇಟ್ ಇಸ್ limit as x tends to pi by 2. Limit as x tends to pi by 2, k into cos x divided by, it is 2 common. So 2 common ತಗೊಂಡ್ರೆ ಮಕ್ಕಳ ಏನು ಬರುತ್ತೆ, it is nothing but pi by 2 minus x ಬರುತ್ತೆ. I hope this is clear. So which is equal to 3. So ಇದರಲ್ಲಿ ಏನಾಯಿತು, this k students and this 2. Okay, so we can take it as outside. Take outside
because these are constants. K by 2 is a constant, students. So I am taking it outside. So limit as x tends to pi by 2. Okay, so it is nothing but cos x divided by pi by 2 minus x equals to 3. So nodi, we know that. Now watch your students, correct keliskolli. We know that, we know that cos x equals to, we know that it is cos x equals to, it is sine of pi by 2 minus x, sine of pi by 2 minus x. So idenagatte. So therefore students, here it is limit, k by 2 into, it is k by 2 into limit, okay, limit as x tends to pi by 2, limit as x tends to pi by 2, it is sine of, so this is sine of pi by 2 minus x, sine of pi by 2 minus x divided by pi by 2 minus x. Okay, ನೋಡಿ ಮಕ್ಕಳ ಎರಡೂ ಕಡೆ pi by 2 minus x ಇದೆ. ಇಲ್ಲಿ ನೋಡಿ, ಇಲ್ಲೂ ಕೂಡ pi by 2 minus x, ಇಲ್ಲೂ ಕೂಡ pi by 2 minus x. ಓಕೆ, ಇಲ್ಲೂ ಕೂಡ ಮಕ್ಕಳ pi by 2 minus x, ಇಲ್ಲೂ ಕೂಡ pi by 2 minus x. Okay, so equals to, equals to students 3. So this complete value, ಮಕ್ಕಳ ಇದು ಕಂಪ್ಲೀಟ್ ವ್ಯಾಲ್ಯೂ ಸ್ಯಾಂಡ್ವಿಚ್ ಥಿಯರಮ್ ಅಂತ ಫಸ್ಟ್ ಪ್ಯೂಲ್ ಇತ್ತು. ಸೊ ನೋಡಿ ಮಕ್ಕಳ, ಸ್ಯಾಂಡ್ವಿಚ್ ಥಿಯರಮ್ ಅಂತ ನಿಮಗೆ ಫಸ್ಟ್ ಪ್ಯೂಲ್ ಇತ್ತು, ಅದು ಮರ್ತೋಗಿರ್ತೀರಿ ಎಲ್ಲರೂ ಕೂಡ. ಓಕೆ, ಸೊ ಅದ್ರ ಮೇಲೆ ಹೇಳ್ತಾ ಇದ್ದೀನಿ ಮಕ್ಕಳ, ದಿಸ್ ಕಂಪ್ಲೀಟ್ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 1. ಇದು ಕಂಪ್ಲೀಟ್ ವ್ಯಾಲ್ಯೂ ಮಕ್ಕಳ ಏನಾಗುತ್ತೆ, 1 ಆಗುತ್ತೆ. ಓಕೆ, ಸೊ ದೇ ಫಾರ್ ವಿ ಗಾಟ್ ಹಿಯರ್ ಇಟ್ ಇಸ್ k by 2 into 1 equals to 3, ದೇ ಫಾರ್ k equals to 6. ದಿಸ್ ಇಸ್ ದ ಆನ್ಸರ್. ಅರ್ಥ ಆಗಿದೆ ಅಂದ್ರೆ ಎಲ್ಲರಿಗೂ? ಡಿಡ್ ಎವ್ರಿವನ್ ಅಂಡರ್ಸ್ಟುಡ್ ದಿಸ್? ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಐ ಹೋಪ್ ದಿಸ್ ಇಸ್ ಕ್ಲಿಯರ್ ಸ್ಟೂಡೆಂಟ್ಸ್. ಸೊ ಇನ್ನೇನು ರಿತು ಮುಗಿತಾ ಬಂತು ಕಂದ, ಇನ್ನೇನು ಮುಗಿತಾ ಬಂತಿದು. ಐ ವಿಲ್ ಟೀಚ್ ಯು ಅನದರ್ ಮೆಥಡ್ ಮಕ್ಕಳ, ಐ ವಿಲ್ ಟೀಚ್ ಯು ಅನದರ್ ಮೆಥಡ್, ಡೋಂಟ್ ವರಿ. ದಿಸ್ ಇಸ್ ಇಲ್ಲಿಂದ ಮಕ್ಕಳ, ಇಲ್ಲಿಂದ ಇದು ಮೆಥಡ್ 1. ಓಕೆ, ಇಲ್ಲಿಂದ ಮಕ್ಕಳ ಮೆಥಡ್ 1, ಇಲ್ಲಿಂದ ಇದು ಮೆಥಡ್ 1, ಇದು ಮೆಥಡ್ 2 ಹೇಳ್ಕೊಡ್ತೀನಿ. ಐ ವಿಲ್ ಟೀಚ್ ಯು ಮೆಥಡ್ 2 ಆಲ್ಸೋ, ಡೋಂಟ್ ವರಿ. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಇದೆಲ್ಲರಿಗೂ ಅರ್ಥ ಆಗಿದೆಯಾ ಮಕ್ಕಳ? ಡಿಡ್ ಎವ್ರಿವನ್ ಅಂಡರ್ಸ್ಟುಡ್ ದಿಸ್? ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಎಸ್, ಫೈನ್ ಶರತ್, ಫೈನ್. ಸೊ ಇದೆಲ್ಲರಿಗೂ ಅರ್ಥ ಆಗಿದೆ ಮಕ್ಕಳ? ಇದೆಲ್ಲರಿಗೂ ಕೂಡ ಅರ್ಥ ಆಗಿದೆ? ರಿಪ್ಲೈ ಮಾಡಿ ಬೇಗ. ಡಿಡ್ ಎವ್ರಿವನ್ ಅಂಡರ್ಸ್ಟುಡ್ ದಿಸ್? ಎಸ್, ಎಸ್, ಐ ವಿಲ್ ಕಮ್ ಟು ದಟ್. ದಟ್ ಇಸ್ ದ ಸೆಕೆಂಡ್ ಮೆಥಡ್ ಕಣೋ. ಬಕಿಲಾಡ್, ಐ ವಿಲ್ ಬಿ ಕಮಿಂಗ್ ಟು ದಟ್. ಐ ವಿಲ್ ಬಿ ಕಮಿಂಗ್ ಟು ದಟ್ ಮೆಥಡ್. ದಟ್ ಇಸ್ ದ ಸೆಕೆಂಡ್ ಮೆಥಡ್ ವಿಚ್ ಐ ಆಮ್ ಮೆನ್ಷನಿಂಗ್. ಓಕೆ, ಸೊ ಈಗ ನೋಡಿ, ಐ ವಿಲ್ ಕಮ್ ಟು ದ ಸೆಕೆಂಡ್ ಮೆಥಡ್ ಮಕ್ಕಳ. ಎಸ್, ಐ ಆಮ್ ಕಮಿಂಗ್ ಟು ದ ಸೆಕೆಂಡ್ ಮೆಥಡ್. Yes, I am coming to the second method now. So method 2. So method 2 barana makla. Method 2. So I am coming to method 2 here. Yes, method 2. So nodi, ಇದು ಆಲ್ರೆಡಿ ಇದೆ ಮಕ್ಕಳ. ಮೆಥಡ್ 1 ಆಲ್ರೆಡಿ ಇದೆ. ಸೊ ಇಲ್ಲಿ ಮೆಥಡ್ 1 ಆಲ್ರೆಡಿ ಬರ್ದಿದ್ದೀನಿ ಮಕ್ಕಳ, ಅದನ್ನೇನು ಇರೇಸ್ ಮಾಡಿಲ್ಲ. ಮೆಥಡ್ 2 ಬರೋಣ. ಸೊ ಮೆಥಡ್ 2, ಪುಟ್ pi minus 2x. Put pi minus 2x equals to t. Okay, so therefore 2x equals to pi minus t. Okay, x is equal to students pi by 2 minus t by 2. I hope this is clear. ಅರ್ಥ ಆಗಿದೆ ಅಂದ್ರೆ ಎಲ್ಲರಿಗೂ ಇದು? ರಿಪ್ಲೈ ಮಾಡಿ ಮಕ್ಕಳ, ರಿಪ್ಲೈ ಮಾಡಿ ಬೇಗ. ಸೊ pi minus t equals to 2x. So therefore 2x equals to pi minus t. So x is equal to students pi by 2 minus t by 2. Did everyone understood this? Reply me fast. Okay, so therefore students from this. Okay, therefore as x tends to pi by 2, as x tends to pi by 2, as x tends to pi by 2, t tends to what students? 0. T tends to what? 0. Okay, ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡಿ ಮಕ್ಕಳ, ಈ ಜಾಗಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿ. ಇಲ್ಲಿ ನೋಡಿ ಏನಿದೆ, t is equal to ಏನಿದೆ, pi minus 2x ಇದೆ. ಸೊ x is equal to pi by 2 ಹಾಕಿ, x is equal to pi by 2 ಹಾಕಿದ್ರೆ ಏನಾಗುತ್ತೆ? what we get here t equals to, it is pi minus 2 into pi by 2. Okay, therefore it is t equals to pi minus pi, which is nothing but 0. I hope this is clear. ಸೊ ಅದಕ್ಕೆ ಇಲ್ಲಿ ಮಕ್ಕಳ 0 ಸಿಕ್ತು. ಇಷ್ಟು ಅರ್ಥ ಆಗಿದೆಯಾ? ಇಷ್ಟು ಅರ್ಥ ಆಗಿದೆಯಾ ಎಲ್ಲರಿಗೂ? ಡಿಡ್ ಎವ್ರಿವನ್ ಅಂಡರ್ಸ್ಟುಡ್ ದಿಸ್? ಸೊ ಹಾಗಾದ್ರೆ ಕಮಿಂಗ್ ಟು ದ ನೆಕ್ಸ್ಟ್ ಒನ್ ಸ್ಟೂಡೆಂಟ್, ಕಮಿಂಗ್ ಟು ದ ನೆಕ್ಸ್ಟ್ ಸ್ಟೆಪ್. ಸೊ ಇಲ್ಲೇನಾಗುತ್ತೆ, therefore this will be written as, ಸೊ ಇಲ್ಲಿ k ಇದೆ ಮಕ್ಕಳ, k ನ ಆಚೆ ಇಟ್ಬಿಡ್ತೀನಿ ಫಸ್ಟ್, k ಆಚೆ ಇಡ್ತೀನಿ ಮಕ್ಕಳ. ಸೊ k ಇಂಟು ಇಟ್ ಈಸ್ ಲಿಮಿಟ್. ಸೊ ಲಿಮಿಟ್ ಆಸ್ t ಟೆನ್ಸ್ ಟು 0. ನೋಡಿ ಮಕ್ಕಳ, ಇದರಲ್ಲಿ ಲಿಮಿಟ್ ಆಸ್ ವಾಟ್? t ಟೆನ್ಸ್ ಟು 0. ನೋಡಿ ಎಕ್ಸ್ಟೆನ್ಸ್ ಟು, ಇಲ್ಲಿ ನೋಡಿ ಮಕ್ಕಳ, ಎಕ್ಸ್ಟೆನ್ಸ್ ಟು pi by 2 ಜಾಗದಲ್ಲಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಎಕ್ಸ್ಟೆನ್ಸ್ ಟು pi by 2 ಜಾಗದಲ್ಲಿ, ಎಕ್ಸ್ಟೆನ್ಸ್ ಟು pi by 2 ಜಾಗದಲ್ಲಿ, ಎಕ್ಸ್ಟೆನ್ಸ್ ಟು pi by 2 ಜಾಗದಲ್ಲಿ ಏನು ಬರ್ದಿದ್ದೀನಿ ಮಕ್ಕಳ? t ಟೆನ್ಸ್ ಟು 0. ಇಲ್ಲಿ ಬರ್ದಿದ್ದೀನಿ ನೋಡಿ ಮಕ್ಕಳ ಅದು. ಓಕೆ, ನೆಕ್ಸ್ಟ್ ನೋಡಿ, ಇಲ್ಲೆಲ್ಲ ಎಕ್ಸ್ ಇದೆ, ಅಲ್ಲ, ಇಲ್ಲೆಲ್ಲ ಎಕ್ಸ್ ಇದೆ ಮಕ್ಕಳ. ಈ ಎಕ್ಸ್ ಜಾಗದಲ್ಲಿ ಏನು ಬರುತ್ತೆ? ಕಾಸ್ ಆಫ್. ಸೊ ಕಾಸ್ ಆಫ್ ಎಕ್ಸ್ ಜಾಗದಲ್ಲಿ ಮಕ್ಕಳ, ಎಕ್ಸ್ ಜಾಗದಲ್ಲಿ ಏನು ಬರುತ್ತೆ?
ಎಕ್ಸ್ ಜಾಗದಲ್ಲಿ ನೋಡಿ ಏನು ಬರ್ದಿದ್ದೀನಿ, ವಾಟ್ ಈಸ್ ದೇರ್ ಹಿಯರ್, ಪೈ ಬೈ ಟು ಮೈನಸ್ ಟಿ ಬೈ ಟು. ಸೊ ವಾಟ್ ವಿ ಗೆಟ್ ಹಿಯರ್, ಇಟ್ ಈಸ್ ಪೈ ಬೈ ಟು minus t by 2. So all divided by students pi minus tx. What is pi minus tx students? Pi minus tx is again it is t by 2. It is t. Okay, pi minus 2x. What is pi minus 2x? It is nothing but t. So we know that. What we know? We know that okay, cos of pi minus theta. Cos of pi minus theta, sorry, pi by 2 minus theta is nothing but sin theta. Okay, so therefore we got here it is okay, so ಇದನ್ನು ಇರೇಸ್ ಮಾಡ್ತೀನಿ ಮಕ್ಕಳ. ಐ ವಿಲ್ ಇರೇಸ್ ದಿಸ್. ಓಕೆ, ಐ ವಿಲ್ ಇರೇಸ್ ದಿಸ್. ಅರ್ಥ ಮಾಡಿಸೋದಕ್ಕೋಸ್ಕರ ಬರ್ದಿದ್ದೆ ಅದನ್ನು. ಸೊ ಕೆ ಇಂಟು ಲಿಮಿಟ್ ಆಸ್ ಟಿ ಟೆನ್ಸ್ ಟು 0. ಓಕೆ, ಇಟ್ ಈಸ್ ಸೈನ್ ಟಿ ಬೈ 2. ಇಟ್ ಈಸ್ ಸೈನ್ ಟಿ ಬೈ 2 ಡಿವೈಡೆಡ್ ಬೈ ಟಿ. ಓಕೆ, ಸೊ ಈಗ ನೋಡಿ ಕೆ, ಓಕೆ, ಸೊ ಇಯರ್ ಕೆ, ಸೊ ಇಯರ್ 3. ಓಕೆ, ಕೆ ಇಂಟು ಲಿಮಿಟ್ ಆಸ್ ಟಿ ಟೆನ್ಸ್ ಟು 0. ಸೊ ವಾಚ್ ಯುವರ್ ಸ್ಟೂಡೆಂಟ್ ಸೈನ್ ಟಿ ಬೈ 2. ಸೊ ಸೈನ್ ಟಿ ಬೈ 2 ಡಿವೈಡೆಡ್ ಬೈ ಟಿ. ಓಕೆ, ಸೊ ಇಲ್ಲೇನಿದೆ ಮಕ್ಕಳ ಅದೇ ಬರಬೇಕು. ಇಲ್ಲೇನಿದೆಲ್ಲ ಮಕ್ಕಳ ಟಿ ಬೈ 2 ಅದೇ ರೀತಿ ಇಲ್ಲೂ ಕೂಡ ಬರಬೇಕು. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ 2. ಇಲ್ಲೇನು ಮಾಡಿದ್ದೀನಿ ಮಕ್ಕಳ, ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ 2. ಸೊ ಈಕ್ವಲ್ಸ್ ಟು 3. ಸೊ ದೇರ್ಫೋರ್ ವಿ ಗಾಟ್, ಸೊ ದೇರ್ಫೋರ್ ಸ್ಟೂಡೆಂಟ್ಸ್ ವಿ ಗಾಟ್, ಇಲ್ಲೇನಿದೆ 2. ಸೊ ವಾಟ್ ಎವರ್ ದ 2 ಹ್ಯಾವ್ ರಿಟರ್ನ್ ಸ್ಟೂಡೆಂಟ್ಸ್, ವಾಟ್ ಎವರ್ ದ 2 ಹ್ಯಾವ್ ರಿಟರ್ನ್ ಹಿಯರ್, ಐ ಆಮ್ ಬ್ರಿಂಗಿಂಗ್ ದಟ್ ಇಯರ್. ಓಕೆ, ಆ್ಯಂಡ್ ದೆನ್ ಸ್ಟೂಡೆಂಟ್ಸ್ ವಿ ಆರ್ ರೈಟಿಂಗ್ ಲಿಮಿಟ್ ಆಸ್ ಟಿ ಟೆನ್ಸ್ ಟು 0. ಲಿಮಿಟ್ ಆಸ್ ಟಿ ಟೆನ್ಸ್ ಟು 0. ಸೊ ಇಟ್ ಈಸ್ ಸೈನ್ ಟಿ ಬೈ 2. ಓಕೆ, ಡಿವೈಡೆಡ್ ಬೈ ಟಿ ಬೈ 2 equals to 3. Okay, so therefore we got here, so k by 2 into 1 equals to 3. Therefore k is equal to 6. I hope this is clear. Any method students, ಯಾವ ಮೆಥಡ್ ಬೇಕು ಅದನ್ನು ಯೂಸ್ ಮಾಡ್ಕೊಳ್ಳಿ. ಯಾವ ಮೆಥಡ್ ಬೇಕು ಮಕ್ಕಳು ಅದನ್ನು ನೀವು ಯೂಸ್ ಮಾಡ್ಕೊಳ್ಳಿ. ಇಟ್ ಇಸ್ ಲೆಫ್ಟ್ ಟು ಯು. ಏನು ಕಂದ, ಮೈನಸ್ ಸೈನ್ ಎಕ್ಸ್, ಮೈನಸ್ ಸೈನ್ ಎಕ್ಸ್ ಅಲ್ಲ ಕಂದ, ಪೈ ಬೈ ಕಾಸ್ ಆಫ್ ಪೈ ಬೈ 2 ಪ್ಲಸ್ ಥೀಟಾ ಇಸ್ ಮೈನಸ್, cos of pi by 2 plus theta is nothing but minus, cos of pi by 2 plus theta is minus sin theta. But cos of pi by 2 minus theta is nothing but plus sin theta. ಯುಕ್ತ ಅರ್ಥ ಆಯ್ತಾ ಕಂದ? ಸೊ ಬಿಡಿ ಶರತ್, ಆಲ್ಮೋಸ್ಟ್ ಕ್ಲಾಸ್ ಮುಗಿತಾ ಬಂತು. ಲಿವ್ ಇಟ್. ಸೊ ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಸೊ ಎಲ್ಲರಿಗೂ ಕೂಡ ಅರ್ಥ ಆಗಿದೆಯಾ? ಡಿಡ್ ಎವ್ರಿವನ್ ಅಂಡರ್ಸ್ಟುಡ್ ದಿಸ್? ರಿಪ್ಲೈ ಮೀ ಫಾಸ್ಟ್. ಎಲ್ಲರಿಗೂ ಕೂಡ ಕ್ಲಾರಿಟಿ ಸಿಕ್ಕಿದೆಯಲ್ಲ ಮಕ್ಕಳ? I hope this is clear. So stop replying to the unwanted people. You are just ಅವ್ರಿಗೆ ಪ್ರವೋಕ್ ಮಾಡ್ತಾ ಇದ್ದೀರಿ ಅಷ್ಟೇ. Leave them. Everything will be fine. Okay ಮಕ್ಕಳ. So I hope the class was beneficial for you students. ಸೊ ಮಕ್ಕಳ, ನೆನ್ನೆ ಒಂದು ವಿಡಿಯೋ ಮಾಡಿ ಬಿಟ್ಟಿದ್ದೀನಿ, ಇಂಪಾರ್ಟೆಂಟ್ ಕ್ವಶನ್ಸ್ ವಿಡಿಯೋ. ಅದನ್ನು ನೋಡಿ, ಇಂಪಾರ್ಟೆಂಟ್ ಕ್ವಶನ್ಸ್ ವಿಡಿಯೋನ ಮಕ್ಕಳ ಹೋಗಿ ನೋಡಿ. ಸೊ ನವನೀತ್ ಏನು ಎಕ್ಸ್ಪ್ಲೇನ್ ಮಾಡಬೇಕಂದ, ವಾಟ್ ಶುಡ್ ಐ ಎಕ್ಸ್ಪ್ಲೇನ್ ದರ್? ಸೊ ಮಕ್ಕಳ ಎಲ್ಲವೂ ಕೂಡ ಅರ್ಥ ಆಗಿದೆಯಾ? ಸೊ ವಾಟ್ ಎವರ್ ಐ ಹ್ಯಾವ್ ಥಾಟ್ ಸ್ಟೂಡೆಂಟ್ಸ್, ವಾಸ್ ಇಟ್ ಓಕೆ ಫಾರ್ ಯು? ಎಲ್ಲರಿಗೂ ಅರ್ಥ ಆಗಿದೆಯಾ? ಎಲ್ಲರಿಗೂ ಕ್ಲಾರಿಟಿ ಸಿಕ್ಕಿದೆಯಾ? ಸೊ ಇಂಪಾರ್ಟೆಂಟ್ ಕ್ವಶನ್ಸ್ ಕೊಟ್ಟಿದ್ದೀನಿ ಮಕ್ಕಳ ಮೊನ್ನೆ ಒಂದು ವಿಡಿಯೋದಲ್ಲಿ. ಪ್ಲೀಸ್ ಗೋ ಆ್ಯಂಡ್ ಚೆಕ್ ದಟ್ ವಿಡಿಯೋ ಆ್ಯಂಡ್ ಆಲ್ಸೋ ಶೇರ್ ಟು ಯುವರ್ ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಮಕ್ಕಳ, ಸೊ ದಟ್ ಆಲ್ಸೋ ದೇ ವಿಲ್ ಬಿ ಗೆಟಿಂಗ್ ಬೆನಿಫಿಟ್ ಫ್ರಮ್ ದ್ಯಾಟ್. ತುಂಬ ಜನ ಮಕ್ಕಳು ಓದ್ತಿರೋದಿಲ್ಲ. ಓಕೆ, ಸೊ ನಿಮ್ಮ ಫ್ರೆಂಡ್ಸ್ಗಳು ಕೂಡ ಓದ್ತಿರೋದಿಲ್ಲ. ಅಟ್ಲೀಸ್ಟ್ ಇದನ್ನು ಕೊಟ್ಟರೆ ಅವರೆಲ್ಲೋ ಪಾಸ್ ಆಗೋದು, ಸ್ಕೋರ್ ಮಾಡೋದು ಮಾಡ್ತಾರೆ. ಓಕೆನಾ? ಸೊ ಶೇರ್ ಮಾಡಿ ಮಕ್ಕಳ, ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ದಟ್ ವಿಲ್ ಬಿ ಮೋರ್ ಬೆನಿಫಿಷಿಯಲ್ ಫಾರ್ ಯು ಆಲ್. ಓಕೆ, ಸೊ ಫಾರ್ ಯುವರ್ ಫ್ರೆಂಡ್ಸ್. ಐ ಹೋಪ್ ದಟ್ ಈಸ್ ಕ್ಲಿಯರ್. ಆ್ಯಂಡ್ ಯಾರ್ಯಾರು ಓದಿಲ್ಲ ಮಕ್ಕಳ ಇದುವರೆಗೂ, ಯಾರ್ಯಾರು ಓದ್ತಾ ಇಲ್ಲ ಕರೆಕ್ಟಾಗಿ, ಪ್ಲೀಸ್ ಓದ್ಕೊಳ್ಳಿ ನೀಟಾಗಿ. ಪ್ಲೀಸ್ ಸ್ಟಡಿ ವೆಲ್ ಸ್ಟೂಡೆಂಟ್ಸ್, ಸ್ಟಡಿ ಹಾರ್ಡ್. ದಟ್ ವಿಲ್ ಆಲ್ವೇಸ್ ಬೆನಿಫಿಟ್ ಫಾರ್ ಯು. ಓಕೆ, ದಟ್ ವಿಲ್ ಬಿ ಆಲ್ವೇಸ್ ಬೆನಿಫಿಟೆಡ್ ಫಾರ್ ಯು ಮಕ್ಕಳ. ಓದ್ಕೊಳ್ಳಿ. ನೋಡ್ರೋ FA1 ಬಂತು. FA1ಗೆ ಒಂದು 10 ಡೇಸ್ ಮುಂಚೆ, FA1ಗೆ ಒಂದು 3-4 ಡೇಸ್ ಮುಂಚೆ ಓದಿದಿರಲ್ಲ ಮಕ್ಕಳ. ಮಿಡ್ ಟರ್ಮ್ ಎಕ್ಸಾಮ್ಸ್ ನೆಕ್ಸ್ಟ್ ಬರುತ್ತೆ. ಮಿಡ್ ಟರ್ಮ್ ಎಕ್ಸಾಮ್ಸ್ಗೂ ಕೂಡ ಇದೇ ರೀತಿ ಇದೇ ಕ್ವಶನ್ಸ್ಗಳು ಮತ್ತೆ ರಿಪೀಟ್ ಮಾಡ್ತೀವಿ ಮಕ್ಕಳ. ಎಲ್ಲ ಕಡೆನೂ ಕೂಡ ಸೇಮ್ ಇದೇ ಕ್ವಶನ್ಸ್ಗಳು ಬರ್ತಾ ಹೋಗುತ್ತೆ. ಸೊ ಓದಬೇಕಾದ್ರೆ ಪರ್ಫೆಕ್ಟಾಗಿ ಓದ್ಕೊಳ್ಳಿ. ಮಿಡ್ ಟರ್ಮ್ ಎಕ್ಸಾಮ್ಸ್ಗೆ ಹೆಲ್ಪ್ ಆಗುತ್ತೆ. ಅದೇ ಮೇನ್ ಎಕ್ಸಾಮ್ಸ್ಗೂ ಕೂಡ ಬರುತ್ತೆ. FA2 ಎಕ್ಸಾಮ್ಸ್ಗೂ ಕೂಡ, FA2 ಎಕ್ಸಾಮ್ ಡಿಸೆಂಬರಲ್ಲಿ ಬರುತ್ತೆ. ಆ ಟೈಮಲ್ಲೂ ಇದೇ ರೀತಿ ಮ್ಯಾರಥಾನ್ ಮಾಡ್ತೀವಿ. ಅಲ್ಲೂ ಕೂಡ ಕ್ವಶನ್ಸ್ಗಳನ್ನ ಇದೇ ರೀತಿ ಓದ್ಕೊಳ್ಳಿ. ಓದಬೇಕಾದ್ರೆ ಪರ್ಫೆಕ್ಟಾಗಿ ಓದ್ಕೊಳ್ಳಿ. ಮತ್ತೆ ಇದನ್ನು ನೀವು ಹೊಸ ರೀತಿ ಶುರು ಮಾಡೋ ರೀತಿ ಇರಬಾರ್ದು ಮಕ್ಕಳ. ಕಾನ್ಸೆಪ್ಟ್ನ ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ಪರ್ಫೆಕ್ಟಾಗಿ ಓದ್ಕೊಂಬಿಡಿ. ಸೊ ನೆಕ್ಸ್ಟ್ ಮೇನ್ ಎಕ್ಸಾಮ್ಸ್ ಬಂದಾಗ ಮಕ್ಕಳ ಬರ್ಡನ್ ಕಡಿಮೆ ಆಗುತ್ತೆ. ಆ್ಯಂಡ್ ಯು ಕ್ಯಾನ್ ಕಾನ್ಸಂಟ್ರೇಟ್ ಆನ್ 2 ಮಾರ್ಕ್ಸ್ ಆ್ಯಂಡ್ 3 ಮಾರ್ಕ್ಸ್ ಕ್ವಶನ್ಸ್.
ಓಕೆ, ವಿಚ್ ಆರ್ ಮೋರ್ ಡಿಫಿಕಲ್ಟ್. ಯಾವುದೇ ಡಿಫಿಕಲ್ಟ್ ಆಗುತ್ತೆ ಮಕ್ಕಳು ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಬರ್ಬೋದು. ಸೊ ಹೇಳ್ತಾ ಇದ್ದೀನಿ ಕೊಂಡ್ರೋ, ಕರೆಕ್ಟಾಗಿ ಎಫರ್ಟ್ಸ್ ಹಾಕಿ ನಾವು ಹೇಳೋ ಮಾತುಗಳನ್ನ ಕೇಳ್ಕೊಂಡ್ರೆ ಪ್ರತಿಯೊಬ್ಬರು ಕೂಡ 80/80 ತೆಗಿಬೋದು. ಈಚ್ ಆ್ಯಂಡ್ ಎವ್ರಿ ಒನ್ ಕ್ಯಾನ್ ಗೆಟ್ 80/80 ಇಫ್ ಯು ಆರ್ ಕಾನ್ಸಂಟ್ರೇಟಿಂಗ್ ವೆಲ್ ಆ್ಯಂಡ್ ಲಿಸನಿಂಗ್ ಟು ಅವರ್ ವರ್ಡ್ಸ್ ಪ್ರಾಪರ್ಲಿ. ಸೊ ಎಫರ್ಟ್ಸ್ ನೀವು ಹಾಕ್ಬೇಕು ಮಕ್ಕಳ, ಓದ್ಸೋಕೆ ನಾವಿದ್ದೀವಿ. ಕಂಟೆಂಟ್ ಸಿಕ್ಕಾಬಟ್ಟೆ ಇದೆ ಯೂಟ್ಯೂಬಲ್ಲಿ ಸಿಕ್ಕಾಬಟ್ಟೆ ಕಂಟೆಂಟ್ ಇದೆ. ಇಲ್ಲ ಸರ್ ನಂಗೆ ಡೆಡಿಕೇಶನ್ ಬೇಕು, ನನಗೆ ಒಂದು ಪ್ರಾಪರ್ ಟೈಮ್ ಟೇಬಲ್ ಬೇಕಂದರೆ ಯು ಕ್ಯಾನ್ ಜಾಯಿನ್ ಟು ಅವರ್ ಎನಿ ಆಫ್ ದ ಬ್ಯಾಚಸ್. ಪ್ರಗತಿ ಬ್ಯಾಚ್ ಇದೆ ಬೋರ್ಡ್ಸ್ಗೆ, KCTಗೆ ಲಕ್ಷ ಬ್ಯಾಚ್ ಇದೆ, ಲಕ್ಷ 2.0 ಹೊಸದಾಗಿ ಶುರು ಆಗಿದೆ. ಯು ಕ್ಯಾನ್ ಟೇಕ್ ಎನಿ ಬ್ಯಾಚಸ್ ಮಕ್ಕಳ ಇಫ್ ಯು ವಾಂಟ್ ಕನ್ಸಿಸ್ಟೆನ್ಸಿ. ಓಕೆ, ಸೊ ಸಿಕ್ಕಾಬಟ್ಟೆ ಕಂಟೆಂಟ್ ಯೂಟ್ಯೂಬಲ್ಲಿ ಕೂಡ ಇದೆ. ಯು ಕ್ಯಾನ್ ಯೂಟಿಲೈಸ್ ದಟ್. PW ಕನ್ನಡ ಚಾನಲ್, PW KCT ಚಾನಲ್, ಎಲ್ಲ ಚಾನಲ್ಗಳಿದೆ ಮಕ್ಕಳ. ಸೊ ಯೂಟಿಲೈಸ್ ಮಾಡ್ಕೊಳ್ಳಿ, ಓದ್ಕೊಳ್ಳಿ ಚೆನ್ನಾಗಿ. ಕಂಟೆಂಟ್ ನಾವು ಕೊಟ್ಟಿದ್ದೀವಿ ಮಕ್ಕಳ, ನೀವು ಟೈಮ್ ಇಟ್ಕೊಂಡು ಓದಬೇಕು. ಸೊ ನೀವು ಮನ್ಸು ಪಟ್ಟರೆ ಮಕ್ಕಳ, ಈವನ್ ಯು ಕ್ಯಾನ್ ಗೆಟ್ 80/80 ಇನ್ ಮ್ಯಾಥ್ಸ್. ಒಳ್ಳೆ ರ್ಯಾಂಕ್ KCT ಎಕ್ಸಾಮಲ್ಲಿ ಕೂಡ ತೊಗೋಬೋದು. ಇಟ್ ಆಲ್ ಡಿಪೆಂಡ್ಸ್ ಆನ್ ಯು ಸ್ಟೂಡೆಂಟ್ಸ್. ವರ್ಕ್ ಹಾರ್ಡ್, ಟೈಮ್ ವೇಸ್ಟ್ ಮಾಡಬೇಡಿ ಮಕ್ಕಳ. ಅಟ್ಲೀಸ್ಟ್ ಓದೋ ಟೈಮಲ್ಲಾದರೂ ಓದ್ಕೊಂಬಿಡಿ. ರಿಮೆಂಬರ್ ಆಲ್ವೇಸ್ ಒನ್ ಥಿಂಗ್ ಸ್ಟೂಡೆಂಟ್ಸ್, ವರ್ಕ್ ವೈಲ್ ಯು ವರ್ಕ್, ಪ್ಲೇ ವೈಲ್ ಯು ಪ್ಲೇ. ಆಟ ಆಡ್ಬೇಕಾದ್ರೆ ಆಟ ಆಡ್ಕೊಳ್ಳಿ, ಕೆಲಸ ಮಾಡಬೇಕಾದ್ರೆ ಕೆಲಸ ಮಾಡಿ ಮಕ್ಕಳ. ಎರಡೂ ಮಿಕ್ಸ್ ಮಾಡ್ಕೊಬೇಡಿ. ಓಕೆ, ಸೊ ಟೈಮ್ ಇಸ್ ವೆರಿ ಪ್ರೆಷಿಯಸ್ ಮೈ ಡಿಯರ್ ಸ್ಟೂಡೆಂಟ್ಸ್. ಇನ್ನೊಂದು 2 to 3 ಡೇಸ್ ಟೈಮ್ ಇದೆ. ಇಂಪಾರ್ಟೆಂಟ್ ಕ್ವಶನ್ಸ್ ಏನು ಲಿಸ್ಟ್ ಕೊಟ್ಟಿದ್ದೀನಿ ಮಕ್ಕಳ, ಅದು ನೀಟಾಗಿ ಓದ್ಕೊಳ್ಳಿ. ನೀಟಾಗಿ ಓದ್ಕೊಂಡು ಐ ವಾಂಟ್ ಈಚ್ ಆ್ಯಂಡ್ ಎವ್ರಿ ಒನ್ ಟು ಗೆಟ್ 40/40. ಎಷ್ಟು ಜನ 40/40 ತೊಗೊಳ್ತೀರಾ ಮಕ್ಕಳಾಗಾದ್ರೆ? ಎಷ್ಟು ಜನ 40/40 ತೊಗೊಳ್ತೀರಿ ಹೇಳಿ? ಹೌ ಮೆನಿ ಆಫ್ ಯು ವಿಲ್ ಟೇಕ್ 40/40? ಸೊ ನವನೀತ್, ಐ ಹ್ಯಾವ್ ಎಕ್ಸ್ಪ್ಲೇನ್ಡ್ ಇಟ್ ವೆರಿ ಡೀಟೇಲಿ ಕಂದ. ಪ್ಲೀಸ್ ಚೆಕ್ ಇಟ್. ನವನೀತ್, please rewind the video and check it kanda. It is anyhow a recorded video. Please rewind it and check it. Definitely will understand it. Purvika, I'll be doing in Pragati. Nale ಮಾಡ್ತೀನಿ kanda. Pragati batch ಅಲ್ಲಿ ನಾಳೆ ಮಾಡ್ತೀನಿ ನಾನು. Okay, you can definitely watch it and learn it there. Okay, that's great kanda. That's great. So efforts ಹಾಕಿ ಮಕ್ಕಳ, efforts ಹಾಕಿ, results ಬರೋದು ಬಿಡೋದು ಆಮೇಲೆ. efforts ಹಾಕಿ, put your 100% efforts. That's very much important. Yes, that's great makla. That's great. See you all my dear students. See you all. Yes makla. Okay, bye students. Take care. All the best for your exams. Makla. Utilize the content properly. All the best. Okay, bye makla. Take care. See you all. Bye makla. Take care. Bye. Good night my dear students. Good night. See you all. Bye.